ना साउंड? हाँ ये वाला हाँ। ठीक है।
लक्ष्मी दिव्ये गजन्ते मणिगणकटे स्नातः हेमकुण्डे नित्यन्तः पद्महस्तः मम मसतुभ्रे सर्वमङ्गले स्वाहा सर्वमङ्गलमङ्गले शिवे सर्वार्थसाधिके शरणे त्र्यम्बके देवी नारायणे नमोस्तुते गुणत्रये गुणमणि नारायणे
त्रयोक्यः यजमानप्रसादः कार्यकारे समीत्या पदस्य देवी महादेवी महागणपति सपरिवारात्मक देवताभ्य महाप्रार्थनमहं आपादमूलिपर्यन्तं सुगदाकृति स्मरेते येन दिक्किरभ्रश्चन्द्रो सिद्धिश्च मनोरथाः श्री महागणपति नमः पंचदशावती नमः आराधनं श्री महागणपति नमः आप 15 मिनट से इसको पकड़ के
ಶರಣು ತಿರುವಗ್ರಶಾಲಿ ವಾಹಿನಿ ಶರಣು ಶ್ಯಾಮಲಾರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಪೂರಿಣಿ ಶರಣು ಶರಣು ಪಂಕಜ ಮುಖಿ ಪರಮ ಪಾವನ ಪಂಕಜ ಮುಖಿ ಪರಮ ಪಾವನೆ ಶಂಖ ಚಕ್ರ ಗದಾಧರಿ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಕ್ಕೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಕ್ಕೆ ನಮೋ ನಮೋ ಶರಣೋ ಶರಣೋ ದರೆಯೆಲ್ಲವು ನಿನ್ನ ದರದೊಳಿರುತ್ತಿರದರೆ ಎಂಬಳು ನಿನ್ನ ಚರಣವನರಿಯಳೋ ಶರಣಾಗತರ ಕ್ಷಾಮಣಿ ನರೆಗರಿ ಗಗನವೆಲವು ನಿನ ನಾಭಿ ನೀಲವೇಣಿ ಬರಗುವೆಣಿ ವಿಠಲ ಬಾಲಕರಡನಿಹ ಬಾಲಗೋಪಾಲಕ ಬಾಲತನದಿ ಗೌರಡಾಡಿದ ಗಗನವೆಲವು ನಿನ ನಾಭಿ ಅನುಪಮ ಗುಣ ನಿಧಿ ನಿನ್ನಂತಕ್ಕೆ ಋತಿ ಮುನಿಗಣ ಸನ್ನುತ ಗಗಪತಿ ವಾಗನ ಘನತರ ಗದಗಿನ ವೀರ ನಾರಾಯಣ ಗಗನವೆಲವು ನಿನ ನಾಭಿ ಗಗನವೆಲವು ನಿನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ
ವಿಘ್ನತ್ವಾಂತ ನಿವಾರಣೈಕ ಧರಣಿ ವಿಘ್ನಾಟವಿ ಹವ್ಯವ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇಪ ಪಂಚಾನನ ವಿಘ್ನೋ ತುಂಗ ಗಿರಿ ಪ್ರಭೇದನ ಪವಿ ವಿಘ್ನಾಪ್ತಿ ಕುಂಭೋದ್ಭವ ವಿಘ್ನೋ ಗಾಬ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಗಿಮ ಗಜಮುಖದ ಬಗಿ ಗಣಪಗಿ ಚೆಲ್ವತ್ರಿ ಜಗಾವಂದಿತನೇ ಗಾರತಿ ಎತ್ತಿರೆ ಆರತಿ ಬೆಳಗಿರಿ ಗಜಮುಖದ ಬಗಿ ಗಣಪಗಿ ಕರದೊಳು ಪರಶು ಆಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವ ಬಗೆಯ ಪುರಗಭೂಷಣನ ಕುಮಾರ ಗಜವದನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಗಜಮುಖನ ನಿನ್ನ ಪಾದವ ನೆನೆವೆಯೇ ಗಜಮುಖ ನಿನ್ನ ಪಾದವ ನೆನೆವೆಯೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಭಾಷಾಂಕುಶಧರ ಕಮಲ ಪ್ರಶಸ್ತ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಪಾದವ ನೆನೆವೆ ಪಾದವ ನೆನೆವೆ ಒಂದೇ ದೇವರ ದೇವ
ಅಂಬುರುಗದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾ ತುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬುನಿಧಿಯ ಆತ್ಮಜಗೆ ಗೈ ಮುಗಿದು ಅಂಬುಜಾತದ ಮಾಡಿಯರ ಪಾದಾಂಬುಜಗೆ ಬೊಡ ಮಡುದವರ್ಣಿವೆನಿ ಕಥಾಮೃತವಾಗಿ ಸ್ವರ್ಗಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ದೇವೇಂದ್ರ ಮಹಾಪ್ರಭು ನಾವೇ ಹೌದು. ವರ್ಗದ ವಿಚಾರ ಅನೇಕ ವಿಧೆ ಆಲಿಸಬೇಕು.
ವರುಣ ವಾಯು ಕುಬೇರ ವರುಣ ವಾಯು ಕುಬೇರ ನಿರುತಿ ಮೊದಲಾದವರ ಪರಿಪರಿಯ ಸುಮನತರ ನೆರವಿಯೊಡಗೂಡಿ ಧರಣಿ ಬಾಲಕ ಕೇಳು ಜೈ ನಮೋ ಜಗದಾದಿಮಾಯೇ, ನೀನೇ ರಕ್ಷಿಸುತ್ತಾಯಿ. ದೇವತೆಗಳೇ, ಇದು ಸ್ವರ್ಗಲೋಕ. ಸುಧರ್ಮ ಸಭೆಯ ಸಿಂಹವಿಷ್ಟರವನ್ನು ನಾನು ಏರಿ ಕುಳಿತವ. ಜಯಘೋಷ ಕಿವಿಗಪ್ಪಳಿಸುತ್ತಾ ಉಂಟು. ದೇವೇಂದ್ರನಿಗೆ ಜಯವಾಗಲಿ, ಪ್ರಭುಗಳಿಗೆ ಶುಭವಾಗಲಿ ಎನ್ನುವಂತಹ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಬಹಳ ಆನಂದವೇ ಹೌದು. ಎಂತಹ ಸ್ಥಾನವಿದು. ಮೂರು ಲೋಕದಲ್ಲಿಯೂ ಶ್ರೇಷ್ಠವಾದಂತಹ ಸ್ಥಾನವನ್ನು ಈ ದೇವಲೋಕವೆನ್ನುವುದು ಪಡೆದುಕೊಂಡಿದೆ. ಭೂಲೋಕದಲ್ಲಿ ಹುಟ್ಟಿದಂತಹ ನಾನು ಪುರಂದರನ ಮಗನಾಗಿ ಅದಿತಿ ಕಶ್ಯಪರಿಗೆ ಮಗನಾಗಿ ಹುಟ್ಟಿದೆ. ಶತಾದ್ವರವನ್ನು ಮಾಡುವುದರ ಮೂಲಕವಾಗಿ ಸರ್ವಶ್ರೇಷ್ಠವಾದಂತಹ ಈ ದೇವಲೋಕದ ಶಿವವಿಷ್ಟರವನ್ನು ಏರಿ ಕುಳಿತವನಿದ್ದೆ. ಇದನ್ನು ಪಡೆದುಕೊಳ್ಳಬೇಕಾದರೆ ನಾ ಮಾಡಿದಂತಹ ಸಾಧನೆ, ಅದಕ್ಕೆ ಫಲರೂಪವಾಗಿಯೇ ಮೂರು ಮೂರ್ತಿಗಳು ಒದಗಿಸಿಕೊಟ್ಟಂತಹ ಈ ಅನುಗ್ರಹ ವಿಶೇಷವಾದಂತಹ ಲೋಕವಿದು. ಎಲ್ಲರಿಗೂ ಇಂತಹ ಸೌಭಾಗ್ಯ ಸಿಗುವುದಕ್ಕೆ ಸಾಧ್ಯ ಉಂಟೆ? ಸಾಧನೆ ಎನ್ನುವುದು ವೇದನೆಯಲ್ಲ, ಅದೊಂದು ಶೋಧನೆ. ಸಾಧನೆಯ ಮೂಲಕವಾಗಿ ಒಬ್ಬಾತ ವ್ಯಕ್ತಿ ಎಷ್ಟು ಎತ್ತರವನ್ನು ಬೇಕಾದರೂ ಏಳುವುದಕ್ಕೆ ಸಾಧ್ಯ. ಒಬ್ಬ ಮಾನವನಾದವ ಸಾಧನೆಯ ಮೂಲಕವಾಗಿ ಮಾಧವನೂ ಆಗಬಲ್ಲ ಅಥವಾ ಮಹಾದೇವನೂ ಆಗಬಲ್ಲ ಎನ್ನುವುದನ್ನು ತೋರಿಸಿಕೊಟ್ಟವನು ನಾನಾಗಿದ್ದೇನೆ. ಸಾಧನೆಯ ಪಥವನ್ನು ಹಿಡಿದೆ. ತಂದೆಯಾಗಿರುವಂತಹ ಕಶ್ಯಪ ಬ್ರಹ್ಮರ ನಿರ್ದೇಶನ, ತಾಯಿಯಾಗಿರುವಂತಹ ಅದಿತಿ ದೇವಿಯ ಆಶೀರ್ವಾದ, ಇದೆಲ್ಲವೂ ನನಗೆ ಒದಗಿ ಬಂದ ಕಾರಣದಿಂದಲಾಗಿ ಇಂತಹ ಒಂದು ಸ್ಥಾನಮಾನ ಒದಗಿ ಬಂದಿದೆ ಎನ್ನುವುದೇ ಸ್ಪಷ್ಟ. ವಿಶ್ವ ವಿರಾಟ್ ಸ್ವರೂಪನ ಪಾದವನ್ನು ಪಾತಾಳಕ್ಕೂ, ಕಟಿಪ್ರದೇಶವನ್ನು ಮರ್ತ್ಯವೆಂದು, ಶಿರೋಭಾಗವನ್ನು ದೇವಲೋಕವೆನ್ನುವಂತೆ ಜ್ಞಾನಿಗಳು ಕೊಂಡಾಡಿದ್ದಾರೆ. ಅಂತಹ ಸುಖಭೋಗವಿರುವಂತಹ ಈ ಪುಣ್ಯಧಾಮವಿದು. ಇದನ್ನು ಸೇರಬೇಕು ಎನ್ನುವಂತ ಅಪೇಕ್ಷೆ ಅನೇಕ ಮಂದಿಗೆ ಇರುತ್ತದೆ. ಎಲ್ಲರಿಗೂ ಆ ಭಾಗ್ಯ ದೊರಕುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಉತ್ತಮವಾದ ಫಲ ಬೇಕು. ಅದಕ್ಕೆ ಮಾಡುವಂತ ಕರ್ಮ ಯಾರಿಗೂ ಬೇಡ. ಕರ್ಮವನ್ನು ಎಸಗಿದರು, ಸದ್ಧರ್ಮದ ದಾರಿಯಲ್ಲಿ ನಡೆದರು, ನ್ಯಾಯಯುತವಾದಂತಹ ಬದುಕನ್ನು ಸಾಗಿಸುತ್ತಾರೋ ಅವರಿಗೆ ಇಲ್ಲಿಗೆ ಖಂಡಿತವಾಗಿ ಬರುವುದಕ್ಕೆ ಅವಕಾಶವಿದೆ. ಅದನ್ನು ಬಿಟ್ಟು ಕೆಟ್ಟ ದಾರಿಯಲ್ಲೇ ನಡೆಯುವುದು, ಕಳ್ಳತನ, ಸುಳಿಗೆ, ಅನಾಚಾರ, ಅತ್ಯಾಚಾರದಂತಹ ಕೆಟ್ಟ ಕೆಲಸಗಳನ್ನು ಮಾಡಿದವರಿಗೆ ಸ್ವರ್ಗಲೋಕವೆನ್ನುವುದು ದೊರಕುವುದಕ್ಕೆ ಸಾಧ್ಯವಿಲ್ಲ. ಎಂದ ಮಾತ್ರಕ್ಕೆ ನಾವಿಲ್ಲಿ ನೆಮ್ಮದಿಯಲ್ಲಿ ಇದ್ದೇವೆ ಎನ್ನುವಂತೆ ಎಲ್ಲರೂ ಭಾವಿಸ್ತಾರೆ. ಹೊರೆ ಹೊತ್ತವನಿಗೆ ಅಲ್ಲ ತಿಳಿಯುವುದು ಅದರ ಭಾರ ಎಷ್ಟು ಅಂತ. ದೂರದಿಂದ ನೋಡಿದವನಿಗೆ ಅದರ ಭಾರ ಏನು ಅಂತ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟಾ? ಅದರ ಭಾರ ಏನು ಅಂತ ನನಗೆ ಗೊತ್ತಿದೆ. ಇಲ್ಲಿ ಕುಳಿತಾಗ ನೆಮ್ಮದಿಯ ಭಾವ ನನ್ನ ಮುಖದಲ್ಲಿ ಕಾಣಿಸಬಹುದು, ಆದ್ರೆ ಎದೆಯಲ್ಲಿ ಒಂದು ನಡುಕ ಎನ್ನುವುದು ಖಂಡಿತವಾಗಿಯೂ ಇದೆ. ಇದಕ್ಕೆ ಕಾರಣ ಏನು? ನಮ್ಮವರೇ ಇದ್ದಾರಲ್ವಾ? ಸುಮನದರು ಕೇಳಿದರೆ ಕಮಲ ಸುಮನದರು ಕೇಳಿದಿರೆ ಪದುಮಾನಭನ ದಯದಿ ಅಮಿತ ಸಿರಿ ಸಂಪದವು ನಮಗೆ ದೊರಕಿದುದು. ಆದರ
ಹೃದಯದಿಂದ ಅದರ ಕಳರುದಾಯದ್ಯ ಮತ್ತರದಿಂದ ಬಾಧಿಪರು ಅಡಿಗಡಿಗೆ ಹದಿಯೇನಿದಗೆ ಕೇಳಿದಿರಿ ಹಣ್ಣಿರುವ ಮರಕ್ಕೆ ಯಾವತ್ತು ಕಳ್ಳು ಬೀಳುವುದು, ಎಲ್ಲಿ ಸಿಹಿ ಇರುತ್ತದೋ ಅಲ್ಲಿ ಇರುವೆಗಳು ಮುತ್ತಿಕೊಳ್ಳುವುದು ಸಹಜವಾದದ್ದೇ. ಎಲ್ಲಿ ಸುಖಭೋಗವಿದೆಯೋ ಅಲ್ಲಿಯ ಮೇಲೆ ಕಣ್ಣೆನ್ನುವುದು ಎಲ್ಲರ ಮೇಲೆ ಇರುವುದು ಸಹಜವಾದದ್ದೇ. ಸ್ವರ್ಗಲೋಕ ಎನ್ನುವುದು ಸುಖಭೋಗದ ಭೂಮಿ ಎನ್ನುವುದು ಮೂರು ಲೋಕದಲ್ಲಿಯೂ ಪ್ರಸಿದ್ಧಿಯನ್ನು ಹೊಂದಿರುವುದು. ಹೀಗಿರುವಾಗ ಯಾರಿಗೆ ಇಲ್ಲಿಗೆ ಬರುವುದಕ್ಕೆ ಮನವಿರುವುದಿಲ್ಲ ಹೇಳಿ? ಭೂಲೋಕದಲ್ಲಿ ಹುಟ್ಟಿ ಒಂದು 4 ದಿವಸವಾಗುವಾಗಲೇ ಹೆತ್ತ ತಾಯಿ ತಂದೆ ತಾಯಿಯಂದಿರು ಅಥವಾ ಗುರು ಹಿರಿಯರು ನಿರ್ದೇಶಿಸುವುದಕ್ಕೆ ಪ್ರಾರಂಭಿಸ್ತಾರೆ. ನೋಡು ಮಗ, ಪುಣ್ಯವನ್ನು ಮಾಡು, ದೇವಲೋಕದಲ್ಲಿ ಸುಖ ಇದೆ, ಅಲ್ಲಿಗೆ ನೀನು ಸೇರುವುದಕ್ಕೆ ಸಾಧ್ಯ ಉಂಟು, ಸಂತಾನ ಪ್ರಾಪ್ತಿಯಾಗಬೇಕು, ಅಲ್ಲಿ ಆ ಹೊತ್ತಿಗೆ ಅವನಿಗೆ ಸ್ವರ್ಗದಲ್ಲಿ ಸ್ಥಾನಮಾನ ಇರುವುದಕ್ಕೆ ಸಾಧ್ಯ ಉಂಟು. ಇದೆಲ್ಲದರ ಆಶೆ ಅಮೀಷಗಳ ಜೊತೆಯಲ್ಲಿ ಈ ಇಲ್ಲಿಯ ದೇವಲೋಕವನ್ನು ಕಂಡಿಡುವವರು ಅನೇಕ ಮಂದಿ. ಸತ್ಕರ್ಮದ ಮೂಲಕವಾಗಿ ಬರಲಿ ದೇವಲೋಕಕ್ಕೆ ಬೇಡ ಅನ್ನುವವರು ನಾವ್ಯಾರು ಹೇಳಿ? ಇಲ್ಲಿಗೆ ಬರಬೇಕಾದವರೇ. ಆದರೆ ವರ ವಿಶೇಷ ಉತ್ತಮವಾದ ಮುಖವಾಡವನ್ನು ತೊಟ್ಟುಕೊಂಡು ಬ್ರಹ್ಮದೇವನ ಕುರಿತಾಗಿಯೋ ಪರಮೇಶ್ವರನ ಕುರಿತಾಗಿಯೋ ತಪಸ್ಸನ್ನಾಚರಿಸುವುದರ ಮೂಲಕವಾಗಿ ದಾನವರು ಈ ಬಲಾನ್ವಿತರಾಗಿ ದೇವಲೋಕವನ್ನು ದಾಳಿ ಮಾಡುತ್ತಾರೆ. ಆ ಕಾಲಕ್ಕೆ ನಾವು ಹೋರಾಟಕ್ಕೆ ಮುಂದಾಗುತ್ತೇವೆ. ಯಾಕೆ? ಉಳಿಸಿಕೊಳ್ಳಬೇಕಲ್ವಾ, ಇದು ನಮಗೆ ಬೇಕಲ್ವಾ, ಇದು ಅವರಿಗೆ ಸಿಗಬೇಕಾದದ್ದಲ್ಲ. ಆ ಕಾರಣದಿಂದಲಾಗಿ ನಾವು ಹೋರಾಟಕ್ಕೆ ಮುಂದಾಗುವಾಗ ಅವರಿಂದ ಕೈ ಸೋಲುತ್ತೇವೆ. ಕಾರಣ ಏನು? ನಮ್ಮ ಕೈಯಿಂದಾಗುವುದಿಲ್ಲ ಅಂತ ಅಲ್ಲ, ನಾವು ಬಲಾನ್ವಿತರೆ. ಹೆಚ್ಚೇಕೆ ನಾವು ಆಯುಧ ಹಿಡಿದು ಹೋರಾಡುವಂತ ಅನಿವಾರ್ಯತೆ ಇಲ್ಲ. ಕೇವಲ ನಾಲಗೆಯಿಂದಲೇ ಒಂದು ಮಾತು ಸಾಕು, ಸತ್ತು ಹೋಗುವಂತ ಸಾಯ್ಬೇಕು ರಾಕ್ಷಸರು. ಆದರೂ ಕೂಡ ಬ್ರಹ್ಮನು ಕೊಟ್ಟನು, ಪರಮೇಶ್ವರ ಕೊಟ್ಟಂತಹ ವರವೆನ್ನುವುದು ಅದಕ್ಕೆ ಚ್ಯುತಿಬಾರದು ಎನ್ನುವಂತ ಕಾರಣದಿಂದ ಅವರಿಂದ ಸೋಲುತ್ತೇವೆ. ಏನೇ ಇರಲಿ, ಈಗ ಮುಂದೆ ಬರುವುದಿಲ್ಲ ರಾಕ್ಷಸರು ಅಂತ ನಾವು ಕೈಕಟ್ಟಿ ಕುಳಿತುಕೊಳ್ಳುವ ಹಾಗಿಲ್ಲ. ಬಂದರು ಅಂತಾದ್ರೆ ಏನು ಮಾಡುವುದು? ನಮ್ಮಿಂದ ಹೋರಾಡುವುದಕ್ಕೆ ಸಾಮರ್ಥ್ಯ ಉಂಟೆ? ಹೋರಾಡುತ್ತೀರಾ ನೀವು? ಸುರನಾಥ ಲಾಲಿದಯೋ ಲಾಲಿದಯೋ ಸ್ವರ್ಗಲೋಕಕ್ಕೆ ಅದೆಷ್ಟೋ ದಾನವರು ದಾಳಿ ಮಾಡಿದ್ದಾರೆ, ಅವರನ್ನೆಲ್ಲ ನಾವು ಬಡಿದೋಡಿಸಿದ್ದೇವೆ. ಹೌದು. ಇನ್ನು ಮುಂದೆ ದಾಳಿ ಮಾಡುವ ರಾಕ್ಷಸರನ್ನು ನಾವು ನೋಡುತ್ತೇವೆ, ಬಿಡುತ್ತೇವೆ. ಸುರದೇನು ಕಲ್ಪದರು
ಪವಿತ್ರ ಪಾದಗಳಿಗೆ ಹೊಂದಿಸಿಕೊಂಡಿದ್ದೇನೆ. ಭೂಲೋಕ, ಸ್ವರ್ಗಲೋಕ, ಪಾತಾಳ ಈ ಮೂರು ಲೋಕದಲ್ಲಿ ಶ್ರೇಷ್ಠವಾದುದು ಈ ಸ್ವರ್ಗಲೋಕ. ಈ ಸ್ವರ್ಗಲೋಕದ ಸಂಪತ್ತಿಗೆ ಆಸೆಪಟ್ಟು ಅದೆಷ್ಟೋ ದಾನವರು ದಾಳಿಯನ್ನಿತ್ತಿದ್ದಾರೆ. ಆ ತ್ರೈಮೂರ್ತಿಯ ದಯೆಯಿಂದ ಅವರನ್ನು ಸದೆ ಬಡಿದಿದ್ದೇವೆ. ಇನ್ನು ಮುಂದೆಂತಹ ದಾನವರು ಬಂದೆಂತಾದ್ರೆ ಆ ತ್ರೈಮೂರ್ತಿಯ ದಯೆಯಿಂದ ಸದೆ ಬಡಿದು ನಿನ್ನ ಪೀಠ ನಿನಗೆ ಬಲು ತೋಜವಸೆನ ನೀವೆಂಬ ನುಡಿಗೆ ಬಲು ತೋಜವಾಂತೆನ ನೀವೆಂಬ ನುಡಿಗೆ ಕಲಿಗಳು ನಿಜಯ ಸಂಗರದೊಳಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಕಳರ ಭೀತಿಯು ನಮಗೆ ಎಳ್ಳಿ ನಿಂತಿಲ್ಲ. ಕಳರ ಭೀತಿಯು ನಮಗೆ ಎಳ್ಳಿ ನಿಂತಿಲ್ಲ. ನಳಿನನ ಕಳರ ಭೀತಿಯು ನಮಗೆ ಎಳ್ಳಿ ನೀತಿಲ್ಲ. ನಳಿನನ ಬಲದಯದಿಂದ ನುಳ್ಳಲ್ಲ ತೋಜವಾಂತಿ ಬಲು ತೋಷವಾಯಿತು. ಬಲಿರೆ ಬಾಪುರೇ ಬಾಪು ಮಜರೆ ಬಾಪು ಬಲ ಬಲ. ಆಹಾ, ಎಂತಹ ಸಂತೋಷಕರವಾದಂತಹ ಹೃದಯಕ್ಕೆ ಆನಂದವನ್ನು ಒದಗಿಸಿ ಕೊಡಬಹುದಾದಂತಹ ಕರ್ಣಾನಂದಕರವಾದಂತಹ ನುಡಿಗಳು ನಿಮ್ಮ ಬಾಯಿಂದ ಬಂತು. ಹೇಳಿ, ಮುಂದೆ ಕಳರು ಬಂದರೆ ನಾವಿದ್ದೇವೆ, ದೇವಲೋಕವನ್ನು ಉಳಿಸಿಕೊಳ್ಳುವರೆ ನಾವು ಏನು ಮಾಡುವುದಕ್ಕೂ ಎಂತ ಹೋರಾಟ ಮಾಡುವುದಕ್ಕೂ ಸಿದ್ಧರಿದ್ದೇವೆ. ಧೈರ್ಯವಿದೆ ನಿಮ್ಮ ಮಾತಿನ ಮೇಲೆ. ನೀವು ವೀರರೇ ಹೌದು, ನೀವು ಧೀರರೇ ಹೌದು. ಆದರೂ ಕೇಳಬೇಕಾದಂತ ಹೊಣೆಗಾರಿಕೆಯ ಸ್ಥಾನದಲ್ಲಿ ನಾನಿದ್ದೇನೆ ಎನ್ನುವುದೇ ಸ್ಪಷ್ಟ. ಯೋಚಿಸುವುದು ಬೇಡ, ನಾವು ಮಾಡುತ್ತೇವೆ, ನಮ್ಮಿಂದ ಸಾಧ್ಯ, ನಾವೇ ಹೋರಾಟ ಮಾಡುವುದರ ಮೂಲಕವಾಗಿ ಗೆಲುವನ್ನು ಸಂಪಾದಿಸಿಕೊಳ್ಳುತ್ತೇವೆ ಎನ್ನುವಂತ ಆ ಒಂದು ಅಹಂಕಾರದ ಭಾವ ನಮ್ಮಲ್ಲಿ ಯಾರಲ್ಲೂ ಬೇಡ. ಅದು ನಮ್ಮಿಂದ ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿಯಾದರೂ ಒಳಗಡಬೇಕಾದ್ರೆ ಅವರ ಸಂಕಲ್ಪ ಬೇಕಂತೆ. ಹಾಗಾದ್ರೆ ನಾವು ಕಣ್ಣೀರು ಸುರಿಸಬೇಕು ಅಥವಾ ನಾವು ಸಂತೋಷವನ್ನು ಹೊಂದಬೇಕು? ಎಲ್ಲದಕ್ಕೂ ಕಾರಣೀಕರ್ತನೊಬ್ಬನಿದ್ದಾನೆ, ಆತನೇ ಆ ನಾರಾಯಣ. ಅವನ ಅನುಗ್ರಹ ವಿಶೇಷದಿಂದಲೇ ನಾವು ಇಷ್ಟರವರೆಗೆ ಸಂತೋಷದಿಂದ ಉಳಿಯುವುದಕ್ಕೆ ಸಾಧ್ಯವಾಗಿದೆ. ಇನ್ನು ಮುಂದಕ್ಕೂ ಅವರ ಆರನ್ನು ಮರೆಯದೆ ನಮ್ಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ಫಲ ಕೊಡುವವನವನಿದ್ದಾನೆ. ಗುರುಗಳಾಗಿರುವಂತಹ ಬೃಹಸ್ಪತಿಗಳಿಗೆ ವಂದಿಸಿಕೊಂಡವರಿದ್ದೇವೆ. ಮೂರು ಮೂರ್ತಿಗಳಿಗೆ ವಂದಿಸಿ ಜಗದಾದಿಮಾಯೆಯನ್ನು ಭಕ್ತಿಯಿಂದ ಸ್ಮರಿಸುವುದರ ಮೂಲಕವಾಗಿ ಇಂದಿನ ಈ ಸಭೆಯನ್ನು ಮುಕ್ತಾಯಗೊಳಿಸೋಣ. ಜಯ ಜಯ. ಮತ್ತೆ ಶೋಡಿತಪುರವ ಪಾಲಿದುದಿದ್ದ ವಿಭವದಲ್ಲಿ
ದಾರಿಕ ಕೊಲ್ಲಿರಾನಯ್ಯ ಇರುವಂತಹ ಶೋಣಿತಾ ಪಟ್ಟಣಿಗೆ ಅರಿದುಕೊಂಡಿದ್ದೇನೆ. ದಾರಿಕ ಸ್ವರೂಪ ಹಾಗೆಂದುಕೊಳ್ಳಬಹುದು. ಓಲಗದ ವಿಚಾರ ಅನೇಕ ವಿಧ ಆಲಿಸಬೇಕು. ಸೃಷ್ಟಿಯಲ್ಲಿ ದೇಶಾರೋ ಮೂರು ಸುಚಿ ಗದಿ ಮಾರು ಸುರರು ಬರಿದೆ ಹುಟ್ಟಿ ಫಲವೇನೋ ಹುಟ್ಟಿ ಫಲವೇ ನಗುದು ಬಿಟ್ಟರೆ ಕಸರತ್ತು ಕುಟ್ಟಿ ಕೊಂದರು ಅರಿಯು ಹಿಂದೆ ಶಂಕರ ಪರಿಪಾಲಿಸು ತಂದೆ ಪರಿಪಾಲಿಸು. ಆದಿದೈತ್ಯರಾದಂಥ ಹಿರಣ್ಯಾಕ್ಷರಣ ಕಶ್ಯಪರೇ ಕಟ್ಟ ಬೆಳೆಸಿದಂಥ ಶೋಣಿತಾಯ ವರ್ತಮಾನದ ವಿಮುವಾಗಿ ದಾರಿಗಾಸುರನಾದಂಥ ನಾನು ಮೆರೆದಾಡುತ್ತಾ ಇದ್ದೇನೆ. ನನ್ನ ಪರಾಕ್ರಮದ ಪರಾಕಾಷ್ಠೆಯನ್ನು ಮುಟ್ಟಿದ ಕಾರಣದಲ್ಲೇ ಈ ಸ್ಥಾನಮಾನಗಳು ನನಗೆ ಒದಗಿ ಬಂದಿತ್ತು ಅಂತ ನಾನು ಭಾವಿಸಿಕೊಂಡ್ರೆ ಕೆಲವರೆಲ್ಲ ಹಿಂದಿಂದ ಹೇಳಿಕೊಳ್ತಾ ಇದ್ದಾರಂತೆ. ದಾರಿಯಲ್ಲಿ ದಾರಿ ಹೋಕರಿಗೆ ಸಿಕ್ಕಿದಂತಹ ದಾರಿಗ ನಮ್ಮಡೆಯನಾಗಿದ್ದಾನೆ ಅಂತವರ ಬಾಯನ್ನು ಮುಚ್ಚಿದ್ದಾನೆ. ಈಗ ಎಲ್ಲರೂ ನನ್ನ ಬೆಂಬಲಕ್ಕಿದ್ದಾರೆ. ನನ್ನ ಪರಾಕ್ರಮ ಎನ್ನುವುದು ಇಲ್ಲಿಗೆ ಸೀಮಿತವಾಗಬಾರದು. ಈ 7 ಲೋಕಗಳಲ್ಲಿ ನಾನೇನು ಎನ್ನುವುದನ್ನು ತೋರ್ಪಡಿಸಬೇಕು ಎನ್ನುವ ಹಾಗೆ ತೀರ್ಮಾನಿಸಿ ಚದುರಂಗ ಸೇನೆಯನ್ನು ಕೂಡಿಕೊಂಡು ಕೆಳಲೋಕದಲ್ಲಿರುವಂತಹ ನರರನ್ನು ತೊಡಕಿದೆ. ಇನ್ನಿಲ್ಲಿರುವುದಲ್ಲ, ಮೇಲೋಕದಲ್ಲಿರುವಂತಹ ದಾಯಾದಿಗಳಂತಹ ಸುರರಸಕ್ಕನ್ನು ಮರೆದಿಕ್ಕಬೇಕು ಎನ್ನುವ ಹಾಗೆ ತೀರ್ಮಾನಿಸಿಂದೇನು ಹೊರಡಬೇಕು. ಆಚಾರ್ಯರಂಥ ಶುಕ್ರರ ಆಗಮನವಾಯಿತು. ಪಾದವನ್ನು ಮುಟ್ಟಿ ನಮಸ್ಕರಿಸಿ ನನಗೆ ಆಶೀರ್ವಾದವನ್ನು ಕೊಡಬೇಕು ಎನ್ನುವ ಹಾಗೆ ಕೇಳಿದೆ. ಆಶೀರ್ವಾದವನ್ನೇನು ಕೊಟ್ಟರು. ಮರುಕ್ಷಣದಲ್ಲಿ ಒಂದು ಮಾತನ್ನು ಹೇಳಿದರು. ನಿನ್ನನ್ನು ಸಾಕಿದಂತಹ ದಿತಿದೇವಿಯ ಆಶೀರ್ವಾದ ಪಡೆದೆ ಮಗನೇ. ಇಲ್ಲ ಗುರುಗಳೇ, ಆ ತಪ್ಪು ಮಾಡಬೇಡ, ಹೋಗಮ್ಮನ ಆಶೀರ್ವಾದವನ್ನು ಪಡೆದು ಬಾ. ನೇರವಾಗಿ ಅಮ್ಮನ ಅಂತಃಪುರವನ್ನು ಸೇರಿದೆ. ಅಮ್ಮನಲ್ಲಿ ನಮಸ್ಕರಿಸುತ್ತ ಆಶೀರ್ವಾದವನ್ನು ಕೇಳಿಕೊಂಡ ಕಾಲಕ್ಕೆ ಸುಮ್ಮನಾಗಿ ಬಿಟ್ಟಳಲ್ಲ. ಯಾಕಮ್ಮ ಈ ರೀತಿಯಾದಂತಹ ದುಗುಡ ಎನ್ನುವ ಹಾಗೆ ಕೇಳಿದೆ. ನಾನು ಹಡೆದ ಮಕ್ಕಳು, ನಾನು ಸಾಕಿದ ಮಕ್ಕಳು, ದಾನವ ವೀರರೆಲ್ಲರೂ ದಾಯಾದ್ಯ ವಸ್ತ್ರವನ್ನೇ ಮುಂದಿರಿಸಿಕೊಂಡು ಸ್ವರ್ಗಲೋಕವನ್ನು ಏರಿದವರು ಬದುಕು ಉಳಿದಿತ್ತಿಲ್ಲ. ಅದೇ ರೀತಿಯಾಗಿ ಮುಂದುವರಿದೆ ಅಂತಾದರೆ ನಿನಗೂ ಮರಣ ಕಟ್ಟಿಟ್ಟ ಬುತ್ತಿ. ಹಾಗಾದ್ರೆ ನಾನು ಬದುಕುಳಿಬೇಕು ಅಂತಾದ್ರೆ ಏನು ಮಾಡಬೇಕಮ್ಮ ಎನ್ನುವ ಹಾಗೆ ಕೇಳಿದೆ. ಆಗ ಅಮ್ಮ ನುಡಿದಳಲ್ಲ, ಅಮ್ಮ ಹೇಳಿದ ಮಾತು. ಹೋಗು, ಗಂಡಾರಣ್ಯವನ್ನು ಸೇರು, ಬ್ರಹ್ಮನ ಭಜನ ಮೂಲಕವಾಗಿ ಮೆಚ್ಚಿಸು. ನಿನಗೆ ಬೇಕಾದಂತ ವರ ಪಡೆದೆ ಅಂತಾದ್ರೆ ದೇಹಬಲ ವರಬಲ ಸೇರಿದ್ರೆ ನಿನ್ನ ನೀರೇಳೋಕಲ್ಲಿ ಸೋಲಿಸಬಹುದಾದಂತ ಸುಭಟರು ಸಾಧ್ಯವೇ ಇಲ್ಲ. ಅದೇ ಒಂದು ಮಹತ್ವದ ನಿರೀಕ್ಷೆ ನೇರವಾಗಿ ಸಭಾಮಂಟಪವನ್ನು ಸೇರಿದೆ. ನಮ್ಮವರಿಗೆ ಆಜ್ಞೆಯನ್ನು ಮಾಡಿದೆ. ಕಾನನಾಂತರವನ್ನು ಸೇರಿ ವರ ಪಡೆದು ಬರುವ ತನಕವಾಗಿ ನಮ್ಮ ಪುರದಲ್ಲಿ ಎಲ್ಲಿ ನಿಂತು ದೋಷವಾಗದ ಹಾಗೆ ಹೋಗಿ ಕೊಂಬುದು. ಶಿರ ತಗ್ಗಿಸಿದ್ರಲ್ಲ ಅಮಾತ್ಯವರೆಲ್ಲರೂ ನನ್ನ ಮಾತನ್ನು ಒಪ್ಪಿಕೊಂಡ ಆ ಕ್ಷಣದಲ್ಲಿ ಸಕಲ ಸಿದ್ಧತೆಯನ್ನುಗೊಂಡು ಕಾನನವನ್ನು ಸೇರಿಕೊಳ್ಳುತ್ತೇವೆ.
ಸ್ಥಳವೇನು ಹಾಗೆ ಕಂಡುಕೊಂಡು ಎಲ್ಲೆಡೆಯಲ್ಲೂ ಸಂಚರಿಸಿದೆ. ಒಂದೊಮ್ಮೆಗೆ ಪ್ರಶಾಂತವಾದಂತಹ ಸ್ಥಳ ಸಿಗದೆ ಕಾರಣಕ್ಕೆ ಹಿಂದೆ ಹೆಜ್ಜೆ ಪಕ್ಕನ ನೆನಪಾಯಿತು. ಪ್ರಯತ್ನ ಬಿಡಬಾರದು ಮಗನೇ. ಕಠಿಣೋಪಮವಾದಂತಹ ತಪವನ್ನು ಆಚರಿಸಿದ ಕಾಲಕ್ಕೆ ಬ್ರಹ್ಮ ಒಲಿಯುತ್ತಾನೆ. ಅಮ್ಮ ಹೇಳಿದ ಮಾತನ್ನು ನಾನು ಪಂಜೆಯಾಗಿಸಿದೆ ಅಂತ ಆದ್ರೆ ಮಗನಾಗಿ ಹುಟ್ಟಿ ಏನು ಪ್ರಯೋಜನ ಇಲ್ಲ. ನಾನು ಆರಿಸಬೇಕಾದಂತಹ ಪ್ರದೇಶವನ್ನು ಕಂಡುಕೊಳ್ಬೇಕು ಅಂತಾದ್ರೆ ಸ್ವಲ್ಪ ಸಂಚರಿಸಬೇಕು. ಅದು ಆ ಕಡೆ ಹೆಮ್ಮರಗಳೆಲ್ಲ ಒಂದೇ ಕಡೆ ಬೆಳೆದು ನಿಂತಿದೆ. ಜುಳು ಜುಳು ನಿಧಾನ ನದಿಯೊಂದು ಹರಿಯುತ್ತಾ ಇದೆ. ಹಕ್ಕಿಗಳ ಅಂಚರ ಕೇಳುತ್ತಾ ಇದೆ. ಇದೇ ಪ್ರಶಾಂತವಾದಂತಹ ಸ್ಥಳ ಏನು ಹಾಗೆ ಆರಿಸಿಕೊಂಡದ್ದಾಯಿತು. ಜಾಗ ಸಿಕ್ಕಿದ್ರೆ ಸಾಕಾಗುತ್ತದ? ಎಷ್ಟು ಕಾಲದಿಂದ ಸಂಚರಿಸ್ತಾ ಇದ್ದೇನೆ. ದೇಹ ಮಲಿನಗೊಂಡಿದೆ. ಈ ಮಲಿನವಾದಂತಹ ದೇಹವನ್ನು ಹೊತ್ತು ಏಕಾಗ್ರ ಚಿತ್ತದಿಂದ ತಪಗೈಯುವುದಕ್ಕೆ ಸಾಧ್ಯ ಉಂಟೆ? ದೇಹ ಶುದ್ಧವಾಗಬೇಕು. ಕಾಣುತ್ತಿರುವಂತಹ ಸಲೀಲಕ್ಕೆ ಹಾರಿದ್ದಾನೆ. ಅಪ್ಪಪ್ಪಪ್ಪಪ್ಪಪ್ಪ, ದೇಹ ತಂಪಾಯಿತು. ದೇಹ ತಂಪಾದ್ರೆ ಸಾಕಾಗುವುದಿಲ್ಲ. ಅಂತಂಗಿನಲ್ಲಿ ಕಲ್ಮಶಗಳು ತುಂಬಿ ಹೋಗಿದೆ. ಅದನ್ನು ದೂರ ಮಾಡಬೇಕು. ಅದಕ್ಕಾಗಿ ಭಜನೆ ಮಾಡಬೇಕು. ಆರಿಸಿದಂತಹ ಪ್ರದೇಶದಲ್ಲಿ ನನ್ನ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸುತ್ತಾ ಆ ಬ್ರಹ್ಮದೇವನ್ನು ಒಲಿಸಿಕೊಳ್ಳುವುದಕ್ಕಾಗಿ ತಪಗೈಯುವುದಕ್ಕೆ ನನ್ನ ಕಣ್ಣುಗಳನ್ನು ದೃಷ್ಟಿಯನ್ನು ನಾಸಿಕಾಗ್ರದಲ್ಲಿ ಇರಿಸಿ ತಪವನ್ನು ಆಚರಿಸ್ತಾನೆ. ಶಾರದ ರಮಣ ಸೇರಿದೆ ಚರಣ ಹೊರದರು ಜನ ಬೀರುತ್ತ ಕರುಣ ಶಾರದ ರಮಣ ಸೇರಿದೆ ಚರಣ ಬೀರೋ ದರು ಜನ ಬ್ರಹ್ಮದೇವಾಯ ಓಂ ಬ್ರಹ್ಮದೇವಾಯ ಓಂ ಬ್ರಹ್ಮದೇವಾಯ. ಜಲದ ಆಶ್ಚರ್ಯವೇ ಪರಮಾಶ್ಚರ್ಯವಾಗುತ್ತಾ ಇದೆ. ಅದೆಷ್ಟೋ ಕಾಲದ ಗೊಂಡಾರಣ್ಯವು ಸೇರಿ ಏಕಾಗ್ರ ಚಿತ್ತದಿಂದ ತಪವನ್ನು ಆಚರಿಸಿದ್ದರೂ ಕೂಡ ಬ್ರಹ್ಮದೇವ ಒಲಿಯುವುದಿಲ್ಲ. ಈಗ ಒಲಿಯುತ್ತಾನೆ ಎನ್ನುವಂತಹ ನನ್ನ ನಿರೀಕ್ಷೆಯನ್ನು ಹುಸಿಯೊಳಗೆ ಸಾಗುತ್ತಾ ಇದೆ ಅಂತ ಆದ್ರೆ ಏನು ಮಾಡೋಣ? ನನ್ನ ತಪೋಜ್ವಾಲ ಎಷ್ಟು ತೀಕ್ಷ್ಣವಾಗಿದೆ ಎನ್ನುವುದನ್ನು ಕಂಡುಕೊಳ್ಳಬೇಕು ಅಂತಾದ್ರೆ ಸುತ್ತರವಾದಂತಹ ಪರಿಸರವನ್ನು ವೀಕ್ಷಿಸಿದರೆ ಸಾಕು. ಹಚ್ಚ ಹಸಿರನ್ನು ಕಂಗೊಳಿಸಬಹುದಂತಹ ಕಾನೂನು ಸುಟ್ಟು ಕರಕಲಾಗಿ ಹೋಗಿದೆ. ಜುಳು ಜುಳು ನಿನಾದದಿಂದ ಹರಿಬಹುದಂತಹ ನದಿ ತೊರೆಗಳೆಲ್ಲವೂ ಬತ್ತಿ ಬರಡಾಗಿ ಹೋಗಿದೆ. ಭೂಮಿಯೇ ಬಿರಿದು ಹೋಗಿದೆ. ಪ್ರಾಣಿ ಪಕ್ಷಿಗಳೆಲ್ಲವೂ ಸತ್ತು ಬಿದ್ದಿವೆ. ಇಂತಹ ಬಿಸಿ ಸತ್ಯಲೋಕವನ್ನು ಮುಟ್ಟುವುದಿಲ್ಲ. ಬ್ರಹ್ಮ ಇಳಿಯುವುದಿಲ್ಲ. ಬ್ರಹ್ಮನ್ನು ಒಲಿಸಿಕೊಳ್ಳಲಾಗದೆ ನಾನು ಮತ್ತೆ ಪುರವನ್ನು ಸೇರಿದೆ ಅಂತಾದ್ರೆ ಅಮ್ಮ ಎಡಗಾಲಿಂದ ತುಳಿದು ಹೊರಗಾಗುತ್ತಾಳೆ. ಏನು ಮಾಡೋಣ? ಭಾಷೆ ಬಜ್ಜೆ ಆಗಬಾರದು. ನನ್ನ ಸಾಧನೆ ಎನ್ನುವುದು ಲೋಕಮುಖಕ್ಕೆ ತೋರಿಸಿಕೊಳ್ಬೇಕು ಅಂತಾದ್ರೆ ಇದೇ ಇರುವುದು ವೇದಿಕೆ. ಬ್ರಹ್ಮ ಒಲಿಯದಿದ್ದರೆ ಏನಾಯಿತಂತೆ? ಬ್ರಹ್ಮನ್ನು ಒಲಿಸಲಾಗದಿದ್ದಂತ ಈ ದೇಹ ಇದ್ದೇನು ಪ್ರಯೋಜನ? ಅದಕ್ಕಾಗಿ ಕೈಯ ಕಟಾರಿಯಿಂದ ಶಿರವನ್ನು ಭೀತಿ ಪಡುತ್ತಿದೆ ಲೋಕವೆಲ್ಲ ಯಾತುದಾನನೆ ತಮಗೆ ಪ್ರೀತನಾಗಿ ವರವ ಈತ ತಕ್ಷಣ ಕೇಳು ಕೊಡುವೆ ಏತಗೀತಮವು ಬ್ರಹ್ಮದೇವನೇ, ವಿಧಾತನೇ, ಸೃಷ್ಟಿಕರ್ತನೆ, ಶಾರದಾರಮಣನೆ, ಕರುಣಾಸಾಗರನೆ, ಭಕ್ತ ಜನ ವಂದ್ಯನೆ, ಇದೋ ನಿನ್ನ ಪವಿತ್ರ ಪಾದಾರವನ್ನು ಎಳೆಪಡಮಟ್ಟಿದ್ದೇನೆ. ಸುದೀರ್ಘವಂತಹ ಕಾಲದಿಂದ ತಪವನ್ನಾಚರಿಸ್ತಾ ಇದ್ದರೂ ಕೂಡ ನೀನು ಒಲಿಯುವುದಿಲ್ಲ ಎನ್ನುವುದನ್ನು ತಿಳಿದಾಕ್ಷಣ ಕೈಯ ಕಟೇರದಿಂದ ಶಿರವನ್ನು ಛೇದಿಸುವುದಕ್ಕಾಗಿ ಹೊರಟಾಗ ಇಳಿದು ಬಂದೆಯಾ? ಒಲಿದು ಬಂದೆಯಾ? ದೇವರೇ ನೀನೇ ಪಡೆಯಬೇಕು. ಮಗನೇ ದಾರಿಗ, ನಿನ್ನ ಭಕ್ತಿಯ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನೇ ಪ್ರತ್ಯಕ್ಷನಾದವನಿದ್ದಾನೆ. ಏನು ಬರಬೇಕು ಕೇಳಿಕೋ, ನಾನು ಕರುಣಿಸುತ್ತೇನೆ ಎಂದು ವಿಧಿ ನೋಡಿಯೇ ಕೇಳು
ಎಂದು ವಿಧಿ ನುಡಿಯೇ ಕೇಳ್ತು ದಾರಿಗಳು ವಂದಿಸುತ್ತ ನಮಿತಿಯೇ ಬೀಳ್ದಾರೆ ದಾರಿಗಳು ವಂದಿಸುತ್ತ ನಮಿತಿ ಬೀಳ್ದಾರೆ ತಂದೆ ಬೇಗ ಮರತು ತಂದೆ ಬೇಗ ಮರತು ಎನಲ ಜನು ಇಂದಿಲ್ಲ ಅಧಿಕಾರವು ಎನಲ ಜನು ಇಂದಿಲ್ಲ ಅಧಿಕಾರವು ತಂದೆ ತಂದೆಯೇ, ಏನು ಮಗನೇ? ನೀನು ಒಲಿದು ಬಂದ ಆ ಕ್ಷಣದಲ್ಲಿ ನನ್ನನ್ನೇ ನಾನು ಮರೆತೆ, ಆನಂದ ತುಂದಿಲನಾದೆ. ಈ ಮಣ್ಣಿನ ಮೇಲೆ ಹೊರಳಾಡಿದೆ, ಹೌದು ಮಗನೇ. ಉರುಳಾಡಿದೆ, ನಿನ್ನ ಪದದ ಮೇಲೆ ಕೈಯಿರಿಸಿ ನಮಸ್ಕರಿಸಿದೆ. ಸರಿ. ತಂದೆಯ ಏನು? ಅಮಿತ ಸಂತಸವಾಯಿತು. ಹಾ. ನೀನು ಆಡಿದ ಒಂದು ಮಾತು ಕೇಳಿದ ಆ ಕ್ಷಣ ನಾನು ಎಲ್ಲಿದ್ದೇನೆ ಎನ್ನುವುದೇ ನನಗೆ ಅರಿವಿಗೆ ಬರದ ರೀತಿಯದ್ದಾಯಿತು. ತಂದೆ, ಏನು? ವರ ಕೊಡುವೆ. ಹೌದು. ವರ ಕೊಡುತ್ತಿ. ಕೊಡುವುದಾದ್ರೆ ನಾನು ನಿನ್ನಲ್ಲಿ ಒಂದೇ ಮಾತು ಕೇಳುತ್ತೇನೆ. ಏನು ಮಗ? ಲೋಕಮುಖದಲ್ಲಿ ಪ್ರತಿಯೊಂದು ಜೀವರಾಶಿ ಹುಟ್ಟುತ್ತದೆ, ಬೆಳೆಯುತ್ತದೆ. ಬೆಳೆದ ಜೀವರಾಶಿಗಳು ಕೊನೆಗೊಂದು ದಿನ ಮರಣಿಸ್ತವೆ. ನಿಜ. ನನ್ನ ಬದುಕು ಹಾಗಾಗಬಾರದು. ಹುಟ್ಟಿದ್ದೇನೆ, ಈಗ ಸ್ವಲ್ಪ ಬೆಳೆದಿದ್ದೇನೆ, ಸರಿ. ಬೆಳೆಯುತ್ತಲೇ ಇರಬೇಕು. ಅದಕ್ಕಾಗಿ ನನಗೆ ನೀನು ಕೊಡಬೇಕಾದ್ದು ಅಮರತ್ವ, ಅದನ್ನೊಂದು ಕರುಣಿಸು. ಏನು ಮಗನೇ? ಅಮರತ್ವವನ್ನು ಕೇಳುತ್ತಾ ಇದ್ದೀಯ? ಅಮರತ್ವವನ್ನು ಕೊಡುವ ಅಧಿಕಾರ ಎನಗಿಲ್ಲ ಕಂದ ಅಮರತ್ವವನ್ನು ಕೊಡುವ ಅಧಿಕಾರವೆನಗಿಲ್ಲ ಬದಲೇನು ಬೇಕೆಂಬುದಾಗಿ ಕೇಳು ಬದಲೇನು ಬೇಕೆಂಬುದಾಗಿ ಅದರವ ನರೆತುನ ವರವನಿಯುವೆ ಕಂದ ಅದರವ ನರೆತುನ ವರವನಿಯುವೆ ಕಂದ ಬದಲಿರುವೆ ಏಕೆಂದು ಕೇಳು ಕೇಳು ಮಗನೇ ದಾರಿಗ, ತಂದೆಯೇ, ವರವನ್ನು ಬೇಡಿಕೋ ಎಂದಾಕ್ಷಣ ಹ. ಅಮರತ್ವವನ್ನು ಕೇಳುತ್ತಾ ಅದು ಒಂದು ಇದ್ದೀಯ. ಕೊಟ್ರೆ ಸಾಕು ನನಗೆ. ಅಮರತ್ವವನ್ನು ಕೊಡುವಂತಹ ಅಧಿಕಾರ ನನಗಿಲ್ಲ. ಯಾಕೆ? ಮೂರು ಮೂರ್ತಿಗಳಾದಂತಹ ನಮಗೂ ಹ. ಕಲ್ಪಾಂತ್ಯದಲ್ಲಿ ಲಯ ಎಂಬುದಿದೆ. ಹಾಗಾಗಿ ಬದಲಾಗಿ ಬೇರೆ ವರವನ್ನು ಯಾಚಿಸು. ಹ. ಅದನ್ನು ನಾನು ಯೋಚನೆ ಮಾಡಿ ನಿನಗೆ ಕರುಣಿಸುತ್ತೇನೆ ಮಗನೇ. ತಂದೆಯೇ, ಏನು? ಅಮರತ್ವವನ್ನೇ ಪಡೆಯಬೇಕು ಎನ್ನುವಂತ ಆಶೆಯಿಂದ ಕಾರಣಾಂತರವನ್ನು ಸೇರಿದೆ, ಆ. ದೀರ್ಘವಾದಂತಹ ತಪವನ್ನು ಆಚರಿಸಿದೆ. ನಿನಗೂ ಯುಗಾಂತದಲ್ಲಿ ಅಂತ್ಯ ಎನ್ನುವುದಿದೆ. ನಿಜ. ಯಾವುದು ಯಾರಲ್ಲಿ ಇಲ್ಲವೋ ಅದನ್ನು ಬೇಡಬಾರದು. ಆ. ನೀನೇ ನಿರ್ದೇಶಿಸಿದ ಮೇಲೆ ದೇವರ ಮಾತನ್ನು ನಾವು ಮೀರುವುದಕ್ಕುಂಟೆ? ಇಲ್ಲ. ದೇವರೇ, ಏನು? ನೀನು ನನಗೊಂದು ಅವಕಾಶ ಕೊಟ್ಟಿದ್ದಿ, ಆ. ಅದಕ್ಕೆ ಸರಿಮಿಗಿಲಾದಂತಹ ಬೇರೆ ವರವನ್ನು ಕೇಳಿದೆ ಅಂತ ಆದ್ರೆ ಅನುಗ್ರಹಿಸ್ತೇನೆ. ಖಂಡಿತ. ಹಾಗಾದ್ರೆ ಯೋಚನೆ ಮಾಡುತ್ತೇನೆ. ದೇವರೇ, ಏನು? ಎಲ್ಲೆಡೆ ವೀಕ್ಷಿಸಿದೆ ಅಂತ ಆದ್ರೆ ಎಲ್ಲರೂ ಯೋಡಿಮುಖವಾಗಿ ಸಂಜನಿಸ್ತಾರೆ. ಹೌದು. ಅಂತ ರೀತಿಯಲ್ಲಿ ಸಂಜನಿಸಿದಂತಹ ಯಾವುದೇ ಜೀವಿಯ ಪ್ರಾಣಿಯಿಂದ ನನಗೆ ಮರಣ ಬರದಂತಹ ವರ ಕೊಡು. ತಥಾಸ್ತು ಮಗನೇ. ತಂದೆಯೇ, ಏನು? ನಾವು ಅಲ್ಪಮತಿಗಳು, ಹ. ಯೋಚನೆ ಮಾಡ್ಲಿಕ್ಕಿಲ್ಲ, ಒಮ್ಮೆಲೆ ಅಡಿಬಿಡುತ್ತೇವೆ. ಹೇಳಿದ ಮೇಲೆ ನಿನ್ನ ಮುಖವನ್ನೊಮ್ಮೆ ವೀಕ್ಷಿಸಿದೆ, ಏನಾಯ್ತು? ಅಲ್ಲೊಂದು ಮಂದಹಾಸ, ಕಿರುನಗೆ. ಅರ್ಥ ಆಯ್ತು ನನಗೆ. ಏನು ಮಗ? ನಾನು ಕೇಳಿದ ವರದಲ್ಲಿ ತಪ್ಪಿ ಬಿದ್ದಿದ್ದೇನೆ.
ನಾನು ಕೇಳಿದ ವರದಲ್ಲೇ ನನಗೆ ಮರಣಾಡಕವಾಗಿದೆ. ಆಹಾ. ದೇವರೇ, ಏನು? ಇನ್ನೊಂದು ವರ ಕೇಳ್ತೇನೆ ಅಲ್ಲ, ಮತ್ತೆ ಹೇಗೆ? ಕೇಳಿದ ವರವನ್ನು ಸ್ವಲ್ಪ ಪರಿಷ್ಕರಿಸ್ತೇನೆ. ಆಹಾ. ಎಲ್ಲವೂ ಯೋನಿಮುಖವಾಗಿ ಸಂಜನಿಸ್ತಾರೆ ಅಂತ ಭಾವಿಸಿದ್ರೆ ಮೂರು ಮೂರ್ತಿಗಳಾದಂತಹ ನೀವು ಅಯೋನಿಜರಿದ್ದೀರಿ. ಹೌದು. ನಿನ್ನ ಬಗ್ಗೆ ನಮಗೆ ಹೆದರಿಕೆ ಇಲ್ಲ. ಮತ್ತೇನು? ವರ ಕೊಡುವವ ನೀನು, ಹಾ. ಕಲಹ ಮಾಡುವವನಲ್ಲ. ಶಂಕರ ಕುಲದೇವನಿದ್ದಾನೆ, ಹಾ. ಆದ್ರೆ ಕಪಟಿಯಾದತ್ತ ಹರಿ, ಅವನ ಬಗ್ಗೆ ನಮಗೆಲ್ಲ ಹೆದರಿಕೆ ಉಂಟು ಅಂತಲ್ಲ, ಮತ್ತೇನು? ವೈರಿಗಳ ಬಗ್ಗೆ ಸ್ವಲ್ಪ ಜಾಗೃತ ವಹಿಸಿಕೊಳ್ಳಬೇಕಾಗುತ್ತದೆ. ಆದ್ರಿಂದ ಹೇಳ್ತೇನೆ, ಏನು? ಅಯೋನಿಜರಾದ ಮೂರು ಮೂರ್ತಿಗಳಾದ ನಿಮ್ಮಿಂದ ಯಾವುದೇ ಕಂಟಕ ಬರದ ವರ ಕೊಡು. ತಥಾಸ್ತು ಮಗನೇ. ಧನ್ಯನಾಗಿದ್ದೇನೆ. ಆದರೆ ಒಂದು, ಏನು? ಇದು ನಿನ್ನ ಪಾಲಿಗೆ ಎಚ್ಚರಿಕೆಯ ಮಾತು ಹೌದು, ಹ. ಇನ್ನೊಂದು ವರವೂ ಹೌದು. ಮುಂದೊಂದು ದಿನ ನಿನ್ನ ಕೈಗೆ ವಿಶೇಷವಾದಂತ ಆಯುಧ ಬಂದು ಸೇರುವುದಕ್ಕೆ ಸರಿ. ಆ ಆಯುಧ ಯಾವತ್ತು ನಿನ್ನ ಕೈ ತಪ್ಪಿ ಹೋಗುತ್ತದೋ ಹ. ಆವತ್ತು ನಿನಗೆ ಮರಣ. ಹೋಗು. ಜಾಗೃತ ವಹಿಸಿಕೊಳ್ತೇನೆ. ಪ್ರವೇಶ ಮಾಡಿದೆ. ನಮ್ಮನ್ನ ವಿಚಾರ ತಿಳಿಸಿದಾಗ ಸಂತಸಗೊಂಡವಳಿದ್ದಾಳೆ. ಮಂಗಳಾರತಿಯನ್ನು ಎತ್ತಿದ್ದಾಳೆ. ಸೇಸೆಯನ್ನಿಕ್ಕಿ ಆಶೀರ್ವಾದವನ್ನಿತ್ತದ್ದೇ ತಡ. ಮನವ ಇಲ್ಲಿ ನಿಲ್ಲುವುದಕ್ಕೆ ತಡವರಿಸ್ತಾ ಉಂಟು. ನೇರ ಮೇಲೆ ಹೋಗಬೇಕು. ನನ್ನವರ ದಾಯಾದಿಗಳ ಸೊಕ್ಕನ್ನ ಬರೀಬೇಕು. ಸಿದ್ಧತೆಗಾಗಿ ಬರಲಿ ನಮ್ಮವರು. ಒಮ್ಮಿಂದೊಮ್ಮೆಲೆ ಕರೆ ಕರೆಸಿದ ಕಾರಣವೇನು ತಿಳಿಸು. ನಮ್ಮವರೇ ಕೊಂಡಾರಣ್ಯವನ್ನು ಸೇರಿದೆ. ಅದನ್ನು ತಪದ ಮೂಲಕವಾಗಿ ಮೆಚ್ಚಿಸಿಕೊಂಡೆ. ಬೇಕಾದಂತ ವರ ಪಡೆದೆ. ದಾಯಾದಿಗಳಂತ ಸುರರ ಸೊಕ್ಕನ್ನು ಮುರಿಯಬೇಕು ಎನ್ನುವಾಗಿ ತೀರ್ಮಾನಿಸಿದೆ. ಅದಕ್ಕಾಗಿ ಸ್ವರ್ಗಕ್ಕೆ ಸಾಗುವ ಬಗ್ಗೆ ನಿಮ್ಮನ್ನು ಅಭಿಪ್ರಾಯ ಕೇಳೋದಕ್ಕೆ ಕರೆದಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ? ಬಿಡು 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 ಬಿಡು. ಬಿಡು ಅನ್ನುವ ನವನು ನೀ ಕೊಡುವ ಚೆನ್ನಾಗಿ ಬಿಡು ಚಿಂತೆಯನ್ನು. ಸ್ವರ್ಗಲೋಕಕ್ಕೆ ಹೋಗಬೇಕೆಂಬುದಾಗಿ ನಮಗೂ ಇದ್ದಂತ ಆಸೆ ಅದು ನಿನ್ನಿಂದ ಈಡೇರಿಸ ಉಂಟು. ತಡ ಮಾಡುವುದು ಸರಿಯಲ್ಲ. ಆದಷ್ಟು ಬೇಗ ಸೇನೆಯನ್ನು ಸಿದ್ಧವಾಗಿ ಲೇಸ ಮಾಡಿದ್ದೀನಿ
ಇನ್ನಿಲ್ಲಿರುವುದಲ್ಲ, ತಮ್ಮ ಸೇನೆ ಸಿದ್ಧವಾಗಲಿ. ಚದುರಂಗ ಸೇನೆ ಸಿದ್ಧವಾಗಿ ಬೇರೆ ಕಹಳೆಯನ್ನು ಮೊಳಗಿಸುತ್ತಾ ಏನು ಕೇಳಿ ಜಾನರ ನುಡಿಯೋ ಕೇಳಿ ಜಾನರ ನುಡಿಯದು ಅಚ್ಚರಿ ಕೋಳುವ ಮೆನುಗಳನ್ನು ದಾಳಿ ಖಾತಿಯ ನಮ್ಮವರೇ, ಕೇಳಿದಿರ ವಿಚಾರವನ್ನು. ದೇವಲೋಕಕ್ಕೆ ದಾನವರ ದಾಳಿಯಾಗಿದೆಯಂತೆ. ತಡ ಮಾಡುವುದಲ್ಲ, ಆಯುಧವನ್ನು ಹಿಡಿದುಕೊಳ್ಳಿ, ವಾಹನವನ್ನು ಏರಿಕೊಂಡು ಆದಷ್ಟು ಬೇಗ ಯುದ್ಧರಂಗದತ್ತ ನಡೆಯೋಣ. ಪಡದ ನೇನು ಗರಿ ಪಡ ಪಡ ಪಡದ ನವುಗಳ ಒಲದವ ನೇನು ತಗಡು ಒಲಿ ಒಲ ತೆರದಿ ಅಡದಿರಿ ನಾಗವ ದುಡಿಗಿರುವ ದುಡಿದು ಬೀಜವತಿ ಸ್ವರ್ಗಲೋಕದ ಸಂಪತ್ತಿಗೆ ಆಸೆ ಪಟ್ಟು ಭೂಲೋಕದಿಂದ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದೆಯಾ? ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಸುರಲೋಕವನ್ನು ಬಿಟ್ಟು ಹೋದರೆ ಲೇಸು, ಇಲ್ಲದಿದ್ದರೆ ಕೈಯಲ್ಲಿದೆ ಬಾಣ, ತೋಳಲ್ಲಿದೆ ತ್ರಾಣ, ತೆಗೀತನೆ ನಿನ್ನ ಪ್ರಾಣ. ಬಿಡುಗಣ್ಣನ ತಲೆ ಬಡಿದು ಸತೆ ಬಡಿದು
ಏರಿ ದುರಗೆ ಇದಿಗಾದವನು ಕರವಲ್ಲದ ಕರುಣದಿ ರಕ್ಷಿಪೇರು ಆನೆಯ ಮೇಲೆ ಕುಳಿತು ವಜ್ರಾಯುಧವನ್ನು ಹಿಡಿದು ನಮ್ಮವರನ್ನೆಲ್ಲ ಧರೆಗೆ ಹೊರಗಿಸ್ತಾ ಬಂದಿದ್ದಿ. ಹೌದು, ಸಂತಸವಾಯಿತಯ್ಯ. ಹೌದೇ? ನಮ್ಮವರು ಹೇಳಿದ್ದನ್ನು ಮಾತ್ರ ಕೇಳಿದ್ದೇವೆ ಬಿಟ್ಟರೆ ನಿನ್ನನ್ನು ನಾವು ನೋಡಿದ್ದಿಲ್ಲ. ಓಹೋ, ನಿನ್ನ ಹೊಸ ರೀತಿಯಾದಂತಹ ಟಿವಿ, ಆ ಗಾಂಭೀರ್ಯ, ಆ ಗಾಂಭೀರ್ಯ ವದನ, ಆ ನಡೆ, ಏನು ನೋಡಿದ್ರೆ ಮತ್ತೆ ನೋಡಬೇಕು ಎನ್ನುವ ರೀತಿಯಲ್ಲುಂಟು. ಓಹೋ, ಪರಾಕ್ರಮದ ಪರಾಕಾಷ್ಠೆಯನ್ನು ಮುಟ್ಟಿದಂತಹ ಒಬ್ಬ ಯೋಧ ಸಮರಾಂಗಣದಲ್ಲಿ ಯಾವ ರೀತಿಯಾಗಿ ಹೋರಾಡಬಹುದು ಅದೆಲ್ಲವನ್ನು ಕಣ್ಣಾರೆ ಕಂಡಂತಾಯಿತು. ಆದ್ರೂ ಹೇಳ್ತಾರಲ್ಲ, ಸುರೇಂದ್ರ ಪೆಟ್ಟು ಮಾಡುತ್ತಾನೆ ಮತ್ತೆ ಓಡುತ್ತಾನೆ. ಯಾಕೆ ಓಡುತ್ತಾನೆ ಎನ್ನುವುದೇ ನನಗೆ ತಿಳಿಯದಾಯಿತು. ಓಹೋ, ಈಗ ನನಗೆ ಯೋಚನೆ ಬಂದದ್ದು, ಹೇಗೆ ನಿನ್ನಂತವ್ರು ಓಡಬಾರದು, ನೀವು ಸಾಧಿಸುವುದಕ್ಕೆ ಅಸಾಧ್ಯವಾಯಿತು ಅಂತ ಚಿಂತಿಸಬಾರದು. ನಾವೆಲ್ಲ ಒಂದಾಗಿ ಸ್ವರ್ಗ ವಿಸ್ತರವನ್ನು ಏರಿ ಕುಳಿತೇವೆ ಅಂತಾದ್ರೆ ನಮಗೆ ಎದುರಾಗುವವರು ಯಾರಿದ್ದಾರೆ ಹೇಳು? ನಮ್ಮಲ್ಲಿ ಒಂದು ಸಂಬಂಧವನ್ನು ಬೆಸೆದುಕೊಳ್ಳೋಣ. ನಮ್ಮಲ್ಲಿರುವಂತ ಒಂದು ಒಡಂಬಡಿಕೆ, ಒಂದು ಸಂಧಾನ. ಇಂತಿಷ್ಟು ಕಾಲದವರೆಗೆ ನನಗೆ ಮತ್ತೆ ನಿನಗೆ ಸ್ವರ್ಗದ ವಿಸ್ತರವು ಪಾಲಾಗಲಿ. ನಾವು ಆಳ್ವಿಕೆಯನ್ನು ಮಾಡುವಂತಹ ಕಾಲದಲ್ಲಿ ನಮ್ಮ ಆಳ್ವಿಕೆಯಲ್ಲಿ ಯಾವ ರೀತಿಯಾಗಿ ಒಳಿತನ್ನು ಮಾಡುವುದಕ್ಕೆ ಸಾಧ್ಯ ಇದೆಯೋ ಅದನ್ನು ನಾವು ಲೋಕಕ್ಕೆ ತೋರಿಸಿಕೊಡುವ ಈ ಬಗ್ಗೆ ಯೋಚನೆಯನ್ನು ಮಾಡಿದ ನಾನು ನೋಡು ನಮ್ಮವರಿಗೆಲ್ಲ ಆಜ್ಞೆ ಮಾಡಿದ್ದೆ. ಹೇಗೆ? ಯುದ್ಧ ಬೇಡ, ನಿಲ್ಲಿ, ಸುರರನ್ನು ಸುಮ್ಮನೆ ಓಡಿಸಬೇಡಿ. ಅವರು ಇರ್ಲಿ, ಇಲ್ಲೇ ಇದ್ದವರು, ಇಲ್ಲಿ ಇದ್ದವರು ನಾವು ಓಡಿಸುವುದಲ್ಲ. ನಾವು ಬಂದಿದ್ದೇವೆ ಎನ್ನುವ ಕಾರಣಕ್ಕಾಗಿ ಇಲ್ಲಿದ್ದವರನ್ನು ಓಡಿಸಿದ್ರೆ ನಮ್ಮಲ್ಲಿದ್ದವರು ಕಡಿಮೆ ಆಗ್ತಾರೆ. ನಮ್ಮಲ್ಲಿರುವಂತಹ ಸಂಖ್ಯೆ ನಿಮ್ಮಲ್ಲಿರುವಂತಹ ಸಂಖ್ಯೆ ಒಂದಾದ ಲೋಕದಲ್ಲೇ ಅದು ಒಂದು ದೊಡ್ಡ ಶಕ್ತಿ ಆಗುತ್ತದೆ. ಆದ್ರಿಂದ ನಿನ್ನಲ್ಲಿ ಹೇಳುವುದು, ಹೇಗೆ? ಓಡುವುದು ಬೇಡ, ಪೆಟ್ಟು ಮಾಡುವುದಿಲ್ಲ, ನಿನಗೆ ಹೊಡೆಯುವುದಿಲ್ಲ, ಸಮಾಧ ಅಂತ ಹೇಳ್ತಾರೆ. ನೀನು ಕುಳಿತ ಶಿವವಿಷ್ಣನವನ್ನು ನನಗೆ ಬಿಟ್ಟು ಕೊಡು, ಕೊಟ್ಟರೆ ನಿನಗೆ ಒಳಿತು, ಇಲ್ಲವಾದರೆ ಬೆಳ್ಳಿಗೆ ಬಡಿತೇನೆ. ಎಲವ ನಾರಿಗದೆ ಕೇಳು ಕೇಳು ಗೈದು ನಾನಗಳು ಹಾವು ಬುಸುಗುಡುವುದಿಲ್ಲ, ಮನೆಗೊಳಗಡೆ ಕರೆಕಂದು ಅದಕ್ಕೆ ಹಾರನ್ನೆರೆದೆವು ಅಂತಾದರೆ ಅದು ಕಚ್ಚದೆ ಉಳಿಯುವುದಕ್ಕೆ ಸಾಧ್ಯ ಉಂಟೇನು? ನಿನ್ನಂತಹ ರಾಕ್ಷಸರಿಗೆ ದೇವಲೋಕದಲ್ಲಿ ಉಳಿಯುವುದಕ್ಕೆ ನಾವು ಅವಕಾಶ ಮಾಡಿಕೊಂಡೇವು ಅಂತಾದರೆ ಏನು ಇಲ್ಲ. ಅಲ್ಲ, ಲೋಕಕ್ಕೆ ಒಂದು ಆದರ್ಶವಾಗುವುದು. ಯಾವುದು ಆದರ್ಶ? ನಿನ್ನ ಆದರ್ಶಕ್ಕೆ ಮಣ್ಣು ಬಿತ್ತು ಕೆಟ್ಟವನೇ. ಏನಂತ ತಿಳಿದಿದ್ದಿ? ನಿನಗಿದು ಹೊಸ ಇದ್ದಿರಬಹುದು. ಬಿಸಿಯಾದದ್ದು ಯಾಕೆ? ಬಿಸಿಯಾಗುವುದಕ್ಕೆ ಕಾರಣ ಉಂಟು. ನೀನು ದೇವಲೋಕಕ್ಕೆ ಹೊಸದಾಗಿ ಹೆಜ್ಜೆ ಇಡುವುದಿರಬಹುದು, ಆದ್ರೆ ನಾನು ಹಾಗಲ್ಲ. ಇದು ನಾನು ಒಂದು ಮನ್ವಂತರದ ಯುಗ. ಆ ಕಾಲಕ್ಕೆ ನಾನು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದೇನೆ. ಸೋತು ಓಡಿದ್ರು ಮತ್ತೆ ನಿನಗೆ ಅಲ್ಲಲ್ಲ, ಹಾಗಲ್ಲ. ನಿನ್ನಂತ ಮುಖಗಳು ನನ್ನ ಎದುರುಗಡೆ, ದೇವೇಂದ್ರನ ಎದುರುಗಡೆ ಎಷ್ಟು ಮಂದಿ ಬಂದಿದ್ದಾರೆ ಅದು ಗೊತ್ತುಂಟು ನಿನಗೆ? ಎಂತೆಂತ ರಾಕ್ಷಸರನ್ನೆಲ್ಲ ಎದುರಿಸಿದ್ದೇನೆ ನಾನು. ಅವರ ನಯವಿನಯವಾದಂತಹ ಮಾತುಗಳನ್ನು ಕೇಳಿದ್ದೇನೆ. ಆದರೆ ಅದಕ್ಕೆಲ್ಲ ಮರುಳಾಗುವವನು ಅಂತ ಭಾವಿಸಿಕೊಂಡಿದ್ದೀಯಾ? ನಿನ್ನನ್ನು ಮಾತನಾಡುವ ಶೈಲಿ ನೋಡುವಾಗ ನೀನು ಗೋಮುಖನೂ ಹೌದು ಅಂತ ಯಾರಾದ್ರೂ ಭಾವಿಸಿಕೊಳ್ಳಬಹುದು. ಅದರ ಒಳಗಡಿರುವಂತಹ ಆ ವ್ಯಾಘ್ರ ಇದ್ದಾನೆ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಮಾನ್ಯರಿಗೆ ಸಾಧ್ಯ. ಅದನ್ನು ಬೇಡ ಅಂತ ಯಾವುದು ಮುಚ್ಚಿಡುವುದು, ಬಂದಾಕ್ಷಣವೇ ದಂಡ ಪ್ರಯೋಗ ಬೇಡ, ಸಮಾಧಾನದಿಂದ ಕೇಳಿದ್ರು ಅಂತ ಆದ್ರೆ ನಮಗೂ ಕಷ್ಟ ಇಲ್ಲ, ನಿಮಗೂ ಕಷ್ಟ ಇಲ್ಲ. ದಾರಿಗಾಸುರ ದೇವೇಂದ್ರನ ಚರಿತ್ರೆಯನ್ನು ಓದಿ ನೋಡು. ಚರಿತ್ರೆ ಹೌದು, ಎಂತಹ ಸಾಹಸವನ್ನು ಮಾಡಿದವನು ನಾನಾಗಿದ್ದೇನೆ. ಅದು ನಿನ್ನ ದಾರಿಗೆ ಒಂದು ಅಡಿಪಾಯಕ್ಕೆ ಒಂದು ಅವಕಾಶವಾದೀತು. ಒಂದು ಉತ್ತಮವಾದ ಆಳ್ವಿಕೆಯನ್ನು ಹೇಗೆ ಮಾಡಬಹುದು, ಒಂದು ಲೋಕವನ್ನು ಒಳ್ಳೆಯ ಕಣ್ಣಿನಿಂದ ಹೇಗೆ ಕಾಣಬಹುದು, ಇದನ್ನೆಲ್ಲ ನಾನು ತೋರಿಸಿಕೊಟ್ಟವನು ಲೋಕಕ್ಕೆ. ಅದನ್ನ ಬಿಟ್ಟು ನೀನು ನನ್ನ ದಾರಿಯನ್ನು ಹಿಡಿಯದೆ, ನನ್ನ ದಾರಿ ಯಾವುದು ಗೊತ್ತುಂಟ? ಭೂಲೋಕಕ್ಕೆ ಹೋಗಬೇಕು, ಅಲ್ಲಿ ನಿನ್ನ ಪುರವನ್ನು ಸೇರಿಕೊಳ್ಳಬೇಕು, ಉತ್ತಮವಾದ ಆಳ್ವಿಕೆಯನ್ನು ಮಾಡಬೇಕು, ಅದನ್ನೇ ಸ್ವರ್ಗವನ್ನಾಗಿಸಬೇಕು ಅವಕಾಶ ನಾವೇ ಮಾಡಿಕೊಡ್ತೇವೆ. ಅದನ್ನ ಬಿಟ್ಟು ಆಯುಧ ಹಿಡಿದು ಹೋರಾಟಕ್ಕೆ ಬಂದೆ ಅಂತಾದ್ರೆ ಹಿಡಿದಿರುವಂತ ವಜ್ರಾಯುಧ ಅಲಂಕಾರಕ್ಕಾಗಿ ಅಲ್ಲ, ನಿನ್ನಂತ ಕೆಟ್ಟವಳ ತಲೆ ಹೊಡೆಯುವುದಕ್ಕೆ. ಸುರೇಂದ್ರ, ಏನು ಒಳಿತಾದಂತ ಮಾತುಗಳನ್ನ ಆಡಿದ್ದಿ. ನನ್ನ ಪುರದಲ್ಲೇ ಸ್ವರ್ಗ ಮಾಡುವ ಮೊದಲಾಗಿ ಸ್ವರ್ಗ ನನ್ನದಾಗಿಸಿದ ಮೇಲೆ ನನ್ನ ಪುರವನ್ನು ಅದಕ್ಕೆ ಸೇರಿಸ್ತೇನೆ. ಯಾರು ತಲೆ
ಜಯವಾಗಲಿ. ಮೂರು ಲೋಕದ ಒಡೆಯನಿಗೆ ಶುಭವಾಗಲಿ, ಜಯವಾಗಲಿ, ಶುಭವಾಗಲಿ. ಜೈ ಜೈ ಜಕ್ಕಂ ಜೈ, ಜಕ್ಕಂ ಜೈ, ಜಕ್ಕಂ ಜೈ, ಜೈ ಜೈ ಜಕ್ಕಂ ಜೈ. ಅದೆಂತದ? ಎಂತದದು? ಸಂತೋಷದಿಂದ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ನೋಡಿ ನಮ್ಮವರೆಲ್ಲ ಹೊರಲಾಡುವುದು ನೋಡಿ. ಸ್ವರ್ಗ ಸಿಕ್ಕಿತು, ಅಲ್ಲಲ್ಲೇ ಹೊರಲಾಡ್ತಾ ಇದ್ದಾರೆ, ಎಲ್ಲ ಹೊರಲಾಡುತ್ತಾ ಇದ್ದಾರೆ. ನೋಡಿ ಕೆಲವರೆಲ್ಲ ಸುಮ್ಮನೆ ಕೂತಿದ್ದೀರಿ, ಕೂತ್ಕೊಳ್ಳಬೇಡಿ. ಆಚರಣೆ ಆಗಲಿ, ಸಂಭ್ರಮಾಧಿಕವಾಗಲಿ. ಸ್ವರ್ಗ ನಮ್ಮದಾಗಿದೆ. ಸುರರೆಲ್ಲರೂ ಓಡಿದ್ದಾರೆ, ಓಡುವ ಸುರರನ್ನು ಪಡೆಯಿರಿ. ಈಗ ನಮಗೆ ಸಂತಸ ಆಗಬೇಕು. ಪೀಠಾರೋಹಣ ಗೈದಿದ್ದೇನೆ. ಪೀಠವನ್ನೇರಿದಾಕ್ಷಣ ರೋಮಾಂಚನವಾಯಿತು. ಅನುಭವ ಹೇಗುಂಟು? ಈ ಪೀಠವೊಂದು ನನಗೆ ಬೇಕು ಅಂತ ಆಶೆ. ಏರಿದ್ದೇ ತಡ ಒಂದು ಉಲ್ಲಾಸ ಉತ್ಸಾಹ. ಮತ್ತೆ ಸುರೇಂದ್ರ ಮಾತಾಡದಿರ್ತಾನೆ. ಇಲ್ಲಿ ಕುಳಿತ ಮೇಲೆ ಮಾತಾಡಬೇಕು ಅಂತ ಆಗ್ತದೆ. ಎಷ್ಟು ಮಾತಾಡಿದ್ರು ಕಡಿಮೆ, ಅದಕ್ಕೆ ಅಷ್ಟು ಮಾತಾಡುದು. ಈ ಪೀಠದಲ್ಲಿ ಇರುವಂತಹ ಹಾಗೆ ಕೈ ಸಾಲದಿದ್ದರೂ ಮಾತಾಡಿ ಆದ್ರೂ ಗೆಲ್ಲುವ ಎನ್ನುವಂತಹ ಒಂದು ಹುನ್ನಾರವನ್ನು ಹೆಸೆದ ಯೋಚನೆ ಅವನಿಗೆ ಬಡಿದಾಗ ಓಡಿದ್ದಾನೆ. ಮತ್ತೆ ಒಂದು ಮನ್ವಂತರಕ್ಕೆ ಅವನಂತೆ ಓಡುವುದು ಹೆಚ್ಚು, ಇರುವುದು ಕಡಿಮೆ, ಲೆಕ್ಕಕ್ಕೆ ಒಂದು ಮನ್ವಂತರ. ಏನೇ ಇರಲಿ, ಪೀಠವನ್ನು ಏರಿದ ಮೇಲೆ ಚಂದ ಚಂದದ್ದನ್ನು ನೋಡಬೇಕು, ಒಳ್ಳೆದೊಳ್ಳೆದನ್ನು ಕೇಳಬೇಕು. ಯಾವುದು ಚಂದ ಚಂದದ್ದು? ಇಲ್ಲಿ ಅಪ್ಸರಾಂಗಿನರಿದ್ದಾರಂತಲ್ಲ, ಬರ್ಲಿ ಎಲ್ಲರೂ ಸಾಲ ಆಗಿರಲಿಲ್ಲ. ನಮ್ಮವರು ಸಾಕಾಗಲಿಕ್ಕಿಲ್ವೇ? ನಮಗೆ ಇಲ್ಲಿದ್ದವರು ಬೇಕು. ಅವರನ್ನು ನೋಡಿ ನೋಡಿ ಸಾಕಾಗಿದೆ. ಅವರು ಕುಣಿಬೇಕು. ಕುಣಿದಾಗ ನಮಗೆ ಕಣ್ಣುಗಳಿಗೆ ತಂಪಾಗುತ್ತದೆ, ಕಿವಿಗಳಿಗೆ ಆನಂದವಾಗಬೇಕು, ಕರ್ಣಾನಂದದಾಯಕವಾದಂತಹ ಗಾಯನ ಮಾಡಬೇಕು. ಹಾಡುವವರಿದ್ದಾರಲ್ಲ ಸ್ವರ್ಗದಲ್ಲಿ, ಅವರನ್ನೆಲ್ಲ ಬರ ಹೇಳಿ. ಅವರು ಹಾಡುವುದಕ್ಕೆ, ಇವರು ಕುಣಿಯುವುದಕ್ಕೆ ಬೇಕಲ್ಲ, ಬಡಿಯುವುದಕ್ಕೆ ಪಕ್ಕವಾದ್ಯದವರು, ಅವರನ್ನು ಬರ ಹೇಳಿ. ಎಲ್ಲರೂ ಬಡಿಯುತ್ತಾ ಹಾಡುತ್ತಾ ಕುಣಿದಾಗ ನಮಗೆ ಸಂತಸವಾಗುತ್ತೆ. ಪಾಡುತ್ತಾ ನೋಡಿ ನೋಡಿ ನೋಡಿ. ಯಾರದು? ಯಾರದು? ಭಾಸ್ಕರ. ಭಾಸ್ಕರ, ಭಾಸ್ಕರ ಓಡುತ್ತಾ ಇದ್ದಾನೆ. ಚಂದ್ರ ನಿಲ್ಲು ನಿಲ್ಲು. ರವಿಚಂದ್ರನ ಹೋಗ್ಲಿಕ್ಕೆ ಬಿಡಬೇಡ. ರವಿಚಂದ್ರ ನಿಲ್ಲಬೇಕು, ಬೇಕೇ ಬೇಕು, ಇಲ್ಲೇ ಬೇಕು. ಅವರು ಒಂದು ವೇಳೆ ನಮ್ಮ ಮಾತನ್ನು ಧಿಕ್ಕರಿಸಿ ಸಂಚರಿಸಿದನು ಜತನ, ರಾಹುಕೇತುಗಳ ಸಂಚಾರಕ್ಕೂ ನಿರ್ಬಂಧ. ಇಷ್ಟೇ ಸಾಕಾಗುವುದಿಲ್ಲ. ಓಡಿದಂತಹ ಸುರರು ಬಲಹೀನರಾಗಿದ್ದಾರೆ. ಬಲವೃತ್ತಿಗೊಳ್ಳಬೇಕು ಅಂತಾದ್ರೆ ಹವಿಸ್ಸನ್ನು ಉಣಬೇಕು. ಅವರಿಗೆ ಹವಿಸ್ಸನ್ನು ಉಣಬಡಿಸುವವರು ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಮುನಿಗಳು ಆಜ್ಞೆ ಮಾಡಿ ಯಾರಾದ್ರೂ ಹವಿಸ್ಸನ್ನು ಸುರರಿಗೆ ಉಣಬಡಿಸಿದರು ಅವರ ಅಂಗಾಂಗಗಳನ್ನು ಕತ್ತರಿಸಿ ಅವರ ಹೋಮಕುಂಡಕ್ಕೆ ಸೇರಿ ಮತ್ತೆ ನಮ್ಮ ಮಾತನ್ನೆಲ್ಲ ಕೇಳಿದ್ರೆ ಪುರಸ್ಕರಿಸಿ ಸನ್ಮಾನಿಸಿ ಗೌರವಿಸಿ. ಗೌರವ ಹೌದು. ಎಷ್ಟೊಂದು ಕೊಡ್ಲಿಕ್ಕೆ ಉಂಟ? ಇಲ್ಲ, ಗೌರವ ಕೊಟ್ರೆ ಸಾಕು. ಅಷ್ಟೇ ಅಲ್ಲ, ಇಲ್ಲಿ ಅಂತ ವಿಜಯ ವಾರ್ತೆಯನ್ನು ಹೇಳುವುದಕ್ಕೆ ಅಮ್ಮನಲ್ಲಿ ಒಂದು ಮಾತು ಹೇಳಿದ್ದಾಳೆ. ಅದಾಗುವುದಿಲ್ಲ, ನಾನೇ ಬರಬೇಕು ಅಂತ ಹೇಳಿದ್ದಾಳೆ. ಇಲ್ಲಿ ಒಂದು ವ್ಯವಸ್ಥೆ ಹೇಗೆ? ಇವರಾದಿದ್ದ ಕೂತ್ಕೊಳ್ಳಿಕ್ಕಿಲ್ಲ, ವ್ಯವಸ್ಥೆ ಮಾತ್ರ. ದೊಡ್ಡ ಶರೀರದವರು ಬೇಕು. ರೋಹಿತಾಸುರ ಆಗ್ಬೋದು. ಯಾರು? ರೋಹಿತಾಸುರ. ಅದು ಆಗ್ಲಿಕ್ಕಿಲ್ಲ. ಯಾಕೆ? ಅವ ಹೇಳುವುದೇ ಕಡಿಮೆ. ಅವನು ಮಲಗಿದ್ರೆ ಮತ್ತೆ ಹೇಳುವುದೇ ಇಲ್ಲ. ಬೇಡ, ಅವನು ತುಳಿತಾ ಹೋದ್ರೂ ಗೊತ್ತಾಗುವುದಿಲ್ಲ. ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡುತ್ತೇನೆ. ಮಾಡಿದ ಮೇಲೆ ನೀನು ನನ್ನೊಂದಿಗೆ ಬರಬೇಕು. ನೀನು ಇಲ್ಲಿರುವುದಲ್ಲ, ನಿನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ಸ್ವರ್ಗ ನೋಡ್ಬೇಕಂತ ಅಲ್ಲ. ನಿನ್ನಂತವರನ್ನು ಬಿಟ್ಟು ಹೋದ್ರೆ ಕಷ್ಟವೇ ಕಷ್ಟ. ಅಪ್ಸರಾಂಗಿನಿಯರು ಒಬ್ಬರೂ ಇಲ್ಲಿ ಕುಣಿಲಿಕ್ಕಿಲ್ಲ. ಹಾಗೆ ಮಾಡಿ ಬಿಟ್ಟಾನು ಇವ ಅವರ ಬೆನ್ನು ಹಿಡಿದು. ನೀನು ಬೇಡ, ನಿನ್ನೊಂದಿಗೆ ಬಾ. ಅಮ್ಮನಿಗೆ ವಿಚಾರ ಹೇಳುವಾಗ ನೀನು ಸ್ವಲ್ಪ ಸೇರಿಸಿ ಹೇಳ್ಬೇಕು. ಮುಂದುವರಿಯೋ. துருளறி பரியில் சுரலோக வாழ்த்தினே ಸುರಪಾಲ ಮರುಗುತ್ತ ಮನದಿ ಸುರಪಾಲ ಮರುಗುತ್ತ ಮನದಿ ಸುರರನೆಲ್ಲರ ಕೂಡಿ ಗುರುತರ ದುಃಖದಿ ಸುರರನೆಲ್ಲರ ಕೂಡಿ ಗುರುತರ ದುಃಖದಿ ಸುರಪಾಲ ಮರುಗಿಯೇ ಮರುವೆ ಮುಂದಿನ ನಡೆ ಯಾವುದು, ಹೇಗೆ, ಏನು
ಅರ್ಥವಾಗುತ್ತಾ ಇಲ್ಲ. ದಾರಿಕಾಸುರನ ಜೊತೆಯಲ್ಲಿ ಹೋರಾಟ ನಡೆಯಿತು, ಕೈಸೋರು ನಮ್ಮದಾಯಿತು. ದೇವಲೋಕವನ್ನು ಬಿಟ್ಟೆವು, ಗಿರಿಕಾನಗಳೆಳೆದಾಡಿಕೊಂಡಿದ್ದೇವೆ. ಕಣ್ಣೀರು ಸುರಿಸುತ್ತಾ ಇದ್ದಾರೆ ದೇವತೆಗಳೆಲ್ಲರೂ. ಅವರನ್ನೆಲ್ಲ ಒಗ್ಗೂಡಿಸಿದ್ದೇನೆ. ಕೈಕಾಲು ನಡುಗುತ್ತಿರುವಂತಹ ದೇವತೆಗಳಿಗೆ ಸಾಂತ್ವನದ ನುಡಿಗಳನ್ನಾಡಿದ್ದೇನೆ. ನಮ್ಮನ್ನು ರಕ್ಷಿಸುವವರು ಯಾರು? ಅನವರತವು ನಮಗೆ ಕಷ್ಟ ಒದಗಿ ಬಂದ ಕಾಲಕ್ಕೆ ನಮ್ಮನ್ನು ಅನವರತವು ರಕ್ಷಿಸುವವರು ಒಬ್ಬನೇ. ಹೌದು, ಲೋಕ ರಕ್ಷಕನಾಗಿರುವಂತಹ ಶ್ರೀಮಾನಾರಾಯಣಲ್ಲದೆ ಅನ್ಯರಾರಿದ್ದಾರೆ. ಅವರನ್ನೇ ಭಜಿಸುತ್ತಾ ಹತ್ತ ಕಡೆ ಸಾಗುತ್ತೇವೆ. ಆತ್ಮೀಯ ಕಲಾಭಿಮಾನಿಗಳಲ್ಲಿ ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿ ವಿಜ್ಞಾಪನೆ. ವೇದಿಕೆ ಹಿಂಬದಿಯಲ್ಲಿ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಯಾರಿಗಾದರೂ ಊಟ ಆಗುವುದಕ್ಕೆ ಬಾಕಿ ಇದ್ದವರಿದ್ದರೆ ದಯವಿಟ್ಟು ಹೋಗಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕಾರ್ಯಕ್ರಮದ ವ್ಯವಸ್ಥಾಪಕರು ಕೇಳಿಕೊಂಡಿದ್ದಾರೆ. ಆದಷ್ಟು ಸಂಯಮದಿಂದ ಹೋಗಿ ಭೋಜನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇದ್ದ ಮಾತುಗಿ ಜಯನನ ಪುರುಜೋತ್ತಮನು ಅರಿವೀಟ ಚಿತ್ತದೊಳು ಯೋಜಿಸುತ್ತಾ ದೈತ್ಯನ ಕೃತ್ಯಗಳನ್ನು ಹರಿ ಪುರುಜೋತ್ತಮಾಯ ಹರಿ ಕಾಪಾಡು. ಈ ವಿಶಾಲ ವಿಶ್ವದ ಅನಂತ ಕೋಟಿ ಜೀವರಾಶಿಗಳ ಪಾಲನೆ ಪೋಷಣೆಗಳಿಗೆ ನೀನೇ ಅಧಿಷ್ಠಾತ್ಯವತೆ ಮಗನೇ ಎಂದು ತಾಯಿಯಾದಂಥ ಆದಿಮಾಯಾದೇವಿಯ ಅಪ್ಪಣೆ ಆದೇಶಗಳು ನನಗಾದ ಕಾರಣದಿಂದಲೇ ಸತ್ವಗುಣ ಸಂಪನ್ನನಾದಂಥ ನಾನು ಜನನ ಮರಣಗಳ ನಡುವಣ ಅವಧಿಯೇ ಜೀವನ ಹೀಗೆ ಪರಿಕಲ್ಪಿಸಿ ಜೀವಿಗಳನ್ನು ರಕ್ಷಿಸುತ್ತಾ ಬಂದಿದ್ದೇನೆ. ನನ್ನ ಈ ಅಗಾಧವಾದಂಥ ಪ್ರತಿಭೆಯ ಪ್ರಭಾವವನ್ನು ತಿಳಿದಂಥ ಜ್ಞಾನಿಗಳು ಕೂಡ ತೇನಾ ವಿನಃ ತೃಣಮಪಿ ನ ಚಲತಿ ಎಂದು ಉದ್ಗರಿಸಿದ್ದಾರೆ. ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿಯಾರು ಅಲುಗಾಡಬೇಕೆಂದಾದರೆ ನನ್ನ ಪ್ರೇರಣೆ ಪ್ರಚೋದನೆಗಳು ಅಗತ್ಯವಾಗಿರುತ್ತದೆ. ಒಂದು ಕಾಲದಲ್ಲಿ ಭಗ್ನಳಾದಂಥ ಭೂದೇವಿಯ ತಳದಲ್ಲಿ ಧರ್ಮವು ನಾಶವಾಗಿ ಅಧರ್ಮವೇ ತಾಂಡವವಾಡತೊಡಗಿದಾಗ ಸಾಧು ಸಂತರು ಬಂದು ನನ್ನಲ್ಲಿ ಮೊರೆಯನ್ನಿಟ್ಟಾಗ ಪ್ರತಿಜ್ಞಾರೂಪಕನಾಗಿ ಅಭಯವನ್ನಾಡಿದವನಿದ್ದೇನೆ. ಆಡಿದರೆ ಸಾಲುತ್ತದೋ ಹೇಳಿ? ಆಡಿದ ಮಾತು ಕಾರ್ಯದ ಮೂಲಕ ವ್ಯಕ್ತವಾಗಬೇಕು ಎನ್ನುವ ಕಾರಣಕ್ಕಾಗಿಯೇ ಆಯಾಯ ಕಾಲಾನು ಸಂದರ್ಭಕ್ಕನುಗುಣವಾಗಿ ಆಯಾಯ ರೂಪಗಳನ್ನು ಧರಿಸಿ ಭುವಿಗೆ ಇಳಿದವನಿದ್ದೇನೆ. ಶಿಷ್ಟರನ್ನು ಉದ್ಧರಿಸಿದ್ದೇನೆ, ದುಷ್ಟರನ್ನು ವಧಿಸಿದ್ದೇನೆ. ಹಾಗಂತ ಹೇಳಿ ದುಷ್ಟರ ನಿರ್ನಾಮ ಸಂಪೂರ್ಣವಾಗಿ ಆಗಿದೆಯೋ? ಖಂಡಿತವಾಗಿಯೂ ಇಲ್ಲ. ಕೆಟ್ಟ ಬೀಜ ಸುಟ್ಟಷ್ಟು ಮತ್ತೆ ಮೊಳಕೆಯೊಡೆಯುತ್ತದೆ ಎನ್ನುವ ಹಾಗೆ ನಿರ್ನಾಮ ಆದಷ್ಟು ದುಷ್ಟಶಕ್ತಿ ನಿರ್ಮಾಣವಾಗುತ್ತಲೇ ಉಂಟು. ಹಾಗಂತ ಹೇಳಿ ವರ್ತಮಾನ ಕಾಲದಲ್ಲಿ ಹುಟ್ಟಿಕೊಂಡಂಥ ದುಷ್ಟ ಶಕ್ತಿಯ ನಿಗ್ರಹ ಆದಷ್ಟು ಬೇಗನೆ ಸನ್ನಿಹಿತವಾಗುತ್ತದೆ ಎನ್ನುವುದಕ್ಕೆ ಸಂಶಯವೇನೂ ಇಲ್ಲ. ಎಂದಿನಂತೆ ಈ ಸ್ಥಿರ ಸಾಗರದ ಮಧ್ಯದೊಳಗಿನ ವೈಕುಂಠದೊಳಗೆ ಶೇಷ ಶಯನನಾಗಿದ್ದೇನೆ. ದೂರದಲ್ಲಿ ನನ್ನದೇ ನಾಮಸ್ಮರಣೆಯನ್ನು ಕೇಳ್ತಾ ಇದೆ. ಯಾರದು? ಏನು ಬಂದಿ ಸುರಪನಿಂದಯ ಆನನವು ಕಂದಿರುವುದೇಕೆ ಏನು ಬಂದಿ ಸುರಪ ನಿನ್ನಯ ಆನನವು
ಏನು ಕಷ್ಟಗಳು ಒದಗಿದೆಂಬುದ ಏನು ಕಷ್ಟಗೆ ಒದಗಿದೆಂಬುದ ನೀನು ಬೇಳೆ ಏನು ಕಷ್ಟ ಒದಗಿದೆಂಬುದು ನೀನು ಬೇಳೆ ಏನು ಬಂದೆ ದುರಬಾಯ್ ಆನನವು ಕಂದಿರುವುದೇ ದುರಬಾಯ್ ಜಯ 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 ಸುರಪಾಲ ದೇವ ಅದಿತಿ ದೇವಿಯ ಕಂದನಾಗಿ ಪುರಂದರ ನಾಮಕನಾದಂತ ನೀನು ಶತಾಧ್ವರಗಳನ್ನು ಮಾಡುವುದರ ಮುಖೇನವಾಗಿ ಮೂರ್ತಿತ್ರಯರಾದಂತ ನಮ್ಮ ಕೃಪೆಗೆ ಪಾತ್ರನಾಗಿ ಈ ವೈವಸ್ವತ ಮನ್ವಂತರದಲ್ಲಿ ದೇವೇಂದ್ರನೆನಿಸಿಕೊಂಡಿದ್ದೀಯ. ನಿಜ ಸುರಪಾಲ ಪ್ರಭು, ಈ ವೈಕುಂಠದೆಡೆಗೆ ನೀ ಬರುವುದು ಹೊಸತೇನಲ್ಲ. ಆದ್ರೆ ಯಾವತ್ತಿನಂತೆ ಈ ಹೊತ್ತು ಬರಲಿಲ್ಲ. ಮುಖ ನೋಡಿದ್ರೆ ಅರ್ಥ ಆಗುತ್ತದೆ ಸುಖ ಇಲ್ಲ ಎನ್ನುವ ಹಾಗೆ. ಇಲ್ಲ ದೇವ. ಹಾಗಾದ್ರೆ ನಿನಗೆ ಕಷ್ಟ ಬಂತೆ? ಹೌದು. ಬಂತು ಅಂತಾದ್ರೆ ಯಾರಿಂದ ಬಂತು, ಹೇಗೆ ಬಂತು, ನನ್ನಲ್ಲಿ ಹೇಳಯ್ಯ, ನಾನಿದ್ದೇನೆ. ಓ ದೇವರ ದೇವ ಶ್ರೀರಮಣಿ ದೇವರ ದೇವ ಶ್ರೀರಮಣಿ ದೇವ ದೇವರ ದೇವ ಶಾರದಾ ಗಣಿ ಬೀರ ಕೇಶವ ದಯವಾಯಿ ಅಮರಾವತಿಯು ಒಳಿಂದು ಅಸುರರೆಂದುಳಿ ದೇವ ಅಮರಾವತಿಯು ಇಂದು ಅಸುರರೆಂದುಳಿ ದೇವ ಸುಮನಸರೆಲ್ಲರೂ ಹೋಗು ಒಣಗಿದೆ ವಯ್ಯ ಸುಮನಸ ಎಲ್ಲರೂ ಸೋತು ಒರಗಿದೆ ದೇವರ ದೇವ 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 ಕೇವಲ ತನ್ನ ಕಡೆಗಣ್ಣ ನೋಟದಿಂದಲೇ ಸರ್ವಲೋಕವನ್ನು ನಾಡಬಲ್ಲಂತಹ, ಜಗದ ವ್ಯಾಪಾರವನ್ನೇ ಮಾಡಬಲ್ಲಂತಹ ಸರ್ವಶಕ್ತ ನೀನು ನಮಗೊದಗಿದಂತಹ ಸಂಕಷ್ಟವನ್ನು ಅರಿಯದಾದೆಯಾ ದೇವ. ಮಗು ಅತ್ತರೆ ತಾನೇ ತಾಯಿ ಹಾಲು ಉಣಿಸುವುದು. ಹೌದು, ನೀವು ಹೇಳಲೇಬೇಕು ನನ್ನಲ್ಲಿ. ಅದು ನಮ್ಮ ಕರ್ತವ್ಯವೂ ಹೌದು. ಆದರೂ ಹೇಗೆ ಹೇಳಲಿ, ಏನೆಂದು ಹೇಳಲಿ? ಸದಾಕಾಲ ಸುಖಭೋಗದ ಜೀವನವನ್ನು ಅನುಭವಿಸುತ್ತಾ ದೇವಲೋಕದಲ್ಲಿ ಮೂರು ಲೋಕದ ಹಿತವನ್ನು ಕಾಯುವಂತಹ ದೇವೇಂದ್ರ, ಅದರಲ್ಲಿ ಆನಂದವನ್ನು ಹೊಂದುವವರು, ಸದಾಕಾಲ ನಗು ಮುಖದಿಂದಲೇ ವರ್ತಿಸಬೇಕಾದಂತಹ ನಾವಿಂದು ಕಣ್ಣೀರು ಸುರಿಸಬೇಕಾದರೆ ಬಲವಾದ ಉದ್ದೇಶವೇ ಉಂಟು. ಹಾಗಿದ್ದರೆ ಇದಕ್ಕೆಲ್ಲ ಕಾರಣ ಯಾರು? ಮೇಲಿಂದ ಮೇಲೆ ಕಾಣುವಾಗ ರಾಕ್ಷಸರ ದಾಳಿಯಾಯಿತು. ದಾರಿಕಾಸುರನೆನ್ನುವಂತಹ ದಾನವ ದೇವಲೋಕವನ್ನು ದಾಳಿ ಮಾಡಿದ, ಹೋರಾಟ ಮಾಡಿದೆ ಅಂತಾದರೆ ಹೋರಾಟದಲ್ಲಿ ಸೋಲು ನಮ್ಮ ಪಾಲಿಗೆ ಒದಗಿ ಬಂತು ಪ್ರಭು. ದೇವಲೋಕವನ್ನು ಬಿಟ್ಟಿದ್ದೇವೆ, ಕಣ್ಣೀರು ಸುರಿಸುತ್ತಾ ಇದ್ದೇವೆ. ಇದು ಮೇಲಿಂದ ಮೇಲೆ ಕಾಣುವುದಷ್ಟೇ. ಆದರೆ ಒಳಗಿನ ಗುಟ್ಟು ಏನೆನ್ನುವುದು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಅಸಾಧ್ಯವಾಗುವುದಕ್ಕೆ ಸಾಧ್ಯ ಉಂಟೆ? ಈ ಪ್ರಪಂಚದಲ್ಲಿ ತಾಯಿಯಾದವಳು ಮಗುವಿಗೆ ಹೊಡಿತಾಳೆ, ಹೌದಾ? ಅದೇ ಹೌದು ಅಂತಾದ್ರೆ ತಾಯಿ ಮತ್ತೆ ಅಪ್ಪಿಕೊಳ್ಳುವುದು ಯಾರನ್ನು? ಅದೇ ತಾಯಿಯನ್ನು. ಅದೇ ತಾಯಿಯಾದವಳು ಮಗುವನ್ನು ಅಪ್ಪಿಕೊಳ್ಳುತ್ತಾಳೆ, ಮಗು ತಾಯಿಯನ್ನು ಅಪ್ಪಿಕೊಳ್ಳುತ್ತಾಳೆ. ಅದೇ ರೀತಿ ಇಂದು ಕಷ್ಟ ಒದಗಿ ಬಂದಿರುವುದು, ನಾನು ಕಣ್ಣೀರು ಸುರಿಸುವುದಕ್ಕೆ ಕಾರಣ ಯಾರು ಅಂತ ಯೋಚನೆ ಮಾಡುವಾಗ ಅದು ಅನ್ಯರಾರೂ ಅಲ್ಲ, ಅದು ನೀನೇ. ಇದು ನಿನ್ನ ನಾಟಕ. ಈ ಪ್ರಪಂಚವನ್ನೇ ರಂಗಮಂದಿರವನ್ನಾಗಿಸಿ ನಮಗೆಲ್ಲ ಒಂದೊಂದು ಪಾತ್ರವನ್ನು ಕೊಟ್ಟೆ, ಅದನ್ನು ನಾವು ಮಾಡುತ್ತಾ ಇರ್ತೇವೆ. ಒಂದು ಸ್ವಲ್ಪ ಪಾತ್ರ ಚಂದ ಆಯ್ತು, ನಮ್ಮ ತಲೆಗಡರಿತು, ನಮಗಿಂತ ಮೇಲೆ ಪಾತ್ರಧಾರಿಗಳೇ ಇಲ್ಲ ಅಂತ. ಹೌದೌದು, ಆ ಕಾಲಕ್ಕೆ ಇಲ್ಲ. ನಿನಗೀಗ ದೊಡ್ಡ ಪಾತ್ರ ಸಿಕ್ಕಿದೆ ಅಂತ
ಒಮ್ಮೊಮ್ಮೆ ಆಗುವುದಕ್ಕುಂಟು. ಅಹಂಕಾರ ತಾಳುತ್ತೇವೆ. ಆ ಅಹಂಕಾರವನ್ನು ಇಳಿಸುವುದಕ್ಕಾಗಿ ನೀನಿರುವವ. ಇಷ್ಟು ಬೇಡ ಏರುವುದು, ಏರಿದವ ಇಳಿಯಲೇಬೇಕು. ಹಾಗಿದ್ರೆ ನಾವು ಮಾಡಿರುವುದು ಅಪರಾಧವೆನ್ನುವುದು ತಿಳಿಯಿತು. ಎಲ್ಲಿ ಸುಖಭೋಗವಿದೆಯೋ ಅಲ್ಲಿ ಅಹಂಕಾರವೆನ್ನುವುದು ಸಹಜವಾಗಿ ಅಡರುತ್ತದೆ. ಒಂದು ಕಾಲಕ್ಕೆ ನಮಗಾದರೂ ಆ ಅಹಂಕಾರವೆನ್ನುವುದು ಅಡರಿತೋ ಏನೋ ನಾವು ಅರಿಯೇ ದೇವಲೋಕವನ್ನು ಇಳಿದಿದ್ದೇವೆ. ಅಲ್ಲಿ ಕಣ್ಣೀರು ಸುರಿಸುವುದಕ್ಕೆ ಸಾಧ್ಯ ಇಲ್ಲ, ಅದು ಸುಖಭೋಗದ ಭೂಮಿ. ಅದಕ್ಕಾಗಿ ಭೂಲೋಕದಲ್ಲಿ ಸಂಚರಿಸುತ್ತಾ ಕಣ್ಣೀರು ಸುರಿಸುತ್ತಾ ಮುಂದೆ ದಾರಿಯನ್ನು ಎನ್ನುವಂತೆ ಯೋಚನೆ ಮಾಡಿದಾಗ, ಹೌದು, ನಮ್ಮನ್ನು ರಕ್ಷಿಸಬೇಕಾದವರು, ಪೊರೆಯಬೇಕಾದವರು ವೈಕುಂಠದಲ್ಲಿದ್ದಾನೆ. ನಮ್ಮ ತಾಯಿಯೂ ಹೌದು, ತಂದೆಯೂ ಹೌದು, ನಮ್ಮ ಬಂಧುವೂ ಹೌದು, ಬಳಗವೂ ಹೌದು. ನೀನು ವಿಶ್ವ ಕುಟುಂಬಿ ಇದ್ದೀಯ. ಹೀಗಿರುವಾಗ ನೀನೇ ಪೊರೆಯಬೇಕಾದವ ಎನ್ನುವುದನ್ನು ತಿಳಿದುಕೊಂಡು ನಿನ್ನ ಪಾದದ ಬಳಿಗೆ ಬಂದಿದ್ದೇವೆ. ಪೊರೆಯಬೇಕು, ರಕ್ಷಿಸಬೇಕು, 3 ಲೋಕವನ್ನು ಉದ್ಧರಿಸಬೇಕು ತಂದೆ. ಸುರಪತಿಯದು ಕೇಳಿ ನಗು ತೊರೆದ ಗರಿ ಮುನದೋಳಿ ನಗು ತೊರೆದ ಗರಿ ಮುದತಾಳಿ ನಗು ತೊರೆದ ಗರಿ ಮುದದೋಳಿ ತೊರೆಯುತ್ತ ಭಯವನ್ನು ತೆರಳಿರಿಗಲಿ ತೊರೆಯುತ್ತ ಭಯವನ್ನು ತೆರಳಿರಿಗಲಿ ಉಳನ ಸಂಹರಿಸುತ್ತ ಬರುವೆ ಸುರಮತಿಯನ್ನು ನಗು ತೊರೆದ ಗರಿ ನಗು ತೊರೆದ ಗರಿ ಮುದದಳಿ ಸುರಪಾಲ ದೇವ, 3 ಲೋಕದ ಒಡೆಯ ನೀನು. ಹೌದು, ಪ್ರಪಂಚಕ್ಕೆ ಬೇಕಾದ್ದನ್ನು ಬೇಕಾದ ಹೊತ್ತಿಗೆ ಕೊಡಬಲ್ಲಂತಹ ಸಾಮರ್ಥ್ಯ ನಿನಗೆ ಮಾತ್ರ ಇರುವುದು. ಹೌದು, ದೇವತೆಗಳಲ್ಲಿ ಅಲ್ವೇ? ಅಂತ ನಿನಗೂ ಈ ರೀತಿಯ ಕಷ್ಟವೊಂದು ಒದಗಿ ಬಂತೆ. ಹೌದು, ಎತ್ತರದ ಸ್ಥಾನಮಾನದಲ್ಲಿ ಇದ್ದವನ ಹೆಗಲ ಮೇಲೆ ಸ್ವಲ್ಪ ಭಾರ ಎನ್ನುವುದು ಇರ್ತದೆ. ಹೌದು, ಅದನ್ನು ನಾವೇ ಇರಿಸಿದವರು. ಒಮ್ಮೊಮ್ಮೆ ನಿಮಗೆ ಆ ಯೋಚನೆ ಮೂಡುವುದಿಲ್ಲ. ವೈಕುಂಠದ ಬಾಗಿಲಿಯಲ್ಲಿ ಅಂತಲೇ ನೆನಪಿರುವುದಿಲ್ಲ. ಹೌದು, ಆದ್ರೂ ಈ ಹೊತ್ತು ಬಂದೆ ನೋಡು. ನಿನಗೆ ಕಷ್ಟ ಬಂತು ಅಂತಾದ್ರೆ ಲೋಕಕ್ಕೆ ಕಷ್ಟ ಬಂತು ಎನ್ನುವ ಹಾಗೆ ಅರ್ಥ. ಹೌದು ಅಲ್ವೇ? ಇಳೆಗೆ ಬೇಕಾದ್ದನ್ನು ಕೊಡುವವ ನೀನು. ನಿನಗೆ ಈ ರೀತಿ ಕಷ್ಟ ಬಂತು ಅಂತಾದ್ರೆ ಮಿಕ್ಕವರ ಪಾಡೇನು ಅಲ್ವೇ? ಹೌದು, ಧರ್ಮವು ನಾಶವಾಗಿದೆ ಎನ್ನುವ ಹಾಗಿದ್ರೆ ಆ ಧರ್ಮವನ್ನು ಉದ್ಧರಿಸುವುದು ನಮ್ಮ ಆದ್ಯ ಕರ್ತವ್ಯವೂ ಹೌದು. ಅದಕ್ಕಾಗಿ ಹೆದರಬೇಡ. ದುರುಳದಾರಿಕಾಸುರನನ್ನು ಶೀಘ್ರಾತಿ ಶೀಘ್ರವಾಗಿ ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ನಾನು ಒದಗಿಸಿಕೊಡ್ತೇನೆ. ದೇವ, ನೀನಾಡಿದಂತಹ ಮಾತುಗಳನ್ನು ಕೇಳುವಾಗ ಧೈರ್ಯದ ಕಡಲೇ ಮಿಂದೆದ್ದಂತಹ ಅನುಭವ ನನ್ನ ಪಾಲಿಗೆ ಒದಗಿ ಬಂದದ್ದು ಸತ್ಯ. ಸಂತೋಷದಿಂದ ತೆರಳುತ್ತಾ ಇದ್ದೇನೆ. ಆದರೆ ಈಗೀಗ ನೀನು ದುಷ್ಟರನ್ನು ವಧಿಸುವುದಕ್ಕೆ ಮುಂದುವರಿಯಬಹುದು. ಆದರೆ ಅವರು 66 ಕೋಟಿ ರಾಕ್ಷಸರಿದ್ದಾರೆ. ಎಲ್ಲಿಂದ ಬರ್ತಾರೆ ಅಂತ ನಮಗೇ ಗೊತ್ತಾಗುವುದಿಲ್ಲ. ನಿಂತಲ್ಲಿ ನಿಲ್ಲಬಾರದು ಅಂತ ದೇವತೆಗಳಿಗೆ ಕಷ್ಟ ಕೊಡಿ ಎನ್ನುವಂತೆ ಆ ದಾರಿಕಾಸುರನೇ ಆಜ್ಞೆ ಮಾಡಿದ್ದಾನೆ. ನನಗೆ ಅರ್ಥ ಆಯ್ತು. ಏನು? ನಿನಗೆ ಈ ವೇಷ ಆಗುವುದಿಲ್ಲ ಅಂತ ಕಾಣ್ತದೆ. ಕಷ್ಟ ಉಂಟಲ್ಲ. ದೇವಲೋಕದಲ್ಲಿ ಆಗಲಿ ಭೂಲೋಕದಲ್ಲಿ ಆಗ್ಲಿಕ್ಕೆ, ದೇವಲೋಕದಲ್ಲಿ ಆಗಿರ್ಬೋದು, ಅಲ್ಲ ತಂಪಿದೆ. ಇಲ್ಲಿ ಈ ಸ್ಥಿತಿಯಲ್ಲಿ ಆಗ್ಲಿಕ್ಕಿಲ್ಲ ಇಂಥ ವೇಷ. ಈ ವೇಷವನ್ನು ಮರೆಮಾಚಿ ಬೇರೆ ವೇಷವನ್ನಂತೂ ಇಲ್ಲಿ ವ್ಯವಸ್ಥೆ ಮಾಡಿದ್ದೇನೆ ನಾನು. ಸರಿ ಸರಿ, ಒಳಗಿದ್ದುಕೋ, ನಾನಿದ್ದೇನೆ. ಜಯ 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 ಜಯ. ಬಂದಂತಹ ಸುರಪಾದಿಗಳಿಗೆ ಧೈರ್ಯದ ಮಾತುಗಳನ್ನಾಡಿದ್ದೇನೆ. ತಡ ಮಾಡುವುದಲ್ಲ, ಗರುಡ ಗಮನನಾಗಿ ಶೋಣಿತ ನಾನು ಬಂದಿದ್ದೇನೆ ಎನ್ನುವಂತ ವರ್ತಮಾನ ಆ ದುರುಳನಿಗೆ ತಿಳಿಯಬೇಕು. ಅದಕ್ಕಾಗಿ ಪಾಂಚಜನ್ಯವನ್ನು ಮೊಳಗಿಸುತ್ತೇನೆ. ಮೆರವ ಜಗ ದೊರೆಯಲಾಗದೆ ನಾಲಿದೆ
ಬಂದೇ ಬರ್ತಿ ಎನ್ನುವಂತ ನನ್ನ ನಿರೀಕ್ಷೆ ಖುಷಿಯಾಗ್ಲಿಲ್ಲ. ಬಂದಿದ್ದೀಯಲ್ಲ, ದಾರಿಗನು ಪೆಟ್ಟಿನ ರುಚಿ ತೋರಿಸ್ತಾನೆ. ರಕ್ತದ ಗುಳಿಗೆ ಗುಟ್ಟಾರೋ ರಕ್ತದ ಗುಳಿಗೆ ಓಡಾದ ನೀನಕ್ಕಲ ಏನು ಮಕ್ಕಳು ನಿನಗೆ ಮಾಲಿಕರಾಗಲಿ ಕಡೆಗೆ ದಾರಿಕಾಸುರ, ಒಳ್ಳೆಯ ದಾರಿಯಲ್ಲಿ ನೀನು ನಡೆಯುವ ಅಲ್ಲ ಎನ್ನುವ ಹಾಗೆ ನಿನ್ನ ನಡೆಯಲ್ಲೇ ಸ್ಪಷ್ಟವಾಗಿ ನಾ ಅರಿತಿದ್ದೇನೆ. ಬಂದವ ಯಾರು ಗೊತ್ತುಂಟು? ರಕ್ಕಸ ಕುಲ ಕುಟಾರಿ ತಲೆ ಸವರಿಯ ಹಿಂದಗೆ ಹಳದರು ತುಟಿ ಸೀಳ್ತಾನೆ ಮಾತಾಡಿ. ಸೀಳಿ ಉಂಟಲ್ಲ ತುಟಿ, ಹೀಗೆ ಮೇಲ್ದುಟಿಯನ್ನು ಸೀಳ್ತೇನೆ ಅಂತ ಹೇಳಿ ಹೀಗೆ ಸೀಳ್ತೇನೆ ಅಂತ ಹೇಳಿದ್ದಲ್ಲ. ಹೀಗೆ ನಗಾಡುದು ನೋಡಿ, ಇವ ಪೆಟ್ಟು ತಿಂದಿದ್ದಾನೆ, ಈಗ ನಗಾಡ್ತಾನೆ. ಸೋತ್ರು ನಗಾಡುದೆ, ಮಾನ ಪೆಟ್ಟು ಅಪಮಾನ ತಿಂದ್ರು ಸರಿ ಸಮಾನ. ಅದೊಂದು ಹೇಳಿಯೇ ನೀನು ಬದುಕು. ಎಲ್ಲವೋ ಹರಿಯೇ, ಆ. ಈಗ ನನ್ನಿಂದ ಸೋತಿದ್ದಿ. ಹೌದು, ನಿನ್ನ ಕೈಯಿಂದ ಆ ಚಕ್ರವನ್ನು ಸೆಳೆಕೊಂಡಿದ್ದೇನೆ. ಈ ಚಕ್ರ ನಿನ್ನ ಕೈಯಲ್ಲಿದ್ರೆ ನಿನಗೊಂದು ಹೆಸರು ಉಂಟಂತೆ, ಎಂತದು? ಚಕ್ರಪಾಣಿ. ಈಗ ನನ್ನ ಕೈಯಲ್ಲುಂಟು. ನೀನು ಚಕ್ರಪಾಣಿ ದಾರಿಗ, ಚಕ್ರ ಪಾಣಿ ದಾರಿಕಾಸುರ. ಚಕ್ರಧಾರಿ. ಹೇಳ, ನಿನಗೆ ಮತ್ಸರ ಬಿಡುವುದಿಲ್ಲ ಹೇಳಲಿಕ್ಕೆ. ಇವನದ್ದು ಅದೇ ಬದುಕುದು, ಅವನು ಹಾಗೆ ಯಾರ್ಯಾರನ್ನೂ ಎಲ್ಲ ತುಳಿದು ನೀನು ಬದುಕುತ್ತಿ. ಹೇಗೆ ಕಾಣ್ತದೆ ನೋಡು, ಹೇಗೆ ಕಾಣ್ತದೆ. ಹೇಗೆ ದುಷ್ಟ ಶಕ್ತಿಗಳನ್ನೆಲ್ಲ ನಿವಾರಣೆ ಮಾಡುವುದಕ್ಕೆ ಒಂದು ಭಾವಚಿತ್ರ ಇಡ್ತಾರೆ. ಹೌದು, ಇದು ಹೀಗೆ ಇಂತಹ ದುಷ್ಟ ಶಕ್ತಿಗಳನ್ನೆಲ್ಲ ನಿಗ್ರಹಿಸುವುದಕ್ಕೆ ಇದು ಗೊತ್ತುಂಟ ನನಗೆ. ಬರುವಾಗ ಹೇಳಿರ್ಬೋದು ಸುರೇಂದ್ರನಿಗೆ, ಅವ ದೂರ ಇಡ್ತಾನೆ, ಅವನದ್ದೊಂದೇ ಸ್ವಭಾವ. ಹೋಗಿ ಇವನಿಗೆ ಕೈ ಸಾಲಿಕ್ಕಿಲ್ಲ, ಇವನಲ್ಲಿ ಹೋಗಿ ದೂರ ಇಡುವುದು. ನಾನಿದ್ದಾನೆ ಜಮ್ಮ ಕೊಚ್ಚಿರ್ಬೋದಲ್ಲ. ಈಗ ಪೆಟ್ಟು ತಿಂದಿದ್ದಾನೆ, ಇನ್ನು ಹೆಚ್ಚು ಪೆಟ್ಟು ಬೀಳಬಾರ್ದು ಅಂತ ನಗಾಡುದಲ್ವಾ? ಎಂತದು? ಅವತ್ತು ತಿರುಗುದಿಲ್ಲ ನಿನ್ನ ಕೈ. ನಾನು ನಿಲ್ಲಿಸಿದ್ದೇನೆ. ಹೌದಾ? ನಮ್ಮ ಕೈಗೆ ಬಂದ್ರೆ ಯಾವುದು ತಿರುಗುವುದನ್ನು ನಿಲ್ಲಿಸ್ತೇವೆ ನಾವು. ಆಯ್ತು. ತಿರುಗುವುದಕ್ಕೆ ಬಿಡುವುದಿಲ್ಲ ನಾವು. ನೋಡು, ಏನಿಲ್ಲ, ನನ್ನಲ್ಲಿ ಅವನದ್ದು ಕೆಲಸ ಆಗುವುದಿಲ್ಲ, ಗೊತ್ತಾಗಿದೆ ಅವನಿಗೆ. ಈಗ ನಿನಗೂ ಆಜ್ಞೆ ಮಾಡ್ತಾನೆ, ಮಾತಾಡದೆ ನಿನ್ನ ಲೋಕ ಸೇರಿಕೊಂಡೆ ಅಂತ ಆದ್ರೆ ನಿನಗೆ ಹೋಗುವುದಕ್ಕೆ ಅವಕಾಶ. ಮತ್ತೆ ಇಲ್ಲೇ ಮಾತಾಡುತ್ತಾ ಕಾಲಹರಣ ಮಾಡಿದೆಯೋ, ಅದು ಇಲ್ಲ ಇದು ಇಲ್ಲ ಅಂತ ಮಾಡ್ತೇನೆ. ಮತ್ತೆ ನಿನ್ನ ಶಂಖಧ್ವನಿ ಒಂದು ಮೊಳಗಿಸಬೇಡ. ಶಂಖಧ್ವನಿ ಕೇಳಿದ್ರೆ ಆಗೋದಿಲ್ಲ ನಮಗೆ. ಆಯ್ತು, ಒಂದು ವೇಳೆ ಮೊಳಗಿಸಿದ್ರೆ ಏನದು? ಕಾಲಡಿಗೆ ಹಾಕಿ ಉಡಿ ಮಾಡಿ ಏನು ನೋಡು. ನಮ್ಮ ರಕ್ಕಸ ಮಕ್ಕಳೆಲ್ಲ ನಿದ್ದೆಯಿಂದ ಎದ್ದು ಕಣ್ಣು ಕೆಂಪಗೆ 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 ಮಾಡಿಕೊಂಡು ನೋಡ್ತಾ ಇದ್ದಾರೆ. ನನ್ನ ಕನ್ಸನ್ನೆ ಮಾಡಿದ್ರೆ ಸಾಕು ನೋಡು, ಎದ್ದು ಬಂದು ನಿನ್ನ ಎದೆಗೆ ಒದೀತಾರೆ. ಬರಬೇಡಿ ಯಾರು, ನೋಡಿ ಎಲ್ಲರ ನಿದ್ದೆ ಹಾಳಾಗಿದೆ. ನಿನ್ನ ಶಂಖಧ್ವನಿಯಿಂದ ಎಲ್ಲರೂ ಎದ್ದು ಬಂದಿದ್ದಾರೆ ನೋಡಿ. ನೀವೆಲ್ಲ ಹೋಗಿ ಮಲಗಿ, ನಾನಿದ್ದೇನೆ. ಯಾರು ಮಲಗಬೇಡಿ, ಇವನ ಕತೆ ಅಲ್ಲ. ನನ್ನವರಿಗೆ ಆಜ್ಞೆ ಮಾಡ್ಲಿಕ್ಕೆ ನೀನ ನನ್ನ ಉಪುರಕ್ಕೆ ಬಂದು ಇವ ಆಜ್ಞೆ ಮಾಡುದು. ಜಾಗ್ರತೆ ಆಜ್ಞೆ ಮಾಡಿದ್ರೆ ನೀವ್ಯಾರು ಇಲ್ಲಿ ನಿಲ್ಲುವುದು ಬೇಡ, ಹೋಗಿ ಮಲಗಿ. ಇವನನ್ನು ನಾನು ವಿಚಾರಿಸ್ತೇನೆ. ಮಾತಾಡಿದ್ರೆ ಜಾಗ್ರತೆ. ಹೋಗಿ ಎಂತ ಮಾಡ್ಲಿಕ್ಕೆ ಉಂಟು? ನಾನು ಮಲಗ್ತೇನೆ. ಹೌದಾ? ಶಾಶ್ವತ ನಿದ್ದೆ ಬರಲಿ ನಿಮ್ಗೆ ಅಂದ್ರೆ ಹೇಳಲಿಕ್ಕಿಲ್ಲ ನಿನ್ನ ಲೆಕ್ಕದಲ್ಲಿ. ಅಲ್ಲ, ಒಳ್ಳೆ ನಿದ್ದೆ ಬರಲಿ. ಬೇಡದ್ದನ್ನೇ ಮಾತಾಡುದು ಅಲ್ವಾ? ಸುಮ್ಮನೆ ಹೋದ್ರೆ ನಿನಗೆ ಒಳಿತಾಗಿತ್ತು, ಇಲ್ಲದಿದ್ರೆ ಇಲ್ಲ ಹೋಗುದೇ. ಸಾಯುವುದಿಲ್ಲ ಅಂತ ನನಗೆ ಮನವರಿಕೆ ಆಗಿದೆ. ಆದ್ರಿಂದ ಸಿಕ್ಕಿದ್ದನ್ನೆಲ್ಲ ಮುಗಿತಾರೆ. ಜಾಗ್ರತೆ, ಶಬ್ದ ಮಾಡಬೇಡ, ನಿದ್ದೆ ಬರ್ತದೆ. ನಮ್ಮವರಿಗೆಲ್ಲ ಎಚ್ಚರಗೊಳಿಸಬೇಡ, ಅವರೆಲ್ಲ ಒಮ್ಮೆ ಮಲಗಲಿ, ಗೊತ್ತಾಯ್ತಾ?
ಆಯುಧವನ್ನು ಹಿಡ್ಕೊಳ್ಳಿಕ್ಕೆ ಬರುವುದಿಲ್ಲ ನಿಮಗೆ. ಮತ್ತೆ ಅಲ್ಲ, ನಮಗೆ ಇದು ಬೇಡ, ಇದುಂಟಲ್ಲ, ಇದೊಂದಿದ್ರೆ ಸಾಕಲ್ವಾ ನಮಗೆ? ಇದೆಲ್ಲ ಯಾಕೆ ಹಳತ್ತಿನ ಬೇಡ, ಬರ್ತಾನೆ. ಅಯ್ಯೋ ವಿಧಿಯೇ, ಏನ ಮಾಡಲ್ಲ ಅಯ್ಯೋ ವಿಧಿಯೋ ದೊಡ್ಡವಕ್ಕೆ ಭಗವನಿತು ನೀನೆ ಕೆಡಿಸಿ ಬಿಟ್ಟೆರೋ ಮನಿಯಾದು ದುಷ್ಟನಿಗೆ ಶಿಷ್ಟರಂತೆ ದೇಶದರು ಮನೆಯಲ್ಲಿ ಗತಿಯು ದುಷ್ಟ ಜೀವನವನ್ನು ನೆನೆದು ಕಷ್ಟವಾದುದು ಅಯ್ಯೋ ವಿಧಿಯೇ, ಏನು ಮಾಡಿದೆ? ದಾನವನಿಗೆ ಬೇಕಾದಂಥ ವರಬಲವನ್ನಿತ್ತು ಎಲ್ಲವನ್ನು ಕೆಡಿಸಿ ಬಿಟ್ಟೆಯಲ್ಲ. ಲೋಕದಲ್ಲಿದ್ದಂತಹ ಧರ್ಮವೆಲ್ಲವೂ ಹಾನಿಯಾಗಿದೆ. ಅಧರ್ಮವೇ ತಾಂಡವವಾಡುತ್ತಾ ಉಂಟು. ದುಷ್ಟನಾದಂಥ ಇವನನ್ನು ಕೊಲ್ಲುವವರು ಯಾರಿದ್ದಾರೆ? ಏನು ಮಾಡೋಣ? ಧರ್ಮವನ್ನು ಉದ್ಧರಿಸುವವರು ಯಾರಿದ್ದಾರೆ? ಅಯ್ಯೋ ಶಿವನೇ, ಏನು ಮಾಡೋಣ? ಇನಿತು ಗರಿಯೋಜಿದುದ ಮರದಿ ಕೊರಗುತ್ತಲಿರಲು ಇನಿತು ಹರಿಯೋಜಿದುದ ಮರದಿ ಕೊರಗುತ್ತಲಿರಲು ಕಣ್ಣುಗಳಿಂದ ಮಿಂದು ಜಲ ಕಣ್ಣುಗಳಿಂದ ಮಿಂದು ಜಲ ತೊಡೆಗಳ ದೋಗ್ಚಲ ಕ್ಷಣವೇ ಜಲ ತೊಡೆಗಳ ಸೋಂಕಲ ಕ್ಷಣವೇ ಜನಿದಿದರು 7 ಮಂದಿ ಜಲದುರ್ಗೇರ ಅಂತಗರು ಜನಿ ಜಯತು ಜಯತು ರಮ ರಮಣ ಜಯ ಜಯ ತೂ ಸರ್ವ ಭಯನಿವಾರಣಿ ನಾವು ನಿಮಗಿದೋ ಚರಣ ರಮ ರಮಣ ದಯದಿಂದ ಎಂಬ ದೃಷ್ಟಿದಿದೆ ವಿನಯದು ಯಮಗೆ ಬೇಡಿರದೆ ರಮ ರಮಣ ಜಯತು ಜಯತು ಅನಿಬರ ಭಗವತಿ ಮಗಳೇ ಭಗವತಿ ಪರಮೇಶ್ವರಿ ನೀನು ಪರಮೇಶ್ವರಿ ರಾಜರಾಜೇಶ್ವರಿ ಮಗು ರಾಜರಾಜೇಶ್ವರಿ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಭ್ರಮರಾಂಬೆ ಮಗು ಭ್ರಮರಾಂಬೆ ಕಾತ್ಯಾಯುಧಿ ನೀನು ಕಾತ್ಯಾಯಿನಿ ರಕ್ತೇಶ್ವರಿ ಗುರಕ್ತೇಶ್ವರಿ ಅನಿಬನು ಭಗವತಿ ಪರಮೇಶ್ವರಿ ರಾಜರಾಜೇಶಿ ವಿನುತನ್ನ ಪೂರ್ಣೇಶಿ ಭ್ರಮರಾಂಬೆ ಕಾತ್ಯಾಯನಿ ವನಿತೆ ರಕ್ತೇಶ್ವರಿಗಳೆಂದು ಕರೆಯಲು ಕೇದರ ಹೊರೆಯ ಮೊಗನೋಡು ಏನಪ್ಪ ಇದು? ಏನಿದು ತಾತ ಏನಿದು ತಾತ ಏನಿದು
ಏನಿದು ಏನಿದು ಏನಿದು ಏನಿದು ತಾತ ನಿಮ್ಮಯ ವದನವಿಂದು ಏನಿದು ತಾತ ನಿಮ್ಮಯ ವದನವಿಂದು ತಾನಿ ಕಂದಿ ಗುದಿಗೆ ವದನ ತಾನಿ ಕಂದಿ ಗುದಿಗೆ ಬಲ್ತೆನು ಕುಂದು ತಾತ ಏನಿದು ತಾತ ಏನಿದು ತಾತ ಏನಿದು ತಾತ ಏನಿದು 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 ತಾತ ನಿಮ್ಮಯ ವದನವಿತ್ತು ತಾನಿ ಕಂದಿಗುದೇಗಿ ಬಂದೇನು ಕೊಂದು ತಾತ 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 ಏನಿದು ಮಗಳೇ, ಮೊದಲಾಗಿ ನಿನ್ನ ಪವಿತ್ರವಾದಂತಹ ಪಾದ ಪದ್ಮಗಳಿಗೆ ಶಿರಸ ವಂದಿಸಿಕೊಂಡಿದ್ದೇನಪ್ಪ. ಎದ್ದೇಳು, ಶುಭವಾಗಲಿ. ಎತ್ತ ನೋಡಿದ್ರೆ ಜಲರಾಶಿಯ ಮುತ್ತ ಮಧ್ಯದಲ್ಲಿ 7 ಮಂದಿ ಹೆಣ್ಮಕ್ಕಳಂತ ನಮ್ಮ ಹುಟ್ಟಾಗಿದೆ. ಅಜ್ಞಾನವನ್ನು ಕಳೆದಿದ್ಯಾ, ಸುಜ್ಞಾನವನ್ನೇ ಬೀರಿದವನಿದ್ಯಾ, ಲೋಕ ಗುರುತಿಸಿಕೊಳ್ಳುವುದಕ್ಕೆ ಒಂದೊಂದು ಹೆಸರನ್ನೇ ಇರಿಸಿದವನಿದ್ಯಾ. ನಮ್ಮೆಲ್ಲರ ಪ್ರಶ್ನೆ ಒಂದೇ ಅಪ್ಪ, ನಮ್ಮ ಹುಟ್ಟು ಯಾಕೆ, ಮುಂದೆ ನಮ್ಮಿಂದ ಆಗತಕ್ಕಂತಹ ಘನ ಕಾರ್ಯವಾದರೂ ಯಾವುದು ಹೇಳುವೆಯ? ಕ್ಷಣಿಯೊಳಗೆ ವರ್ಣಾದ್ರಬಹುಗಿರಿ ಕ್ಷೀಣವಾಯ್ತೆ ಜನಕಾರಿ ಕ್ಷಣಿಯೊಳಗೆ ವರ್ಣಾದ್ರಬಹು ಕ್ಷೀಣವಾಯ್ತೆ ಜಗದ ಏಕಾಂತಿ ಕ್ಷೀಣವಾಯ್ತೆ ಜಗದ ಏಕಾಂತಿ ಕಾಣದಿಂದು ವ್ಯದೆಯದೇನು ಮಾಡದೆ ಮಗೋಡೆ ಪೇಳು ಕಾಣದಿಂದ ವಿದೆಯಾದೇನು ಮಾಡದೆ ಮಗುಡೆ ಪೇಳುಗು ಜೋಡಿಯೊಳಗೆ ವರ್ಣಾದ್ರಮವು ಕ್ಷೀಣವಾಯ್ತೆ ಜನಕ ಮಗು, ದಿವ್ಯ ಚರಣಗಳಿಗೆ ಶಿರವನ್ನು ಬಾಗಿದ್ದೇನೆ. ಎದ್ದೇಳು. ಅಪ್ಪಯ್ಯ, ನಮ್ಮನ್ನು ಕಂಡು ಸಂತೋಷ ಪಡಬೇಕಾದಂತಹ ನೀನಿಂದು ಬೇಸರದಲ್ಲಿದ್ದೀಯ. ಇದಕ್ಕೆ ಕಾರಣ ಏನು ಎನ್ನುವ ಹಾಗೆ ನಮ್ಮೊಳಗೆ ಯೋಚನೆ ಮಾಡಿಕೊಂಡಂತಹ ಈ ಕಾಲಕ್ಕೆ ನಮಗೆ ವೇದ್ಯವಾದ್ದು ಹೀಗೆ. ಲೋಕದಲ್ಲಿ ವರ್ಣಾಶ್ರಮ ಧರ್ಮವಿದೆಯಂತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಎನ್ನುವ ಹಾಗೆ 4 ವರ್ಣಾಶ್ರಮದವರೆಗೆ 4 ಕಾಯಕವನ್ನು ವಹಿಸಿಕೊಟ್ಟವರು ನೀವು. ಸದಾ ನಿರತರಾಗಿ, ಸದಾ ಸಂತೋಷ ಭರಿತರಾಗಿ ಆ ಕಾರ್ಯವನ್ನು ಮಾಡಬೇಕಾಗಿತ್ತು. ಅದನ್ನು ಮರೆತು ಬೇಡದಿರುವಂತಹ ವ್ಯವಹಾರಗಳಿಗೆ ಮನವನ್ನು ಮಾಡಿದರೆ ಅಥವಾ ತದ್ವಿರುದ್ಧವಾಗಿ ನಡೆಯುವುದಕ್ಕೆ ಮುಂದಾದರೆ ಸರಿಪಡಿಸುವುದಕ್ಕೆ ಆಗದಿರುವಂತಹ ನೀನು ಈ ರೀತಿಯಾಗಿ ಕೊರಗುವುದಕ್ಕೆ ಮನ ಮಾಡಿದೇನಪ್ಪ. ನಮ್ಮಲ್ಲಿ ಹೇಳು, ಏನಾಯಿತು? ವೇದ ಮಾರ್ಗ ತೊರೆದು ಜನರು ವೇದ ಬುದ್ಧಿಯಲ್ಲಿ ಜನಗ ವೇದ ಮಾರ್ಗ ತೊರೆದು ಜನರು ವೇದ ಬುದ್ಧಿಯಲ್ಲಿ ನಡೆದು ಖೇದಗೊಳಿಸಿಗೆಯರೆ ದೇವ ಖೇದಗೊಳಿಸಿಗೆಯರೆ ದೇವ ಹೇ ದಯಾಮಯ ಮುದುರು ಬೇಗ ಖೇದಗೊಳಿಸಿಗರೆ ದೇವ ಹೇ ದಯಾಮಯ ಮುದುರು ಬೇಗ ದೇವ ಅಪ್ಪ, ಏನಪ್ಪ ಇದು? ಒಬ್ಬರಲ್ಲ ಇಬ್ಬರಲ್ಲ
ನಿಮ್ಮಿಂದಾಗಿ 7 ಮಂದಿ ಕಣ್ಣೀರು ನಾವು ಹುಟ್ಟಿಕೊಂಡಿದ್ದೇವೆ. ನಮ್ಮನ್ನು ನೋಡಿ ತಾವು ಸಂತೋಷ ಪಡಬೇಕಾಗಿತ್ತು, ಬದಲಾಗಿ ದುಃಖಿಸುತ್ತಾ ಇದ್ದೀರಲ್ಲ. ಚಿಂತೆಗೂ ಚಿತೆಗೂ ಬಿಂದು ಮಾತ್ರ ವ್ಯತ್ಯಾಸವಂತೆ. ಚಿಂತೆ ಮನಸ್ಸನ್ನು ಸುಡುತ್ತದೆ, ಚಿತೆ ತನ್ನ ದೇಹವನ್ನೇ ಸುಡುತ್ತದೆ ಎನ್ನುವಂತಹ ಮಾತಿದೆಯಲ್ಲ ಅಪ್ಪ. ನೀವೇನು ಸಾಮಾನ್ಯದವರೇ? ಥಮಾಸುರ ಎನ್ನುವಂತಹ ರಾಕ್ಷಸ ವೇದವನ್ನು ಕದ್ದುಕೊಂಡು ಓಡಿ ಹೋದ, ನೀರಿನಲ್ಲಿ ಅಡಗಿ ಕುಳಿತ. ಆ ಸಂದರ್ಭದಲ್ಲಿ ತಾವು ಮತ್ಸ್ಯ ಅವತಾರವನ್ನು ಧರಿಸಿ ಆತನನ್ನು ಬೆನ್ನಟ್ಟಿಕೊಂಡು ಹೋಗಿ ರೆಕ್ಕೆಯಿಂದ ಹೊಡೆದು ಬಡಿದು ಕೊಂದು ವೇದವನ್ನು ಉದ್ಧಾರ ಮಾಡಿದವರು. ಹಾಗಾಗಿ ಅಲ್ವೇ ತಮಗೆ ವೇದೋದ್ಧರಣ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದೀರಿ. ಅಂತಹ ನಿಮಗೆ ಕಣ್ಣೀರೇ, ಚಿಂತೆ ಯಾಕೆ ಹೇಳಿಯಪ್ಪ? ತನು ಜಯರ ನುಡಿ ಕೇಳುತ್ತಾಯಿ, ಹರಿ ನುಡಿದವನಿ ಜಯರ ಮುಡಿದವರು, ಹರಿ ನುಡಿದವನಿ ಜಯರ ಮುಡಿದವರು. ಧನುಜದಾರಿಗ ನಗತೆಯ, ಧನುಜದಾರಿಗ ನಗತೆಯ, ಅದರಿಂದ ತನಗೊದಗಿರುವ ವ್ಯತೆಯೋ ಹರಿ ನುಡಿದ. ಓ ನನ್ನ ಮುದ್ದು ಮಕ್ಕಳೇ, ಲೋಕದ ಸ್ಥಿತಿ ಏನು, ಮುಂದೆ ಗತಿ ಏನು ಎಂದು ನಾ ಕೊರಗಿದಾಗ ಕಣ್ಣೀರೇ ಹರಿಯಿತು. ನನ್ನ ಕಣ್ಣೀರ ಹನಿಗಳಿಂದ 7 ಮಂದಿ ಹೆಣ್ಮಕ್ಕಳು ನೀವು ಹುಟ್ಟಿಕೊಂಡಿದ್ದೀರಾ. ಮಕ್ಕಳೇ, ನಿಮ್ಮ ಹುಟ್ಟಿಗೆ ಬಲವಾದ ಕಾರಣ ಉಂಟು. ಭೂಮಿಯಲ್ಲಿ ಶೋಣಿತಾಪುರ ಎನ್ನುವಲ್ಲಿ ಹುಟ್ಟಿಕೊಂಡಂತಹ ದಾರಿಕಾಸುರ ಎನ್ನುವಂತಹ ದಾನವ ಅಜನಿಂದಲೇ ಬೇಕಾದಂತಹ ವರಬಲವನ್ನು ಪಡೆದು ದೇವಲೋಕವನ್ನಡರಿ ದೇವತೆಗಳನ್ನು ದೆಸೆಗೆಡಿಸಿದ. ಬಂದಂತಹ ಸುರಪಾದಿಗಳಿಗೆ ಧೈರ್ಯದ ಮಾತುಗಳನ್ನಾಡಿ ನಾನೇ ಹೊರಟು ನಿಂತೆ. ನನಗೂ ದಾರಿಕಾಸುರನಿಗೂ ಘನಘೋರವಾದಂತಹ ಯುದ್ಧವೇ ನಡೆದು ಹೋಯಿತು. ಆದರೆ ಏನು ಮಾಡೋಣ, ಆತನಿಗಿದ್ದಂತಹ ವರಬಲದ ಮುಂದೆ ನನ್ನ ಕೈ ಸಾಗಲಿಲ್ಲ ಮಕ್ಕಳೇ. ಸೋತಂತ ನನ್ನ ಕೈಯಲ್ಲಿ ಸದಾ ಕಾಲ ಧರ್ಮದ ಉದ್ಧಾರಕ್ಕಾಗಿ ರಾರಾಜಿಸುತ್ತಿದ್ದಂತಹ ಸುದರ್ಶನ ಚಕ್ರ ಅದನ್ನು ಬಲವಂತದಿಂದ ಕಸಿದುಕೊಂಡಿದ್ದಾನೆ. ಅಧರ್ಮವರ್ತಿಯಾಗಿ ಬಾಳಿ ಬದುಕುತ್ತಿರುವ ಅವನನ್ನು ಶೀಘ್ರಾತಿ ಶೀಘ್ರವಾಗಿ ಭೂಮಿಗೆ ಇಳಿದು ನೀವು ಕೊಂದು ಬನ್ನಿ ಮಕ್ಕಳೇ. ತಂದೆ, ವಿರೋಧಿಯ ಕೂಡ ಸಮರವನ್ನು ಸಾರುವಂತಹ ವೇಳೆಯಲ್ಲಿ ಏನಾದ್ರೂ ಚಕ್ರಧಾರಿಯಾಗಿ ಹೋದವನಿದ್ಯಾ? ಒಂದು ಆಯುಧವನ್ನಾದ್ರೂ ಕೊಡಪ್ಪ ನಮಗೆ. ಭಕ್ತಿ ಮೂಡಬೇಕು ಅಂತಾದ್ರೆ ಭಯ ಬರಲೇಬೇಕು. ಅದಕ್ಕೆ ಬೇಕಾಗಿ ನಿಮಗೆ ಒಂದೊಂದು ಆಯುಧದ ಅಗತ್ಯವಿದೆ, ನಾನೇ ಕೊಡ್ತೇನೆ. ಇದೋ ನಿನಗೆ ಬಾಣ, ಅವನ ತೋಳಲ್ಲಿದೆ ತ್ರಾಣ. ನಿನ್ನನ್ನು ಕಂಡ ಆಗಬೇಕು ಅವನು ನಿತ್ರಾಣ, ಆವಾಗಲೇ ತೆಗಿಯವನ ಪ್ರಾಣ. ಇದೋ ನಿನಗೆ ದಂಡ, ಇದರಿಂದ ತೆಗಿಯವನ ರುಂಡ. ಇದೋ ನಿನಗೆ ಗದೆ, ಇದರಿಂದ ಆಗಬೇಕು ಅವನ ವಧೆ. ಇದೋ ನಿನಗೆ ಪರಶು, ಅವ ಎಲ್ಲಿದ್ದಾನೆ ಎನ್ನುವ ಹಾಗೆ ಅರಸು. ಅವ ಸಿಕ್ಕಿದ ಕೂಡಲೇ ಅವನ ಶಿರಸ್ಸನ್ನು ಸರಿಸಿ ಹಾಕಿ. ಇದೋ ನಿನಗೆ ಬಿಲ್ಲು, ಅವನ ಮುಂದೆ ಹೋಗಿ ನಿಲ್ಲು. ನಿನ್ನನ್ನು ನೋಡಿ ಸುರಿಸ್ತಾನೆ ಅವ ಜೊಲ್ಲು, ಆವಾಗಲೇ ಇದರಿಂದ ಅವನನ್ನು ಕೊಲ್ಲು. ಇದೋ ನಿನಗೆ ಕತ್ತಿ, ಇದರಿಂದ ಕೊಲ್ಲು ಅವನನ್ನು ಕುತ್ತಿ. ವಿಶೇಷವಾದಂತಹ ಆಯುಧವಿದು ತ್ರಿಶೂಲ, ಕೊಡುತ್ತಿರುವವ ಲಕ್ಷ್ಮೀಲೋಲ. ಇದರಿಂದ ಮುಗಿಬೇಕಾ ದುಷ್ಟ ದಾರಿಕನ ಕಾಲ. ಮಕ್ಕಳೇ, ಅವನನ್ನು ಕೊಲ್ಲುವುದು ಹೌದು. ಅವ ಪಡೆದುಕೊಂಡು ಹೋದಂತ ಶ್ರೀಚಕ್ರವನ್ನು ದಿನನಿತ್ಯದ ನೈಮಿಕ್ಯದಂತೆ ಪೂಜಿಸಿದ ಎಂದಾದ್ರೆ ಮತ್ತಷ್ಟು ಬಲಿಷ್ಠನಾಗುತ್ತಾನೆ. ಆ ಹೊತ್ತಿಗೆ ಶಕ್ತಿಯಿಂದ ಕೊಲ್ಲುವುದಕ್ಕೆ ಅಸಾಧ್ಯವಾಗಬಹುದು ಮಕ್ಕಳೇ. ಆ ಹೊತ್ತು ಯುಕ್ತಿಯನ್ನು ಬಳಸಿಕೊಳ್ಳಿ, ಅವನನ್ನು ಕೊಂದು ಶ್ರೀಚಕ್ರವನ್ನು ಮರಳಿ ಇಲ್ಲಿಗೆ ಒಪ್ಪಿಸುವಲ್ಲಿ ನೀವು ಇಲ್ಲಿಯೇ ಉಳಿಯುವುದು ಬೇಡ. ಧರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ನಿಮ್ಮ ಹುಟ್ಟಾಗಿದೆ. ಅದಕ್ಕಾಗಿ ಧರೆಯನ್ನು ಸೇರಿಕೊಳ್ಳಿ, ಸುಸ್ಥಳವನ್ನು ಆಯ್ದುಕೊಂಡು ಅಲ್ಲಿಯೇ ನೆಲೆ ನಿಂತು ಭಕ್ತಾದಿಗಳನ್ನು ಉದ್ಧರಿಸುತ್ತಾ ಬನ್ನಿ. ಹೋಗಿ ಬನ್ನಿ. ಸಹೋದರಿಯರೇ, ಸಂಕಲ್ಪ ಮಾತ್ರದಲ್ಲಿ ಬಂದಿಳಿದಿದ್ದೇವೆ ಈ ಭೂಲೋಕಕ್ಕೆ. ಭಗವತಿ ದುರುಳನ ವಧೆಯಾಗಬೇಕಲ್ಲ, ಏನೇ ಮಾಡುದು? ಪರಮೇಶ್ವರಿ, ನಾನು ಹೇಳುತ್ತೇನೆ ವಿಚಾರವನ್ನು. ಧರಿಸಿ ವಿದ್ಯೆಯ ರೂಪವನು ನಯದಿರದೆ ದಾರಿಗನನ್ನು ವಂಚಿಸಿ ಧರಿಸಿ ವಿದ್ಯೆಯ ರೂಪವನು ನಾದಿರದೆ ದಾರಿಗನನ್ನು ವಂಚಿಸಿ ಹರಿಯ ಚಕ್ರವ ಪಡೆವೆ ನಿನ್ನುತ್ತ ಹರಿಯ ಚಕ್ರವ ಪಡೆವೆ ನಿಲ್ಲುದ
ಹೊರಟಳಂದು ಹರಿಯ ಚಕ್ರ ಪಡೆವೆ ನಿನ್ನದ ಹೊರಟಳಂದು ಧರಿಸಿ ವೃದ್ಧೆಯರು ಭವನು ನಾನಿರದೆ ದಾರಿಗಲ ವಂಚಿತೆಯೇ ಪರಮೇಶ್ವರಿ, ಭಗವತಿ, ಆ ದುಷ್ಟನಿಗೆ ವಯೋವೃದ್ಧರನ್ನು ಕಂಡರೆ ಅಪಾರವಾದಂತಹ ಗೌರವವಿದೆಯಂತೆ. ಈ ಸಂದರ್ಭದಲ್ಲಿ ನಾನೇ ಮುದುಕಿಯಾಗಿ ಆತನ ಎದುರಿಗೆ ಹೋಗುತ್ತೇನಂತೆ. ಸಹೋದರಿಯರೇ, ಭಗವತಿ ರೂಪಾಂತರವನ್ನು ಹೊಂದಿ ಶೋಣಿತಾಪುರದತ್ತ ಸಾಗಿದ್ದಾಳೆ. ಆಕೆಗೆ ಸಹಕಾರಿಗಳಾಗಿ ನಾವು ಶೋಣಿತಾಪುರದತ್ತ ಭಿಕ್ಷೆಯ ನೀಡಿರೆಲ್ಲ ಈ ಮುದುಕಿಗೆ, ಭಿಕ್ಷೆಯ ನೀಡಿರೆಲ್ಲ ಈ ಮುದುಕಿಗೆ, ಭಿಕ್ಷೆಯ ನೀಡಿರೆಲ್ಲ ಕುಕ್ಷಿಗಾಧಾರ ಇಲ್ಲದೆ ದೇಶ ಪ್ರದಕ್ಷಿಣೆಗೈದಿಲ್ಲಿ ಬಂದೆ ನಾನು ಮಳೆ. ಭಿಕ್ಷೆಯ ನೀಡಿರೆಲ್ಲ ಈ ಮುದುಕಿಗೆ, ಭಿಕ್ಷೆಯ ನೀಡಿರೆಲ್ಲ ಭಿಕ್ಷೆಯ ನೀಡಿ. ನಮೋ ಶ್ರೀಹರಿ, ನೀನೇ ಕಾಪಾಡು ತಂದೆಯೇ. ಭವತಿ ಭಿಕ್ಷಾಂದೇಹಿ, ಯಾರಾದ್ರೂ ಏನನ್ನಾದ್ರೂ ಕೊಡಿರಪ್ಪ. ಈ ಮುದುಕಿಗೆ ಎದ್ದು ನಿಲ್ಲುವುದಕ್ಕೆ ಕೈಕಾಲಲ್ಲಿ ಶಕ್ತಿ ಇಲ್ಲ. ಈಗಲೋ ಇನ್ನೊಂದು ಗಳಿಗೆಯಲ್ಲೋ ಬಿದ್ದು ಸಾಯುವ ಸ್ಥಿತಿಯಲ್ಲಿ ನಾನಿದ್ದೇನೆ. ಸಾಯುವುದಕ್ಕೆ ಹೊರಟಂತಹ ಈ ಮುದುಕಿಗೆ ಏನನ್ನಾದರೂ ಕೊಟ್ಟು ಪ್ರಾಣವನ್ನು ಉಳಿಸಿ ಪುಣ್ಯವನ್ನು ಕಟ್ಟಿಕೊಳ್ಳಿರಪ್ಪ. ನನಗೆ ಇಂಥದ್ದನ್ನೇ ಕೊಡಿ ಅಂತ ನಾನು ಕೇಳುವುದಿಲ್ಲ. ನನಗೆ ಹಾಲು ಆಗುತ್ತದೆ, ಹಣ್ಣು ಆಗುತ್ತದೆ, ಅನ್ನವೂ ಆಗುತ್ತದೆ, ಹಣವೂ ನಡೀತದೆ. ನೀವು ಏನನ್ನು ಕೊಟ್ಟರು ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನಪ್ಪ. ನನಗೆ ನೀವು ಭಿಕ್ಷೆಯನ್ನು ಹಾಕುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಇಷ್ಟಾರ್ಥಗಳು ಈಡೇರ್ತವೆ. ಮನೆಗಟ್ಟುವ ಆಸೆ ಇರುವವರಿಗೆ ಮನೆಗಟ್ಟುವ ಯೋಗ ಬರ್ತದೆ. ಮದುವೆ ಆಗದೆ ಇರುವಂತಹ ಹೆಣ್ಣಾಗಲಿ ಗಂಡಾಗಲಿ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರ್ತದೆ. ವಿದ್ಯೆ ಕಲಿಯುವಂತಹ ವಿದ್ಯಾರ್ಥಿಗಳಿದ್ರೆ ಇನ್ನೊಂದು 4 ವರ್ಷವು ಮನೆಯಲ್ಲಿಯೇ ಕುಳಿತು ಸಾಕು, ಮನೆಯಲ್ಲಿ ಕಲ್ತದೆ ಎಲ್ಲ ಹಾಗೆ ಆಯ್ತಲ್ಲ. ಈ ಸಲದ್ದು ಮುಗೀತು, ಉತ್ತೀರ್ಣ ಆಗುವುದೆಲ್ಲ. ಇನ್ನು ಬರುವ ವರ್ಷದಿಂದ ಮನೆಯಲ್ಲಿಯೇ ಕುಳಿತು ಉತ್ತೀರ್ಣರಾಗುವ ಹಾಗೆ ದೇವರ ಅನುಗ್ರಹವನ್ನು ಮಾಡ್ತಾನೆ. ಅನಾರೋಗ್ಯದಿಂದ ಬಳಲುತ್ತಾ ಇದ್ದವರಿದ್ರೆ ಆರೋಗ್ಯ ಪ್ರಾಪ್ತಿ ಆಗುತ್ತದೆ. ಏನಾದರೂ ಕೊಡಿರಪ್ಪ. ನೀವಾಗಿ ಇಲ್ಲಿ ಬಂದು ಕೊಡಿ ಅಂತ ನಾನು ಕೇಳುವುದಿಲ್ಲ. ನಾನಾಗಿ ನಿಮ್ಮ ಹತ್ತಿರ ಬರುವಾಗ ಇಲ್ಲ ಅಂತ ಮಾತ್ರ ಹೇಳಬೇಡಿ. ಯಾವಳು ಒಬ್ಳು ವಿಲಾಸ ಇಲ್ಲದ ಮುದುಕಿ ನಮ್ಮ ಬಳಿಗೆ ಬರ್ತಾ ಇದ್ದಾಳೆ ಎಂಬುದಾಗಿ ತಿಳಿಯುವುದು ಬೇಡ. ಶ್ರೀಹರಿಯ ಮಗಳಾದ ಶ್ರೀದೇವಿಯೇ ನಮ್ಮ ಹತ್ತಿರ ಬರ್ತಾ ಇದ್ದಾಳೆ ಎಂಬುದಾಗಿ ತಿಳಿದು ಏನಾದರೂ ಕೊಡಿರಪ್ಪ. ಭವತಿ ಭಿಕ್ಷಾಂದೇಹಿ, ಇಲ್ಲಿಂದಲೇ ಪ್ರಾರಂಭ ಮಾಡ್ತೇನೆ. ನನಗೆ ಹೊಸತ್ತು ಆಗುತ್ತದೆ, ಹಳೆಯದ್ದು ಆಗುತ್ತದೆ. ನೀವು ಎಷ್ಟರದ್ದು ಕೊಟ್ಟರು ನನಗೆ ನಡೀತದೆ. ಏನಾದರೂ ಕೊಡಿರಪ್ಪ. ಭವತಿ ಭಿಕ್ಷಾಂದೇಹಿ, ಏನಾದರೂ ಕೊಡಿರಪ್ಪ. ಅವರು ಕೊಡುವ ಹತ್ತನ್ನು 15 ಸುತ್ತು ತಿರುಗಿಸಿ ಹಾಕ್ತಾ ಇದ್ದಾರೆ. ನನಗೆ ಸ್ವರ ಬರುವಂತದ್ದೇ ಹಾಕಬೇಕು ಅಂತ ಏನಿಲ್ಲ. ಸ್ವರ ಬಾರದ್ದು ಹಾಕಿದ್ರೆ ಒಳ್ಳೆಯದು. ಅದರಲ್ಲಿ ಒಂದು ನೀಲಿದ್ದುಂಟು, ಅದಾದ್ರೆ ಇನ್ನೂ ಒಳ್ಳೆಯದು. ಮತ್ತೊಂದು ಹಸಿರಿದ್ದುಂಟು, ಅದಾದ್ರೆ ಮತ್ತೂ ಒಳ್ಳೆಯದು. ಇಂಥ ಹಸಿರಿದ್ದಾದ್ರೆ ಇನ್ನೂ ಒಳ್ಳೆಯದು. ಹಾಗೆ ಮತ್ತೆ ಹೀಗೆ ಹೋಗಿ ಮತ್ತೆ ಆಚೆ ಬರ್ತೇನೆ. ಇನ್ನೊಂದು ಗುಲಾಬಿದ್ದುಂಟು, ಅದು ಇದ್ರೂ ಹಾಕಿದ್ರೆ ತೊಂದರೆ ಇಲ್ಲ. ಯಾರ ಕೈಕಾಲು ಹಿಡಿದಾದ್ರೂ ಬದಲಿಸುವ ವ್ಯವಸ್ಥೆ ಮಾಡ್ತೇನೆ. ಏನಾದ್ರೂ ಧರೆಯೊಳಗೆ ಧರ್ಮವನ್ನು ನೆಲೆಬಾರ್ಬಗಾರ್ಯದಿ ಬರದೊಳೈತರಲು
ಬದಿಯಲಿ ತೆರೆಯೊಂಡರೆ ಏರುದಾನೆಂದು ಗೊತ್ತಾವೆ ಬರ್ಪಿಂಚಿ ಬರ್ತು ಜಲಮನ್ನೆಲ್ಲ ತಲಕದು ಬಾರೊಂದುಳ್ಳೇರಿ ತಾಯ ತೆರಿವೆ ಮಲ್ಲ ಶರೀರ ಏರಪ್ಪ ಇಂಬೇಂದು ಮಾಡಿದೆ ಓಹೋಯ್ ಒಂಜಿ ದಿನ ಈಶ್ವರ ದೇವರ ಭೂಲೋಕ ಜತ್ತಿರಂಚಿನ ಬರ್ತು ಮೆಯ್ಯೋರ್ಮೆ ಬೆಗಾರಂಡಿಗೆ ಸೇರುಂಡು ಧೂಳು ಆ ಧೂಳುಲ ಮಣ್ಣುಲ ಒಟ್ಟು ಗಾಯಿ ಸಾತಿಗೆ ಮೆಯ್ಯೋರ್ಮೆ ಕಿರ್ಮೆರೆ ಶುರುವಾಂಡಿ ರಡ್ಡಿ ಕೈಲ ಹತ್ತೊಂಡೇರಿ ಬರ 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 ಕಿರ್ಮಂಡೇರಿ ಕಿರ್ಮಂಡಿ ಸಾತಿಗೆ ದಾನ್ಯಾವು ತೆರಿವೆ ಕೈತ ಉಗುರ್ತ ನಡುಟು ಸೇರೊಂಡು ಮಣ್ಣು ಈ ಮಣ್ಣನ್ನು ಒಂಜಿ ಮಲ್ತೇರಿ ಒಟ್ಟಿಗೂ ಮಲ್ತು ನೆಕ್ಕ 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 ತಿಕ್ಕೇರಿ ತಿಕ್ಕಿ ಸಾತಿಗೆ ದಾನ್ಯಾವು ತೆರಿವೆ ಒಂಜಿ ಉಂಡೆ ಒಂಜಿ ಗುಳಿಗೆ ನೆನ್ನು ದಾನೆ ಮಲ್ಪೊಂದು ಯೋಚನೆ ಮಾಡ್ಕೊಂಡೇರಿ ಎತ್ತರವಾದ ಪ್ರದೇಶವು ಏರಿದಂತು. ಒಲ ಅಂಚಿ ಚಿತ್ತುಯೇರಿ ಕೋಪಿಂಚಿ ಬರ್ತು ಓಹೋಯ್ ಅಧರ್ಮಿಲಿ ಹೆಚ್ಚಾಯಿನಂಚಿನ ನಾಡಿ ಧರ್ಮದ ತಾದಿ ತೋಚೊಂದಿಚ್ಚಿ ಧರ್ಮದ ಪಥ ಗೊತ್ತಾವಡತೆ ಬರ್ತಗು ಎತ್ತರವೈನ ಪ್ರದೇಶಡು ತೋಜಿರಿ ಈಶ್ವರ ದೇವೇರಿ ಕೈಟ್ ಬರ್ತದ ಕೇಳೊಂಡೆ ಕಾಯ ಕಚ್ಚ ತಾನೆಂದಿ ಪನ್ನಂಚಿನ ಬಾತೆರ ಒಂಜಿ ನಾರಾಯಣ ದೇವರ ನಡೆ ಬಾರ ಬಂಡೇರಿ ನಾರಾಯಣ ದೇವರ ಬಾದ ಬಿಟ್ಟೊಂಡೆ ಬಡವು ಕೇಳೊಂಡೆ ಬೊಂಟೆ ದೇರಿಯರೆ ಬಂಡೇರಿ ಅವೇತೋ ಪ್ರಾಣಿ ನಿಲ್ತಿಂದಲ್ಲ ಬಂಜಿದ ಬಡವು ಸಲ್ಮೇನೆ ಆಯ್ಜಿ ಬೆತ್ತದ ಕೆಲ್ಲಜಿನ ಬರ್ತು ಕಿನ್ಕಿರ ಬರೆಯಲ್ಲಿ ಕಡ್ತದ ಗೊರಿಯೇರಿಯೇ ನೆತ್ತರು ಬರೋಂಡೆ ನೆತ್ತರು ಗುಳಿಗೆ ಆವಂಡೆ ಕಾಯ ಕಚ್ಚ ತಾನೆಂದು ಕೇಳೊಂಡೆ ಅಪ್ಪರಿದ ಪ್ರಕಾರವಾದ ಧರ್ಮರಕ್ಷಣೆ ಗಾತ್ರ ಭೂಲೋಕವು ಜಪ್ಪುಡು ಬಂಡೇರಿ ಜತ್ತೆ ಸುರು ಕಾದು ತುರು ಸುರು ಮಂತ್ರ ಒಲ್ತು ಗೊತ್ತುಂಡೆ ನೆಲವುಲ್ಲ ಸಂಖ್ಯೆ 20 ಪೂಜೆ ಜೋಕ್ರಣಿ ಬೆದ್ದೈತಿ ತನ್ನ ಜೋಕ್ರಣಿ ತಾನೇ ತಿಂದಿನಾಲಿ ಆಲೆಗೆ ಮುಖ್ಯ ಕೊರಡು ಮನ್ನ ಕಾರಣದವರ ಆಲ್ನ ಗರ್ಭನು ಸೇರೊಂಡೆ ಗರ್ಭ ಸೇರ್ನ ಚಿರಯಾಲಿ ವಿದಯ ಬರ್ಪುಜಿನ ಬರ್ತಗು ಸಿರಿ ಮೀರೆ ಬಿಡೋದು ಬತ್ತೆ ಆಲೆಗೆ ಸರಿಯೈನ ಸಾಜಿನ ತೋಜಾಯೆ ಕರ್ಲಿ ಕಪಟಿನ ತಿಂದೊಂಡೆ ತಪ್ಪು ಮಲ್ತಂದು ನನ್ನ ಅಪ್ಪೆಲ್ನ ಬುಡ ನನ್ನ ಪಾತ್ರೆನ ಒರಿಪಾವಂಡೆ ಆ ಜಾಗಿನ ಬುಡಿಯಂಡೆ ಧರ್ಮರಕ್ಷಣೆ ಮಲ್ತೊಂದು ಬರ್ಪಂಜಿನ ಹೊರ್ತು ಮೇಯ್ಯೋರ್ ಮೇ ಬೆಗಾರಡಿ ಕಣ್ಣುಗರಿದ್ರೆ ಬುರಿಯರು ಶುರುವಾತನೆ ಜಪ್ಪರೆ ಜಾಗೆ ನಾಡೊಂದು ಬತ್ತೆ ನಂಡ ಈ ಜಾಗೆ ಜಪ್ಪಲಿಯೇ ಅವಂದು ಈ ಜಾಗೆ ಜಪ್ಪಲ್ ಪೆಪ್ಪರ ಈ ಜಾಗೆ ಜಪ್ಪಲಿಯೇ ಏರ ಹೇಸಿಗೆ ಮಲ್ದೇರಿ ಈ ಜಾಗಡಿ ಜಪ್ಪನೆ ಎಂಟಿ ಯಾವೇ ಎತ್ತರವೈನ ಪ್ರದೇಶ ಘಟ್ಟ ಪ್ರದೇಶ ಆಡೆ ತರೆದಿದ್ದಿ ಜಪ್ಪಲಿ ಕಾರೆ ನಂಜೆ ಮೀರಿನ ಕಾರೆ ನಂಜಿ ಶಮನಾವಡು ನನ್ನ ದಾನೆ ಮಲ್ಪಡು ಉಪ್ಪು ನೀರು ಬಾಡು ಓಹೋ ಹೋ 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 ಕಡಲು ತೋಜೊಂದುಂಡು ಕಡಲಿಗೆ ಕಾರು ರೀತಿ ಘಟ್ಟದಂಚಿ ತರೆದಿದ್ದು ಜತೋ ದಾರಿಗಳನ್ನು ಒದಿಸಬೇಕು ಎನ್ನುವ ಹಾಗೆ ಉದ್ದೇಶವನ್ನಿರಿಸಿಕೊಂಡಂತ ನಾವುಗಳು ಶೋಣಿತಾಪುರದ ಹಾದಿಯನ್ನೇ ಮುಂದಿರಿಸಿಕೊಂಡು ಬಹುದೂರವಾಗಿ ಸಾಗಿ ಬಂದಿದ್ದೇವೆ. ದಾರಿ ಮಧ್ಯದಲ್ಲಿ ದೀರ್ಘದೇಹಿ ಹಬ್ಬ ಘಟ್ಟಕ್ಕೆ ಶಿರವನ್ನಿರಿಸಿದ್ದಾನೆ, ಸಮುದ್ರಕ್ಕೆ ಕಾಲನ್ನು ಚಾಚಿದ್ದಾನೆ. ಶಕ್ತಿ ಸ್ವರೂಪಿಣಿಯರಂತ ನಾವುಗಳು ಈತನ ದಾಟಿ ಮುಂದಕ್ಕೆ ಹೋಗುವ ಹಾಗಿಲ್ಲ. ಎಬ್ಬಿಸುವ ಒಂದು ಪ್ರಯತ್ನವನ್ನು ಪಡ್ತೀರಾ? ಸರಿ.
ಪರಮೇಶ್ವರಿ, ಸಹೋದರಿ, ಎದ್ದೇಳು ಹಾಗೆ ಕಾಣುವುದಿಲ್ಲ. ನಿದ್ದೆ ಬಂದವರನ್ನು ಎಬ್ಬಿಸಬಹುದು, ನಿದ್ದೆ ಬರುವ ತೆರದಲ್ಲಿ ನಟಿಸುವವರನ್ನು ಯಾವ ಕಾಲಕ್ಕೂ ಎಬ್ಬಿಸುವುದಕ್ಕೆ ಸಾಧ್ಯವಿಲ್ಲ. ವೈಕುಂಠದಿಂದ ಇಳಿದು ಬರುವಂತಹ ಹೊತ್ತಿಗೆ ಅಪ್ಪ ಕೊಟ್ಟಂತಹ ಶಕ್ತಿಯಾಯುಧವೇ ನಮ್ಮ ಬಳಿ ಇದೆ. ಇದನ್ನೇ ಸ್ಪರ್ಶಿಸಿ ಈತನನ್ನು ಎಬ್ಬಿಸಿ ಬಿಡೋಣವಂತೆ ನೋಡೋಣ. ಏನಿರೋ ನೀವ್ಯಾರು ನಿಖಿಲಿಗೆ ಕೆಪಿಗೆ ಜಿಂದತ್ತಿ ಮತ್ತೇನು? ಎನ್ನ ಸ್ವಭಾವ ನಂಚನೆ ಓ ಬಣ್ಣುಲೆ ಬತ್ತು ನಂಚಿನ ನಿಖಿಲು ಏರುದಾನೆಂದು ಗೊತ್ತುಜ್ಜಿ ಹೊರೋಲೆ ಬರ್ತದೆ ನನ್ನ ಲಕಡೆ ಓ ಪಣ್ಣುಲೆ ನನ್ನ ಉಪದ್ರಮಲ್ ಪೊಡ್ಚಿ ನಿದ್ರೆ ಸಮ ಆತುಜಿ ನಾನು ಅಲ ಜಪ್ಪುಡು ಐಕಾತ್ರ ಮನ್ಪೆ ಕೈತಾಗಿ ಕಾಜಿ ಕಾರದ ಗಿಜ್ಜೆ ಗಿಜಿ 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 ಹೇಳು. ಗಿಜಿ ಗಿಜಿಂದ ಶಬ್ದ ಕೇಳಿದ ಬಲ್ಲಿ ನಿದ್ರೆ ಹಾಳು ಅವರ ಬಲ್ಲಿ ಈ ಜನ ದಾಳ ಹೇಳಿ ಸಹೋದರಿ, ನಾವ್ಯಾರು ಅಂತ? ಏನೆಲ್ಲವೋ ನೀನ್ಯಾರು ದಾರಿಯೊಳೇನು ಕಾಣದ ಮಲಗಿದಿವೆ ಏನೆಲ್ಲವೋ ನೀನ್ಯಾರು ದಾರಿಯೊಳೇನು ಕಾರಣ ಮಲಗಿ ನಿಂತಿವೆ ಏನು ನಿನ್ನನು ಕೇಳುವಲ್ಲವೇ ನಿನ್ನನು ಕೇಳುವರಿಲ್ಲವೇ ಬೇಳು ಬೇಗ ಏನು ನಿನ್ನನು ಕೇಳುವರಿಲ್ಲ ಬೇಳು ಬೇಗ ಏನೇನೋ ನೀನಾರು ದಾರಿಯೊಳೇನು ಕಾರಣ ಮಲಗಿ ನಿಂತಿವೆ ನೀನ್ಯಾರು ಓ ವಿಕಾರ ಸ್ವರೂಪಿಯೇ, ಸಾವಿರಾರು ಮಂದಿ ಹಾದು ಹೋಗುವಂತಹ ದಾರಿ ಮಧ್ಯದಲ್ಲಿ ಅಡ್ಡವಾಗಿ ಮಲಗಿದ್ದೀಯಲ್ಲ, ಹಾಗಾಗಿ ನಿನ್ನನ್ನು ತಡೆದು ಪ್ರಶ್ನೆ ಮಾಡಿದವರು ನಾವಿದ್ದೇವೆ. ತಾನೆ ಯಾರು ನೀನು? ಎಲ್ಲಿಂದ ಬಂದವನು? ಯಾಕಾಗಿ ಬಂದವನು? ಹೇಳುತ್ತೇನೆ ನಿನ್ನ ಪೂರ್ತಿ ವಿಳಾಸ. ಯಾರು ಯಾರದ್ದು ದರಿ ಅಂತ ನಿನಗೆ
ತಾನಿಂದ ತೆರಿಯಂದೆ ಪೋಯಾರ ತಡಿಕಲೇ ಈಶ್ವರ ದೇವರನ ಮಗೆಯಾನ್ ನಾರಾಯಣ ದೇವರನ ಗಣಯಾನ್ ಭೂಲೋಕಕ್ಕೆ ಜಪ್ಪರ ಒಂಜಿ ಕಾರಣ ಉಂಡು ಧರ್ಮರಕ್ಷಣೆ ನಿನ್ನ ಮೂಲ ಮಂತ್ರವನ್ನು ಪಡೆದೊಂದು ಈ ಭೂಲೋಕವು ಜತ್ತರಾಯ್ ಧರ್ಮರಕ್ಷಣೆ ಮಲ್ತೊಂದು ಬರ್ಪನಂಜಿನ ಹೊರತುಗು ಎಂಕ್ ದಾದ ನಿದ್ರೆ ಬತ್ತಿತ್ತು ನಿದ್ರೆ ಬತ್ತರಂಜಿನ ಕಡೆ ಹೇರತ್ತ ಹೋಗ್ಕೊಂಡ್ಲ ನನ್ನ ಕೈಗೆ ಮುಲ್ಪ ಇಚ್ಚೆ ಉಂತಾರಜ್ಜಿ ನನ್ನ ಮುಲ್ಪನೆ ಉಂಟು ಇತ್ತಾರ ದಂಡ ಓರ್ತೀನಿ ಪೋಡಿ ಮುರ್ಕ ದಕ್ಕಿ ಲೆಕ್ಕ ಕಡಲ್ಗೆ ದಿಕ್ಕದಕ್ಕ ಸಹೋದರಿಯರೇ, ಈತನ ಈ ವರ್ತನೆಗೆ ಕಾರಣ ಅಜ್ಞಾನ. ಸುಜ್ಞಾನದ ಬೆಳಕನ್ನು ಕರುಣಿಸುವುದರ ಮುಖೇನವಾಗಿ ನಮ್ಮ ವಿಶ್ವ ವಿರಾಟ್ ರೂಪವನ್ನೇ ತೋರಿಸಿಬಿಡೋಣ. ಶರಣಮ್ಮ ತಾಯೇ ಶಂಕರಿಯೇ, ನೀನು ಕರುಣವತಿ ಪೊರೆಯಬೇಕಮ್ಮ. ಶರಣಮ್ಮ ತಾಯೇ ಶಂಕರಿಯೇ ಶಂಕರಿಯೇ ಶಂಕರಿಯೇ. ಬರುವೆನ ನಿನ್ನೊಡ ನಿಂದು, ಬರುವೆನ ನಿನ್ನೊಡ ನಿಂದು, ಆ ದುರುಳನ ಕೊಲುವಣೆದಾಗಾರಕ್ಕೆಂದು. ಶರಣಮ್ಮ ತಾಯೇ ಶಂಕರಿಯೇ ಶಂಕರಿಯೇ ಶಂಕರಿಯೇ. ಶರಣಮ್ಮ ತಾಯೇ ಶಂಕರಿಯೇ. ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ಈ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮೋಸ್ತುತೆ. ಅಪ್ಪೆ ಧರ್ಮ ರಕ್ಷಣೆ ಮಲ್ತೊಂದು ಬರ್ತೊಂದು ಬರ್ಪಂಜಿನ ಬರ್ತುಗು ಏರಿದಾನೆ ಎಂಚಿನಂದು ಗೊತ್ತಾಯಿಸಿ ಪ್ರಾಯದ ಪರಪುಂಜಿ ನಟ್ಟೊಂದು ಬರ್ಪನ ದೃಶ್ಯನೆಯನ್ನು ತುಯ್ಯಪ್ಪೆ ಆರಿನ ತುಯಿ ಸಾತಿಗೆ ಆರಿನ ಮೋನಿನ ತುಯಿ ಸಾತಿಗೆ ಆರನ ಮೋನಿನ ತಂಜಿನ ಪ್ರಕಾಶ ಎನ್ನ ಮೋನಿಗೆ ಬೂರಿ ಸಾತಿಗೆ ಅಪ್ಪೆ ಕಣ್ಣಿಗೆ ನಿಂತಿರ ಬುಡಿಯರು ಶುರುವಾಂಡು ಅಮಲಿ ಏರ್ನಪ್ಪೆ ಜೆತ್ತಿನಂಚಿನ ಯಾನು ಲಕ್ಕದು ಒರೋಡಿ ನಿಖಿಲಿನ ಆಚಿಸರನ್ನು ತೂಪೇನೆ ಆ ಪ್ರಾಯದ ಪರಪುನ ಮೋನಿನ ರಂಜನ ಪ್ರಕಾಶ ನಿಖಿಲ ಮೋನಿಡ್ಲ ತೋಜಿದು ಬತ್ತಂಡಿ ಅಪ್ಪದಂಡ ಆ ಪ್ರಾಯದ ಪರಪುಗಳ ನಿಖಿಲಗಳ ದಾದನ ಒಂದು ಸಂಬಂಧ ಉಂಡು ತೆರೆಯೋಡು ಬಲ್ಪನ ಕಾರಣದವರ ಒಂದೇ ನಿಗಡ ಗೊತ್ತಿತ್ತು ಪ್ರದಂಬ ಬಾತೇರಿ ಅಪ್ಪೆ ಅಪ್ಪೆ ಬಾಲ್ಯಾಯಿನೇ ತಪ್ಪು ಮಾಡ್ತೇನಂಡ ಆಯನ ನಾಲಿ ಪೂಜಂಕು ಅಲ್ಲ ಅಪ್ಪೆ ಇಚ್ಚತೆ ಅಪ್ಪೆ ತಿಗಲೆ ಪತ್ತೊಂದು ರಂಜಿನ ಪೊರ್ತುಗು ತಿಗಲೆಗೆ ದೊಂಕಿ ನಂಡ ಆ ಬಾಲೆಯಲ್ಲಿ ಕಾಲು ಬತ್ತದು ನೆಕ್ಕ ನೆಲಕ್ಕ ಹಾಕುವೇರಿ ಇಚ್ಚತೆ ಅಪ್ಪೆ ಅಂಚನೆ ಯಾನ್ ದಾದನ ಒಂಜಿ ತಪ್ಪು ಮಲ್ತೆಪ್ಪೆ ತಪ್ಪು ಮಲ್ತರಂಚಿನ ಎಂಕೆ ಬಾಲೇ ಬಂದದು ಎನ್ನಿದು ಅಪ್ಪೆರ್ಲು ಐನಂಚಿನ ನಿಖಿಲು ಕ್ಷಮೆ ಕೊರ್ದು ನಿಖಿಲು ಏರು ಯಾನು ಏರು ಪ್ರಾಯದ ಪರಪು ಏರು ಒಂದು ತೋಜಾದು ಕೊಡುವರಿ. ಅಯ್ಯ ಗುಳಿಗ, ನಾವು ಹೊರಟು ಬರುವರೆ ಬಲವಾದಂತ ಕಾರಣವೇನು? ತದಿಯಲು ಅದಿಯ ದೇಮವ ಪಡೆದು ಮಲ್ದಿಗೆಯೇ ದಾರಿಗನನ್ನು ಕರಿಯಲು ಹರಿಯ ನೇವವ ಪಡೆದು ಬಂದಿಗೆ ಶ್ರೀಗರಿಯ ನೇಮವ ಪಡೆದು ಬಂದಿಗೆ ಬರುವೆಯಾದರೆ ರಕ್ತದೌತಣ ಬರುವೆಯಾದರೆ ರಕ್ತದೌತಣ ಪಡೆಯಬಹುದು. ಬರುವೆಯಾದರೆ ರಕ್ತದೌತಣ ಪಡೆಯಬಹುದು. ಬರುವೆಯಾದರೆ ರಕ್ತದೌತಣ ಪಡೆಯಬಹುದು. ಉರುಳದಾರಿಗನಲ್ಲು ಕರಿಯಲು ಕರಿಯ ನೇಮವ ಪಡೆದು ಬಂದಿಗೆ ಅಯ್ಯ ಗುಳಿಗ, ಹರನಗಣ ಎನ್ನುವುದಾಗಿ
ಹಾಗಾಗಿ ನಿನ್ನನ್ನೇ ನೀನು ಪರಿಚಯಿಸಿಕೊಂಡೆ. ನಾವ್ಯಾರು ಎನ್ನುವಂಥದ್ದು ನಿನ್ನದು ಪ್ರಶ್ನೆ. ಇದು ಏನಿದೆ ಗೊತ್ತಾತು ಜತಪ್ಪೆ. ವೈಕುಂಠವಾಸಿ ಅಂತ ಶ್ರೀಮನ್ನಾರಾಯಣನ ಮಕ್ಕಳೇ ಇದ್ದೇವೆ. ಜಲದುರ್ಗೇರಿ ಎನ್ನುವ ಹಾಗೆ ನಮ್ಮ ಶುಭನಾಮಧೇಯಗಳು. ಓಹೋ, ಈ ದಾರಿಯಲ್ಲಿ ಬರುತ್ತಿರುವಂತಹ ವೇಳೆಯಲ್ಲಿ ವೃದ್ಧೆಯರುಳನ್ನು ಕಂಡೆ ಎನ್ನುವಂತ ಮಾತನ್ನೇ ಹೇಳಿದೆ ಇಲ್ಲ. ಪ್ರಾಯದ ಬರಬಪ್ಪೆ ನಟ್ಟೊಂದು ಬಂದಿತ್ತಾರಪ್ಪೆ. ಅವಳು ಬೇರೆ ಯಾರು ಅಲ್ಲ, ನಮ್ಮಲ್ಲೇ ಒಳಗೆ ರೂಪಾಂತರವನ್ನು ಹೊಂದಿಸಾಗಿದ್ದಾಳೆ. ತಾಯಿಗಪ್ಪೆ ರೂಪ ಅಂತ ಒಂದು ಗೊತ್ತನೆ ಕಾರಣ ಉಂಟು. ವರ್ತಮಾನ ಕಾಲದಲ್ಲಿ ಶೋಣಿತಾಪುರದಲ್ಲಿ ದಾರಿಗಾಸುರ ಎನ್ನುವಂತ ರಕ್ಕಸನೋರ್ವ ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆತಾ ಇದ್ದಾನೆ. ದುರುಳನ್ನು ನಿಗ್ರಹಿಸಬೇಕೆನ್ನುವಂತ ಒಂದೇ ಉದ್ದೇಶವನ್ನು ಇರಿಸಿಕೊಂಡಂತ ನಾವುಗಳು ಈ ದಾರಿಯಲ್ಲಿ ಸಾಗಿ ಬಂದವರಿದ್ದೇವೆ. ನೀನೊಂದು ಮಾತನ್ನೇ ಹೇಳಿದೆ ಅಲ್ಲ, ನೀನು ಈ ಭೂಲೋಕಕ್ಕೆ ಬಂದದ್ದು ಧರ್ಮ ರಕ್ಷಣೆಗಾತ್ರಪ್ಪೆ. ನಮ್ಮ ಈ ಧರ್ಮ ರಕ್ಷಣಾ ಕಾರ್ಯದಲ್ಲಿ ನೀನು ಕೈ ಜೋಡಿಸಿದೆ ಎಂದಾದರೆ ದುರುಳ ದಾರಿಗನನ್ನು ಸಂಹರಿಸಿ ರಕ್ತದ ಔತಣವನ್ನು ನಿನಗೆ ಉಣಬಡಿಸುತ್ತೇವೆ. ಬರುವೆಯಾಗುಳಿಗ ನಮ್ಮ ಜೊತೆ. ಅಪ್ಪೆ ತಿನ್ಯರಗೋರು ಬರಬರಿಯರಗೋರು ಬರಬನ್ಮಲ ಒಂದೇ ಕಾರ ಹಿಡಿದ್ರೆ ಅಪ್ಪೆಲೆ ಸೇವೆ ಮಲ್ಪಡು ಬನ್ಮಲ ಆಸಕ್ತಿ ಇಂಕಪ್ಪೆ. ಅಪ್ಪೆ ನಿಖಲನೆ ಸೇವೆ ಮಲ್ಪಡು ಬನ್ಮಲ ಆಸಕ್ತಿ ನಂಚಿನ ಎಂಕಿ ಅನುಗ್ರಹ ಒಂಜಿ ಮಲ್ಪರ್ದಿತ್ತು ನಂಡ ಬೆರಿಸಾಯಾದು ಬರುವೆ ನಮ್ಮಲ್ಲಪ್ಪೆ. ಅಯ್ಯಾಗುಳಿಗ ನಿನ್ನ ಮಾತನ್ನು ಕೇಳಿ ಸಂತೋಷವರಿತರಾದೆವು. ಹಾಗಂತ ತಡ ಮಾಡುದಲ್ಲ, ಎಲ್ಲರೂ ಒಂದಾಗಿ ಶೋಣಿತಾಪುರದತ್ತ ಸಾಗೋಣ. ಇದರಿಗೆ ಬಂದು ಸೇರಿದ ಆತ್ಮೀಯ ಕಲಾಭಿಮಾನಿಗಳಿಗೆ ಹಾಗೂ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲು ನಮಗೆ ಅವಕಾಶವನ್ನು ಮಾಡಿಕೊಟ್ಟ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೆ ನಾವು ನಂಬಿಕೊಂಡು ಬಂದಂತಹ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಮ್ಮ ಆಯುಷ್ಯ ಆರೋಗ್ಯ ಭಾಗ್ಯ ಸಿರಿ ಸಂಪತ್ತನ್ನು ಕೊಂಡಿದ್ದಳು ಎಂಬುದಾಗಿ ಮಂಡಳಿಯ ಪರವಾಗಿ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಬರುವ ರಾತ್ರಿ ನಾವು ಸಂಜೆ ಗಂಟೆ 7ರಿಂದ ಮಂಗಳೂರು ಆಕಾಶ ಭವನ ಎಂಬಲ್ಲಿ ಬಣತ್ತ ಬಂಗಾರಿ ಎಂಬಂಥ ತುಳು ಕಥಾಭಾಗವನ್ನು ಆಡಿ ತೋರಿಸಲಿದ್ದೇವೆ. ಇನ್ನು ಮುಂದೆಯೂ ತಮ್ಮೂರಿಗೆ ನಾವು ಬಂದಾಗ ಇದಕ್ಕಿಂತ ಹೆಚ್ಚಿನ ಸಹಕಾರವನ್ನು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಕಥಾಭಾಗದ ಮಧ್ಯದಲ್ಲಿ ರಸಭಂಗವನ್ನುಂಟು ಮಾಡಿದ್ದಕ್ಕಾಗಿ ತಮ್ಮಲ್ಲಿ ಕ್ಷಮೆಯನ್ನು ಯಾಚಿಸಿ ಕಲಾಭಿಮಾನಿಗಳೇ, ಇಂದಿನ ಈ ಕಾರ್ಯಕ್ರಮದ ವ್ಯವಸ್ಥಾಪಕರ ಪರವಾಗಿ ಮತ್ತೊಮ್ಮೆ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಊಟದ ವ್ಯವಸ್ಥೆ ಇದೆ. ಊಟ ಮಾಡದೇ ಇರುವಂತಹ ಭಕ್ತಾಭಿಮಾನಿಗಳು ಕಲಾಭಿಮಾನಿಗಳು ಹೋಗಿ ಆದಷ್ಟು ಬೇಗ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವ್ಯವಸ್ಥಾಪಕರ ಪರವಾಗಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇವೆ. ಕಥಾಭಾಗವನ್ನು ಮುಂದುವರಿಸಿದರೆ ಭಾಗದಲ್ಲಿ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಜೈ ಹಿಂದ್. ಯಕ್ಷಗಾನ ಗೆಲ್ಗೆ ಜೈ ಶ್ರೀರಾಮ್. ಲೋಕವಿದಿತವಾದಂತಹ ಸತ್ಯವೇ ಹೌದು. ಅಜನವರ ಫಲ ಆದುದರಿಂದಲೇ ಸಾಧನೆ. ಸುರರ ಪಕ್ಷಪಾತಿಯಾಗಿ ಬಂದಂತಹ ಹರಿಯ ಜೊತೆಯಲ್ಲಿ ಕಡ್ಗಿಯಾದಂತಹ ಬವರವನ್ನು ಕೊಟ್ಟೆ. ಹರಿಯ ಕರದಾಯುಧ ಸುದರ್ಶನ ಸೆಳೆದುಕೊಂಡವನು ನಾನು. ಮತ್ತೆ ಆಲೋಚಿಸಿದೆ, ಅದು ನಾನು ಧರಿಸುವುದಕ್ಕಿರುವುದಲ್ಲ. ಪೂಜಾ ಮಂದಿರದಲ್ಲಿರಿಸಿ ಅನವರತವು
ಆರಾಧಿಸುವುದಕ್ಕಿರುವುದು ಎಂಬುದಾಗಿ. ಆದುದರಿಂದಲೇ ತ್ರಿಸಂಧ್ಯಗಳಲ್ಲಿ ಮಿಂದು ಶುಚೀರ್ಭೂತನಾಗಿ ಪರಮ ಭಕುತಿಯಿಂದಲೇ ಅದನ್ನು ಆರಾಧಿಸುವುದು ನನ್ನ ಪರಿಪಾಠ. ನೋಡುತ್ತಿದ್ದಂತೆ ನಡು ಮಧ್ಯಾಹ್ನದ ಹೊತ್ತು ನದಿಯಲ್ಲಿ ಸ್ನಾನವನ್ನಗೈಯಬೇಕು. ಸಾಗುತ್ತೇನೆ, ನೋಡೋಣ. ದೊರೆಯರ ಪಣಿಯಾದೆ ಕೃತ್ಯಯೋ ಮಗಳು ಅರಸಿದಳ್ಳ ಸುರೇಂದ್ರಗೆ ಅರುಗು ನೀನಾರು ಎಲ್ಲರಿಗೆ ಎಂಬ ಬರಿಗಳನ್ನು ಸುರೆನರೋ ಅರುಗಮ್ಮ ಏನಾದ್ರೂ ಕೊಡಪ್ಪ. ಆಶ್ಚರ್ಯ ಪರಮಾಶ್ಚರ್ಯ. ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಹೊರಟು ನಿಂತಹ ವೇಳೆಯಲ್ಲಿ ಕೇಳಿಸಿದಂತಹ ಗದ್ಗತಿತವಾದಂತಹ ಸ್ವರ ಹಿಂತಿರುಗಿ ನೋಡಿದೆ ಅಂತಾದ್ರೆ ಹಣ್ಣು ಮುದುಕಿ. ಏನಾದ್ರೂ ಕೊಡಪ್ಪ. ಕೂದಲುಗಳು ಬೆಳ್ಳಿ ಹೆಸರಿಗೆ ಅಂತಾಗಿ ಹೋಗಿದೆ, ಕಣ್ಣುಗಳು ಪಾತಾಳಕ್ಕಿಳಿದೆ, ಮುಖ ಸುಕ್ಕುಗಟ್ಟಿ ಹೋಗಿದೆ, ದೇಹವನ್ನು ಆಧರಿಸುವುದಕ್ಕೆ ಕಾಲುಗಳಿಗೆ ಶಕ್ತಿ ಇಲ್ಲದೆ ಊರುಗೋಲನ್ನೇ ಆಧಾರವನ್ನಾಗಿರಿಸಿಕೊಂಡಿರುವೆ. ಏನಾದರೂ ಕೊಡಿರಪ್ಪ, ನನ್ನಲ್ಲಿ ಕೇಳಬೇಕು ಅಂತಾದ್ರೆ. ಯಾರು ನೀನು? ಎಲ್ಲಿಯಿಂದ ಬಂದವಳು? ಹೇಳು ನೋಡೋಣ. ನನ್ನನ್ನು ಕೇಳುವ ನೀನ್ಯಾರಪ್ಪ? ಅಸುರೇಂದ್ರ ದಾರಿಗ ಅಸುರೇಂದ್ರ ಲಾಲಿಸೈಗಿ ಕೇಳಬೇಕಂತ ಹೇಳಿ ತಾಯ ಬಸುರಿನ ಬಂದಾಗಲು ನೀನು ತಾಯ ಬಸುರಿನೋದ ಬಂದಾಗಲು ಏನು ಮಾಡಿದೆ? ಎಸೆ ಬಂದೋಲೆಗೆ ಕಾಲ ಇತ್ತು ಸಾಕಿದೆ ಎಸೆ ಬಂದೋಲೆಗೆ ಕಾಲ ಇತ್ತು ಸಾಕಿದೆ ಹುಸಿಯಲ್ಲ ನಿನ್ನಾಡಿಡುವು ಅಸುರೇಂದ್ರ ಲಾಲಿಸೈ ಮಗನೇ ದಾರಿ ಮಧ್ಯದಲ್ಲಿ ನಿಲ್ಲಿಸಿ ಮಾತಾಡುತ್ತಿರುವ ನೀನು ದಾರಿ ಕಂದ? ನಾನೇ ದಾರಿಗಾಸುರ. ಮಗನೇ, ಏನು ಈ ಜೀವಿತಾವಧಿಯಲ್ಲಿ ಇನ್ನೊಮ್ಮೆ ನಿನ್ನನ್ನು ಕಾಣುತ್ತೇನೆನ್ನೋ ಭರವಸೆಯೇ ನನಗಿರ್ಲಿಲ್ಲಪ್ಪ. ಹಾಗಿದ್ರೆ ಮೊದಲೊಮ್ಮೆ ನೋಡಿರಬೇಕಲ್ಲ? ನೋಡಿದ್ದೇನಲ್ಲ. ಎಲ್ಲಿ, ಯಾವಾಗ, ಹೇಗೆ? ನಿಜವಾಗಿಯೂ ಹೇಳುವುದಾದ್ರೆ ನಿನ್ನ ಬಗ್ಗೆ ನಿನಗೆ ತಿಳಿದದ್ದಕ್ಕಿಂತ ಹೆಚ್ಚು ನನಗೆ ಗೊತ್ತುಂಟಪ್ಪ. ನನ್ನ ಜೀವನ ವೃತ್ತಾಂತವನ್ನು ನೀನು ಅರಿತಿರುವೆ. ಹೌದು ಮಗ. ಏನು ಗೊತ್ತೇ ನಿನಗೆ? ನನಗೆಲ್ಲ ಗೊತ್ತುಂಟು. ಏನು ಗೊತ್ತೇ? ನಿನ್ನ ತಾಯಿ ಯಾರು ಅಂತ ನಿನಗೆ ಗೊತ್ತುಂಟಾ ಮಗ? ಆ ವಿಷಯದಲ್ಲಿ ನಾನು ಹತಭಾಗ್ಯನಮ್ಮ. ಪ್ರಸವಿಸಿದ ಕ್ಷಣದಲ್ಲಿಯೇ ನನ್ನನ್ನು ಬಿಟ್ಟು, ಈ ಲೋಕವನ್ನು ಬಿಟ್ಟು ಪರಲೋಕವನ್ನ ಇದಿದಳಂತೆ. ಯಾರು ಅಂತ ಗೊತ್ತಿಲ್ಲ. ನಿನ್ನ ತಾಯಿ ಯಾರು ಅಂತ ನಿನಗೆ ಗೊತ್ತಿಲ್ಲ? ಯಾರು ಅಂತ ಗೊತ್ತಿಲ್ಲ ತಾಯಿ. ನಿನ್ನ ತಾಯಿ ಆದ ಕಾಯಕ್ಕೆ ಬೆಂಕಿಯವರ ನಿನ್ನದ್ದು. ಮತ್ತೆ ಕುಟುಕಿ ಕೇಳ್ತಾಳೆ ಅವಳು. ಅಲ್ಲ, ಇನ್ನು ನಿನ್ನ ತಾಯಿ ಯಾರು ಅಂತ ಗೊತ್ತಿಲ್ಲಲ್ಲ ನಿನಗೆ? ಎದುರು ಬಂದ ಹಲ್ಲು ಹೊಟ್ಟೆ ಒಳಗೆ ಹೋದೀತು, ಗೊತ್ತಿಲ್ಲ ಅಂತ ಹೇಳಿದ್ದು ನಾನು. ನಾನು ಹೇಳಬೇಕಾ? ನಿನ್ನ ತಾಯಿ ಯಾರು ಅಂತ ನನಗೆ ಗೊತ್ತುಂಟು. ಹೇಳಮ್ಮ. ಮತ್ತೆ ನೀನು ಯಾಕೆ ಅಷ್ಟೆಲ್ಲ ನನ್ನ ಮತ್ತೆ ನೀನ್ ನನಗೆ ಜೋರು ಮಾಡುದು? ಕಾಡಿಸ್ಬೇಡ, ಹೇಳಮ್ಮ. ಇಷ್ಟು ದೊಡ್ಡದಾದ್ರೆ ಇನ್ನೂ ನಿನ್ನ ತಾಯಿ ಯಾರು ಅಂತ ನಿನಗೆ ಗೊತ್ತಿಲ್ಲ ಅಲ್ಲ. ನಾನು ಹೇಳ್ಬೇಕಾ? ನಿನ್ನನ್ನು ಹೆತ್ತವಳೇ ನಿನ್ನ ತಾಯಿ ಮಗ. ಮುದುಕಿಗೆ ಹೋಗುವ ಎಳೆಯ ಮಗುವಿನಲ್ಲಿ ಹೋಗಬೇಕಾದರೂ ಕೇಳು, ಹೆತ್ತವಳೇ ತಾಯಿ ಅಂತ ಹೇಳುವುದು. ಅದನ್ನು ನೀನು ಹೇಳಿ ಆಗಬೇಕು. ಹಾಗಲ್ಲ ಮಗ. ಮತ್ತೆ ನೋಡು, ಎಲ್ಲರಿಗೂ ಹೆತ್ತ ತಾಯಿ ಒಬ್ಬಳಾದ್ರೆ ಆ ಬಳಿಕ ಸಾಕಿದ ಸಾಕು ತಾಯಿ ನಿನಗೂ ಇನ್ನೊಬ್ಬಳಿದ್ದಾಳಂತೆ. ಅವಳ ಬಗ್ಗೆ ಆದ್ರೂ ಗೊತ್ತುಂಟ ಮಗ? ಯಾರೋ ಒಬ್ಬಳಾಕೆ ನನ್ನನ್ನು ಸಾಕಿದಳಂತೆ, ಸಲಹಿದಳಂತೆ. ಯಾರು ಅಂತ ತಿಳಿದಿಲ್ಲ ತಾಯಿ. ಯಾರು ಅಂತ ತಿಳಿಬೇಕು ಅನ್ನೋ ಕುತೂಹಲ ಉಂಟಪ್ಪ ನಿನಗೆ? ಆತುರವಿದೆ, ಕಾತರವಿದೆ. ನನಗೆ ಗೊತ್ತಿದ್ದದ್ದನ್ನು ನಾನು ಹೇಳಿದ್ರೆ ನೀನು ನಂಬ್ತೀಯ ಮಗ? ಹೇಳುವುದನ್ನೇ ಹೇಳಬೇಕಮ್ಮ. ನಂಬಬೇಕು ನೀನು. ಆಗಲಿ, ಹೇಳ್ತೇನೆ. ಹೇಳಿಬಿಡು. ಒಂದಾನೊಂದು ಕಾಲ ಮಗ, ನಿನ್ನ ಅಜ್ಜಿ ಕಥೆಯನ್ನು ಹೇಳಿದ್ರೆ ಮುಗಿಯುವುದು ಯಾವಾಗ? ಆದಷ್ಟು ಬೇಗ ಬೇಗ ಮುಗಿಬೇಕಾ? ಹೌದು.
ನಮ್ಮದು ಇವತ್ತು ಕಾಲಮಿತಿಯ. ಹೌದಮ್ಮ. ಹಾಗಾದ್ರೆ ಬೇಗ ಬೇಗ ಹೇಳುತ್ತೇನೆ. ವಿಷಯ ಬರಲಿ ಮಗನೇ, ಹಿಂದಕ್ಕಾದ್ರೆ ಒಂದು ದಿವಸ ನಾನು ಹೀಗೆ ದಾರಿಯಲ್ಲಿ ಹೋಗುತ್ತಿರುವಾಗ ದಾರಿ ಬದಿಯಲ್ಲಿ ನನಗೊಂದು ಮಗು ಸಿಕ್ಕಿತಪ್ಪ. ದಾರಿಯಲ್ಲಿ ನಿನಗೊಂದು ಮಗು ಸಿಕ್ಕಿತು. ಸಿಕ್ಕಿದಂತ ಮಗುವನ್ನು ಎತ್ತಿಕೊಂಡು ಚೆನ್ನಾಗಿ ಸಾಕಿ ಸಲಹಿದೆ ಕಂದ. ಮತ್ತೇನು ಮಾಡಿದೆ? ನಾನು ಸಾಕಿದ ಮಗು ಅದು ಬೇರೆ ಯಾರು ಅಲ್ಲ. ಎಷ್ಟೆತ್ತರಕ್ಕೆ ಬೆಳೆದು ನಿಂತಿದ್ದಾನೆ? ಅದು ನೀನೇ ಕಂದ, ನನ್ನ ಮಗ ನೀನು. ನಿನ್ನ ಕೈಗೆ ಸಿಕ್ಕಿದಂತಹ ಹಸಿಗೂಸು ನಾನೇ. ನನ್ನ ಕೈಗೆ ಸಿಗುವಾಗ ನೀನು ಇಷ್ಟೇ ಉದ್ದ ಇದ್ದದ್ದು ಮಗ. ಮತ್ತೆ ಇಷ್ಟೆತ್ತರಕ್ಕೆ ಬೆಳೆದಿರ್ತಾರಮ್ಮ ಎಳೆಯ ಮಕ್ಕಳು. ಇದೇ ಮೊಲೆ ಹಾಲನ್ನು ನಿನಗೆ ಕುಡಿಸಿ 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 ನೀನು ಹೀಗಾಗುವುದಕ್ಕೆ ಕಾರಣ ನಾನು. ಕುಡಿಸಿ ಬಿಟ್ಟೆಯಾ ನನಗೆ? ಅದು ಹೇಗೆ? ನಿದ್ದೆ ಬರುವಾಗ ಎಬ್ಬಿಸಿ ಕುಡಿಸುವುದು. ಕುಡಿಸು ಕುಡಿದೆ ನೀನು ಇಷ್ಟು ದೊಡ್ಡ ಕುಡಿ, ಭಯಂಕರ ಕುಡಿ. ಈಗ ಅದು ಬಾಲ್ಯದಲ್ಲಿ ಹಾಗೆ ಅಮ್ಮ. ಮಗನೇ, ಹೇಗೆ ಅಭ್ಯಾಸ ಮಾಡಿಸ್ತೇವೋ ಹಾಗೇ ಆಗುವುದು ಕಂದ. ತನ್ನ ಯೌವನ ಹಾಳಾಗಬಾರದು ಅಂತ ಹೇಳಿ ತಾಯಿಯಾದವಳು ಮೊಲೆ ಹಾಲನ್ನು ನೀಡುವುದರ ಬದಲು ಶೀಸೆಯಲ್ಲಿ ಹಾಲು ನೀಡಿದ್ರೆ ಮತ್ತೆ ಮಗು ಏನು ಮಾಡ್ತದೆ? ಹೌದು, ಮಗು ಮತ್ತೆ ದೊಡ್ಡದಾಗುವಾಗ ಆ ಸೀಸೆ ಬಿಡ್ತದೆ, ಬೇರೆ ಸೀಸೆ ಹಿಡ್ಕೊಂಡು ತಿರುಗಾಡ್ತದೆ. ಹಾಗೆ ಹೌದು. ನೀನು ಮತ್ತೆ ಹೇಳುದು ಯಾರಿಗೆ? ಅಪ್ಪನಿಗೆ. ಅಪ್ಪನನ್ನು ನೋಡಿ ಒಂದು ಧರ್ಮಕ್ಕೆ. ಮತ್ತೆ ಇಲ್ಲಿ ಅಮ್ಮನೇ ಕಳಿಸಿದಂತ ಯಾರು ಹೇಳುದಿಲ್ಲ. ಬಿಡು ಮಗ. ಸರಿ ಕಂದ. ಆ ಬಳಿಕ ನಿನಗೆ ದಾರಿಗಂತ ಹೆಸರಿಟ್ಟವಳು ನಾನೇ ಮಗ. ಈ ಪ್ರಪಂಚದಲ್ಲಿ ಎಷ್ಟೆಷ್ಟು ಚಂದದ ಹೆಸರುಗಳುಂಟಮ್ಮ, ಅದರಲ್ಲಿ ದಾರಿಗ ಎನ್ನುವುದೊಂದು ಹೆಸರೇ. ಆ ಹೆಸರಿಡುವಲ್ಲಿ 1-2-3 ಉದ್ದೇಶ ಇತ್ತಪ್ಪ. ಏನದು? ದಾರಿ ಬದಿಯಲ್ಲಿ ಸಿಕ್ಕಿದ ಮಗುವನ್ನುವ ಕಾರಣದಿಂದ ದಾರಿಗ ಎಂಬುದಾಗಿಯೂ, ಮುಂದೆ ಈತ ನನ್ನ ಜೀವನಕ್ಕೆ ದಾರಿಯಾಗುತ್ತಾನೆ ಅನ್ನುವ ನಿರೀಕ್ಷೆಯಿಂದ ದಾರಿಗ ಅಂತ ಹೆಸರಿಟ್ಟಪ್ಪ. ಆಶಾ ಮನೋಭಾವನೆಯನ್ನು ಹೊತ್ತೆ ಆ ಬಳಿಕ ನಿನ್ನ ಭವಿಷ್ಯದ ಬಗ್ಗೆ ಯೋಚಿಸಿದ ಕಂದ. ನನಗೆ ಹೇಗೂ ವಿದ್ಯೆ ಕಲಿಯುವ ಯೋಗ ಇಲ್ಲ, ನನ್ನ ಮಗನಾದ್ರೂ ವಿದ್ಯಾವಂತನಾಗ್ಲಿ ಅನ್ನುವ ಆಸೆಯಿಂದ ಗುರುಗಳಾದ ಶುಕ್ರಾಚಾರ್ಯರ ಬಳಿಯಲ್ಲಿ ವಿದ್ಯೆ ಕಲಿಯುವುದಕ್ಕೆ ಬಿಟ್ಟವಳು ನಾನೇ ಅಪ್ಪ. ಮುಂದೇನು ಮಾಡಿದೆ ಕಂದ? ಆ ಬಳಿಕ ನೀನಲ್ಲಿ ಕಲಿಯುತ್ತಾ ಇದ್ದೆ. ಹೌದು. ನಿನ್ನ ಜೊತೆಯಲ್ಲಿ ಕಲಿಯುವವರನ್ನು ನೋಡುವುದಕ್ಕೆ ಅವರ ಪೋಷಕರು ಬರುವಾಗ ನಿನಗೆ ನನ್ನನ್ನು ನೋಡ್ಬೇಕು ಅಂತ ನಿನಗೆ ನನ್ನ ನೆನಪಾಗ್ತಾ ಇರ್ಲಿಲ್ವಾ ಮಗನೇ? ಎಲ್ಲ ಮಕ್ಕಳ ಹೆತ್ತವರು ಬರುವಾಗ ನನಗೂ ಆಶೆಯಾಗುತ್ತಾ ಇತ್ತು. ನನ್ನ ತಂದೆ ತಾಯಿಗಳು ಇರ್ತಾ ಇದ್ರೆ ನನ್ನ ಹತ್ತಿರಕ್ಕೆ ಬರ್ತಾ ಇದ್ರಲ್ಲ. ಹೌದು ಮಗನೇ, ನನಗೆ ಕೂಡ ನಿನ್ನನ್ನು ನೋಡುವುದಕ್ಕೆ ಆವಾಗ ಬರಬೇಕು ಅಂತ ಮನಸ್ಸಿತ್ತು ಮಗ. ಆದ್ರೆ ಏನು ಮಾಡುದು ಹೇಳು? ನಿನ್ನಲ್ಲಿ ಕಲಿಯುವುದಕ್ಕೆ ಬಿಟ್ಟು ಇಲ್ಲಿ ನಮ್ಮವರನ್ನು ಸೇರುವುದಕ್ಕಾಗಿ ನಾನು ಬಂದ್ರೆ ನಿನಗೆ ಬರ್ಲಿಕ್ಕೆ ಏನಮ್ಮ ಕಷ್ಟ? ಉಚಿತ ಪ್ರಯಾಣ ಅಲ್ವಾ? ಉಚಿತ ಪ್ರಯಾಣ ಉಂಟು ಅಂತ ಹೇಳಿ ಎಲ್ಲೆಲ್ಲಿಗೆ ಹೋಗ್ಲಿಕ್ಕೆ ಆಗ್ತದ ಮಗನೇ? ಸಿಕ್ಕಿದಲ್ಲಿಗೆಲ್ಲ ಹೋಗ್ಬೇಕು. ಕಂದ, ನನ್ನನ್ನು ಯಾರು ಹತ್ತಿರಕ್ಕೆ ಸೇರಿಸಿಕೊಳ್ಳಿಲ್ಲ ಮಗ. ಯಾಕೆ? ಅಜ್ಜಿ ಎನ್ನುವಂತಹ ಆಲಸ್ಯ ಭಾವನೆಯೋ ಇರ್ಬೋದಪ್ಪ. ಮತ್ತೆ ಗೊತ್ತಿಲ್ಲ, ಕೆಲ ಮಂದಿ ಎಲ್ಲ ಹೇಳ್ತಾರೆ ಅಧಿಕ ಪ್ರಸಂಗಿ ಅಂತ ಹೇಳ್ತಾರೆ. ನಿನ್ನನ್ನು ನೋಡುವಾಗಲೂ ಹಾಗೆ ಕಾಣ್ತದೆ. ಇಲ್ಲ ಮಗ, ನಾವೆಲ್ಲ ಹಾಗೆ ಮಾಡುದಿಲ್ಲ ಆಯ್ತಾ. ನನಗೆ ನಿಜವಾಗಿಯೂ ಅಧಿಕ ಪ್ರಸಂಗ ಅಂತ ಹೇಳುವ ಶಬ್ದದ ಅರ್ಥವೇ ಗೊತ್ತಿಲ್ಲ. ಬೇರೆ ಯಾವ ಶಬ್ದದ್ದು ಗೊತ್ತು? ನಾವು ನೋಡು, ನಮ್ಮ ವಿಷಯ ಬಿಟ್ಟು ಬೇರೆಯವರ ವಿಷಯವೇ ಮಾತಾಡುದು, ಅದು ಅಧಿಕ ಪ್ರಸಂಗ ಆಗ್ತದ? ಮತ್ತೆ ಅದು ಪ್ರಸಂಗದ ಚೌಕಟ್ಟಿನೊಳಗೆ ಉಂಟ? ಓ ಹೌದಾ, ಹಾಗೆಲ್ಲ ಉಂಟಲ್ಲ. ನಿನಗೆ ಯಾಕಮ್ಮ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ವ ಮಗನೇ? ಕಂದ, ಆದ್ರೆ ಒಂದು ತೀರ್ಮಾನ ಮಾಡಿದೆ. ಏನು? ನನಗಲ್ಲ ಅಂತಾದ್ರು ಒಂದಲ್ಲ ಒಂದು ದಿವಸ ನಿನ್ನನ್ನು ನೋಡ್ಬೇಕು, ನಿನ್ನ ಚಂದವನ್ನು ಕಾಣುವುದಕ್ಕಾಗಿ ಬದುಕುವುದು ಅಂತ ನಾನು ತೀರ್ಮಾನ ಮಾಡಿ. ಆಶಾ ಮನೋಭಾವನೆಯನ್ನು ಹೊತ್ತೆ ಕಂದ, ನನಗೆ ಬೇಡ ಅಂತ ಹೇಳಿದ್ರು ನನ್ನ ಹೊಟ್ಟೆ ಕೇಳುತ್ತದ ಅಪ್ಪ. ಮತ್ತೆ ಬೇಡುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡೆ ಮಗ. ಯಾರಿಗೂ ಬೇಡದವಳಾದಂತಹ ನೀನು ಬೇಡುವುದನ್ನೇ ಕಾಯಕವನ್ನಾಗಿಸಿ. ಹೌದು ಮಗನೇ, ಇತ್ತೀಚೆಗೆ ಹೀಗೆ ಬೇಡುತ್ತಾ ಹೋಗುತ್ತಿರುವಾಗ ಶೋಣಿತಾಪುರದಲ್ಲಿ ದಾರಿಗನೆನ್ನುವ ಅರಸನಾಗಿ ಮೆರೆಯುತ್ತಾ ಇದ್ದಾನೆನ್ನುವ ವಿಷಯ ನನಗೆ ಸಿಕ್ಕಿತಪ್ಪ. ಆಗ ಪಕ್ಕ ನೆನಪಿಗೆ ಬಂದದ್ದು ನಾನು ಸಾಕಿದ ಆ ಸಣ್ಣ ಮಗು ದಾರಿಕನದು ಕಂದ. ಗತ ಜೀವನದ ಕಥಾವೃತ್ತಾಂತಗಳೆಲ್ಲವೂ ಸ್ಮೃತಿಪಟಲದಲ್ಲಿ ಹಾದು ಹೋಯಿತಿ. ನಿನ್ನನ್ನು ಕಾಣುವ ಆಸೆ ಹೆಚ್ಚಾಯ್ತು ಮಗನೇ. ಮುಂದೇನು? ಅದಕ್ಕಾಗಿ ಇಲ್ಲಿಗೆ ಬರುವ ನಿರ್ಧಾರ ಮಾಡಿದೆ. ಹೇಗೂ ಬರ್ತಾ ಇದ್ದೇನೆ. ಮತ್ತೆ ನಮ್ಮ ತಟ್ಟೆಯನ್ನು ಯಾವಾಗ್ಲೂ ಖಾಲಿ ಇರ್ತದೆ. ಅದು ಭರ್ತಿಯಾಗುವುದು? ಭರ್ತಿಯಾದ್ರೆ ಜೋಳಿಗೆ ಉಂಟು. ಜೋಳಿಗೆ ಭರ್ತಿಯಾದ್ರೆ ಅಲ್ಲಿ ಚೀಲ ಉಂಟು. ಎಲ್ಲ ತಯಾರಿಯೇ. ಹೌದು, ಅದು ತುಂಬಿದ್ರೆ ಬೇರೆ ಇಡುವ ವ್ಯವಸ್ಥೆ ಉಂಟು. ಹಾಗೆ ಮಗನೇ. ಅಂತೂ ಇಂತೂ ನೀನು ಖರ್ಚು ಮಾಡುವುದಿಲ್ಲ ಅಂತ? ಇಲ್ಲ, ಇನ್ನೊಬ್ಬರ ಖರ್ಚಿನಲ್ಲೇ ನಮ್ಮ ಜೀವನ ಸಾಗುವುದು ಮಗನೇ. ಕಂದ, ಜೀವನದ ಕೊನೆಯವರೆಗೂ ಹಾಗೆ ಇರು. ಆಯ್ತು ಮಗನೇ, ಹೀಗೆ ಬೇಡ್ತಾ ಹೋಗುವಂತ ಇಲ್ಲಿ ಹೀಗೆ ಹೋಗಿ ಹೀಗೆ ಒಂದು ಸುತ್ತು ಬಂದೆ ಮಗ. ಬೇಕಾದಷ್ಟು ಸಿಕ್ಕಿರಬಹುದಲ್ಲ. ಇಲ್ಲಿ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ. ಏನಾಯ್ತಮ್ಮ? ಯಾರು ಕೊಡ್ಲಿಲ್ಲ, ಈಗ ಖಾಲಿ ತಟ್ಟೆ.
ಯಾರು ಕೊಡ್ಲಿಲ್ಲ ನನಗೆ, ಇಲ್ಲಿ ಯಾರು ಕೊಡ್ಲಿಲ್ಲಪ್ಪ. ಅಮ್ಮ ವಾ ಇನ್ನೊಮ್ಮೆ ಇದುವೇ ದಾರಿಯಾಗಿ ಹೋಗಬೇಡ. ಯಾಕೆ ಮಗ? ಆಗ ಹಾಕಿದವರು ಕೇಳ್ತಾರೆ, ನೀನು ಕೊಟ್ರೂ ಇಲ್ಲ ಅಂತ ಹೇಳ್ತೀಯ, ನಿನಗಂತೂ ಕೊಡುವುದಿಲ್ಲ. ಇನ್ನು ನಾನು ಈ ದಾರಿಯಲ್ಲಿ ಈಚೆ ಹೋಗುತ್ತೇನೆ. ಇಲ್ಲಿಗೆ ಹೋದ್ರೆ ಬೇರೆ ಕಡೆಗೆ ಹೋಗ್ತದೆ. ಇಲ್ಲ ಇಲ್ಲ, ಅದು ಎಲ್ಲಿಗೆ ಹೋಗ್ತದೆ ಅಂತ ಗೊತ್ತುಂಟು ನನಗೆ. ಗೊತ್ತಿಲ್ಲದ ದಾರಿ ಇಲ್ಲ. ನಾವು ಬರುವಾಗಲೇ ಹೋಗೋ ದಾರಿ ಹುಡುಕಿಕೊಂಡು ಬರುವುದು. ಅದ್ಯಾಕೆ? ಎಷ್ಟೊತ್ತಿಗೆ ಎಲ್ಲಿ ಅಹಿತಕರ ಘಟನೆ ನಡೀತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇಲ್ಲಿಗೆ ಯಾವಾಗ ಬಂದು ತಲುಪುತ್ತೇವೆ ಅಂತ ಹೇಳಲಿಕ್ಕೂ ಆಗುವುದಿಲ್ಲ. ಹೌದು ಮಗನೇ. ಏನು ಹೇಳು? ಯಾರೋ ಒಬ್ರು ಹೇಳಿದ್ರಪ್ಪ, ಇಲ್ಲಿ ಬೇಡಿದ್ರೆ ನಿನಗೆ ಸಿಗ್ಲಿಕ್ಕಿಲ್ಲಮ್ಮ, ಇಲ್ಲಿ ಬೇಡುವವರಿಗೆ ಶಿಕ್ಷೆ ಇಲ್ಲ, ಕೊಡುವವರ ಕೈ ಕಡಿತಾರೆ ಮಹಾರಾಜರು. ನನ್ನದೇ ಆದಂತಹ ಕಟ್ಟಾಜ್ಞೆ ಇದೆ, ಭಿಕ್ಷೆಯನ್ನು ಹಾಕಕೂಡದು. ಭಿಕ್ಷೆ ಹಾಕುವವರಿದ್ರೆ ತಾನೇ ಬೇಡುವವರಿರುವುದು. ನಿನಗೆ ಹೇಳುವುದಕ್ಕೆ ಸುಲಭ ಆಗಿದೆ, ನಿನಗೇನು ಕಷ್ಟ? ನನ್ನ ಹಾಗೆ ಬೇಡುವವರಿಗೆ ಎಷ್ಟು ಕಷ್ಟ ಆಗ್ತಾ ಉಂಟು ಗೊತ್ತುಂಟ. ಅನಾಥಾಶ್ರಮ ಕಟ್ಟಿ ಹಾಕಿದ್ದೇನೆ ಕಂದ, ಸತ್ಯ ಹೇಳ್ತೇನಪ್ಪ. ಇಷ್ಟರವರೆಗೆ ಹೇಳಿದ್ದು ಅದು ಸತ್ಯವೇ. ಇನ್ನು ಹೇಳುವುದು ಪರಮ ಸತ್ಯ. ಹೇಳೊಮ್ಮೆ ಮಗನೇ, ಅನ್ನವನ್ನು ನೋಡದೆ ಅನ್ನದ ಬಣ್ಣವೇ ಮರೆತು ಹೋಗಿದೆ ಕಂದ. ಅನ್ನದ ಬಣ್ಣವೇ ಮರೆತು ಹೋಯಿತೆ. ಅನ್ನ ಬಿಳಿ ಇರುದಲ್ವ ಮಗ? ಈ ಸಲ ಹಸಿರು ಮಾಡಿದ್ದೇವೆ. ಅಯ್ಯಯ್ಯೋ, ಅದರ ಬಣ್ಣ ಕೂಡ ಹಸಿರು ಮಾಡಿ ಆಯ್ತಾ? ಇನ್ನು ಯಾವುದುಂಟು, ಎಲ್ಲ ಹಸಿರೇ ಆಗುತ್ತದೆ. ಆಯ್ತಾ? ನೀವು ಸುಮ್ಮನೆ ಕೂತುಕೊಂಡಿರಿ, ಗೊತ್ತಾಗುತ್ತದೆ. ಕದ್ದ ಏನು ಊಟ ಮಾಡದೆ ಸಾಧಾರಣ ಒಂದು 15 ದಿವಸಗಳೇ ಕಳೆದು ಹೋಯ್ತು ಮಗನೇ. ಊಟ ಮಾಡದೆ 15 ದಿವಸಗಳು. ಅನ್ನವನ್ನು ನೋಡಿದೆ 1 ತಿಂಗಳೇ ಆಯ್ತಪ್ಪ. ಊಟ ಮಾಡದೆ 15 ದಿವಸ, ಅನ್ನ ನೋಡದೆ 1 ತಿಂಗಳು. ಉಳಿದ 15 ದಿವಸ ಏನು ಮಾಡಿದೆ? ಚಿತ್ರಾನ್ನ ತಿಂದದ್ದು. ಮತ್ತೆ ಎಂತದ್ದು ಮಗ, ನಾನು ತಲೆ ಬಿಸಿಯಲ್ಲಿ ಮಾತಾಡ್ತಾ ಇದ್ದೇನೆ, ನೀನು ಹಾಗೆ ಅಡ್ಡ ಪ್ರಶ್ನೆ ಕೇಳಿದ್ರೆ ಆಗುತ್ತದ? ಉದ್ದಕ್ಕೆ ಕೇಳ್ತೇನೆ ಮಗ. ಸಾಯ್ತೇನೆ ಅಂತ ನನಗೆ ಗೊತ್ತಾಗಿದೆ ಅಪ್ಪ. ಮತ್ತೆ ಸಾಯ್ತೇನೆ ಅಂತ ನನಗೆ ಬೇಸರ ಇಲ್ಲ ಮಗನೇ. ಮಗ ಏನಾಯ್ತು? ಸಾಯುವ ಸ್ಥಳ ಇದು ಯಾವುದಪ್ಪ? ನಿನ್ನ ಈ ರಾಜ್ಯದಲ್ಲಿ ನಿನ್ನ ಸಾಕು ತಾಯಿ ಬಿದ್ದು ಸತ್ರೆ 7 ಜನ್ಮದಲ್ಲೂ ನಿನ್ನನ್ನು ಬಿಟ್ಟು ಹೋಗದ ಉನ್ನತ ಅಪಕೀರ್ತಿ ನಿನಗೆ ಬರುವುದಿಲ್ವೇ ಕಂದ? ಹಾಗಾಗಬಾರ್ದು ಅಂತ ಇದ್ರೆ ನನಗೆ ಏನಾದ್ರೂ ಕೊಡಪ್ಪ. ಕೊಡೋ. ಅಯ್ಯೋ ಅಮ್ಮ, ಹೇಳುವ ವಿಷಯವನ್ನೆಲ್ಲ ಹೇಳಿ ನನ್ನ ನಗಲಿ ಆ ಲೋಕವನ್ನ ಇದಿದೆಯಾ ಮಹಾಮಾತೆ ತಾಯಿ. ಇದು ಬೇರೇನು ಕೊಡಲಾರೆ, ಇದೋ ನಿನಗೆ ಅಂತಿಮ ಬಾಷ್ಪಾಂಜಲಿ. ಯಾರೀಗ ಬಾಷ್ಪಾಂಜಲಿ? ಯಾರೀಗ ಬೇಡ, ಶುದ್ಧಾಂಜಲಿ. ಯಾಕೆ? ನಿನ್ನ ಸತ್ರು 50ರ ನೆನಪು ಬಿಡ್ಲಿಲ್ಲ. ನಿನಗೆ 50 ಬೇಕಾದ 500 ಹಾಕಿದ್ರೆ ಅಮ್ಮ, ನಿನಗೆ 5,000 ಆದ್ರೂ ಸಾಕಾಗುದಿಲ್ಲ ಬಿಡು. 50,000ದ ಲೆಕ್ಕಾಚಾರದಲ್ಲೇ ಇರುವುದು ನೀನು. ಮಾಡಿದ್ದೆಲ್ಲ ಮುಗಿಬೇಕಲ್ಲ ಅಮ್ಮ. ನಿಲ್ಲಿಸು, ಯೋಚನೆ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ಇದು ಅಲ್ಲಿ ನೋಡು, ಎಂತದು? ಅರಮನೆ. ಅದು ಯಾರ ಮನೆ ಮಗ? ನನ್ನ ಮನೆ. ಅಯ್ಯೋ, ಮಾತಾಡಿ ಮಾತಾಡಿ ಅಷ್ಟು ದೊಡ್ಡ ಮನೆ ಕಟ್ಟಿದ್ಯಾ? ನಾನೆಂತ ಹೇಳಿ ಏನು, ಮೊನ್ನೆ ಒಬ್ಬೊಬ್ಬ ಕಟ್ಟಿದ್ದಾನೆ, ಮಾತಾಡಿಯೇ ಕಟ್ಟಿದ್ದು 3 ಮಹಡಿಯ ಮನೆ. ಪಾಪ, ಒಳ್ಳೇದಾಗ್ಲಿ, ಇನ್ನೊಂದು ಕಟ್ಲಿ. ಇನ್ನೊಂದು ಯಾರಿಗೆ ಅವನ ಕಟ್ಲಿ? ಒಟ್ಟು ಕಟ್ಟಿ ಯಾರ್ಯಾರಿಗೆ ಹಾಕಿ ಮತ್ತೆ ಅವ ಸತ್ತ ಮೇಲೆ ಯಾರ್ಯಾರು ಜಗಳ ಮಾಡಿಕೊಂಡು ಅಷ್ಟು ಸುಲಭದಲ್ಲಿ ಅವ ಸಾಯುವುದಿಲ್ಲ. ಕೆಲವರನ್ನೆಲ್ಲ ತೆಗ್ದೇ ಸಾಯುವುದು. ಹೌದು ಅಮ್ಮ, ಅಲ್ಲಿ ನನ್ನ ಅರಸಿಯಾದಂತಹ ರಂಭಾವಣಿ ಇದ್ದಾಳೆ. ನಿನ್ಗೆ ಮದುವೆ ಆಗಿದೆ? ಹೌದಮ್ಮ. ಮತ್ತೆ ನನ್ನನ್ನು ಯಾಕೆ ಕರೀಲಿ? ಹೇಳಬೇಕು ಅಂತ ಇದ್ದದ್ದು, ನೀನು ಸಿಗ್ಲೇ ಇಲ್ಲ. ಓ, ಈ ಸಲ ಬಂದಿದ್ದೇನಲ್ಲ, ನಿನ್ನ ವರ್ಷಾಂತಿಕವನ್ನು ಜೋರಾಗಿ ಮಾಡ. ಮದುವೆಯ ನಾನು ಸಾಯಬೇಕು ಅಂತ ಗ್ರಹಿಸುವುದ? ಮದುವೆಯ ಮದುವೆಯ ವಾರ್ಷಿಕೋತ್ಸವ, ವರ್ಧಂತ್ಯೋತ್ಸವ, ವರ್ಧಂತ್ಯ ನೀನು ನಿಂತದ್ದೇ ಹಾಗೆ. ಅಮ್ಮ, ಅನತಿ ದೂರದಲ್ಲಿದೆ, ಅವಳಲ್ಲಿ ಕೇಳು, ಬೇಕಾದುದನ್ನು ಕೊಡ್ತಾಳೆ. ಅಲ್ಲಿ ಹೋಗಿ ಕರೆದು ಹೇಳ್ತೇನೆ. ಅವಳು ಒಂದು ವೇಳೆ ನನಗೆ ಕೊಡದಿದ್ರೆ ಏನು ಹೇಳ್ತೀಯ? ಅಲ್ಲಿಂದಲೇ ಬೊಬ್ಬೆ ಆಗ್ತೇನೆ. ಹೇಗೆ ಕೊಡ್ಬಹುದಲ್ಲ? ಕೊಡದೆ ಇದ್ರೆ ಕೂಗಿ ಹೇಳು, ಬೊಬ್ಬೆ ಆಗ್ತೇನೆ. ಮಗನೇ, ಇಲ್ಲಿ ನಿನ್ನ ಹೆಂಡತಿ ನನಗೆ ಅನ್ನ ಕೊಡುದಿಲ್ಲ. ದಾರಿಗನ ನಾಡಿನಲ್ಲೇ ಅನ್ನಕ್ಕೆ ತತ್ವಾರ. ನಾಳೆ ಅಪಪ್ರಚಾರ. ನಾಳೆ ಅಲ್ಲ, ಇವತ್ತು ಮಧ್ಯಾಹ್ನವೇ ಅಪಪ್ರಚಾರ ಆಗ್ತದೆ ಮಗ. ಏನು? ಈಗೆಲ್ಲ ನಿಮ್ಮನ್ನು ಜನನಾಯಕರನ್ನು ಕಾಯ್ತಾ ಇದ್ದಾರೆ, ಇವರು ಎಲ್ಲಿ ಸಿಗ್ತಾರೆ ಅಂತ ಅಪಪ್ರಚಾರ ಮಾಡ್ಲಿಕ್ಕೆ. ಅಂದ್ರೆ ನೀವು ಸ್ವಲ್ಪ ಜಾಗ್ರತೆ ಮಾಡ್ಬೇಕು ಮಗ. ಈಗಿನ ಕಾಲ ಹೇಗುಂಟು ಗೊತ್ತುಂಟಾ? ಹೆಣ್ಣಿನ ಜೊತೆಯಲ್ಲೇ ತಿರುಗಾಡ್ಬೇಕು ಅಂತ ಇಲ್ಲ ಅಪಪ್ರಚಾರ ಮಾಡ್ಬೇಕಾದ್ರೆ. ಹೆಣ್ಣಿನ ಹಾಗೆ ಕೂದಲು ಬಿಟ್ಟ ಗಂಡಸಿನ ಜೊತೆಯಲ್ಲಿ ಹೋದ್ರು ಹಿಂದಿನಿಂದ ಬರ್ದಾಗ್ತಾರೆ. ನಿನ್ನ ಹೆಣ್ಣಿನ ಜೊತೆಯಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ಕಳ್ಳ. ಎಷ್ಟು ಪರಿಣಾಮ ಉಂಟು ನೋಡು. ಹೌದಪ್ಪ. ಅದರ ಬಗ್ಗೆ ಸತ್ಯ ವಿಷಯ ತೀರ್ಮಾನ ಆಗುವಾಗ ಇವ ವಿಷಯ ಗೊತ್ತಾಗುವಾಗ ಇವ ವಿಷ ಕುಡಿದು ಸತ್ತೇ ಹೋಗಿರ್ತಾನೆ. ಬಿಡು ಮಗನೇ. ಅಮ್ಮ, ಅದಕ್ಕಾಗಿ ಅನ್ನದ ವಿಷಯ ಬೇಡ. ಅಲ್ಲಿ ಹೋಗಿ ಏನು ಹೇಳ್ತೀಯ? ಹೀಗೆ ಮಾಡುವ. ಹೇಗೆ? ಮಗನೆಯಲ್ಲಿ ನಾನು ಕೇಳಿದ್ದನ್ನು ನಿನ್ನ ಹೆಂಡತಿ ಕೊಡುವುದಿಲ್ಲ. ಬ್ರಹ್ಮಾವಣಿ ಯಾಕೆ ಕೇಳಿದ್ದನ್ನು ಕೊಟ್ಟು ಬಿಡೆ. ಏನು ಹೇಳಬೇಕು ಅಂತ ನನಗೆ ಗೊತ್ತುಂಟು. ಏನು ಹೇಳಬೇಕು ಅಂತ ನಿನಗೆ ಗೊತ್ತುಂಟು. ಏನು
ಕೊಡಬೇಕು ಅಂತ ಅವಳಿಗೆ ಗೊತ್ತುಂಟು. ಮತ್ತೆ ಮಧ್ಯದಲ್ಲಿ ಅನ್ನ ಯಾಕೆ ಸುಮ್ಮನೆ ಹಾಳಾಗುದಲ್ವಾ? ಹೋಗು, ಹಸಿವಾಗುದಿಲ್ಲ ನಿನಗೆ ಈಗ? ಇದನ್ನು ನೋಡಿಯೇ ತಲೆ ತಲೆ ಹಾಳಾಗಿದೆ. ಹೌದು, ನನಗೆ ಗೊತ್ತ. ಅವನ ಕೆಲಸವನ್ನು ಎಲ್ಲಿಯಾದ್ರೂ ಮಾಡಿ. ಆಯ್ತು ಮಗ, ನಾನು ಊಟ ಮಾಡ್ತೇನೆ. ಕೇಳ್ತದಲ್ಲ ಇದು? ಹಾಗೆ ಬಾರಿಸಿದ್ರೆ ಕೇಳ್ತದೆ. ನಾವು ಮಾತಾಡುವುದು ಕೇಳ್ಬೇಕೋ ಬೇಡ? ಸ್ವಲ್ಪ ಕೇಳ್ತದೆ. ಅದು ಅವರಿಗೆ ನಮ್ಮ ಮನೆ ಬರಕ್ಕೆ ಸಾಕು ಮಗ. ಏನು ಹೋಗ್ತೇನೆ, ಊಟ ಮಾಡ್ತೇನೆ. ಆಮೇಲೆ ನಿಮ್ಮಲ್ಲಿ ನೀರು ಉಂಟಾ? ನಿಮ್ಮ ನೀರು ಮುಗಿದಿಲ್ಲ. ಪಾತಾಳ ಗಂಗೆಯನ್ನು ಮೇಲಕ್ಕೆ ಚಿಮ್ಮಿಸಿ ಸ್ನಾನ ಮಾಡ್ತೇನೆ. ಆಮೇಲೆ ಅಲ್ಲಿ ಹೋಗಿ ಊಟ ಮಾಡು. ಆಮೇಲೆ ನೀರುಂಟಲ್ಲ, ಸ್ನಾನ ಮಾಡ್ತೇನೆ. ನಿನಗೆ ಬಿಸಿನೀರು ಬೇಕಾದ ತಣ್ಣೀರ? ನನಗೆ ಹೋದಲ್ಲಿ ಬಿಸಿ ನೀರು ಆಗಬೇಕು. ನೇರವಾಗಿ ಬಚ್ಚಲು ಕೋಣೆಗೆ ಹೋಗು, ಗೋಡೆ ಮೇಲೆ ಹೀಗೆ ಕೈ ಹಿಡಿ. ಎಲ್ಲಿ ಕೈ ಇಟ್ಲಿ ಬಿಸಿ ನೀರು ಬರ್ತದೆ? ಇಲ್ಲ, ನಿರ್ದಿಷ್ಟವಾದಂತಹ ಪ್ರದೇಶ ಉಂಟು. ನೀವು ಇಡುವಲ್ಲಿ ನಾವು ಹೋಗಿ ಹೀಗೆ ಕೈ ಇಟ್ರೆ ಹೀಗೆ ಶಾಕ್ ಹೊಡಿಲಿಕ್ಕಿಲ್ಲ. ಶಾಕ್ ಹೊಡಿಲಿಕ್ಕಿಲ್ಲ. ಶಾಖ. ಆಯ್ತು, ಶೋ ಮಾಡಬೇಡ ಅದನ್ನು. ಆಯ್ತು, ಶೋ ಮಾಡುದಿಲ್ಲ. ಹೋಗ್ತೇನೆ, ಊಟ ಮಾಡ್ತೇನೆ, ಸ್ನಾನ ಮಾಡ್ತೇನೆ. ಆಮೇಲೆ ಸ್ವಲ್ಪ ಜಗಲಿಯಲ್ಲಿ ಮಲಗಲಿಕ್ಕೆ ನೀರು ಇರುವುದಾ? ಜಗಲಿಯಲ್ಲಿ ಮಲಗುವಳೋ ನೀನು? ನಿನ್ನ ತಾಯಿಯನ್ನು ನಾಯಿ ಮಾಡ್ತೀಯ ಮಗ. ನೀನು ನಾಯಿ ಆಗಬಹುದು? ಮತ್ತೆ ಜಗಲಿಯಲ್ಲಿ ಮಲಗುದು ಯಾಕೆ ಕೇಳು? ಯಾಕೆ ನಿನಗೆ ಬೇಕಾಗಿ ಹಂಸ ತೂಲಿಕಾದಲ್ಪ? ಬೇಡ, ಅದು ಕಲ್ತಪ್ಪ ಒಳಗಿರುದಲ್ವಾ? ಕಲ್ತಪ್ಪಲ್ಲ, ಬೆಳ್ಳಪ್ಪ ಒಳಗಿರುದಲ್ವಾ? ನೀನು ಕಲ್ತಪ್ಪ, ಊತಪ್ಪ, ನಯ್ಯಪ್ಪ, ಬೆಳ್ಳಪ್ಪ ಎಂತದ್ದು? ಅದೆಂತ ಕಲ್ಪತ್ತ ಎಂತ ಹೇಳಿದೆ ನೀನು? ಹಂಸ ತೂಲಿಕಾದಲ್ಪ. ಅಲ್ಲಿಗೆ ಹೋಗ್ಬೇಕಾದ್ರೆ ನೀನೇ ಬಂದು ಕೈಯಲ್ಲಿ ಹಿಡ್ಕೊಂಡು ಮನೆಯೊಳಗೆ ಕರ್ಕೊಂಡು ಹೋಗ್ಬೇಕು. ಮನೆ ಒಳಗೆ ಪ್ರವೇಶ. ಆಯ್ತು ಮಗ, ನೀನು ಬಂದ ಮೇಲೆ ಎಲೆ ಅಡಿಕೆ ಹಾಕ್ತಾ ಮಾತಾಡುವ. ನೀನು ಹೋಗಿ ನೀರಲ್ಲಿ ಮುಳುಗ. ಆಯ್ತಾ? ಹೋಗು ಬರಮ್ಮ. ಹೀಗೆ ನೀರಲ್ಲಿ ಮುಳುಗು ಅಂದ್ರೆ ಅದರ ಅರ್ಥ ಏನು? ಮತ್ತೆ ಸ್ನಾನಲ್ಲಿ ಮಾಡುದು ಅಂತ ಹೇಳಿದ್ರೆ ನೀರು ಕಾಯುವುದು ಅಂತ ಅಲ್ಲ. ನೀರು ಹಾಕಿಕೊಂಡು ಒರೆಸಿಕೊಂಡು ಬರುವುದಾ? ಮತ್ತೆ ಹೀಗೆ ಮೂಗಿಗೆ ಕೈ ಹಿಡಿದು ಪುಳುಂಕ 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 ಮುಳುಗಲಿಕ್ಕುಂಟು 3 ಸಲ. ಹಾಗೆ ಉಂಟಲ್ಲ? ಮತ್ತೆ ನಾವು ಮುಳುಗಿಸುವುದಕ್ಕೆ ನೋಡ್ತೇವೆ, ನೀವು ಜಾಗೃತರಾಗಬೇಕು. ಮುಳುಗುವ ಆಲೋಚನೆ ಮಾಡಬಹುದು. ಹೋಗ. ಆಯ್ತಾ? ಈ ಸಲ ನಿನ್ನ ಚಂದ ನೋಡ್ಲಿಕ್ಕುಂಟು ಮಗ್ಗ. ಆಯ್ತಾ? ಬಾರಮ್ಮ. ಎಲ್ಲ ನಿನ್ನವರೆಯ? ಯಾಕೆ ಅಂತದು ಮಗ್ಗ ಹೇಳಿದೆ? ಮಗ್ಗ ಅಂತ ಹೇಳಿದ್ರೆ ಏನು ನಿನ್ನ ಸಂಬಂಧಿಕರಿದ್ದಾರ ಶೆಟ್ಟಿಗಾರರು? ಶೆಟ್ಟಿಗಾರರು ನನಗೆ ಸಂಬಂಧ ಆದ್ರೆ ನಿನಗೆ ಕೂಡ ಸಂಬಂಧ. ನೀನು ನನ್ನ ಮಗ ಅಲ್ವಾ? ಇವತ್ತು ಶೆಟ್ಟಿಗಾರರ ಸುದ್ದಿ ತೆಗಿಬೇಡ. ಇವತ್ತು ಹೇಳುವುದಕ್ಕೆ ಬೇಡುವ ಅಂತ ನಾನು ಗ್ರಹಿಸಿದೆ. ಇವತ್ತು ನಡಪುಡಿ ಒಂದು ಎಷ್ಟು ಹೇಳಿದ್ರು ಇವಾಗಲ್ಲ. ನಾವು 30 ವರ್ಷ ಮೊದಲೇ ಇಲ್ಲಿದ್ದು. ಮತ್ತೊಂದು ವಿಷಯ ಗೊತ್ತುಂಟಾ? ಏನು? ಶೆಟ್ಟಿಗಾರರು ಇದ್ದದ್ರಲ್ಲಿ ಇಂಥದ್ದನ್ನೆಲ್ಲ ನೀವು ಹಾಕಿಕೊಂಡು ತಿರುಗಾಡ್ತೀರಿ. ಇಲ್ಲದಿದ್ರೆ ಹೀಗೆ ಬಾಳೆಯಲ್ಲಿ ಹಿಡ್ಕೊಂಡು ತಿರುಗಾಡ್ಬೇಕಿತ್ತು. ಯೋಚನೆ ಮಾಡಿ. ಪ್ರಚಾರವೇ ಆಯ್ತಾ? ಇವತ್ತಿನ ನಡಪುಡಿ ಕರ್ತುಳು ಶೆಟ್ಟಿಗಾರರು ಗೊತ್ತುಂಟು? ಯಾವುದು ಯಾವುದು ಯಾವುದು? ನಡಪುಡಿ. ಇನ್ನೊಮ್ಮೆ ಆ ಉಚ್ಚಾರಣೆಯನ್ನು ಮಾಡಿ ನನಗೆ ಕೇಳುವುದಕ್ಕೆ ತುಂಬಾ ಇಂಪಾಗುತ್ತದೆ ಅಮ್ಮ. ಎಂತ ನಡಪುಳ್ಳಿ? ನಡಪುಡಿ ಕರ್ತುಳು. ಹಾಗೆ ಬೇಕಾದಂತಹ ವ್ಯವಸ್ಥೆ ಮಾಡಿದ್ದಾರೆ, ಅದರ ಬಗ್ಗೆ ಏನು ಇಲ್ಲ. ಘನಸ್ಥಿಕೆ ಉಂಟವರಲ್ಲಿ ಗೌರವ ಉಂಟು. ಎಂತ ಗೌರವ? ಊಟ ಮಾಡಿದ್ದಾರೆ, ಗೌರವ ಕೊಟ್ಟಿದ್ದಾರೆ ಆಗಲೇ ಅಂತ. ಸಿಹಿ ಕೊಟ್ಟಿದ್ದಾರೆ, ತಿಂದು ಕಟ್ಟಿಟ್ಟಿದ್ದಾರೆ ಕೆಲವು ಮಂದಿ. ಗೌರವ ಕೊಟ್ಟಿದ್ದಾರೆ. ಹೋಗಿ ಪ್ರಥಮದಲ್ಲಿ ನಿನ್ನ ಚೀಲವನ್ನೇ ಹುಡುಕ್ತೇನೆ. ಅದು ಕೊಟ್ಟಿದ್ದಾರಲ್ಲ. ಎಷ್ಟು ಮಾತಾಡ್ತೀಯ? ನೀನೆಷ್ಟು ಮಾತಾಡ್ತಿ? ಒಮ್ಮೆ ಹೋಗ, ಬೇಗ ಹೋಗ. ಎಷ್ಟು ಮಾತಾಡ್ತಿ? ಸರಿ ಇಲ್ಲ ಅಂತ ಹೇಳ್ತಾನೆ, ಮಾತಾಡ್ತಾನೆ. ಸಾಕಾಗುದಿಲ್ಲ ನಿನಗೆ? ನಿನಗೆ ಹೋಗ್ಲಿಕ್ಕೆ ಮನಸ್ಸಿಲ್ವ? ನಿನಗೆ ಹಸಿವಾಗುದಿಲ್ವ? ನನಗೆ ಹಸಿವು ಆಗ್ತದೆ. ಮತ್ತೆ ಎಲ್ಲಿಗೆ ಆಗುವುದು? ಆ ಬಂದ ಸಿಹಿ ತಿಂಡಿಯನ್ನು ಬೇಕಾದಷ್ಟು ತಿಂದಾಗಿದೆ. ಅವ ನನ್ನ ಮರ್ಯಾದೆ ತೆಗಿಲಿಕ್ಕೇ ಇರುವುದಲ್ಲ. ನಾಳೆಗೆ ಯಾರಿಗೆ ಆದಿತ್ತು ಕಿರಿಕಿರಿ ಮಾರೆ ಸುಮ್ಮನೆ? ಅಲ್ಲ, ನಾವೆಲ್ಲ ದೇವರುಗಳು, ನಮ್ಗೆ ಎಂತ ವೇಷದ ಅಗತ್ಯ ಉಂಟಾ? ಇದೀಗ ವೇಷವಾ? ಅದು ಮುದುಕಿಯ ವೇಷ. ಬಗ್ಗಿ ಬಗ್ಗಿ ಸೊಂಟ ನೋಯ್ತಾ ಉಂಟು ಅಲ್ವಾ? ಆದ್ರೂ ಸ್ವಲ್ಪ ಸಂಪಾದನೆ ಆಯ್ತು, ಅದರಲ್ಲಿ ಸಮಾಧಾನ ಉಂಟು. ನಡಪುಡಿ ಕರ್ತನ ಕೊಡ್ಲಿಲ್ವಾ? ಅವರಿಲ್ಲ, ಅವರು ನಿಮಗೆ ಕೊಡ್ಲಿಲ್ವಾ? ನಿಮಗೆ ಕೊಟ್ಟಿದ್ದಾರಲ್ಲ. ಇಲ್ಲಿ ಎಲ್ಲ ಹೋಗಿ ಮತ್ತೆ ದಾರಿಯಲ್ಲೆಲ್ಲ ಬರ್ತಿದ್ವಿ. ದಾರಿಯಲ್ಲಿ ಮತ್ತೆ ಎಂತ ಮಾಡುದು ಇವರೇ? 7 ಜನ ಲೆಕ್ಕ ಮಾಡ್ತಿದ್ದಾರೆ. 15 ಜನ ಲೆಕ್ಕ ಮಾಡಿದ್ರು ನಮಗೆ ಎಷ್ಟು ಉಳಿಯುವುದು? ಅದರಲ್ಲಿ ಪಾಲು ಕೊಡ್ಲಿಕ್ಕೆ ಉಂಟು. ಯಾರಿಗೆಲ್ಲ? ಅದು ಒಂದು ಪಾಲು ವ್ಯವಸ್ಥಾಪಕರಿಗೆ, ಮತ್ತೊಂದು ಪಾಲು ಸಂಚಾಲಕರಿಗೆ, ಇನ್ನೊಂದು ಪಾಲು 2ನೇ ಭಾಗವತ. ಹತ್ರದಲ್ಲಿ ಕ್ಷೇತ್ರ ಯಾವುದು? ಕ್ಷೇತ್ರದೆಲ್ಲ ಸುದ್ದಿ ತೆಗೆಯುವುದಿಲ್ಲ. ಇಲ್ಲ, ಅವರು ಸುಳ್ಳು ಹೇಳುದು. ಅವರದನ್ನೆಲ್ಲ ಕೇಳಿದ್ರು.
ಹಾಗೆ ಅದಲ್ಲ, ನಾನು ಇವರ ಬಗ್ಗೆ ಯೋಚಿಸಿ ಮೊದಲೇಗಾರಲ್ಲ ಹೋದಲ್ಲ ಅವನ ಬಗ್ಗೆ. ಈ ರಕ್ಕಸರಿಗೆಲ್ಲ ದೇಹ ಬೆಳೆದು ಬಿಟ್ರೆ ಬುದ್ಧಿ ಬೆಳೀಲಿಕ್ಕಿಲ್ವಾ? ಈಗಿನ ಸಂದರ್ಭ ಹೇಗುಂಟು? ಇಂಥವರ ಮಗನೇ ಇವಂತ ಗೊತ್ತಿದ್ರು ಕೂಡ ಒಪ್ಪಬೇಕಾದ್ರೆ ಆಧಾರ ಕೇಳ್ತಾರೆ, ಆಧಾರ. ಅಂತದ್ರಲ್ಲಿ ನಿನ್ನ ತಾಯಿ ನಾನು ಅಂತ ಹೇಳಿದ ತಕ್ಷಣ ಒಪ್ಪಿಕೊಂಡ ಮಂಗ ಇವ. ಮನೆಗೆ ಹೋಗು ಅಂತ ಹೇಳಿದ್ದೇನೆ, ಮನೆಗೆ ಹೋಗಿ ಹೆಂಡತಿ ಇದ್ದಾಳೆ, ಅದೇ ದೊಡ್ಡ ಅಪಾಯದ ಕೆಲಸ. ಈ ಮನೆಯಲ್ಲೇ ಇರುವ ಹೆಂಗಸರಲ್ಲಿ ಮಾತಾಡುವಷ್ಟು ಅಪಾಯ ಉಂಟಲ್ಲ, ಬೇರೆ ಯಾವುದಿಲ್ಲ. ಮನೆಯಲ್ಲೇ ಇರ್ತಾರಲ್ಲ, ಈ ಕೆಲಸಕ್ಕೆಲ್ಲ ಹೋಗದೆ. ಅವರು ಹೇಗೆ ಗೊತ್ತುಂಟ, ಹತ್ತಿರದ ಮನೆಯವರಲ್ಲೆಲ್ಲ ಜಗಳ ಮಾಡಿ ಮಾತು ಬಿಟ್ಟಿರ್ತಾರೆ. ಇದನ್ನು ನೋಡಿ ನೋಡಿ ತಲೆ ಬಿಸಿಯಲ್ಲಿ ಗಂಡ ಬರುವಾಗ್ಲೇ ಮಧ್ಯರಾತ್ರಿ ಕಳೀತಾರೆ. ಇಲ್ಲದಿದ್ರೆ ಎಲ್ಲಿ ಜಾತ್ರೆ ಉಂಟು, ಎಲ್ಲಿ ಹುಡುಕ್ತಾ ಹೋಗ್ತಾ ಇರ್ತಾರೆ ತಲೆ ಬಿಸಿಯಲ್ಲಿ. ಹಾಗೆ ಇವರಿಗೆ ಮಾತಾಡ್ಬೇಕಲ್ಲ. ಯಾರಾದ್ರೂ ನನ್ನ ಹಾಗೆ ಪಾಪದವರು ಸಿಕ್ಕಿದ್ರೆ ಮಾತಾಡಿ ಮಾತಾಡಿ ಎಲ್ಲಿಯಾದ್ರೂ ಸತ್ಯ ಹೊರಗೆ ಬಿದ್ರೆ ಮತ್ತೆ ಅದಕ್ಕೆ ಏನ್ ಮಾಡುವುದು? ನನ್ನಲ್ಲಿ ಅವಳು ಮಾತಾಡಬಾರ್ದು, ನನ್ನ ರೂಪವನ್ನು ನೋಡಿಯೇ ಅರ್ಧ ಮನಸ್ಸೊಳ್ಬೇಕು. ಹಾಗಿದ್ರೆ ವೇಷ ಬೇರೆ ಮಾಡ್ಬೇಕು. ಯಾವ ವೇಷ ಮಾಡುದು? ದೋಣಿ ಬಿಡುವ ಅದ್ರಲ್ಲಿ ಇಲ್ಲ, ಅದು ಬೇಡ. ಬೇಡ, ಮುದುಕಿಗೆ ಕೆಲವು ಮಂದಿ ಕೊಡ್ಲಿಲ್ಲ, ಇನ್ನು ಮುದುಕ ಬೇಡ್ಲಿಕ್ಕೆ ಹೋದ್ರೆ ಇವಾಗ ಕುಡಿಲಿಕ್ಕೆ ಬೇಡುದು ಅಂತ ಹೊಡ್ತಾರೆ. ಕೊಂಬು ಕಟ್ಟಿಕೊಂಡು ಮಹಿಷಾಸುರ ಬೇಡ, ಸೀರೆ ಉಟ್ಟುಕೊಂಡೇ ನಡಿಲಿಕ್ಕೆ ಆಗುದಿಲ್ಲ, ಇನ್ನು ಕೊಂಬು ಕಟ್ಟಿಕೊಂಡು ಯಾರಿಗೆ ಅದೆಲ್ಲ ಆಗ್ಲಿಕ್ಕೆ ಉಂಟು. ಸುಲಭದಾಗ್ಬೇಕು. ನಿನಗೆ ಸುಲಭದಾಗ್ಬೇಕು. ಒಂದೇ ಅಂಗಿ ಹಾಕಿಕೊಂಡು ಹೋಗುವಂತ ಒಂದೇ ವೇಷ ಇರುದು ಯಾವುದು? ಹಾಸ್ಯಗಾರ, ವಿದೂಷಕ. ಬೆಳಿಗ್ಗೆವರೆಗೆ ಆಚೀಚೆ ಬಲಿ ಬಂದ್ರೆ ಮತ್ತೆ ಎಂತಾದ್ರೂ ಮಾತಾಡಿದ್ರೆ, ಎಂತಾದ್ರೂ ಮಾತಾಡಿದ್ರೆ ಕಲ್ಲಲ್ಲಿ ಹೊಡ್ತಾರೆ. ಎಂತೆಂತ ಪದ್ಯ ಹೇಳಿ ಗೊತ್ತಿಲ್ವ ನಿಮ್ಗೆ? ಅದಲ್ಲ ಇವರೇ ಹಾಸ್ಯಗಾರ, ಒಂದಂಗಿ ಹಾಕಿದ್ರು 10 ಸಲ ಬಂದು ಹೋಗ್ಬೇಕು ಅಲ್ವಾ? ಅದಕ್ಕಿಂತ ಸುಲಭದ್ದುಂಟು. ಅದರಲ್ಲಿ ಕೂಡ ಹಾಗೆ, ಒಂದೇ ಅಂಗಿ ಹಾಕ್ಲಿಕ್ಕೆ 10 ಸಲ ಬರ್ಲಿಕ್ಕಿಲ್ಲ. ಒಮ್ಮೆ ಬಂದ್ರೆ ಹೋಗುವಾಗ 10,000 ಹಿಡ್ಕೊಂಡೇ ಹೋಗುದು. ಪದ್ಯ ಹೇಳುದು ಭಗವತಿಗೆ, ಅದು ಸುಲಭ. ಅದರಲ್ಲಿ ಇನ್ನೊಂದು ವಿಶೇಷ ಉಂಟು. ಒಂದು ಅಂಗಿ ಹಾಕಿದ್ದನ್ನು ಒಗಿಲಿಕ್ಕಿಲ್ಲಲ್ಲ, ದಿನಕ್ಕೊಂದು ಹೊಸತ್ತಲ್ಲ. ಇವತ್ತು ರಾತ್ರಿ ಹಾಕಿದ್ದನ್ನು ಹಗಲಲ್ಲಿ ಒಣಗಿಸುವುದು, ಸಂಜೆ ಬಂದದಕ್ಕೆ ಗಂಧದ ಎಣ್ಣೆಲ್ಲ ಹಚ್ಚುವುದು, ರಾತ್ರಿ ಪುನಃ ಅದನ್ನೇ ಹಾಕಿಕೊಂಡು ಬರುವುದು. ನನ್ನ ಹಾಗೆಲ್ಲ ಅದರ ಒಂದು ಅಯ್ಯಯ್ಯೋ 3 ಬಗೆಯದ್ದು ಪರಿಮಳ ಎಲ್ಲ ಸೇರಿ ವಿಚಿತ್ರ ವಾಸನೆ. ನಾನು ಊಟ ಮಾಡ್ಲಿಲ್ಲ, ಊಟ ಮಾಡಿದ್ರೆ 2 ಸಲ ವಾಂತಿ ಮಾಡ್ತಾ ಇದ್ದೆ. ಅಲ್ಲಿಂದ ಬಡಿತ ಉಂಟು, ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ. ವೇಷ ಯಾವುದು ಅಂತ ಹೇಳಿದ್ರೆ ರುಚಿ ಹೋಗ್ತದೆ. ಹೀಗೆ ಹೋಗಿ ಹೀಗೆ ಬರ್ತೇನೆ ನೋಡ್ತಾ. ಯಾರಮ್ಮ ನೀನು, ಅಪ್ಸರೆಯ ಮರನಾರಿಯರೆಂಬುದನ್ನು ಆರು ನಿನ್ನನು ಪೆತ್ತರು ಆರಸತಿಯು ನೀನು, ಆರು ನಿನ್ನನು ಪೆತ್ತರು ಆರಸತಿಯು ಬಂದ ಕಾರಣ ಬರುಗೆ ನೋಡು ಶೀಘ್ರದೊಳು. ಯಾರಮ್ಮ ನೀನು ಅಪ್ಸರೆಯ ಮರನಾರಿಯರೆಂಬುದನ್ನು ರಂಭಾಮಣಿದ ಅಂತಪುರದೊಳಗೆ ಧಾವಿಸಿ ಬರಬೇಕು ಅಂತಾದ್ರೆ ಕಷ್ಟ ಸಾಧ್ಯವೇ ಸರಿ. ಆದ್ರೂ ನೀ ಇಲ್ಲಿವರೆಗೆ ಆಗಮಿಸಿದವಳು, ಹಾಗಿದ್ರೆ ನೀನು ಎಲ್ಲಿಂದ ಬಂದಿರಬಹುದೆನ್ನುವ ಹಾಗೆ ಕುತೂಹಲ ಭರಿತಳಾಗಿ ನಿನ್ನನ್ನು ಕಾಣಬೇಕಾಯಿತು. ಆದ್ರೂ ನಿನ್ನಲ್ಲಿ ಒಂದು ಪ್ರಶ್ನೆ, ಯಾರಮ್ಮ ನೀರೇ? ಅಮ್ಮಮ್ಮ ಜಾಣೆ ನೀನು, ನಿಮ್ಮಯ ತೋಗಿಸು ಮನಾಗಿ ದಾಸಿ ನಾನು. ಅಮ್ಮ ಜಾಣೆ ನೀನು
ದಾಸಿ ನಾನು ಆಯ್ 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 ನಿಮ್ಮ ರಮಣನೆನ್ನಾಗಳುಗರಿಲ್ಲಿಗೆ ಹೋದೆ ನಮ್ಮ ಯಾರು ನಿಮ್ಮ ರಮಣ ಎಲ್ಲಗಳುಗರಿಲ್ಲಿಗೆ ಹೋದೆ ನಮ್ಮ ನೀನ್ ಯಾರು ಭಾಗೀರಥಿ ನಾನು ಭಾಗೀರಥಿ ನಿಮ್ಮ ರಮಣ ಎಲ್ಲಗಳುಗರಿಲ್ಲಿಗೆ ಹೋದೆ ನಮ್ಮ ಭಾಗೀರಥಿಯು ಕೇಳಿನ್ನು ಅಮ್ಮಮ್ಮ ಜಾಣಿ ನೀನು ನಿಮ್ಮಯ ತಂಗಿ ಸುಮನಾಗಿ ದಾಸಿ ನಾನು ಅಮ್ಮ ಅಮ್ಮ ಅಮ್ಮಮ್ಮ ಏನೇದು ಹಾಗೆ ಬಹಳ ಜಾಣೆ ನೀವು ಅರಸಿಯಾದ ಮೇಲೆ ಹಾಗೆ ಇರಬೇಕು ತಾನೆ ನನ್ನ ಪರಿಚಯ ಸಿಗ್ಲಿಲ್ವೇ ಖಂಡಿತವಾಗಿಲ್ವಲ್ಲ ಸರಿಯಾಗಿ ನನ್ನನ್ನು ನೋಡಿ ಅಂತೆ ಎಷ್ಟು ಬಾರಿ ನೋಡಿದ್ರು ತಿಳಿಯುತ್ತಿಲ್ವಲ್ಲ ಹಿಂದಿನ ಘಟನೆ ನೆನಪು ಮಾಡಿ ಜೀವನದಲ್ಲಿ ಕೆಲವೊಂದು ಹಿಂದೆ ಘಟನೆಗಳು ಘಟಿಸಿ ಹೋಗುತ್ತದೆ ಆ? ಎಲ್ಲವೂ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕಾಗ್ತದೆ ನಮ್ಮ ನನಗೆ ಗೊತ್ತಾಯ್ತಮ್ಮ ಏನು? ಶ್ರೀಮಂತರು ನೀವು ಹ್ಮ್. ಬಡವಳು ನಾನು ಆ. ನನ್ನ ಪರಿಚಯ ಎಲ್ಲ ಇಟ್ಟುಕೊಳ್ಳಬೇಕಾಗ್ತದೆ ಓಹೋ ಹಾಗೆಯೋ ಹಾ. ಆ ರೀತಿಯ ತಾರತಮ್ಯವನ್ನು ನನ್ನ ಬದುಕಿನಲ್ಲಿ ಇದುವರೆಗೆ ನಾನು ಮಾಡಿಕೊಂಡು ಬಂದವಳಲ್ವ ಅಮ್ಮ ಹಾಗಾದ್ರೆ ಗೊತ್ತೇ ಆಗ್ಲಿಲ್ಲ ಖಂಡಿತವಾಗಿ ಇಲ್ಲ ನನ್ನ ಅರಮನೆಗೆ ಬಂದಿದ್ದೀರಿ ನನ್ನನ್ನು ನೋಡಿ ಮಾತಾಡಿದ್ದೀರಿ ಈ ಯುವರಾಣಿಯು ಅಲ್ಲಮ್ಮ ಮತ್ತೆ ಯಾವ ಅರಮನೆ? ನಾನಿರುವ ಅರಮನೆಗೆ ನೀನು ಇರುವ ಅರಮನೆಗೆ ಶಿವನಾಂಗಿ ಅಮ್ಮ ಹಾ. ಅವರ ಸೀಮಂತಕ್ಕೆ ಹೌದು. ಸಂಸಾರದೊಂದಿಗೆ ತಾವು ಬಂದದ್ದು ನೆನಪಿದೆಯಾ? ತಂಗಿಯ ಮನೆಗೆ ಬಂದಂತಹ ದಿನವನ್ನು ಮರೀಲಿಕ್ಕುಂಟೇನೆ ಆ ದಿವಸ ಹ್ಮ್. ಸಣ್ಣ ಹುಡುಗಿಯೊಬ್ಬಳು ಹಾ. ನಿಮ್ಮ ಜೊತೆ ಇತ್ತಿಂದತ್ತ ಓಡಾಡಿದ್ದು ಹ್ಮ್. ನಿಮಗೆ ಹೂ ಮುಡಿಸಿದ್ದು ಹೌದು. ಸೀರೆ ಉಡುವಾಗ ಸಹಕರಿಸಿದ್ದು ಖಂಡಿತ. ನೆನಪಿದೆಯಾ? ಅವಾಗ ಅವಳು ಸಣ್ಣವಳಾಗಿದ್ಲು ಹೌದು. ಈಗ ಬೆಳೆದು ದೊಡ್ಡವಳಾಗಿರಬಹುದಪ್ಪ ಅಮ್ಮ ಹ್ಮ್. ಅಂದಿನ ಆ ಸಣ್ಣ ಹುಡುಗಿಯೇ ನಾನಮ್ಮ ನೀನು? ನಿಮ್ಮ ತಂಗಿ ಸುಮನಾಂಗಿ ಅಮ್ಮನವರ ದಾಸಿ ದಾಸಿ? ನಾನು ಭಾಗೀರಥಿ 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 ಕೆಳದೀಗಿತ್ತ ನೀರೇ ಬಾರಿ
ಸಂತೋಷವಾಯಿತು. ಹೌದಿ? ಅಂದು ಭಗಿನಿಯ ಮನೆಗೆ ಬಂದಂತಹ ಕಾಲಕ್ಕೆ ನಿನ್ನಲ್ಲಿ ಆಡಿದವಳು ನಾನು. ಸಮಯ ಸಂದರ್ಭ ಎನ್ನುವುದು ನಿನ್ನ ಪಾಲಿಗೆ ಅನುಚಿತವಾದಂತಹ ಕಾಲಕ್ಕೆ ನನ್ನನ್ನು ಕಾಣುವುದಕ್ಕಾಗಿ, ನನ್ನನ್ನು ಮಾತಾಡಿಸುವುದಕ್ಕಾಗಿ ನನ್ನ ಅರಮನೆಯಡೆಗೆ ಧಾವಿಸು ಎನ್ನುವ ಹಾಗೆ ಹೇಳಿದಂತಹ ಮಾತನ್ನು ಜ್ಞಾಪಕದಲ್ಲಿರಿಸಿಕೊಂಡು ನನ್ನನ್ನು ಕಾಣುವರೇ ತವಕದಿಂದ ಓಡೋಡಿಕೊಂಡು ಬಂದವಳು. ಬಹಳ ಸಂತೋಷವಾಯಿತು. ಭಾಗೀರಥಿ, ಮನೆಯ ಬಾಗಿಲಿಗೆ ಬಂದವನ್ನು ಉಪಚರಿಸಬೇಕಾದ್ದು ಮನೆಯ ಗೃಹಿಣಿಯೋ ಅಥವಾ ಗೃಹಸ್ಥರ ಕರ್ತವ್ಯವಾಗಿರುತ್ತದೆ. ಆ ನೆಲೆಯಲ್ಲಿ ಅಂತಲ್ಲ, ನನ್ನ ಮನೆಯಡೆಗೆ ಬಂದವಳು ನೀನು. ದೂರದಿಂದ ಪಯಣ, ಆಯಾಸವಾಗಿರಬಹುದು. ಪರಿಹಾರಕ್ಕೆ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಏನಾದ್ರೂ ಬೇಕೇನೆ? ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಎಲ್ಲ ವ್ಯವಸ್ಥೆ ಆಯ್ತಮ್ಮ. ಖಂಡಿತವಾಗಿ ನಮ್ಮಲ್ಲಿ ಹಾಗೆ ಬಂದವರು ಯಾವ ರೀತಿಯ ಬೇಸರವಾಗಬಾರದು. ಕೆಲವರಿಗೆಲ್ಲ ವ್ಯವಸ್ಥೆ ಹೇಗೆ, ನಮ್ಮಲ್ಲಿ ಕುಳಿತುಕೊಂಡಲ್ಲಿಗೆ ಎಲ್ಲ ವ್ಯವಸ್ಥೆ ಆಗುತ್ತದೆ. ಹೌದಲ್ಲ? ನಮ್ಮಲ್ಲಿ ಹಾಗೆ ಉಂಟು ಅರಮನೆಯ ಶಿಸ್ತನ್ನು ಪಾಲಿಸಬೇಕಂತೆ. ಗೊತ್ತಾಯ್ತು. ಭಾಗೀರಥಿ, ಹಾಗಿದ್ರೆ ಆಯಾಸವನ್ನು ಬಗೆಹರಿಸಿಕೊಂಡೆ ಎಂಬಲ್ಲಿಗೆ ಒಂದೆರಡು ಪ್ರಶ್ನೆಗಳನ್ನು ಕೇಳಬೇಕು. ತಂಗಿಯ ಮನೆಯಿಂದ ಅಂತ ಆಡಿದೆಯಲ್ಲ, ಲೋಕದಲ್ಲಿ ಎಲ್ಲರೂ ಹಾಗೆ ನಮ್ಮವರಾಗಿರ್ಬೇಕು, ನಮ್ಮರ ಜೊತೆಯಲ್ಲಿ ಬೆರೆಯಬೇಕು ಎನ್ನುವಂತ ಆಸೆ ಹಂಬಲಗಳನ್ನು ಮನಸ್ಸಿನಲ್ಲಿ ಇರಿಸಿಕೊಂಡಿದ್ದೆ ಹೌದು ಅಂತ ಆದ್ರೆ ತಪ್ಪಲ್ಲ. ನಾನೂ ನನ್ನದು ಎನ್ನುವಂತಹ ಅಹಂಕಾರ ಬೇಡ, ನಾವು ನಮ್ಮವರು ಎನ್ನುವಂತಹ ಪ್ರೀತಿ ವಿಶ್ವಾಸ ಬೇಕು, ಸಂತೋಷ ಬೇಕಮ್ಮ. ಯಾಕಾಡಿದ ಬಲ್ಲೆಯ? ತಂಗಿಯ ಮನೆಯಲ್ವೇ ನೀನು ಬಂದದ್ದು. ನನ್ನ ತಂಗಿಯನ್ನು ನೋಡಬೇಕು ಎನ್ನುವಂತಹ ತವಕವೂ ನನಗುಂಟು. ಒಂದೇ ಕರುಳಿನ ಬಳ್ಳಿಗಳು ಈ ಲೋಕದ ಬೆಳಕನ್ನು ಕಂಡವರಮ್ಮ. ಅಕ್ಕನನ್ನು ಕಂಡಾಗ ತಂಗಿಗೆ ಅತಿಯಾದಂತಹ ಗೌರವ ಅಲ್ಲ, ಭಕ್ತಿಯೂ ಉಂಟು. ಆ ತಂಗಿಯನ್ನು ಕಂಡಾಗ ಅತಿಯಾದಂತಹ ಪ್ರೀತಿ ನನಗೆ. ನಾವಿಬ್ಬರು ಒಂದೇ ತಾಯಿಯ ಮಕ್ಕಳಾಗಿ ಸಂತೋಷದಲ್ಲಿದ್ದೇವೆ. ಯಾವತ್ತೂ ದೂರ ಆಗಬಾರದು. ಸಂಬಂಧಿಕರ ಮನೆಗೆ ಹೋಗುತ್ತಾ ಬಂದದ್ದೇ ಹೌದು ಅಂತಾದ್ರೆ ಸಂಬಂಧ ಎನ್ನುವುದು ಗಟ್ಟಿಯಾಗಿ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ. ಸದಾ ನಾವು ಬಾವಿಯ ನೀರನ್ನು ಬಳಸುತ್ತೇವೆ, ಬಳಸದೆ ಹೋದೆವಂತಾದ್ರೂ ಅದು ಹಾಳಾಗಿ ಹೋಗ್ತದೆ. ಜೀವನ ಹಾಗಾಗಬಾರದು. ಅಕ್ಕ ತಂಗಿಯರಲ್ಲಿ ಪ್ರೀತಿ ವಿಶ್ವಾಸ ಇರಬೇಕು. ನಾವು ನಮ್ಮವರು ಹೀಗಿದ್ದೇವೆ. ಕೆಲವರ ಮನೆಯಲ್ಲೆಲ್ಲ ಇದ್ದಾರೆ, ಅಕ್ಕ ನೋಡಿದ್ರೆ ತಂಗಿ ಆಗುದಿಲ್ಲ, ತಂಗಿ ನೋಡಿದ್ರೆ ಅಕ್ಕನಿಗೆ ಆಗುದಿಲ್ಲ. ಎಲ್ಲಿ ಆದ್ರೂ ಅಕ್ಕನ ಕುತ್ತಿಗೆಯಲ್ಲಿ ಇಂಥದೊಂದು ದೊಡ್ಡದಿದ್ರೆ ಸಾಕು, ತಂಗಿ ನೋಡಿದ್ರೆ ಸಾಕು 10 ಬೆರಳು ಮುರಿಲಿಕ್ಕೆ ಶುರು ಮಾಡ್ತಾಳೆ. ಮತ್ತೆ ಅಪ್ಪನ ತಲೆ ಇದ್ದದೆಲ್ಲ ಕೂದಲೆಲ್ಲ ಹೋಗುವ ಹಾಗೆ. ಹಾಗಿರಬಾರದು. ಯಾಕೆ? ಎಲ್ಲರೂ ನಮ್ಮವರು, ನಾಳೆ ದೇವರು ನಮಗೆ ಕೊಟ್ಟಾರೆನ್ನುವಂತಹ ಯೋಚನೆ ಇರಬೇಕು. ಏನೇ ಇರಲಿ. ಭಾಗೀರಥಿ, ನನ್ನ ತಂಗಿ ಹೇಗಿದ್ದಾಳಮ್ಮ? ಕ್ಷೇಮವಾಗಿದ್ದಾರಮ್ಮ. ಅರಸರು ಹೇಗಿದ್ದಾರೆ? ಆರೋಗ್ಯದಲ್ಲಿದ್ದಾರೆ. ಮಕ್ಕಳೇ ಹೇಗಿದ್ದಾರೆ? ನೋಡಿಕೊಳ್ಳುವುದಕ್ಕೆ ಸಂತೋಷವಾಯಿತು. ಎಲ್ಲರೂ ಕ್ಷೇಮವಾಗಿದ್ದಾರೆಂಬಲ್ಲಿಗೆ ನಾನು ಸಂತೋಷವನ್ನು ಪಡ್ತೇನೆ. ನಿನ್ನಲ್ಲಿ ಹೆಚ್ಚು ಕಾಲ ಇಲ್ಲಿ ಉಳಿಯುವುದಕ್ಕೆ, ನಿನಗೆ ಎಷ್ಟು ಕಾಲ ಉಳಿಯುವುದಕ್ಕೆ ಮನಸ್ಸಿದೆಯೋ ಅಷ್ಟು ಕಾಲ ನನ್ನ ಅರಮನೆಯಲ್ಲಿ ಉಳಿ. ಹೋಗುವಂತ ಮನಸ್ಸಾದಾಗ ನನ್ನಲ್ಲಿ ತಿಳಿಸಿಯೇ ಹೋಗು. ಕೇಳದೆ ಹೋಗಬೇಡ ಎತ್ಕೊಂಡು, ಆಯ್ತಾ? ಮತ್ತೆ ಆಗಾಗ ಇಲ್ಲಿ ಇರು, ಎಲ್ಲಿ ಹೋಗ್ಬೇಡ, ಆಯ್ತಾ? ಬಾ ಇಲ್ಲಿ ಬಾ ಕೂತ್ಕೊಂಡು ಮಾತಾಡು ಬಾ. ಎಲ್ಲಿ? ಇಲ್ಲಿ ಅಮ್ಮ ಅಮ್ಮ ಇಲ್ಲ ತಾಯಿ, ನನಗೆ ಕುಳಿತುಕೊಳ್ಳು ಮಾತಾಡುವ ಅಷ್ಟು ಸಮಯ ಇಲ್ಲ ಅಮ್ಮ. ಸಮಯ ಇಲ್ಲವೇ? ಅವಸರ. ಏನೇ ಭಾಗೀರಥಿ, ಯಾಕೆ? ಯಾವತ್ತೂ ಹಾಗೆ ಯಾರಾದ್ರೂ ಮನೆಗೆ ಹೋಗುವಾಗ್ಲೂ ಅಥವಾ ಏನಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಅವಸರದಲ್ಲಿ ಹೋಗಬಾರದು. ಅವಸರದಲ್ಲಿ ಇದ್ರೆ ಹೋದ್ರೆ ಕೆಲಸವೂ ಅವಸರದಲ್ಲಿ ಮುಗಿತದೆ, ಮತ್ತೆ ಯಾವುದಕ್ಕೊಂದು ನೆಮ್ಮದಿ ಸಿಗುವುದಿಲ್ಲ. ಕೆಲವರೆಲ್ಲ ಅವಸರದಲ್ಲಿ ಹೋಗುದು, ಒಂದು ದೊಡ್ಡ ಕಾರ್ಯಕ್ರಮ ಆಗುತ್ತದೆ, ಹೋಗುದು, ಆ ಕಾರ್ಯಕ್ರಮ ಅರ್ಧಂಬರ್ಧ ನೋಡುದು, ಮನೆಗೆ ಎತ್ಕೊಂಡು ಹೋಗುದು, ಮತ್ತೆ ಅಲ್ಲಿ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಹೇಳಿ ಶುರು ಮಾಡಿದ್ರು. ಅದಕ್ಕೆ ಹೇಳುದು, ಬಂದ ಮೇಲೆ ಸಂಪೂರ್ಣ ಕಾರ್ಯಕ್ರಮವನ್ನು ನೋಡಿ ಸಂತೋಷ ಪಟ್ಟು ಆಮೇಲೆ ಹೋಗ್ಬೇಕು. ಅವಸರದಲ್ಲಿ ಬರೋರು ಬರಬಾರದು. ಅಂದ್ರೆ ನಾನು ಹಾಗೆ ಹೇಳುವುದಕ್ಕೆ ಕಾರಣ ಇದೆ. ಏನು? ಅಂದು ನೀವು ನಮ್ಮರ ಮನೆಗೆ ಬಂದಿರುವಾಗ ನೀವು ಹೇಳಿದಂತಹ ಮಾತು ನನಗೆ ನೆನಪಿದೆ. ಭಾಗೀರಥಿ, ನಿನಗೆ ನನ್ನನ್ನು ನೋಡ್ಬೇಕು ಅಂತ ಮನಸ್ಸಾದ್ರೆ ಒಮ್ಮೆ ಅರಮನೆ ಕಡೆಗೆ ಬಾ ಅಂತ ಹೇಳಿದ್ದೀರಿ. ಹೌದು ಅಮ್ಮ. ಇವತ್ತು ಸುಮನಾಂಗಿ ಅಮ್ಮ ಕರೆದು ಹೇಳಿದ್ರು, ಅಕ್ಕನನ್ನು ನೋಡ್ಬೇಕು ಅಂತ ಮನಸ್ಸಾಗುತ್ತಾ ಇದೆ, ನನಗೆ ಹೋಗುದಕ್ಕೆ ಸಮಯ ಇಲ್ಲ, ಒಮ್ಮೆ ಹೋಗಿ ಯೋಗಕ್ಷೇಮ ತಿಳಿದುಕೊಂಡು ಬಾ ಭಾಗೀರಥಿ ಅಂತ ನನ್ನಲ್ಲಿ ಹೇಳಿದ್ರು. ಹೌದೇನೆ? ಆಮೇಲೆ ಅಂದಿನ ನಿಮ್ಮ ಆ ಮಾತನ್ನು ಉಪಯೋಗಿಸಿಕೊಂಡೆ ನಿಮ್ಮನ್ನು ನೋಡುವಂತಹ ತವಕದಿಂದ ಅಲ್ಲಿಂದ ಓಡುವುದಕ್ಕೆ ಆರಂಭ ಮಾಡಿದವಳು ಅಮ್ಮ. ಅನತಿ ಸಮೀಪದಲ್ಲಿ ಸೇತುವೆ ಇದೆಯಲ್ಲ, ಹೌದು, ಅಲ್ಲಿ ನಾನು ನಿಂತು ಬಿಟ್ಟೆ ಅಮ್ಮ. ಇದು ಸೇತುವೆ ಮುರಿದು ಹೋಯ್ತೇನೆ ಈ ವರ್ಷ. ಹಾಗಲ್ಲ, ಮತ್ತೆ ಶಬ್ದ ಕೇಳುವುದು ಆ ಕಡೆ, ಜುಳು ಜುಳು ಗುಳುಗುಳು ಅಂತೆಲ್ಲ ಶಬ್ದ, ನೀರು ಹರಿಯುವ ಶಬ್ದ ಲೆಕ್ಕಕ್ಕೆ ಗೊತ್ತಾಯ್ತು. ಮುಂದೆ ಒಂದು ಹೆಜ್ಜೆ ಇಡ್ತೇನೆ, ಕೈ ಚಪ್ಪಾಳೆ ತಾಯಿ. ನದಿಯ ಕಡೆಯಿಂದಲ್ಲ. ಹೌದಮ್ಮ. ಹೀಗಿರ್ಬೇಕು. ಯಾರು ಸ್ನಾನಕ್ಕಾಗಿ ಇಳಿದಿದ್ದಾರೆ, ಬಟ್ಟೆ ಬರೆಗಳನ್ನೆಲ್ಲ ತೊಳೆದು ಬಂಡೆ ಮೇಲೆ ಒಣಗಿಸಿದ್ರು. ಎಲ್ಲಿ ಹಕ್ಕಿ ಓಡಿಸ್ತಾ ಇದ್ನೇನು ತಿಳಿದುಕೊಂಡೆ. ಒಂದು ಹೆಜ್ಜೆ ಮುಂದಿಡ್ತೇನೆ, ಗಂಡು ಧ್ವನಿಯಿಂದ ಏ ಭಾಗೀರಥಿ ಇಲ್ಲಿಗೆ ಬಾ ಅಂತ ಕರೆದ ಹಾಗಾಯ್ತು. ನಿನ್ನ ಹೆಸರೆತ್ತಿ ಕರೆದದ್ದು. ಹೌದಮ್ಮ. ಸರಿ ಬಿಡಿ, ಏನು ಮಾಡಿ ಹಿಂದೆ ಬಂದೆ, ಸೇತುವೆ ಮೇಲಿನಿಂದ ಕೆಳಗೆ ಇನುಕಿ ನೋಡಿದ್ನಮ್ಮ. ಅಲ್ಲಿ ಏನು ವಿಶೇಷ? ನೋಡುವಾಗ ಹೊಂತಕಾರಿ ಗಂಡಸೊಬ್ರು ಸ್ನಾನ ಮಾಡ್ತಾ ಇದ್ರು. ಏನೇ ಭಾಗ್ಯ. ಏನಮ್ಮ? ಹೆಣ್ಣು ಮಕ್ಕಳು ಸ್ನಾನ ಮಾಡುವುದನ್ನೇ ಹೆಣ್ಣು ಮಕ್ಕಳು ನೋಡಬಾರದು, ಗಂಡಸರು ಸ್ನಾನ ಮಾಡುವುದನ್ನು ನೋಡಿದೇನೆ ನೀನು? ಸಂಶಯ ಪರಿಹಾರಕ್ಕಾಗಿ. ಸರಿಯಂತೆ? ಯಾರು ಅಂತ ನೋಡಿದ್ದು? ಖಂಡಿತ. ನಾನು ಮೇಲಿನಿಂದ ನೋಡುವಾಗ ಆ ಕೆಳಗಿದ್ದ ಮನುಷ್ಯ ಹೀಗೆ ನನ್ನನ್ನು ಮೇಲೆ ನೋಡಿ ಕಣ್ಸನ್ನೆಯಿಂದ ಸಮೀಪಕ್ಕೆ ಬಾ ಬಾ ಅಂತ ಕರೆಯುವುದಮ್ಮ. ಭಾಗೀರಥಿ, ಸ್ನಾನವನ್ನು ಮಾಡುತ್ತಿರುವಂತಹ ಪರಪುರುಷ ನಿನ್ನ ನೋಡಿ ಆ ರೀತಿಯ ಸನ್ನೆಯ ಮೂಲಕವಾಗಿ ಕರೆದಿದ್ದಾನೆ. ಹಾಗಿದ್ರೆ ಅವನ ಮನಸ್ಸಿನಲ್ಲಿ ಏನೋ ಒಂದು ಹುಡುಕುತನ ಇದೆ ಎನ್ನುವುದು ಅರ್ಥವಾಗಿರುತ್ತದೆ ಅಲ್ವೇ?
ಅಂತವರನ್ನು ಲೆಕ್ಕಿಸಬಾರದು. ಏನು ಮಾಡಿದ್ದೆ ಆಮೇಲೆ? ಸಿಟ್ಟು ಬಂತಮ್ಮ. ಬರಬೇಕು, ಸಮೀಪಕ್ಕೆ ಹೋದೆ, ಹೋಗಬೇಕಿತ್ತು. ಮೋಸುಡಿಗೆ ಒಂದು ಬಾರಿಸಿನ ಅಂತ ಕೈ ಎತ್ತಿದ್ದೇನೆ. ಮೋಸುಡಿಗೆ 10 ಬಾರಿಸಬೇಕಿತ್ತು. ಮುಖ ನೋಡುವಾಗ ನನಗೆ ಪರಿಚಯ ಇದ್ದವರೇ ಕರೆದದ್ದು. ಹೌದೇನೆ? ಹೌದಮ್ಮ. ಯಾರಿ? ನನ್ನ ವಿಚಾರ ಹಾಗಿರ್ಲಿ, ಬಿಡೋಣ. ಈ ಊರಿನವರಿಗೂ ಅವರ ಪರಿಚಯ ಇದೆ. ಇವರಿಗೆ ಪರಿಚಯ ಉಂಟಾ? ಅವರ ವಿಚಾರ ಹಾಗಿರ್ಲಿ, ನಿಮಿಗೂ ಗೊತ್ತಿದ್ದವರೇ. ಹೌದೇನೆ? ನಿಮಿಗೂ ಪರಿಚಯ ಇದೆ. ಭಾಗೀರಥಿ, ನಿನ್ನನ್ನು ಕನ್ಸನ್ನೇ ಮೂಲಕವಾಗಿ ಕರೆದವನವರ ಪರಿಚಯ ಇವರಿಗೆಲ್ಲರಿಗುಂಟು, ನನಗುಂಟು. ಹೌದು. ಯಾರ್ಯವನು ನನ್ನಲ್ಲಿ ಹೇಳು, ನನ್ನವರಲ್ಲಿ ಹೇಳಿ ನಾ ಶಿಕ್ಷೆಗೊಳಿಸ್ತೇನೆ. ಅಮ್ಮ, ಯಾರು? ಬೇರೆ ಯಾರು ಅಲ್ಲ, ನಾಡಿನ ದೊರೆಗಳು ನಿಮ್ಮ ಯಜಮಾನ್ರೇ ನನ್ನನ್ನು ಕಂಡದ್ದು. ಅಪವಾದವು ಅಲ್ಲ ತಾಯಿ, ಮತ್ತೇನು ಕಾರಣ ಇದೆ ಅಮ್ಮ. ದೇವನಿತ್ಯ ಚಕ್ರವಾ ಪೂಜಿಸಲೀಗ ಭಾವಿಸಿರುವ ಬೋಧವಾ ದೇವನಿತ್ಯ ಚಕ್ರವಾ ಚಕ್ರವ ಪೂಜಿಸಲು ಭಾವಿಸಿರುವ ಬೋಧವಾ ಚಕ್ರವ ಪೂಜಿಸಲು ಭಾವಿಸಿರುವ ಬೋಧವಾ ಬೋಧವಾ ನಿನ್ನೊಳು ಬೇಡಿ ತರುವರೇ ಚಕ್ರವ ಎನ್ನ ಕಳುಗಲಿಗೆ ಬಂದಿನು ಕೇಳಮ್ಮ, ಎನ್ನ ಕಳುಗಲಿಗೆ ಬಂದಿನು ಆರಾಯನ ಎಲ್ಲ ಕಳುಗಲಿಗೆ ಬಂದಿನು ಭಾವಜಿನೋಳು ಹೇಳಿದರು ಮರಿನ ಕಳುಗಲಿಗೆ ಬಂದಿನು ದೇವನಿತ್ಯ ಚಕ್ರವಾ ಓದಿದರೀಗ ಭಾವಿಸಿರುವ ಬಾಬುಗೆ ನಿನ್ನೊಳು ಬೀಳಿಸಲು ಬಂದಿದ ಕಡುಗಲಿಗೆ ಬಾವುದೇನು ಚಕ್ರವಗೊಳ್ಳೊಯ್ಯನು ಬಂದಿರಮ್ಮ ಅಮ್ಮಮ್ಮ ನೀನು ಅಮ್ಮ ಭಾಗೀರಥಿ. ಅಪವಾದ ಅಲ್ಲ ತಾಯಿ, ಮತ್ತೇನು? ರಾಯರಿಗೆ ಅಲ್ಲಿ ನನ್ನಿಂದ ಒಂದು ಕೆಲಸ ಆಗಬೇಕಾಗಿತ್ತು. ಏನಂತೆ ಕೆಲಸ? ಕರೆದು ಹೇಳಿದ್ರು, ಭಾಗೀರಥಿ ಅರಮನೆಗೆ ಓಡಿಕೊಂಡು ಹೋಗು. ಏನು ಸ್ವಾಮಿ ಅಂತ ಕೇಳಿದೆ. ಸರಿ. ಅರಮನೆಯಲ್ಲಿ ಅದೇನೋ ಒಂದು ಚಕ್ರ ಇದೆಯಂತೆ. ಚಕ್ರ? ಹೌದು. ಏನಾಗಬೇಕಾಗಿದೆ? ಅದಕ್ಕೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ರಾಯರು 3 ಹೊತ್ತು ಪೂಜೆ ಮಾಡಿಕೊಂಡು ಬರ್ತಾರಂತೆ. ಸಂಧ್ಯಾ ಕಾಲ ಅದಕ್ಕೆ ಪೂಜೆ ಆಗಬೇಕಾದ್ದು ಕ್ರಮವಾಗಿದೆ ನಮ್ಮ. ಹೌದು. ಇವತ್ತು ಬೆಳಗಿನ ಪೂಜೆ ಮಾಡಿದ್ದಾರಂತೆ. ಸರಿ. ಮಧ್ಯಾಹ್ನ ಪೂಜೆ ಆಗಬೇಕು ಅಂತಾದ್ರೆ ರಾಯರಿಗೆ ಅರಮನೆಗೆ ಬರುವಷ್ಟು ಸಮಯ ಇಲ್ವಂತೆ. ಅದಕ್ಕೆ ನದಿ ಸಮೀಪದಲ್ಲೇ ಪೂಜೆ ಮಾಡ್ತಾರಂತೆ. ಚಕ್ರ ಕೊಡ್ಬೇಕಂತೆ, ಅವರಿಗೆ ಕೊಂಡು ಪೂಜೆ ಬಂದಿಲ್ಲಿ ಬರುತ್ತ ಕೊಂಡಯ್ಯಲಿ ತೆರಲಾರೆ ನಿನಗೆ ನಿನ್ನ ಅಹಂಕಾರವೇ ಭಾಗೀರಥಿ. ಇದುವರೆಗೆ ಚಕ್ರವನ್ನು ಕೇಳಿದವರು ಯಾರು ಇಲ್ಲ, ಕೇಳಿದ್ರದು ಕೊಡುವ ಹಾಗೂ ಇಲ್ಲ. ಅಂತಹ ಪರಮ ಚಕ್ರದ ವಿಚಾರ ನೀ ಏನಬಲ್ಲೆ? ನನಗೊತ್ತಿಲ್ಲ. ಹರಿಯ ಕರದಲ್ಲಿರುವಂತಹ ಚಕ್ರವನ್ನು ಶಕ್ತಿ ಸಾಮರ್ಥ್ಯದಿಂದ ನನ್ನನ್ನು ತಂದಿದ್ದಾರೆ. ಅಂತಹ ಚಕ್ರವನ್ನು ಇದುವರೆಗೆ ಕೇಳಿದವರು ಯಾರು ಇಲ್ಲ. ಹಾಗಿದ್ರೆ ನೀನು ಯಾಕೆ ಕೇಳ್ತಾ ಇದ್ದೀ ಅಂತ ನನಗೆ ಅರ್ಥವಾಯಿತು. ಹಾಲಿನಂತಹ ಸಂಸಾರಕ್ಕೆ ಹುಳಿ ಹಿಂಡುವಂತಹ ಪ್ರಯತ್ನವನ್ನು ಈ ಲೋಕದಲ್ಲಿ ಮಾಡುವ ಅನೇಕ ಮಂದಿ ಇದ್ದಾರೆ. ಆ ಸಾಲಿಗೆ ಸೇರಿದವಳು ನೀನಾಗಿ ಹೋದಿಯೇನೆ? ಯಾಕಮ್ಮ? ಅದಲ್ಲಂತಾದ್ರೆ ಚಕ್ರವನ್ನು ಕೇಳಿ
ನಮ್ಮವರನ್ನು ಕುಗ್ಗಿಸುವಂತಹ ಮನವನ್ನು ಮಾಡ್ತಾ ಇದ್ದೀನಿ ಎನ್ನುವುದು ನನಗರ್ಥವ ಆಯಿತು. ಛೇ, ಛೇ. ಸತ್ಯ ಹೇಳಿದ್ರೆ ಭಾಗೀರಥಿ ಹೌದಲ್ವ? ಹೌದು ತಾಯಿ. ಹೌದಲ್ವ? ಹೌದಮ್ಮ. ಹೌದು ಅಂತಾದ್ರೆ ಯಾಕಿಂತಹ ಅದಕ್ಕೆ ಮನವನ್ನು ಮಾಡ್ತಾ ಇದ್ದೀ ಹೇಳು. ನಾನೇನು ಮಾಡಿದೆ? ಯಾವತ್ತು ನನ್ನವರ ಏಳಿಗೆಯನ್ನು ಬಯಸಬೇಕಾದವರು ನೀವೆಲ್ಲರೂ, ಆದ್ರೆ ಅವರ ಅವಸಾನವನ್ನು ಬಯಸುವಂತಹ ಮನವನ್ನು ಮಾಡ್ತಾ ಇದ್ದೀರಾ. ಅಯ್ಯೋ ಯಾಕೆ ಅಪ್ಪನಿನ ಅಹಂಕಾರವೇ ಹೆಚ್ಚು ಮಾತುಗಳಾಡಿದೆ ಹೋದಂತಾದ್ರೆ, ಹುಚ್ಚುತನವನ್ನು ನನ್ನ ಎದುರಲ್ಲಿ ವ್ಯಕ್ತಪಡಿಸಿದೆ ಅಂತಾದ್ರೆ ಜಾಗ್ರತೆ ಇರಲಿ. ಅರೆ ಕ್ಷಣದಲ್ಲಿ ನೀನಾಗಿ ಹೋದ್ರೆ ಬಳಿತು. ಅದಲ್ಲಂತಾದ್ರೆ ನಿನ್ನ ಕುತ್ತಿಗೆ ಕೈಕಿನ ಹೊರದಬ್ಬಬೇಕಾಗ್ತದೆ. ಜಾಗ್ರತೆ ಇರಲಿ. ಸಿಟ್ಟು ಬಂತೆ ನಿಮಗೆ? ಕೋಪಿಸಿಕೊಳ್ಳಬೇಡಿ ತಾಯಿ, ಸಮಾಧಾನ ಮಾಡಿಕೊಳ್ಳಿ. ಅವಳು ಕೇಳುವ ಚಂದವೇ, ಅಮ್ಮ ನಿಮಗೆ ಸಿಟ್ಟು ಬಂತ? ಇವಾಗ ಬಾರದಿದ್ದ ಸಿಟ್ಟು ಮತ್ತೆ ಯಾವಾಗ ಬರ್ಲಿಕ್ಕೆ? ಹಾಗಲ್ಲಮ್ಮ. ಮತ್ತೇನು? ರಾಯರು ನನ್ನ ಹತ್ರ ಚಕ್ರ ತರ್ಲಿಕ್ಕೆ ಹೇಳುವಾಗ ನಾನೇ ಅವರ ಹತ್ರ ಹೇಳಿದೆ, ಏನು? ಒಂದೇ ಸಾರಿ ನಾನು ಪರಿಚಯ ಇಲ್ಲದವಳು, ಹೋಗಿ ಕೇಳುವಾಗ ಮಹಾರಾಣಿಯವರು ಕೊಡ್ತಾರಾ ಅಂತ ಕೇಳಿದೆ. ಇರುವಂತದ್ದು ಅಲ್ಲ. ಅದಕ್ಕೆ ಅವರು ಹೇಳಿದ್ರು ಏನು? ಕೊಡ್ಲಿಲ್ಲ ಅಂತ ಆದ್ರೆ ಅಲ್ವಾ, ನಾನಿಲ್ಲಿದ್ದೇನಲ್ಲ, ಕರೆದು ಹೇಳು, ಕೊಡೋದಕ್ಕೆ ಹೇಳ್ತೇನೆ ಅಂತ ಮಹಾರಾಜರು ಹೇಳಿದ್ದಾರಮ್ಮ. ಅವರಲ್ಲಿ ಇಷ್ಟನ್ನು ಕೇಳಿಕೊಂಡು ಬಂದಿತ್ತು. ಹೌದು ತಾಯಿ. ಸುಳ್ಳಲ್ವಲ್ಲ? ಇಲ್ಲಮ್ಮ. ಸತ್ಯ ಅಲ್ವ ಈ ಮಾತು? ಹೌದು ತಾಯಿ. ಸತ್ಯವು ಸುಳ್ಳು ಎನ್ನುವ ಹಾಗೆ ತೀರ್ಮಾನ ಆಗಬೇಕು ಅಂತ ಅವರ ಆ ಕಡೆಯಿಂದ ಉತ್ತರಿಸಬೇಕು. ನದಿ ದೂರದಲ್ಲಿಲ್ಲ, ಹತ್ತಿರದಲ್ಲಿ ಉಂಟು. ಹೌದು. ನೋಡುವಂತೆ ಕರೀತೇನೆ. ಓ ರಾಯರೇ, ಎಲ್ಲಿ 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 ಅಮ್ಮ? ಏನು ಸುದ್ದಿ ಇಲ್ಲ? ಏನು ಸುದ್ದಿ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದೇನು ಹಾಗೆ ಅದರ ಅರ್ಥ. ಅದೊಂದ್ರೆ ಹೀಗಮ್ಮ. ಹೇಗೆ? ನಾನು ಇಷ್ಟೇ ಹೊತ್ತಿಗೆ ಕರೀತೀನಿ ಅಂತ ರಾಯರಿಗೆ ಗೊತ್ತಿರ್ತದ? ಅದಕ್ಕೆ ಇಲ್ವಲ್ಲ, ಅವರಿಗೆ ನೀರಿನಲ್ಲಿ ಮುಳುಗಿದ. ಆಯ್ತು, ನನ್ನ ಗಂಡನ್ನೆಲ್ಲರೂ ಬರುದು ಮುರುಗಿಸ್ಲಿಕ್ಕೆ ಹಾಗೆಯೇ ಬರುದಲ್ಲದೆ. ಇನ್ನೊಮ್ಮೆ ಕರೀಲೆ. ಏನು ಅವಕಾಶ ಬೇಕು, ಇನ್ನೊಮ್ಮೆ ಕರೀಲೆ. ನೋಡೋಣ, ಪ್ರಯತ್ನ ಮಾಡು. ಓ ಮಹಾರಾಜರೇ, ಈಗ ಎಲ್ಲಿ ಬಾರಿಸಬೇಕು? ಈಗ ಎಲ್ಲಿ ಬಾರಿಸಬೇಕು? ಅಮ್ಮ ಅದೊಂದ್ರೆ ಹೀಗೆ. ಹೇಗೆ? ರಾಯರ ಎರಡು ಕಿವಿಯೊಳಗೆ ನೀರು ತುಂಬಿದಮ್ಮ, ಕರೆದದ್ದು ಕೇಳುವುದಿಲ್ಲ ಅವರಿಗೆ. ಒಳ್ಳೆ ಕೆಲಸ ನಿನ್ನದ್ದು. ಒಮ್ಮೆ ನೀರಲ್ಲಿ ಮುಳುಗಿಸುವುದು, ಆಮೇಲೆ ಕಿವಿಯಲ್ಲಿ ನೀರು ಹೋಯ್ತು, ಎಲ್ಲ ನಿನ್ನದ್ದೇ. ಕೊನೆ ಬಾರಿಗೆ ಇನ್ನೊಮ್ಮೆ ಅವಕಾಶ ಕೊಡಿ. ಕೊನೆಯ ಬಾರಿ ಅವಕಾಶವನ್ನು ಕೊಡ್ತೇನೆ ನಿನಗೆ ಭಾಗಿ. ಎಲ್ಲಿಯಾದ್ರೂ ಅವರು ಉತ್ತರಿಸಲಿಲ್ಲ ಅಂತಾದ್ರೆ ನಿನ್ನ ಸುಮ್ಮನೆ ಹೋಗ್ಲಿಕ್ಕೆ ಬಿಡ್ತೇನೆ ಹಾಗೆ ಭಾವಿಸಬೇಡ. ನೀ ಇಲ್ಲಿಂದ ಹೋಗಕೂಡದು, ಆ ರೀತಿಯಲ್ಲಿ ಮಾಡಿಸೇನು ನಿನ್ನ ತಲೆ ಕತ್ತರಿಸಿ ಮಾರ್ಗದ ಮೇಲೆ ಇಡ್ತೇನೆ. ನಿಮಗೆ ಬಿಟ್ಟ ವಿಚಾರ ಅಲ್ಲ? ನನಗೆ ಬಿಟ್ಟ ವಿಚಾರ, ಕರೆದು ನೋಡೋಣ. ಓ ಮಹಾರಾಜರೇ, ಇಲ್ಲಿ ಮಹಾರಾಣಿಯವರು ನಾನು ಕೇಳಿದ್ದನ್ನು ಕೊಡುವುದಿಲ್ಲ. ಭಾಗೀರಥಿ ತರಳಿ ಬೇಸರಗೊಳ್ಳಬೇಗೇಡಿದೊರಿದು ತರಳಿ ಬೇಸರಗೊಳ್ಳಬೇಡ ದೊರೆದೋರು ಚಕ್ರವಾ ಕೊಡಲು ಪುರಪಡುತ್ತಾಯಿ ತರಣಿ ಬೇಸರಗೊಳ್ಳಬೇಡ ನೀನು ದೊರಿದೋಯ್ ಆಜೆ ಕ್ಷಣ ನಿಲ್ಲಮ್ಮ. ನಾ ಬೈದು ಭಂಗಿಸಿದೆ ಎನ್ನುವ ಕಾರಣಕ್ಕಾಗಿ ಕಣ್ಣೀರನ್ನು ನೀಡುತ್ತಾ ಹೊರಟಿಯೇನಮ್ಮ. ನನ್ನ ಭಗಿನಿಯ ಗ್ರಹವನ್ನು ಸೇರಿದೆಂಬಲ್ಲಿಗೆ ಅವಳು ನಿನ್ನಲ್ಲಿ ಕೇಳಿಯಾಳು. ನನ್ನ ಅಕ್ಕನ ಮನೆಗೆ ಹೋಗಿದ್ದೇನೆ, ಯಾವ ರೀತಿಯಲ್ಲಿ ನಾನು ಉಪಚರಿಸಿದಳು, ಯಾವ ರೀತಿಯಾಗಿ ಮಾತಾಡಿಸಿದಳು, ಏನನ್ನು ಕೊಟ್ಟಳು ಎನ್ನುವ ಹಾಗೆ ಕೇಳಿದ್ದೇ ಹೌದು ಅಂತಾದ್ರೆ, ಕಣ್ಣೀರನ್ನೇ ಉತ್ತರವನ್ನಾಗಿಸಿದೆ ಅಂತಾದ್ರೆ ಅವಳ ಮನಸ್ಸಿಗೆ ಎಷ್ಟೊಂದು ಬೇಸರವಾಗ್ಲಿಕ್ಕಿಲ್ಲಮ್ಮ. ಹೌದಲ್ಲ? ಖಂಡಿತವಾಗಿ ಇಲ್ಲಮ್ಮ, ನಾನು ಬೇಸರ ಪಡುವುದಿಲ್ಲ. ಆ ಮನೆ ಆದ್ರೇನು, ಈ ಮನೆ ಆದ್ರೇನು, ನಾನು ನಿಮ್ಮ ಮನೆ ಮಗಳಲ್ವೇ? ಖಂಡಿತವಾಗಿಯೂ ಭಾಗೀರಥಿ, ಮಕ್ಕಳು ತಪ್ಪು ಮಾಡುವುದು ಸ್ವಾಭಾವಿಕ. ತಪ್ಪನ್ನು ತಿದ್ದಿ ಸರಿದಾರಿಗೆ ತರುವಂತಹ ಕಾರ್ಯದಲ್ಲಿ ನಿರತರಾಗಬೇಕಾದ್ದು ಹಿರಿಯವರ ಕರ್ತವ್ಯವಾಗಿರುತ್ತದೆ. ನೀನೇನೋ ಒಂದು ತಪ್ಪನ್ನು ಮಾಡ್ತಿದ್ದುವೆನ್ನುವ ಕಾರಣಕ್ಕಾಗಿ ನಿನ್ನನ್ನು ಬೈದು ಭಂಗಿಸಿದೆ ನಮ್ಮ. ಮನಸ್ಸಿನಲ್ಲಿ ಇರಿಸಿಕೊಳ್ಳಬೇಡ. ತಾಯಿ ಆದವಳು ಮಗುವಿಗೆ ಹೊಡೆಯುವುದು ಸ್ವಾಭಾವಿಕ. ತಂದೆಯಾದವರು ಮಗುವಿಗೆ ಹೊಡೆದಂತಹ ಕಾಲಕ್ಕೆ ದೂರದಲ್ಲಿರುವಂತಹ ತನ್ನ ತಾಯಿಯನ್ನು ಅಪ್ಪಿಕೊಂಡು ಹಿಡಿದು ಅಳುವುದಕ್ಕೆ ಮುಂದಾಗ್ತದೆ ಮಗು. ಅದುವೇ ತಾಯೇ ಹೊಡೆದಳು ಅಂತಾದ್ರೆ ಮಗು ತಂದೆಯ ಬಳಿಗೆ ಬರುವುದಿಲ್ಲವಮ್ಮ. ಮರುಕ್ಷಣದಲ್ಲಿ ಆ ತಾಯಿಯನ್ನೇ ಹಿಡಿದು ಅಪ್ಪಿಕೊಂಡು ಅಳುವುದಕ್ಕೆ ಮುಂದಾಗ್ತದೆ. ತಾಯಿ ಮಗುವಿನ ಸಂಬಂಧ ಅಷ್ಟು ದೊಡ್ಡದಮ್ಮ. ಹಾಗಾಗಿ ನಿನ್ನನ್ನು ನಾನು ಆ ರೀತಿಯಾಗಿ ದಂಡಿಸಿದೆ. ಬೇಸರವನ್ನು ಇರಿಸಿಕೊಳ್ಳಬೇಡ. ಖಂಡಿತ ತಾನೆ. ಆದರೂ ಚಕ್ರವನ್ನು ಕೊಡದೆ ಹಿಂದುಳಿದೆ ಯಾಕೆ? ಯಾವತ್ತು ಸತಿಯಾದವಳು ಧರ್ಮ ಏನಿದೆ ಎನ್ನುವುದನ್ನು ಪಾಲಿಸಿಕೊಂಡು ಹೋಗಬೇಕಾದವಳ ಕರ್ತವ್ಯವಾಗಿರುತ್ತದೆ. ಗಂಡನ ಮಾತನ್ನು ಯಾವ ಕಾರಣಕ್ಕೂ ಮೀರಿ ಹೋಗಕೂಡದು. ಮನೆಯ ಹೊಸ್ತಿಲನ್ನು ದಾಟಬೇಕು ಅಂತ ಆದ್ರೂ ಕೂಡ
ಗಂಡನ ಆಣತಿಯನ್ನು ಪಡೆದೇ ಹೆಂಡತಿಯಾದಳು ಹೋಗಬೇಕಾದವಳ ಕರ್ತವ್ಯವಾಗಿರುತ್ತದೆ. ಇರಲಿ, ಈಗ ನನಗೆ ಭಯವಿಲ್ಲ. ಯಾಕೆ? ಅವರೇ ಒಪ್ಪಿಗೆಯನ್ನು ಸೂಚಿಸಿದ್ದಾರಲ್ಲ, ಇನ್ನು ಭಯಗೊಳ್ಳಲಾರೆ. ಕೊಡುವಂತಹ ಮುಂಚಿತವಾಗಿ ಕಿವಿ ಮಾತೊಂದನ್ನು ಹೇಳುತ್ತೇನೆ. ಕೊಡುವಂತಹ ನನಗೆ, ತೆಗೆದುಕೊಳ್ಳುವಂತಹ ನನಗೆ, ಪಡೆಯುವಂತಹ ನನ್ನಿನಿಯನಿಗೆ ಮೂವರಿಗೆ ವಿನಃ ಮತ್ತೊಬ್ಬರಿಗೆ ಚಕ್ರದ ವಿಚಾರ ತಿಳಿಯಕೂಡದಮ್ಮ. ಅದೇನು ಹಾಗೆ? ನನ್ನವರ ಪ್ರಾಣವಿದೆಯಮ್ಮ ತಾಯಿ ಇದರಲ್ಲಿ. ಹಾಗೋ, ಹೆದರಬೇಡಿ ಅಮ್ಮ. ಚಕ್ರವನ್ನು ನನ್ನ ಕೈಗೆ ಕೊಡಿ, ಮತ್ತೆ ನಿಮ್ಮ ಗಂಡನ ಪ್ರಾಣ ನನ್ನ ಕೈಯಲ್ಲಿದೆ ನೋಡಿ. ತಲೆ ಬಾರಿಸ್ತೇನೆ ಈಗ. ಹಾಗಲ್ಲ, ಕೊಂಕು ಮಾತಾಡ್ತೀನಿ. ನೀವು ಹೇಳಿದ್ದಲ್ವಾ ಗಂಡನ ಪ್ರಾಣ ಇದೆ ಅಂತ. ಹಾಗೆಯೋ? ಸರಿ ಅಂತೆ. ಆದಷ್ಟು ಬೇಗ ಅವರಿಗೆ ತೆಗೆದುಕೊಂಡು ಕೊಡಬೇಕು. ಆಯ್ತಮ್ಮ, ಚಕ್ರ ಸಿಕ್ಕಿತ್ತು. ಇದನ್ನು ಎಲ್ಲಿಗೆ ಸೇರಿಸಬೇಕೋ ಅಲ್ಲಿಗೆ ಸೇರಿಸಿ ಬಿಡ್ತೇನೆ. ಎಲ್ಲಿಗೆ ಸೇರಿಸುವುದೇ? ಮಹಾರಾಜರ ಕೈಗೆ. ಹಾಗೆ ಆದಷ್ಟು ಬೇಗ ಊಟದ ಸಿದ್ಧತೆಯನ್ನು ಮಾಡಿಸುತ್ತೇನೆ. ನಿನ್ನ ನಿರೀಕ್ಷೆಯಲ್ಲಿ ಇರ್ತೇನೆ. ಮತ್ತೆ ಆ ಮಕ್ಕಳ ಜೊತೆ ಹೋಗಬೇಡ ಆಚೆಗೆ. ಆಯ್ತು ತಾಯಿ. ಆಯ್ತಾ? ಆಯ್ತಮ್ಮ. ಬೇಗ ಬಾ. ಆಯ್ತಮ್ಮ. ಆಯ್ತಮ್ಮ. ಹಾ, ಸಿಕ್ಕಿತು, ಚಕ್ರ ಸಿಕ್ಕಿತು, ಸಂತೋಷ ಆಯ್ತು. ಆ ಕಡೆ ಹೋಗ್ಬೇಡ ಮತ್ತೆ. ಇಲ್ಲ, ಮಹಾರಾಜರಿಗೆ ಒಪ್ಪಿಸಿ ಬರ್ತೇನೆ. ಊಟಕ್ಕೆ ಬರ್ತೇನೆ. ಜಾಗ್ರತೆ. ಬೇಗ ಬಾ. ಆಯ್ತಮ್ಮ. ಹಾ ಹಾ, ಭಾಗೀರಥಿ, ಓ, ಆದಷ್ಟು ಬೇಗ ಹೋಗಿ ಬರ್ತೇನಮ್ಮ. ಸಿಕ್ಕಿತಲ್ಲ ಚಕ್ರ, ಹೋಗ್ತೇನಂತೆ. ಇತ್ತದಾರುಗ ಬಂದು ಶಿವನನು ಭಕ್ತಿಯೊಳು ಪೂಜಿಸುತ್ತ ಚಕ್ರವ ಮತ್ತೆ ಕಾಣದ ಏಳ ಕವಿಯೊಳು ವ್ಯಗ್ರನಾಗಿ. ರಂಭಾಮಣಿ, ರಂಭಾ ವಾರೆ ಹೀಗೆ ಬಂಧಿಸಿಕೊಳ್ತಾ ಇದ್ದೀನಿ. ಎದ್ದೇಳು. ನಿಮ್ಮ ನಿರೀಕ್ಷೆಯಲ್ಲಿ ನಾನಿದ್ದವಳು. ಬಂದಿರೇ ಪ್ರಭು, ಬನ್ನಿ ಊಟಕ್ಕಾಗಿ ಹೋಗೋಣ. ಊಟದ ಸಮಯವೇನೇ ಇದು? ಅಲ್ವೇ ಹೇಳಿ. ನದಿಯಲ್ಲಿ ಸ್ನಾನವನ್ನ ವಿರಚಿಸಿ ಬಂದು ಪೂಜಾ ಮಂದಿರವನ್ನು ನೋಡಿದೆ ಎಂದಾದರೆ ನಿತ್ಯವೂ ನಾನಾರಾಧಿಸುತ್ತಿರುವಂತಹ ವರಸುದರ್ಶನ ಕಾಣಿಸ್ತಾ ಇಲ್ಲ. ಖಂಡಿತವಾಗಿ. ಎಲ್ಲಿ ಹೋಯಿತು, ಏನಾಯಿತು ಹೇಳು. ರಮಣ ರಮಣ ನಿಲ್ನಯಗಾದ್ಯಯಾದತಿ ರಮಣಿ ಭಾಗೀರಥಿಯೋಳಿತೆಡೊಲ ಚಕ್ರವರಮಣಿ ಭಾಗೀರಥಿಯೋಳಿತೆನೊಗರೆ ಭ್ರಮೆಗಿರೆ ಸ್ನಾನವನ್ನು ಗೈದಾದ ತದನಂತರದಲ್ಲಿ ಪೂಜೆಯನ್ನು ಮಾಡುವುದು ಕ್ರಮವಾಗಿದೆ. ಆದ್ರೆ ಬಂದಾಕ್ಷರದಲ್ಲಿ ನೀವು ಚಕ್ರವನ್ನು ಕೇಳ್ತೀರಿ ಎನ್ನುವಂತಹ ನಿರೀಕ್ಷೆಯಲ್ಲೇ ನಾನು ಇರಲಿಲ್ಲ. ಕೇಳಲೇಬೇಕಾಯಿತಲ್ಲ. ಏನಿರಲಿ, ನಿಮ್ಮಲ್ಲಿ ಒಂದು ಮಾತನ್ನು ನಾನು ಕೇಳಲೇಬೇಕು. ಏನೇ ಅದು? ಸದಾ ನದಿ ಸಮೀಪಕ್ಕೆ ಹೋಗಿ ಸ್ನಾನಗಳನ್ನು ವಿರಚಿಸಿ ಮತ್ತೆ ಗ್ರಹವನ್ನು ಸೇರುವುದು ನಿಮ್ಮ ಆದ್ಯ ಕರ್ತವ್ಯ. ಆದ್ರೆ ಇಂದಿನ ದಿನದಲ್ಲಿ ಹೋಗುವಂತಹ ಕಾಲಕ್ಕೆ ಯಾರಾದ್ರೂ ನಿಮಗೆ ಕಾಣುವುದಕ್ಕಾಗಿ ಒಬ್ಬಳಾಕೆ ಹಣ್ಣು ಮುದುಕಿ ಸಿಕ್ಕಿದ್ದು. ಹೊಟ್ಟೆಗೆ ಹಿಟ್ಟಿಲ್ಲ ಅಂತ ಹೇಳಿದಳು, ಕಳುಹಿಸಿಕೊಟ್ಟಿದ್ದೇನೆ. ಬಂದಳು. ಇವರಿಗೆ ಮುದುಕಿ ಯಾರು ಬರ್ಲಿಲ್ವಲ್ಲ ಸ್ವಾಮಿ? ದಾರಿ ಬೇರೆ ಬೇರೆ ಕಡೆ ಉಂಟು, ತಪ್ಪಿಸಿಕೊಂಡು ಹೋಗಿರಬಹುದು. ಬಿಡೋಣ, ಆಕೆ ವಿಷಯ ಬಿಡೋಣ. ಬೇರೆ ಯಾರನ್ನಾದ್ರೂ ಕಳುಹಿ ಕೊಟ್ಟದ್ದುಂಟೆ? ಕಾಣ ಸಿಕ್ಕಿದುದೇ ಇಲ್ಲ. ಇಲ್ಲ ಪ್ರಭು, ಒಬ್ಬಳಾಕೆ ಬಂದಿದ್ದಾಳೆ. ಯಾರವಳು? ಹದಿಹರೆಯದ ತರುಣಿ ಭಾಗೀರಥಿ ಇಲ್ಲಿವರೆಗೆ ಧಾವಿಸಿದ್ದಾಳೆ. ಯಾಕಾಗಿ ಬಂದಳಂತೆ? ಬಂದದ್ದವಳು ನನ್ನಲ್ಲಿ ಕೇಳಿದ್ದೀನು ಬಲ್ಲಿರ, ಚಕ್ರವನ್ನು ಕೊಡಿ. ಹೌದು. ನೀನೇನು ಮಾಡಿದೆ? ನಾನು ಕೊಡ್ಲಿಲ್ಲ ಪ್ರಭು. ಕೊಡುವುದಕ್ಕೆ ಇರುವುದು ಅಲ್ವಲ್ಲ. ಆದ್ರೂ ಆಕೆಯನ್ನು ಬೈದೆ. ಆ ಕಾಲಕ್ಕೆ ಒಂದು ಮಾತನ್ನು ಹೇಳಿದಳು. ಬರುವಂತಹ ಕಾಲಕ್ಕೆ ನದಿ ಸ್ಥಾನವನ್ನು ವಿರಚಿಸುತ್ತಿರುವಂತಹ ನಿಮ್ಮವರೇ ಚಕ್ರವನ್ನು ರಂಭಾಮಣಿಯಲ್ಲಿ ಕೇಳಿ ಪಡೆದುಕೊಂಡು ಬಾ ಎನ್ನುವುದಾಗಿ ಆಡಿದ್ರು ಅಂತ ಆಡಿದ್ಲು. ಏನೋ ತಿಳಿದಿಲ್ಲ, ಆದ್ರೂ ಬೈದು ಭಂಗಿಸಿದೆ. ನಿನ್ನ ಮೇಲೆ ನನಗೆ ಅನುಮಾನ ಬರ್ತಾ ಇದೆ, ಸತ್ಯವನ್ನು ತಿಳಿಯಬೇಕಾಗಿದೆ. ಹಾಗಾಗಿ ನೀವೊಂದು ವಿಚಾರಿಸು ಎನ್ನುವುದಾಗಿ ಕೇಳಿದಾಗ ಅವಳೇ ಇಲ್ಲಿಂದಲೇ ಕರೆದು ಕೇಳಿದ್ದಾಳೆ. ಮಹಾಪ್ರಭು, ಇಲ್ಲಿ ನಾನು ಕೇಳಿದ್ದನ್ನು ಕೊಡುವುದಿಲ್ಲ. ನಾನು ಹೇಳಿದ್ದು ಹೌದು ರಂಭಾ ಎನ್ನುವುದಾಗಿ ಆಡಿ ಕೊಟ್ಟು ಬಿಡೆ ಎನ್ನುವುದಾಗಿ ಹೇಳಿದವರು ನೀವೇ ಪ್ರಭು. ನಿಮ್ಮ ಮಾತಿನಂತೆ ಚಕ್ರವನ್ನು ಆಕೆಯ ಕೈಗೆ ಇತ್ತೆ ಪ್ರಭು. ಯಾರೋ ಒಬ್ಬಳಾಕೆ ಒಂದು ಸಟೆಯನ್ನಾಡಿದಳು ಎನ್ನುವುದನ್ನೇ ದಿಟವೆಂಬುದಾಗಿ ಭ್ರಮಿಸಿಕೊಂಡು
ವರ ಸುದರ್ಶನವ ಆಕೆಯ ಕೈಗೆ ಕೊಟ್ಟೆಯೋ? ಕೊಟ್ಟೆ ಪ್ರಭು. ನೀನು ಕೊಟ್ಟುದು ಸುದರ್ಶನವನ್ನಲ್ಲ, ಇನ್ನೇನು? ನೀನು ಕೊಟ್ಟುದು ಸುದರ್ಶನವನ್ನಲ್ಲ, ನಮಂಗಲ ಸ್ತೋತ್ರವನ್ನಕ್ಕೆ ಎಂದು ಕೊಟ್ಟೆ. ಸನ್ನುತನೆ ಮಲ್ನಿಪ್ಪುದು ಎಲ್ಲರೂ ಬಲಪಡಿಸುವಿದೆ. ಸನ್ನುತನೆ ಮಲ್ನಿಪ್ಪುದು ಎನ್ನನು ಮಲ್ನಿಪ್ಪುದು ಬಲಪಡಿಸುವಿದೆ. ಅನ್ನಪಾನವ ಕೇಳಲಿಲ್ಲವು ಇನ್ನೊಡಬಳು. ಅನ್ನಪಾನವ ಕೇಳಲಿಲ್ಲವೋ, ಅನ್ನಪಾನವ ಕೇಳಲಿಲ್ಲವು ಎನ್ನೊಳಬಳು. ಮನ್ನಿಸು ಮನ್ನಿಸು ಸನ್ನುತ ಮನ್ನಿಸೋ. ನನ್ನ ಮಾಂಗಲ್ಯಕ್ಕೆ ಕುಂದು ಬರುವಂತಹ ನುಡಿಗಳನ್ನು ಆಡಬೇಡಿ, ಹಾಡಿ ನನ್ನ ಮನಸ್ಸನ್ನು ಕೆಡಿಸದಿರಿ ಪ್ರಭು, ಕೆಡಿಸಿದಿರಿ. ನೀವು ಕೇಳಿದ ಹಾಗೆ ಯಾವ ಮುದುಕಿ ಇಲ್ಲಿವರೆಗೆ ಧಾವಿಸಿದವಳಿಲ್ಲ. ಅನ್ನಪಾನವನ್ನು ನನ್ನಲ್ಲಿ ಕೇಳಿದಿಲ್ಲ ಪ್ರಭು, ಇದು ಮಾತ್ರ ಸತ್ಯ. ಬಂದಂತಹ ತರುಣಿಗೆ ಚಕ್ರವನ್ನು ಕೇಳಿದ್ದು ಸತ್ಯ, ನಾ ಕೊಟ್ಟಿದ್ದು ಸತ್ಯ. ಕೊಟ್ಟು ಈ ಕಾಲಕ್ಕೆ ಕೆಟ್ಟೆ ಪ್ರಭು, ಕೆಟ್ಟೆ. ತಪ್ಪನ್ನು ಎಸಗಿರುವಂತಹ ನನಗಿರುವಂತಹ ಶಿಕ್ಷೆ ಒಂದೇ, ಹಿಡಿದ ಕೂರಸಿದ್ದ ನನ್ನ ನೆತ್ತಿಯನ್ನು ತರುಣಿಯಳು ತೆರದಿ ನುಡಿಗೆ ಲೋಗ ತರುಣಿಯಳು ತೆರದಿ ನುಡಿಗೆಲು ಕರುಣದೋಳು ನಿಸುತ್ತ ತರುಣಿಯ ಗರುಡದೊಳು ನಿಸುತ್ತ ಭರದೊಳಂದಿನ ನೀ ತರುಣಿಯಳು ತೆರದಿ ನುಡಿಗೆಲು ಕರುಣದೊಳು ನಿಸುತ್ತ ಆ
ಕ್ಷಮಿಸಿ ಬಿಡು. ಬೇಡ ಪ್ರಭೋ ಬೇಡ. ಯೋಚಿಸಿ ನೋಡು ರಂಭ. ಏನದು? ಮದುವೆಯಾದ ಆರಭ್ಯದಿಂದ ಇಂದಿನವರೆಗೆ ನಿನಗೊಂದು ಏಟು ಹೊಡೆಯುವುದು ಬಿಡು. ಒಂದು ಕಟುನುಡಿಯನ್ನಾಡಿದವನು ನಾನಲ್ಲ. ಇಲ್ಲ ಪ್ರಭು. ಧರ್ಮೇಚ ಅರ್ಥೇಚ ಕಾಮೇಚನ ಅತಿಚರಾಮಿ. ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿಯನ್ನು ತುಳಿದು ನಿನ್ನ ಕುತ್ತಿಗೆಗೆ ಮಂಗಲ ಸೂತ್ರವನ್ನು ಬಿಗಿದಂತಹ ಕರಗಳಿಂದಲೇ ನಿನ್ನನ್ನು ಘಾಸಿಗೊಳಿಸಿದನಲ್ಲ. ಇಲ್ಲ ಪ್ರಭು. ನನ್ನ ಬಗ್ಗೆ ನನಗೆ ಜಿಗುಪ್ಸೆಯಾಗುತ್ತಾರೆ. ಬಿಟ್ಟು ಬಿಡಿ. ಹಾಗಿದ್ದರೆ ಕೋಪದ ಕೈಗೆ ಬುದ್ಧಿಯನ್ನು ಯಾಕೆ ನಾನು ಮಾರಿಕೊಂಡೆ? ಯಾಕೆ ಪ್ರಭು? ನೀನು ಆಲೋಚಿಸಲೇಬೇಕು, ವಿವೇಚಿಸಲೇಬೇಕು. ಒಂದು ಕಾಲದಲ್ಲಿ ಏನೂ ಇಲ್ಲದೆ ಅನಾಗರಿಕನಾಗಿ ಅನಾಥನಾಗಿ ಬೆಳೆದು ನಿಂತವನು ಧಾರಿಗ. ಗುರುಗಳಾದಂತಹ ಶುಕ್ರಾಚಾರ್ಯರ ಉಪದೇಶ, ಆದುದರಿಂದಲೇ ಘನತರವಾದಂತಹ ಸಾಧನೆ, ಸಾಸಿರ ವರುಷಗಳ ತನಕ ತಪಸ್ಸನ್ನಾಚರಿಸಿದಂತಹ ಋಷಿಮುನಿಗಳಿಗೆ ಒಲಿಯದಂತಹ ಬೊಮ್ಮನನ್ನು ಕಡುತೆರನ ತಪಸ್ಸಿನಿಂದ ಒಲಿಸಿಕೊಂಡವನು ನಾನು ರಂಭ. ಸುರನರ ಕಿನ್ನರ ಕೆಂಪುರುಷವರೆಗೆ ಸಿದ್ಧದಾದ್ಯ ಗರುಡ ಗಂಧರ್ವರಿಂದ ನನ್ನ ಪಾಲಿಗೆ ಮರಣವೇ ಬರಕೂಡದು ಅಸ್ತುವೆಂದ ಬೊಮ್ಮ. ತ್ರೈಮೂರ್ತಿಗಳಿಂದಲೂ ನನ್ನ ಪಾಲಿಗೆ ಯಾವುದೇ ಕಂಟಕ ಒದಗಕೂಡದು ತಥಾಸ್ತು ಒಂದ. ಮರುಪ್ರಶ್ನೆಯನ್ನಿಕ್ಕಿದೆ ಬೊಮ್ಮನಲ್ಲಿ. ಹಾಗಿದ್ದರೆ ನಾನು ಅಮರನೇ. ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದಂತಹ ಜೀವಿ ಹಸುವನ್ನು ಕಳೆದುಕೊಳ್ಳಲೇಬೇಕು. ನಿನಗೊಂದು ದಿನ ಮರಣವೆನ್ನುವುದು ಇದೆ ಮಗನೇ. ಮುಂದೊಂದು ದಿನ ಸಮರ ಕ್ಷೇತ್ರದಲ್ಲಿ ವಿಶಿಷ್ಟವೂ ವಿಶೇಷವೂ ಆದಂತಹ ಶಕ್ತಿಯಾಯುಧವೊಂದು ನಿನ್ನ ಪಾಲಿಗೆ ಪ್ರಾಪ್ತಿಯಾಗುವುದಕ್ಕಿದೆ. ಅದನ್ನು ನೀನು ಅನವರತವು ಭಜಿಸಿದೆ ಎಂದಾದರೆ ನಿನ್ನ ಆತ್ಮವರ್ಚಸ್ಸು ದೇಹವರ್ಚಸ್ಸು ವೃದ್ಧಿಸುವುದು ಕಂದ. ಹೀಗೆ ಹೇಳಿದರು. ಸುರರ ಪಕ್ಷವಾತಿಯಾಗಿ ಬಂದವನು ಹರಿ. ನಾರಾಯಣನ ಜೊತೆಯಲ್ಲಿ ಖಡ್ಗಿಯಾದವ ವರವನ್ನು ಕೊಟ್ಟೆ. ಅವನ ಕರದಾಯುಧ ಸುದರ್ಶನ ಸೆಳೆದುಕೊಂಡವನು ನಾನು. ಮತ್ತೆ ಆಲೋಚಿಸಿದೆ, ಅದನ್ನು ಧರಿಸುವುದಕ್ಕಿರುವವನಲ್ಲ, ಪೂಜಾ ಮಂದಿರದಲ್ಲಿರಿಸಿ ಭರಿಸುವುದಕ್ಕಿರುವವನು ಎಂಬುದಾಗಿ. ಆದುದರಿಂದಲೇ ತ್ರಿಸಂಧ್ಯಗಳಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಅದನ್ನು ಆರಾಧಿಸ್ತಾ ಇದ್ದೆ. ಆದರೆ ಇಂದಿನ ದಿನ ಚಕ್ರವ ಹುಡುಕೆ ವಿಷ್ಣುವಂತಿಯ ಕಾವಲಭಟರು ಸುತ್ತಲೂ ಎಚ್ಚರದಿಂದಲೇ ಕಾಯುತ್ತಿರುವಂತಹ ಹೊತ್ತಿನಲ್ಲಿ ನನ್ನ ಸಮ್ಮುಖಕ್ಕೆ ಹಣ್ಣು ಮುದುಕಿಯಾಗಿ, ನಿನ್ನ ಸನಿಹಕ್ಕೆ ಹದಿಹರೆಯದ ಹುಡುಗಿಯಾಗಿ ಒಬ್ಬಳಾಕೆ ಬರುತ್ತಾಳೆ ಅಂತಾದರೆ ಇದು ಮಾಯೆ, ಇದು ಮಾಯೆ, ದೇವತೆಗಳ ಮಾಯೆ ಎನ್ನೋಣವೇ. ದಾರಿಗನ ಹೆಸರು ಕೇಳಿದರೆ ಸಾಕು ಗಡಗುಟ್ಟಿ ನಡುಗುವವರವರು. ಅವರೆಲ್ಲಿ ಬರುವುದಕ್ಕೆ ಸಾಧ್ಯ? ಹಾಗಿದ್ದರೆ ಯಾರು? ಅವನೇ ನಾರಾಯಣ. ಕಪಟ ನಾಟಕ ಸೂತ್ರಧಾರಿ ಎನ್ನುವ ನೆಗಳ್ತೆಗೆ ವಾಜನನಾದವನಂತೆ ತನ್ನ ಕಣ್ಣ ಕೊನೆಯ ಮೊನೆಯ ಅಂಚಿನ ನೋಟದಿಂದಲೇ ಪ್ರಪಂಚದಲ್ಲಿರುವ ಸಕಲ ಜೀವರಾಶಿಗಳ ಚಲನವಲನಗಳನ್ನು ತಿಳಿಯುವುದಕ್ಕೆ ಶಕ್ತನಾದಂತಹ ಭಗವಂತ ಎನ್ನುವ ನೆಗಳ್ತೆಗೆ ಭಾಜನನಾದವನು ಅವ ಬಂದಿರಬೇಕು. ಇಲ್ಲದಿದ್ದರೆ ತನ್ನವರನ್ನು ಕಳುಹಿಕೊಟ್ಟಿರಲೇಬೇಕು. ಬಂದನೇ ನಾರಾಯಣ, ಬರಲಿ ಬಿಡು. ಲೋಕದಲ್ಲಿರುವಂತಹ ಸಕಲ ಜೀವರಾಶಿಗಳು ಬೇಡಿದುದನ್ನು ಕೊಡುವವನಂತೆ ಹರಿ. ಅಂತಹ ನಾರಾಯಣನೇ ದಾರಿಗನ ಸನಿಹಕ್ಕೆ ಭವತಿ ಭಿಕ್ಷಾಂ ದೇಹಿ ಹೀಗೆ ಬೇಡುವುದಕ್ಕೆ ಬರ್ತಾನೆ ಅಂತಾದರೆ ದಾರಿಗನ ವ್ಯಕ್ತಿತ್ವವೆಷ್ಟು ವಿಕಸನ ಹೊಂದಿತು ಇದನ್ನು ನೀನು ಅರ್ಥೈಸಿಕೊಳ್ಳಲೇಬೇಕು. ಆದರೆ ಒಂದು ರಂಭ, ಬ್ರಹ್ಮನಾಡಿದಂತಹ ಎಚ್ಚರಿಕೆಯ ಕರಗಂಟೆ ಇನ್ನು ಕಿವಿಗಳಲ್ಲಿ ಮಾರ್ಧನಿಸ್ತಾ ಇದೆ. ಆ ಶಕ್ತಿಯಾಯುಧ ಯಾವತ್ತೂ ನಿನ್ನ ಕೈ ತಪ್ಪಿ ಹೋಗುವುದು, ಅಂದಿಗೆ ನಿನ್ನ ಪಾಲಿಗೆ ಮರಣ. ಚಕ್ರವಿಲ್ಲದೆ ದಾರಿಗನಿಗೆ ಅಸ್ತಿತ್ವವಿಲ್ಲ, ಚಕ್ರವಿಲ್ಲದೆ ದಾರಿಗನಿಗೆ ಬದುಕಿಲ್ಲ ರಂಭ. ಚಕ್ರವನ್ನು ಪಡೆಯುವಂತಹ ನಿಟ್ಟಿಯಲ್ಲಿ ಹರಿಯಾಗಲಿ ಹರನಾಗಲಿ ಬೊಮ್ಮನಾಗಲಿ ಅಲ್ಲಾತ್ರಯತಿಂಶತ್ಕೋಟಿ ದೇವತೆಂತಿಡಿಯೇ ದಾರಿಗನ ಸಮ್ಮುಖಕ್ಕೆ ಒಗ್ಗಟ್ಟಿನಿಂದ ಬರಲಿ. ಯಾರನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳುವವನು ನಾನಲ್ಲ. ನಿರ್ಲಕ್ಷ್ಯವಾದಂತಹ ಧೋರಣೆಯನ್ನು ಅವರ ಬಗ್ಗೆ ಹೊಂದಿದವನಾಗಿದ್ದೇನೆ. ಇನ್ನು ಮುಂದೆ ಆಲೋಚನೆ ಮಾಡಬೇಡ, ಕಳುಹಿಸಿಕೊಡು. ಏನೇ ಯುದ್ಧಕ್ಕೆ ಹೊರಟಂತಹ ನಿಮ್ಮನ್ನು ತಡೆದು ನಿಲ್ಲಿಸುವಂತಹ ಶಕ್ತಿ ಸಾಮರ್ಥ್ಯ ನನ್ನಲ್ಲಿಲ್ಲ. ಮತ್ತೇನು? ಆದ್ರೂ ನಿಮ್ಮ ಮಡದಿಯಾಗಿ ಒಂದು ಮಾತನ್ನ ಆಡಬಲ್ಲೆ ಪ್ರಭು. ಏನು ಚಿನ್ನ? ಈ ಕಾಲಕ್ಕೆ ಹರಿಯ ಜೊತೆಯಲ್ಲಿ ನಿಮ್ಮದು ಸಮರವೇ ಹೇಳಿ. ಹರಿ
ಖಂಡಿತವಾಗಿ ತರವಲ್ಲ. ಏನು? ನಿಮ್ಮ ಬಾಯಿಂದ ಒಂದು ಮಾತು ಬಂತಲ್ಲ, ಯಾವುದದು? ಹರಿಯು ನನ್ನ ಬಳಿಗೆ ಬೇಡುವುದಕ್ಕಾಗಿ ಬಂದ. ಆಡದಿರಿ ಪ್ರಭು, ಆಡದಿರಿ. ಯಾಕೆ? ಅವನು ನಮ್ಮಲ್ಲಿ ಬೇಡುವುದಕ್ಕಾಗಿ ಬರಲಿಕ್ಕುಂಟೆ ಹೇಳಿ. ಅಂದ್ರೆ ಖಂಡಿತವಾಗಿ ಇಲ್ಲ ಪ್ರಭು. ಶಿಕ್ಷೆಗೂ ರಕ್ಷಗೂ ರಕ್ಷಣಾಕರ್ತರು ಯಾರು ಎನ್ನುವುದಾಗಿ ಕೇಳಿದ್ದೆ ಹೌದು ಅಂತಾದ್ರೆ ಪಕ್ಷಿವಾಹನನಾದಂತಹ ಹರಿಯಲ್ಲದೆ ಮತ್ತೊಬ್ಬರಿರುವುದಕ್ಕೆ ಸಾಧ್ಯ ಉಂಟೆ ಹೇಳಿ. ಶಿಕ್ಷೆ ಯಾರಿಗೆ ರಕ್ಷೆ ಯಾರಿಗೆ ಎನ್ನುವುದಾಗಿ ಯೋಚನೆ ಮಾಡಿ ಅಂತೆ. ರಕ್ಕಸರಾಗಿ ಬೆಳೆದರಂತಾದ್ರೆ ಅವನಿಗೆ ಶಿಕ್ಷಾದಾಯನ ಆಗ್ತಾನೆ. ಅದುವೇ ರಕ್ಕಸರ ಕುಲದಲ್ಲಿ ಹುಟ್ಟಿ ಸಚ್ಚಾರವಂತನಾಗಿ ಬಾಳಿ ಬದುಕಿದನಂತಾದ್ರೆ ಅವನಿಗೆ ರಕ್ಷೆಯನ್ನು ತೋರುತ್ತಾನೆ. ಬಿಟ್ಟು ಬಿಡೋಣ. ಆ ರೀತಿಯಲ್ಲಿ ಯೋಚನೆ ಮಾಡುತ್ತಾ ಹೋದೆಯುವಂತಾದ್ರೆ ಹಿಂದೊಂದು ಸಮಯದಲ್ಲಿ ತನ್ನ ಮಾತಿಗೆ ಬಾಯಿಯಳು 3 ಜಗವನ್ನೇ ತೋರಿದನಂತೆ ಹರಿ. ಯೋಚನೆ ಮಾಡಿ ಅಂತೆ ಪ್ರಭು, ಬ್ರಹ್ಮಾಂಡವೇ ಅವನ ಉದರದಲ್ಲಿರುವಾಗ ನಾವೆಲ್ಲರೂ ಎಲ್ಲಿದ್ದೇವೆ? ಅವನ ಉದರದಲ್ಲಿ ಇಲ್ವೇ ಹೇಳಿ? ನಾನು ನನ್ನದ್ದು ಎನ್ನುವಂತ ಅಹಂಕಾರ ಯಾವುದಿದೆ? ಎಲ್ಲದ್ದು ಅವನದಾಗಿರುವಾಗ ಯಾವುದು ನಮ್ಮದಲ್ಲ ಪ್ರಭು, ಯಾವುದು ನಮ್ಮದಲ್ಲ? ಹೋರಾಟ ಸಲ್ಲದು, ಬೇಡ ಹೋಗುವುದಲ್ಲಿವರೆಗೆ. ಪ್ರಭು, ಬುದ್ಧಿಗೆ ಮುಚ್ಚಿದಂತಹ ಜ್ಞಾನವೆನ್ನುವಂತಹ ಕಾವಳವನ್ನು ತೆರೆದೆ ಜ್ಞಾನ ಪರವಶನಾಗಿ ನಾನು ಆಲೋಚಿಸುವಂತೆ ಮಾಡಿದೆ. ಅರ್ಥವಾಯಿತು ನನಗೆ. ಏನು? ಹರಿಯ ಜೊತೆಯಲ್ಲೇ ಹೊಯ್ದಾಡಿ ಸುದರ್ಶನವನ್ನ ಸೆಳೆದುಕೊಂಡೆ. ಅಹಂಭಾವ ಅಹಂಕಾರದಿಂದ ಆಡುತ್ತಾ ಇದ್ದೆ. ನಾನು ಸೆಳೆದುಕೊಂಡುದಲ್ಲ ಅಂತ ಈಗ ನನಗೆ ಅರ್ಥವಾಗುತ್ತಾ ಇದೆ. ಹರಿಯೇ ಕಳುಹಿ ಕೊಟ್ಟುದು ದಾರಿಗ ಇದೋ ಸುದರ್ಶನ. ಬದುಕನ್ನು ಬದಲಾಯಿಸಿಕೊಳ್ಳುವುದಿದ್ದರೆ ನಿನಗೊಂದು ಸುವರ್ಣಾವಕಾಶವಿದೆ. ಸುದರ್ಶನ ಒಳ್ಳೆಯ ದರ್ಶನವನ್ನು ಕೊಡುವಂತಹುದು ಅದು. ನನಗೆಲ್ಲ ನನ್ನಂತಹ ಪಾಮರನಿಗೆ ಅದೆಲ್ಲ ಎಲ್ಲಿ ಅರ್ಥವಾಗಬೇಕು ಹೇಳು? ಸ್ವಯಂ ನಿರ್ದೇಶಿತ ಸ್ವಯಂ ಚಾಲಿತ ಹರಿ ನಿರ್ದೇಶನವನ್ನು ಹೊರತುಪಡಿಸಿ ಮತ್ತೊಬ್ಬನ ನಿರ್ದೇಶನಕ್ಕೆ ಸಿಲುಕದಂತಹ ಸುದರ್ಶನವ ನಾನು ಇಟ್ಟುಕೊಂಡೆ ಅಂತ ಹೇಳಿ ಆದರೆ ನಾನು ಹುಂಬರಾಗಿಯೇ ಹೋದೆ. ಅರ್ಥವಾಗುತ್ತದೆ ನನಗೆ. ಜನಾರ್ದನನೆನ್ನುವಂತಹ ಹೆಸರಿದೆ ಅವನಿಗೆ. ಜನಾರ್ಧಯೇತಿಥಿ ಜನಾರ್ದನ. ಜನ ಅಂದ್ರೆ ಯಾರು? ದುಷ್ಟರು, ದುರ್ಮಾರ್ಗಿಗಳು, ದೌಷ್ಟ್ಯತನವನ್ನು ಹೊಂದಿದವರು. ಅವರನ್ನು ಮರ್ದಿಸುವುದಕ್ಕೆ ಇರುವಂತಹ ಪಾಲನಾಕರ್ತೃ ಅವನಾಗಿದ್ದಾನೆ. ಮತ್ಸ್ಯನಾದವನು, ವರಾಹನಾದವನು, ನಾರಸಿಂಹನಾದವನು, ಕೂರ್ಮನಾದವನು, ಭಾರ್ಗವನಾದವನು, ರಾಮನಾದವನು, ಕೃಷ್ಣನಾದವನು, ಬುದ್ಧನಾದವನು, ಕಲ್ಕಿಯಾದವನು. ದರೆಯಳು ನಾನಾ ಅವತಾರಗಳನ್ನೆತ್ತುವುದರ ಮುಖಾಂತರವಾಗಿ ದರೆಯ ಭಾರವನ್ನ ಇಳುಹುವುದಕ್ಕೆ ಇರುವಂತಹ ಪಾಲನಾಕರ್ತೃ ಶ್ರೀಮನ್ನಾರಾಯಣನ ಜೊತೆಯಲ್ಲಿ ಹೋರಾಟವನ್ನು ಮಾಡಿದೆ ಅಂತಾದರೆ ಗೆಲುವೆನ್ನುವುದು ನನಗೆ ಬರುವುದಕ್ಕಿಲ್ಲ ಎನ್ನುವುದು ನನಗರ್ಥವಾಗುತ್ತದೆ. ಬರುವುದು ನನಗೆ ಮರಣ. ಮರಣವಲ್ಲವದು ಮರುಜನ್ಮವಿಲ್ಲದಂತಹ ಮುಕ್ತಿಗೆ ಸೋಪಾನ ಅಂತ ತಿಳಿದುಕೊಳ್ತೇನೆ. ಆದರೆ ಒಂದು ರಂಭ, ನಿನ್ನಲ್ಲಿ ಕೇಳಿಕೊಳ್ಳುವುದಿಷ್ಟೇ. ಮುಂದೊಂದು ಜನ್ಮ ನನಗುಂಟು ಅಂತ ಹೇಳಿ ಆದರೆ ಎನ್ನ ಹೃದಯೇಶ್ವರಿಯಾದಂತಹ ನೀನೇ ಮತ್ತೊಮ್ಮೆ ನನ್ನ ಸತಿಯಾಗಿ ಬರುವೆಯೋ ಹೇಳು. ನಿಮ್ಮ ಜನ್ಮಕ್ಕೂ ನಿಮ್ಮ ಮಡದಿ ಹಾಗೆ ಇರುತ್ತೀರಿ ಪ್ರಭು. ಆದರೆ ಯುದ್ಧಕ್ಕೆ ಹೋದಂತಹ ನಿಮ್ಮ ಪಾಲಿಗೆ ಯಾವುದೇ ಒಂದು ಅವಘಡಗಳು ಸಂಭವಿಸದೆ ಹಾಗೆ ಆ ದೇವರು ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡ್ಲಿ ಇರುವ ಹಾಗೆ ದೇವರನ್ನೇ ಸುದರ್ಶನವಿಲ್ಲದ ದಾರಿಗನಿಗೆ ಬದುಕಿಲ್ಲ. ಸುದರ್ಶನವಿಲ್ಲದ ದಾರಿಗನಿಗೆ ಬದುಕಿಲ್ಲ. ಕಳುಹಿಸಿಕೊಡು. ತಲೆ ತುರಿಸಬೇಡು. ಅಪಶಕುನದ ಮಹಾಮಾರಿ. ಹೇಳ ಮೇಲೆ ನಿದ್ರೆ ಬರುವುದಕ್ಕೆ ಇಲ್ಲಿಗೆ ಬರಬೇಕು ನಿನಗೆ. ಅದಕ್ಕೆ ಇಲ್ಲಿಗೆ 4,500 ಏಯ್, ನಿನ್ನ ಕಣ್ಣು ನಿನ್ನ ಮುಖದಲ್ಲಿ ಒನೆತ್ತಿಯ ಮೇಲೆ ನೀರಿನ ಕಣ್ಣಲ್ಪ ಮೋನೆಡು ಪಯಾಕ್ಷಿಗಳು ಎಣ್ಣಾಕ್ಷಿ ಎಲ್ಲಿದ್ದ ಎಂಜಲಲ್ಲ ನನ್ನ ಮುಖಕ್ಕೆ ಹಾರಿಸಿದೆ. ಅಂಜಲಿ ಅದು ಬೇಕಾಗ ನಿನಗೆ? ಏಯ್ ತಾಂಟನ ಮಹಾರಾಜನ ಕೂಡ ಎಂಕ ಪೆದಂಬಾತಿರು. ನಾನು ನಾನಷ್ಟಕ್ಕೆ ಹೋಗುವಾಗ ತಾಗ್ತೀಯ? ಯಾನು ತಾಂಟನ ತೀರ್ ತಾಂಟ ಒಣ್ಣಿ. ಏಯ್ ತಾಂಟ್ರೆ ತಾಂಟ್ರೆ ಬಾ ತಾಂಟ್ ಇನ್ನ ಆಗಿದೆ. ಜಾಗ್ರತೆ ಮಾಡಿಕೋ. ಜಾಗ್ರತೆ ಅನ್ಬಣೆ. ಏಯ್ ಹೌದೇನೋ? ದಾನೆ ಏನೋ
ಒಂದು ಮುಂಡು ಅದೇನೋ ಅವು ಕಣಕ್ ಲೆಕ್ಕಾಚಾರ ಲೆಕ್ಕಾಚಾರ ಮಳಿಯಾಲೋಡು ಒಂದು ಕಣಕ್ ಕಟ್ಟಿಗೆ ಇಟ್ಟಿಗೆ ಎತ್ತು ಕಡ್ಪಾಲ್ ಕಣಕ್ ಸೌದೆ ತೌತೆ ಎತ್ತು ಕಾರ್ಕೊಂಬಿಡ ಉರುವಲೋ ಉರುವಲು ಪೆತ್ತಾರ್ಪಣೆ ದೀಪನ ಒಂದು ಕಣಕ್ ಏ ಕಾಷ್ಟವ ಕಾಟೋಕ್ಲಂದೇ ಪಡೆ ನಾವು ಮಾತ್ರ ಪೂಲ್ನ ಕಣಕ್ ಆಡು ಒಂದು ಕೋಲ್ ಕಣಕ್ ಕಾತಿ ಎಲ್ಲಿಗೆ ಹೋದು ಅವು ಊರುಗು ಮಾರಿಯರೆ ಕೊಂಡು ಯಾಕೋ ಮಾರಿಯರೆ ಮಾರಾಟ ಮಾಡುವುದಿದ್ರೆ ಅದನ್ನು ಖರೀದಿ ಮಾಡಿಕೊಳ್ಳುವವರು ಬೇಕು ಕೆಂಚಿನ ಗಿರಾಕಿ ಹೊತ್ತು ಗ್ರಾಹಕರಿದ್ದ ಅವಕ್ಕ ಮಾತೆ ಕ್ಲಾಪಣ ಹೊಡಿತು ಯಾವುದಕ್ಕೆಲ್ಲ ಪುಟ್ಟು ನಡೆದು ಸೈತ ನಾಡೆ ಮುಟ್ಟ ಕಾಣಕ್ಕ ಏನೆಲ್ಲ ಉಪಯೋಗ ಹೇಳು ಇಂದೇ ಗಂಜಿ ವೈ ಪೇರಾಪುಂಡು ನಿಲ್ಲಿಸ ಬೇಯಿಸಿದ್ದೆ ಗಂಜಿ ಪುನಃ ಬೇಯಿಸುವುದು ಯಾಕೆ ಸ್ವಲ್ಪ ಬೆಲ್ಲ ಹಾಕೋದಕ್ಕೆ ಓ ಈ ರಾಪೇದ ಬಾಕಿ ಯಾವ ಬಾಗಿಲಲ್ಲಿ ಬಾಗಿಲು ಎಷ್ಟುಂಟು ಕದಂಬಾತೀರಿ ನೀನು ಏಯ್ ನೇರ ದಿಟ್ಟ ನಿರಂತರ ನೇರ ದಿಟ್ಟ ನಿರಂತರ 24 ಗುಣಿಸು 7 ನಿನ್ನ 32 ಅಲ್ಲ ನಿನ್ನಲ್ಲಿ 38 ಉಂಟು ಡೋಂಗಿ ಅಲ್ಪರ ಕೂಡ ನಾನು ಮಾಡಿದ್ದಲ್ವ ಬಾಯಿ ಬಾಯಿ 32 ಎದುರು ಮಾತ್ರ ಉಲಾಯ್ದ ಮಾತದೆಪ್ಪದೆ ಹೋಗ್ತೀನಿ ಗಂಜಿ ವೈ ಪೇರಾಪುಂಡು ಗಂಜಿ ಬೇಯಿಸುದು ಯಾಕೋ ಪಾತೆರಗ ಬಣ್ಣೆ ಓ ಬೇರೆ ಏನೋ ಅಂದೆ ಗಂಜಿ ವೈ ಪೇರಾಪುಂಡು ಓರಿಂದ ಕಜಿಪ್ ಮಾಲ್ ಪೇರಾಪುಂಡು ಬೊಕ್ಕಲ ಅವರಿಂದ ಬೆಚ್ಚ ನೀರು ಕಾಯಿ ಪೇರಾಪುಂಡು ಇಲ್ಲಿ ಬೊಕ್ಕಲ ಕಾಯಿಸಿದ್ದು ಬಿಸಿ ನೀರನ್ನು ಪುನಃ ಕಾಯಿಸುವುದು ಯಾಕೆ ಬಿಸಿ ನೀರು ಪುನಃ ಮೀ ಪಾಯ್ಲಿಕ್ಕೆ ಕಾಯಿಸಿ ನಿನ್ನನ್ನು ಪುನಃಗೆ ಕೂಡ ಪಾತೆರ ಬಂದ್ಪುಂಡು ಬೆಂದ್ರ ಕಾಯ್ಪುನು ನುಪ್ಪು ಗಾರಿ ಬಾಡ್ನು ಅಂಚ ಮತ ಮಾತಿಗೊಂದು ಚಕ್ಕುಲಿಗೊಂದು ತೂತು ಇಲ್ಲದಿದ್ರೆ ಚಕ್ಕುಲಿ ಅಂಚ ಅವುಂಡತೆ ಗಂಜಿ ಪೆರಪುಂಡು ಕಜ್ಪಾಲ್ ಪೆರಪುಂಡು ಬೆಚ್ಚ ನೀರು ಕಾಯಿ ಪೆರಪುಂಡು ಬುಕ್ಕಲಾವರಿಂದ ಎಲ್ಲ ಹೀರೇನು ಕೊಂಡದ್ದು ಪೊತ್ತ ಇರ್ಲ ಏಯ್ ಹುಚ್ಚ ನನ್ನನ್ನೆಲ್ಲ ಅಂತ ಕಟ್ಟಿಗೆಯಿಂದ ಸುಡುವುದಲ್ವ ಬೇಕಾ ನಮ್ಮನ್ನೆಲ್ಲ ಸುಡುವುದು ಶ್ರೀಗಂಧದ ಮರ ಹೌದಾನೆ ಆತಲ ವಾಸನೆ ಆಗಲ್ವಾ ಬೇಕಾ ನಾವೆಲ್ಲ ರಾಜಕೀಯ ನಾಯಕರುಗಳು ಆಡಳಿತದ ಸೂತ್ರಧಾರಿಗಳು ನಮ್ಮನ್ನೆಲ್ಲ ಸುಡುವಾಗ ಪರಿಮಳಯುಕ್ತವಾದಂತಹ ಹೊಗೆಯೇ ಸುತ್ತಲೂ ಪಸರಿಸಬೇಕು ಮತ್ತೆ ಈ ರಾಜ್ಯಕ್ಕೆ ದಕ್ಲೆ ಮತ್ತೆ ಕೆಲವು ಜನಕ್ಕೂ ದಯ ಗಂಧದ ಗಣಕವನ್ನು ಕಡೆಯಕ್ಕೆ ಸೈತಿನ ಪಗ ಯಾಕೆ ಐ ಜುವಡ್ಪುನಗ ಊರಿಡಿಕ್ಕ ನಾದದುಪ್ಪಿ ಇಂಬೆ ಮಗೆ ಸೈತಿ ಬುಕ್ಕಲ್ಲ ಪರಿಮಳ ಹಿಡಿದ್ರೆ ಆಡ್ಕೊಂಡು ಗಂಧದ ಅನಕಬಾರ್ದು ಉಡುಪು ದೇಶದಲ್ಲಿ ಮಾತ್ರವಲ್ಲದೆ ವಿದೇಶ ಒಟ್ಲ ನಾದದುಪ್ಪಿ ನಿರೆಕರೆ ಕಲ್ನಂತೆ ಮೂರಿ ವಾರಾಡಿ ಹಾಗಾದರೂ ಇರಲಿ ಅಂದಿ ಬಿಡೋ ಇಷ್ಟೆಲ್ಲ ಕಷ್ಟಪಟ್ಟು ಅದನ್ನು ಕೊಂಡು ಹೋಗಬೇಕಾದಂತಹ ಅವಶ್ಯಕತೆ ಅನಿವಾರ್ಯ ಅವಶ್ಯಕತೆ ಎಂಕಲ ಕುಟುಂಬ ಮಾಗೆ ಮಾತು ಸಂಸಾರ ಒಂಜಿ ತುಂಡು ಬುಡೆದ್ದಿ ಅವರಿ ಮಾಗೆ ಮಾತು ಒಳ್ಳೆರಿ ಬೇಸ್ತಮ್ಮ ಮೆಚ್ಚಿದೆ ಇಷ್ಟು ಕಷ್ಟಪಟ್ಟರೂ ನಿನ್ನ ಜೀವನದಲ್ಲಿ ಆದರ್ಶವೆನ್ನುವುದನ್ನು ಮೈಗೂಡಿಸಿಕೊಂಡಿದ್ದೀಯಲ್ಲ ಅದಕ್ಕೆ ಸಂತೋಷ ಆಯಿತು ನನಗೆ ಈ ಪ್ರಪಂಚದಲ್ಲಿ ಗಂಟೆಗಟ್ಟಲೆ ಭಾಷಣ ಮಾಡುವ 1000 ಜನ ಸಿಗ್ತಾರೆ ಆದರೆ ಜೀವನದಲ್ಲಿ ಅನುಷ್ಠಾನ ಮಾಡುವವರು ಯಾರಿಲ್ಲ ಒಂದು ಅಂಗವಿಕಲೆಗೆ ಬಾಳ್ವೆಯನ್ನು ಕೊಡುವುದು ಅಂತ ಹೇಳಿ ಆದರೆ ಏನು ಅಷ್ಟು ಸುಲಭವಾದು ಪಾಪ ಅದು ತುಂಡು ಹೆಂಡದು ಕೈಯಿಲ್ಲುವ ಇನ್ನು ಖಾಲಿ ಏರ್ ಅಂಗವಿಕಲೆ ನಿನ್ನ ಹೆಂಡತಿ ಎಣ್ಣ ಬಿಡಿದ ಅಂಗವಿಕಲೆ ನೀರಿಗೆಲ್ಲ ಕಾಕಾಜು ಹೊಡೆದಿರ ನೀನೇ ಹೇಳಿದ್ದು ತುಂಡು ಹೆಂಡತಿ ತುಂಡು ದಂಡೆಟ್ಟಿಗೆ ಅಂಗವಿಕಲೆ ಕೈಕಾರ್ತಿ ಅಂದೆ ತುಂಡು ದತ್ತಿ ಹೋಗಿಲ್ವಾ ಮೂಕುದ್ದಿ ಅಂದೆ ನಂಚತ್ತಿ ಅಂಚ ಅಂಗವಿಕಲೆ ಅಲ್ಲ ಈಗ ಬೆರಳು ತುಂಡು ಮಾಡಿದ್ರು ಅಂಗವಿಕಲನೇ ತುಂಡು ಬಿಡೆದ್ದಿ ಬಂದವರೆಲ್ಲರೂ ಅಂಗವಿಕಲರಿ ಕೈಕಾರಿಜ್ಜಂದೆ ತುಂಡುಂದೆ ಅಣ್ಣ ಎಂಕ ದುಂಬೆ ತರೆಡ್ದು ಕಡ ಪೊಂಡಣ್ಣ ಯಾವುದು ಒರಿಯೊರಿಯ ನಾನು ಅದನ್ನ ಒಂದು ಸಣ್ಣ ತುಂಡಾದ್ರೆ ಸಾಕು ಅದು ಅವ ಅಂಗವಿಕಲ ಅಂತ ಅವನಿಗೆಲ್ಲ ಸೌಲಭ್ಯ ವಾವಣ್ಣಾಂಡಿ ಅಂಚ ತುಂಡು ಎಣ್ಣ ಬುಡೆದ್ದಿ ಅಂಗವಿಕಲೆ ನೆನಪನ್ನತ್ತೆ ಮತ್ತೆ ಗೊತ್ತಣ್ಣತೆ ತುಂಡು ಬುಡೆದ್ದಿ ಬಂಡ ಎಂಚ ಎಂಕ್ಲ ಮತ ದಿನ ಸಂಬಳಗು ಬೆನ್ಪುಣತ್ತ ಎಂಕ್ಲನ ಮತ ಸಪೂರದ ಬಚ್ಚಿದ್ ಮಂಡೆಚ್ಚೋಡು ಇಂಚ ಗೋಂಟು ಕಟ್ಟದು ಆಡೆಗೆ ಕೆಪ್ಪಟೆ ಮತ ಉಳಾಯ್ಬೋದು ಕಣ್ಣು ಮತ ಗುರಿಕ್ಬೋದು ಕೂಲಿ ಮತ ಪಿದಾಯಿ ಬರ್ತದೆ ಮೂಂಕು ಮತ ñಂಡು ಕಟ್ಟದು ಆಡೆಗೆ ಕುಜಲ್ ñಂಡು ಬಂಡ ಜಂಜಿ ನಂದು ಮಲಯಾಳದು ಕುಜಲ್ ಮತ ತಾಳ್ದು ಪುಚ್ಚದ ಬಿಲೆದ ಲೆಕ್ಕ ಮತ ಆದು ಐದು ತಿಗಳೆದ ಗುಡು ಮತ ಕೈತಾಲ್ ಬರ್ತದೆ ಇಂಚ ಅಸ್ಥಿ ಪಂಜರದ ಲೆಕ್ಕ ಅದು ಇಂಚ ಒಂದು ñೊಟ್ಟು ñಕ್ಕೆ ಬಿಡಿದೆ ಇಂಚದ ಅವು ತುಂಡು ಬಿಡೇದಿ ಇಡಿ ಬಂಡ ನಿಕ್ಕಲ್ನ ಮಾತ ಒಂಜರೆ ಮಣ್ಣು ಬಂಗಾರ ಮಿನಿ ಪಾಡ್ದು ಒಂಜ ಈ ಮೋನೆಗೆ ಈತ ದಪ್ಪ ಜಲಮಟ್ಟ ಬತ್ತದ ಮತ ಮೆತ್ತದು ಕಣ್ಣಿಗೆ ಗುರ್ಬಿ ಹಾಕಿದ ಲೆಕ್ಕ ಮೈ ಮತ ಪಾಡ್ದು ಬಿಮ್ಮಗು ವಾ ಬಣ್ಣದ ಅಂಗಿ ಬಾಡು ರವೆ ಬಣ್ಣದ ಪಚ್ಚೆ ಕೆಂಪು ಮತ ತೊಡೆತ್ತದು ಉಗುರು ಇಜ್ಜಿಂಡಲ ಉಗುರು ಮತ ಇಂಚ ಪತ್ತದು ನೀರುಳ್ದ ಚೋಲ್ದಂಚನ ಸೀರೆ ಮತ ತುತ್ತದು ತುಂಡುಗೈತ ರಾವಕ್ಕೆ ಮತ ಪಾಡ್ದು ಕೆಬಿಕ್ಕಿ ಕೋರಿ ಮುಚ್ಚಿನ ಕುರ್ವೆದಂಚಿನ ಸಂತೆದ ನಾಳು ಮಲ್ಲ ಮಲ್ಲ ತಿಕಾಲ್ತದೆ ಬೊಟ್ಟು ಉತ್ತನ ಲೈನ್ ಮೆಲ್ಲದೆತ್ತದ ಇಂಚ ಚೀರಾಗು ಪತ್ತಾದು ಕುಜಾಲ್ನ ಬೆಚ್ಚಾಲ್ತದ ಸರಿಗ್ಗೆದ ಲೆಕ್ಕ ಮಲ್ತದೆ ಕುಟ್ಟಿಗಾರದ ಜೋಡು ಪಾಡ್ದು ಗಾಡಿದೆದುರು ಇಂಚ ಕಪ್ಪು ಕಣ್ಣಡಿದ್ದು ಗುಮ್ಮೆದ ಲೆಕ್ಕ ಕುಳ್ಳ ತಿಂಚ ಅವು ಇಡೀ ಬಿಡೇದ್ದಿ ಪೊಯರ ಬುಡಿಯರು ಮಾತಾ ಹೆಚ್ಚಿನ ಸಂಬಂಧ ಆದ ಕಾರಣ ಭಯ ಇಲ್ಲ ನಿನಗೆ
ನಮ್ಮ ಹುಡುಗಿ ಎತ್ತ ಬುಡ್ರುಗಾಂಡ್ರು ಅದು ಇಡಿ. ಮತ್ತೆ ಬೇರೆ ಯಾರಿದ್ದಾರೆ? ಅವು ಮಗೆಯಲ್ಲೇ ಯಾರಿಗೆ? ಎಂಕ್ ಮಗೆ ಮಗೆ ಎಂಕ್ ಮಗೆ ಮಕ ಮಕ ಪೂತು ನಿನಗೆ ಮಗ ಇದ್ದಾನಲ್ಲ, ನಿನಿಗೂ ಮಗ ಇದ್ದಾನ. ದಾನೆ ನಿನಿಗೂ ಮಗ ನೀರೆ ಎಂಕ್ ಜೋಕ್ಲಾರಲ್ಲಿ ನೀರು ಬರಕೆ ಅಂತಾರೆ ಹಾಗಲ್ಲ, ಬಕ ನಿನ್ನನ್ನು ನೋಡುವಾಗಲೇ ಸಣ್ಣ ಹುಡುಗನ ಹಾಗೆ ಕಾಣಿಸ್ತಾ ಇದೆ. ಮಕ್ಕಳ ಅಂಚವು ಅವು ಏನೆಂಚೆ ಜೋಕ್ಲಾಟಿಗೆ ಅಂಚೆ ನನ್ನ ತೂನಗನಿ ಜೋಕ್ಲಾಗದ ಅಂಚೆ ಎಂಕ್ ಮಗೆಯಲ್ಲೇ ಈರ್ದಾಯ್ತ ಅನ್ಪರನ್ನ ಯಾನ್ ಇಂಚತ ಎನ್ನ ಅಮ್ಮೇರಿ ಎನ್ ತೂತೂಡು ಎನ್ನ ಅಮ್ಮೇರಿ ಸಯ್ಯರ ನಗಲ ಎನ್ನ ಅಪ್ಪೆ ತಾಟೊಂದು ಪೇದಿನಿ ಈತೆಲ್ಲಿಯೇ ಪುಂಗನೂರ್ದ ಕಂಜಿದೆ ಲೆಕ್ಕ. ಇಲ್ಲಿ ನಿನ್ನ ಸಂಬಂಧಿಕರಿದ್ದಾರೆ ಅಂತ ಹೇಳಿದೆ ಅಲ್ಲ, ಅಂದಿ ಅವರಿಗೆ ಯಾರಿಗಾದ್ರೂ ಗೊತ್ತುಂಟ ವಿಷಯ? ಆಕಳು ಮಾತ್ರ ನೇನೆ ಗುರ್ತಾವ್ರ ದುಂಬೆ ಸಾಯಿದ್ದೇರಿ ಅಂದು ಎಲ್ಲಿ ಜು ಅಮ್ಮೇರಿ ಮಾತೆರಲ್ಲ ಸಾಯ್ತಾರೆ 4 ಜನ ತುಂಬೊಬ್ಬನತಿ ಎನ್ನ ಅಮ್ಮೇರಿ ತೀರ್ಬೈನಾರಿ ಗುರ್ಕರ್ ಕಪ್ಪದ ತೊಟ್ಟೆಡ್ಬಾರ್ದು ಒರಿಯೇ ಬತ್ತೊಂಬೋತಿ ಮಾಂಸದ ಅಂಗಡಿಗೆ ಹಚ್ಚಿರೆ ಕೋರಿ ಒಣಪುಣ್ಣ ಕಟ್ಟದ ಮತ್ತೆ ಕಾಟದಾಡಿ ಅಪ್ಪ ಮಲ್ಲೆ ತೇರಿ ಅದು ಮತ್ತೆ ಗಿದ್ದಾದದ್ದು ಹೇಗೋ ಬಿಡು. ನಿನ್ನ ಮಗ ಯಾರು? ಎನ್ನ ಮಗೆ ಗೊತ್ತು, ಎನ್ನ ಮಗನ ಗೊತ್ತಿಪ್ಪು ಸತ್ಯ. ಎನ್ನ ಮಗೆ ಈರೆತ್ತಾ ಈರೆ ಎನ್ನ ಮಗೆ ಈರೆ ನಿನ್ನ ಮಗ ಈರೆ ನಿನ್ನ ಮಗ ಮಗೆ ಈರೆ ಕಪಾಳಸಕ್ಕೆ ಬಾರಿಸಿ ಏನು ಕಪಾಲ ಸವ್ವಿಯೇ ಕಪಾಳ ಮೋಕ್ಷ ಅಲ್ಲಿದ್ದಿ ಅವತ್ತು ಮಗೆ ಈರೇನು ನಿನ್ನ ಮಗ ನಾನು ಹೇಗಾಗು? ನಾನು ಅತ್ತು ಈರೆ ನಿನ್ನ ಮಗ ನಾನು ಹೇಗ? ನನಗೆ ಭಾಷೆ ಅರ್ಥ ಆಗುದಿಲ್ಲ ಅಂತ ಗ್ರಹಿಸಿದ್ಯೋ? ನಾನು ಅತ್ತು ಈರೆ ಅಂದ್ರೆ ಎನ್ನ ಮಗೆ ಈರಪ್ಪೇನ್ ಪುದರ್ ಅವ್ ನನ್ನ ಇತ್ತೆ ಮತ್ತೆ ಪುದರ್ಪಿನ ಜಾಗ ಈತೆ ಬರ್ಪುಣತ್ತ ಇತ್ತೆದ ಪುದರ್ಲು ಮತ್ತೆ ಎಲ್ಲಿ ಚಾಂಗು ಚೋಂಗು ಚೋಂಗು ದ್ರೂ ಗ್ರೂ ಬ್ರೂ ಇನ್ನು ಮತ್ತತಿ ಅಂಚೆ ದುಂಬುದ ಪುದರ್ ಜಲಕ ಮಲ್ಲ ಮಲ್ಲ ದೇವೇನ ಪುದರ್ ಅಂದ್ ಅವ್ ಮತ್ತೆ ಅಂಚೆ ಪುದರ್ ಇತ್ತೆದ ಮತ್ತ ಒಂಜೆ ಆಚಾರದ ಪುದರ್ ಅಂದ್ ಅಂಚಾದು ಐಕೆ ಈರಪ್ಪ ಅಂದೆತ್ತದು ಈರಿ ಅಪ್ಪ ಅಂದೆತ್ತೀನಿ ಈರಿ ಅಪ್ಪನ ಅನ್ನೋದು ನೀನಿದ್ದೀಯ ಎನ್ನ ಮಗೆ ಈರಿ ಬೆರಳಲ್ಲಿಗ ಇಲ್ಲ ಏನು ಮಾಡ್ತಾ ಇದ್ದಾನೋ ಕರ್ಮ ಬೇರೆ ಓದು ನೋಡಿ ಸಾಲೆ ಆಡಪ್ಪನ ಬೀಜ ಆಡಿಡ್ಕೊಳ್ಳಿ ನೀನು ಮಾಡಿದ್ದು ಅಷ್ಟೇ ಅಲ್ಲ. ಯಾನು ವಾರೋಡು ಮೂಜಿ ದಿನ ಪೋಪಿದೆ ಪೋಯರ್ ನಿಂಜಿ 4 ಬಾರಿಸಬೇಕು. 4 ಇಲ್ಲಾರ್ದು ಸಾಲೆ ಮುಟ್ಟನೋ 90 ಮತ್ತೆ ಶಾಲೆಯಲ್ಲೇ ಇರ್ತಾನೆ. ಓಲು ಶಾಲೆಯಲ್ಲಿ ಇರ್ತಾನೆ. ಮತ್ತೆ ಇಂಡಿಯಾ ಬರೋಡು ತುಂಬ ಬೈಯಾಡು ಗುರುಕುಲ್ ಬೈದೇರು ಮಂಡೆಗೆ ಬೋಲ್ತದ ಮುಂಡಾಸ್ ಘಾಟೋದು ಯಾಕೆ ಯಾನು ಮುಳು ಮ್ಯಾನ್ ಹೋಗ್ತೀನಿ ಬೇಬದು ಬೈಯಾಡು ಮನ್ನ ಗುರುಕುಲ ಮಂಡ್ಯದ ಅರ್ಥವ ಇದು. ಓ ಅವರು ಗಾಯಕ್ಕೆ ಕಟ್ಟಿಕೊಂಡದ್ದು. ಗಾಯಕು ಕೋಳಿ ಅಂಕಕ್ಕೆ ಹೊರಟದ್ದು. ಯಾನು ಸುರುಕುನೆ ಅಂತಾನೆ ಬೇರೆ ಬಚ್ಚಿರಾಟಿ ಕೊರಿಯರಾಗ್ತಾನೆ ಮುಖತುನ ಗಾಯ ಕೊಟ್ಟಿದ್ದೀನಿ. ಏಯ್ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ಈಗ ಏನು ಮಾಡ್ತಾ ಇದ್ದಾನೆ? ಇತ್ತದಲ್ಲದಿ ಸಾಲೆ ಹಿಡ್ಬದಿಲ್ಲ ಇದು ಮನೆಯಲ್ಲಿ ಬದನೆ ಅಲ್ಪನೆ ಜೀವನದಲ್ಲಿ ಎಲ್ಲವರಿಗೂ ವಿದ್ಯೆ ತಲೆಗೆ ಹತ್ತುತ್ತದೆ ಅಂತಲ್ಲ, ವಿದ್ಯಾವಂತರೇ ಈ ಪ್ರಪಂಚದಲ್ಲಿ ಬದುಕುತ್ತಾರೆ ಅಂತಲ್ಲ, ವಿದ್ಯೆ ಇಲ್ಲದವನು ಬದುಕುವುದಕ್ಕೆ ಸಾಧ್ಯ ಎನ್ನುವುದನ್ನು ತೋರಿಸಿದಂತಹ ಬಹಳಷ್ಟು ಮಹನೀಯರಿದ್ದಾರೆ. ನಿನ್ನ ಮಗನೂ ಆ ಸಾಧನೆಯಲ್ಲಿ ಮುಂದುವರಿಯಲಿ. ಬದನೆ ಅದರಲ್ಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಎಲ್ಲಿ ಕೃಷಿ ಇದೆಯೋ ಅಲ್ಲಿ ದುರ್ಭಿಕ್ಷ ಎನ್ನುವುದು ಪ್ರಾಪ್ತಿಯಾಗುವುದಿಲ್ಲ. ಬದನೆ ಅದರಲ್ಲಿ ತರಕಾರಿ, ತೊಂಡೆಕಾಯಿ, ಬೆಂಡೆಕಾಯಿ, ಹೀರೆಕಾಯಿ, ನುಗ್ಗೆಕಾಯಿ, ಮಾವಿನಕಾಯಿ, ಪಡುವಲಕಾಯಿ, ಹಲಸಿನಕಾಯಿ, ಕುಂಬಳಕಾಯಿ, ಚೀನಿಕಾಯಿ, ಅದರಲ್ಲೂ ಬದನೆ ಉಂಟಲ್ಲ, ಬೊಲ್ದು ಬದನೆಯಲ್ಲೂ ಗುಳ್ಳ ಬದನೆ. ಅದನ್ನೊಂದು ಬೆಂಕಿಗೆ ಹಾಕಿ ಸುಟ್ಟು ಒಂದು ಚಟ್ನಿ ಮಾಡಿದ್ರೆ ಉಂಟಲ್ಲ, ಅದರಲ್ಲಿ ಆರ್ದೆ ನಿನಗೆ ನಾರೇನ್ ತೂನಗನೆ ಸೂಟ್ ವಾಡ್ನ ಬದನೆ ಚೋಲ್ ಜೆತ್ತಿಲ್ಲ ಬೊಕೊಂಜ ಅಂಚ ಆತು ಬೋಲ್ತದ ನರ ಮಣಿಪುನ ದಾಯ್ತಾವ ತುಕ ಅಂಚ ಮತ್ತೆ ಉಂಡು ನಾವು 12 ನೆರ್ಪಿರಕ್ಲಿ ನೋಡೋಣ. ಬೊಕೆ ಎಂಚಿನ ಇರು ಹುಷಾರುಲಾರತಿ. ನಾನು ಸರಿ ಇದ್ದೇನೆ, ಈಗ ಸರಿ ಇಲ್ಲದು ನೀನು. ಈರ್ ಬೊಕೆ ಎಂಚಿನ ಮರಿ ಯಾನು ಭಜನೆ ಮಲ್ಪುನ ಅನ್ಪೆ ಆಜನ ಆರೆಕಾಯಿ, ಇಂಬೇರೆಕಾಯಿ, ಚೀನದ ಕಾಯಿ, ಮಾತಕಾಯಿಲ ಪಂಡತಾನು, ಮಾಮಿನಕಾಯಿ, ಮಾಮನಕಾಯಿ, ನುಗ್ಗೆಕಾಯಿ ಬಾಕಿ. ನುಗ್ಗೆ ಬದನೆ ಭಜನೆ ದೇ ಬೇರ್ನೆದ್ರು ಭಜನೆ ಭಜನೆ ದೀಪೆ ನಿನಗೆ ಗಣನಾಥ ಆಯ್ ದೇ ಬೇರ್ಲ ಗಡಿ ಬಿಜಿ ಏನು ಭಜನೆ ಮಲ್ತು ಇತ್ತ ಕಡೆ ಕಲ್ಮಂತ ದೇವರ ಭಜನೆ ಅಲ್ಪುಂದೆ. ಹೌದೇ? ಹನುಮಂತದ್ದಾದ್ರೂ ಭಜನೆ ಹೇಗೆ? ಭಜನೆ ಅಡ್ಡ ಅನ್ಪಿ ಚೆನ್ನಾಗಿ ಬರ್ಲೇಕ್ ಅನ್ಪಿ
ಯಾನು ಗುಡ್ಡ ಎದ್ದು ಬೇಗ ಆತನ ಕುಳು ನಿಂಚ ಇಂಚ ಇಂಚ ಬಾಯಿ ತುಂಬ ಯಾಕೆ ಅವ್ನು ಕೇಂದ್ರ ಅಂದ ಜಪ್ ಜಾತ ಅವ್ನು ಸರಿ ಸಮಾಟು ಗೊತ್ತಾಗ ಅವ್ ಇಂಚ ಬಾಯಿ ತುಂಬ ಖುಷಿ ಹಾಗೆ ಒಮ್ಮೆ ಹೇಳ್ತೀಯ ಕೇನೋಡು ನಾ ಪಡೀರಿ ಪನ್ನಗನಿ ನಿಕ್ಲು ವ್ಯವಹಾರ ಏಪತ್ತುಂಡಲ್ಲ ನಿಕ್ಲಿಗೆ ಮಾತ ತಿಕ್ಕುನು ಬಾರಿ ಕಮ್ಮಿ ಅತಿ ತಾಳ ಬರ್ಲೆ ತಾಳ ಯಾಕೆ ಅಮ್ಮ ಬಟ್ಟಿಚ್ಚದ ಬಡ್ಡಿ ಚೆನ್ನ ತೀರ್ನ ತಾಳ ನಮ್ಮ ಹತ್ರ ತಾಳ ಇಲ್ವಾ ಅಪ್ಪ ಐನೂರು ಸಾಲ ಅವ್ರಲಿ 50,000 ಆದ್ರೆ ಮಾತ್ರ ಕೊಟ್ಟೆ ಬಡ್ಡಿ ಹೆಚ್ಚಾಪ ನೀನು ಗಟ್ಟಿ ಬಾರಿಸುವುದಿದ್ರೆ ಅವನ ಕಿವಿ ಹತ್ರ ಅವನ ಮುಖ ನೋಡಿ ಆ ಮೋನೆ ಬಾರಿ ಬಿಡ್ಲತಿ ಮೆಲ್ಲ ಬಾರಿಸ ಆಯ್ನ ಮೋನೆ ಬಾರಿ ಬಿಡ್ಲತ್ತ ಅದ ಆತ ಯಾ ಮೋನೆ ಗೊತ್ತಾದಿತ್ತು ನಿನಗೆ ಅಂದು ಎತ್ ಬರ್ಲತಿ ಆ ಸಂತೆಡು ಗೊಂಬೆ ಎತ್ಕೊಡು ಕೈ ಶ್ರುತಿ ಮೆಲ್ಲ ಬಾರಿಸು ಅಂತ ಹೇಳಿದ್ದು ಶ್ರುತಿನ ಸುದ್ದಿಯ ಪಡ್ತಿ ಬುಡೇತಿ ಮಾಯ್ಪು ಸುಟ್ಟು ಆಡುವ ಮೆಲ್ಲ ಬಾರಿಸು ಮೆಲ್ಲ ಬಟ್ಟೆ ನಂಗೆ ಕೊಂದು ಕೊಡ ರಡ್ಡು ಪಾಲದ ಬಟ್ಟಾಲ್ ಬಟ್ಟಿಯಾರ ಪೂಜಾ ಏ ಗಾಯ ಬಟ್ಲೆ ಕಟ್ಟದೇರಿ ಬಿರಿಯಲ್ಗೆ ದಂಟನಿಗೆ ಕಟ್ಲೆಕ ಏನು ಗಂಟೆ ಉಳುವುದ ನೀನು ಅವು ಆಲಾಪನೆ ಆಲಾಪನೆ ಅಲ್ಲ ಅಯ್ಯೋ ಆಲಾಪನೆ ಆಲಾಪನೆ ಹಾಳಾಗಿ ಆಗಿದೆ ಇನ್ನೆಲ್ಲಿಗುಂಟು ಎಲ್ಲಿರುವೆ ತಂದೆ ಬಾರು ಮಾರುತಿ ಎಲ್ಲಿರುವೆ ತಂದೆ ಬಾರು ಎಲ್ಲಿರುವೆ ತಂದೆ ಬಾರು ಮಾರುತಿ ಎಲ್ಲಿರುವೆ ತಂದೆ ಬಾರು ಎಲ್ಲಿರುವೆ ತಂದೆ ಬಾರು ಮಾರುತಿ ಎಲ್ಲಿರುವೆ ತಂದೆ ಬಾರು ಎಲ್ಲಿರುವೆ ಅದಕ್ಕಿಂತ ಮುಂದೆ ಹೋಗುದಿಲ್ವಾ ಅವೇನೆ ನಿನ್ನ ಅಪ್ಪ ಅಲ್ಲೇ ಇರುವುದಾ ನೀನು ಹೇಳಿದಲ್ಲಿ ಅಲ್ಲಿಂದ ಈ ಕಡೆ ಬರುವುದಿಲ್ಲ ಅಲ್ಲೇ ಮಲಗುವುದಲ್ಲೇ ಅಲ್ಲಿ ಬಟ್ಟಲ್ ತೊಳೆಯುದು ಅಲ್ಲಿ ನಿಂಗುದಲ್ಲೇ ಎಲ್ಲಿರುವೆ ತಂದೆ ಬಾರು ಮಾರುತಿ ಎಲ್ಲಿರುವೆ ತಂದೆ ಬಾರು ಅಕ್ಕಿ ಇಂಚಿ ತೋಪುತಿ ಕಾಡು ತಲೈ ಪೋಪುತಿ ಒಂದಿ ಕಟ್ಟ ಕನಸು ಕನಸು ಮಾರುತಿ ಎಲ್ಲಿರುವೆ ತಂದೆ ಬಾರು ಮಾರುತಿ ಎಲ್ಲಿರುವೆ ತಂದೆ ಬಾರು ಮುರಿ ಜಯಾನಂದನ ಸ್ವಂತ ಮುರಿ ಮುರಿ ಜಯಾನಂದನ ಗೆಪ್ಪು ಕೊರಿ ಅದರಲ್ಲಿ ಕೂಡ ಸಾಕು 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 ನಿನ್ನ ಚಪ್ಪೆ ಚಾರು ಸಾಕು ಏ ಅವ ಹೇಳುವುದಕ್ಕೆ ಅವು ಅವು ಅಂತೇಳಿ ಅವು ಅವು ಪಿತ್ತಳೆದ ತವರ ತೂಕ ಓಹೋ ಅಭ್ಯಾಸ ಬಲಬಹುದು ಅಭ್ಯಾಸ ಅಂಡ ಏನಂಡ ಕರ್ಬದ ಪಿತ್ತಳೆದ ಮಾತಾತಿ ಹೌದು ಎಂಕ್ಲೆಟ್ ಕೆಲವು ಜನ ಉಳ್ಳೆರನ್ನ ಚಿಕ್ಕನ ಮತ ಕುಣುಪುಣ್ಣಿ ಏನಲ್ಲ ಕಾಕಜಿದ ಲೋಟೆ ಪಾಲೆದ ಬಟ್ಟಾಳು ಸಾರು ಸಾಂಬಾರು ಚಟ್ಟಂಬಡೆ ಚೀಪೆದ ತುಂಡು ತುಂಡು ಕಡಿ ಕಡಿ ಪಡಿ ಮಾತ ಒಡೆ ಮುಟ್ಟ ಮಂಡ ಪರಂಗನ ಆಜಾಯಿನೇನೆ ಮುಲ್ಪಾಡ್ದು ಸಂಪಾಜಕ ಪದ ಏರಿಯಾ ನಿನ್ನ ಬಿರಿಯಾನಿ ಬಳಿಪೆ ನಿನ್ನ ಕಡ್ಡಿ ಜಲ್ನ ಒಟ್ಟು ಗುಳ್ಳಾರ ದಕ್ಕೆರೆ ದಕ್ಕೆರೆ ಅಲ್ಲಿ ಇಲ್ಲಿ ಜಾಗ ಇಲ್ಲ ದಕ್ಕೆರೆ ಬಾರ ಅಂತೂ ಇಂತು ನಿನ್ನ ಮಗ ನಿನ್ನನ್ನು ಮಂಗ ಮಾಡಿದ ಅಮ್ಮೆ ಮಗನ ನಿಷ್ಠ ಅಲ್ಪ ಬರಂಚ ಅವ ಹೇಳಿದ್ದೇನು ಎಂಚ ಏನು ಭಜನೆ ಹೇಳಿದ ಎಲ್ಲಿರುವೆ ತಂದೆ ಬಾರು ಮಾರುತಿ ಮಾರುತಿ ಅಂದ್ರೆ ಯಾರು ಮಾರುತಿ ಬಂಡ ಹನುಮಂತ ದೇರಿ ಹನುಮಂತ ಯಾವ ಜಾತಿ ಹನುಮಂತೆ ಓ ಜಾತಿಯನ್ನ ಹೆಚ್ಚಿನಾಂಶ ಮಂಗಿ ಹೆಚ್ಚಿನಾಂಶ ಮಂಗಿಗೆ ಅವರಿಗೆ ಪೂರ್ತಿ ನಿನ್ನದು ಅಂತ ಹೇಳಲಿಕ್ಕೆ ಧೈರ್ಯ ಹೆಚ್ಚಿನ ಅಂಶ ಅಲ್ಲ ಮಂಗನೆ ಮಂಗೇನಿ ಅದನ್ನೇ ಹೇಳಿದವ ಎಲ್ಲಿರುವೆ ತಂದೆ ಬಾರು ಏ ಮಂಗ ಎಲ್ಲಿರುವೆ ತಂದೆ ಬಾ ಅಂಚಿ ಇಂಚಿ ತೂಪುತಿ ಕಾಡುದಲೈ ಪೋಪುತಿ ಆ ಕಡೆ ಈ ಕಡೆ ನೋಡ್ತೀಯ ಕಾಡಿನೊಳಗೆ ಹೋಗ್ತೀಯ ಒಂಜಿ ಕಟ್ಟ ಕನಕ ಗಣತ ಮಾರುತಿ ಮಾರುತಿ ಎಲ್ಲಿರುವೆ ತಂದೆ ಬಾರು ಮುಗೀತಾ ಹೆಚ್ಚು ಉಂಟಾ
ಅಂದ್ರೆ ಇವತ್ತಿಗಾಗಿ ಅಂದೆ ಇನಿ ಕಾಲ ಮಿತ್ತೆ ಅಂತ ಬೇಗ ಹೌದೇನೋ ಹಾಗೆ ಹಾ ಅದು ಬಿಡು. ಇಷ್ಟೆಲ್ಲ ಕಷ್ಟಪಡುವುದು ಯಾಕೆ ಬೇಕು? ಬಂಗಣ್ಣ ಕಷ್ಟ ಪಂಡದು ಸುಖದ್ದಿ ಅಂದ್ರೆ ಯಾನೇರ್ದಳ ಪನ್ ಪೂಜಿ ದಯ ಗೊತ್ತುಂಡೆ ಎಂಗಿಚ್ಚೇರ್ಲ ತಿಕ್ಕಂಡ ಪಾತೆರ್ದು ಪೋಪುನ ಹೇಳಿಬಿಡು. ಮಂಡೆ ಚೋಡು ಇತ ಇರ್ಕೇನ್ನಕ್ಕೆ ಪನ್ಪುನ ನಿತ್ಯದ ಕಾಲ ಎಂಚೊಂಡು ಗೊತ್ತುಂಡೆ ಹೇಗೆ ಎಂಚೊಲ್ಲ ಮಾರ್ಯಾಕೆನ್ನಗ ನಮ್ಮ ಕಷ್ಟನು ನಮ್ಮ ಪಂಡನ ಪನ್ನಗ ಕನ್ನ ನೀರು ಜಪಡಬೇಕು ಬುಲ್ಪೇರಿ ನಮ್ಮ ಇನ್ನಲೆ ಕತ್ತನಾಗ ಇಂಚಾರೆ ಪಲ್ಲಿತ್ತು ಮಾರ್ಯಾಚ ಈತ ಕಷ್ಟ ಅರ್ಪ ನಿಕ್ಕಲ ಇಂಚಾಂಡತ ನಮ್ಮ ಪಿಜೀರ್ ಬೆಟ್ಟಿಗೆ ಪಿರೋರ್ದು ಪನ್ಪುನ ಪಾತೆರೆಗೆ ನೋಡು ಮಗ್ಗ ಕಂಬಿಯಾಗ ಬಾರಿಲಾಕಾತ್ರಿ ಕರಿನವ್ರು ಒಂದೇ ಜಾಗ ಇಡ್ತಿಕ್ಕಿದ್ದೆ ದಾನಿಗೆ ಎನ್ನಗ ಎಡ್ಡೆ ಬನ್ನೀರ ಬಗ್ಗೆ ತರ ಬಿಟ್ಟುದಿಜಿ ತುಲ ದೇ ಬೇರೆ ಬಾಗಿನಿ ಗುಟ್ಟ ಹಾಕೇರಿ ಈತ ತಮ್ಮ ನಟ್ಟೋಡ್ ಮಗೆ ಬರೋಡೆನ್ನ ಇಲ್ಲ ಬಾಕಿಲ್ ಗಂಚ ಅನ್ಪೇರಿ ಯಾನ್ ಎರಡಲ್ಲ ಪಟ್ಪುಜಿ ಆದ್ರೂ ನಾನು ಕೇಳಿದ್ದಕ್ಕೆ ಈತ ಕುಸಾಲ್ ಪಾತೆನೆ ಪನ್ಪುನ ಯಾನೆ ಬುಡೆದ್ದಿ ಮಗೆ ಮೂಜಿ ಜನ ಪುನತೆ ಸರಿ ಮೂಜಿ ಜನಕ್ಕಲ್ಲ ಒಂಜೇ ಕುಪ್ಪಿದ ಮರ್ದನ್ ಯಾವಾಗಲದು ಅವ್ರು ರಾತ್ರಿ ಒನಸಾದ ರಡ್ಡು ಬೂಚಿದ್ದೆ ತೊನ್ನು ಎಚ್ಚರಿಕೆ ಆದ್ರೆ ಎಚ್ಚರಿಕೆ ಅಂಡ ಕುಡ ರಡ್ಡು ಬೂಚಿದ್ದೆ ತೊನ್ನು ಬೆಳಿಗ್ಗೆ ಎದ್ದು ಬೊಲ್ಪುಗ್ಲಕ್ಕದು ಕುಡ ರಡ್ಡು ಬೂಚಿದ್ದೆ ತೊನ್ನು ಮತ್ತೆ ಕೆಲಸಕ್ಕೆ ಯಾವಾಗ ಹೋಗುದಾ? ಕುಪ್ಪಿ ಮುಗಿನ ಮನದನಿ ಕುಪ್ಪಿಯನ್ನು ದುಡ್ಡು ಹೊಡೆತು ಹಾಗೆ ಭಾರಿ ಕಷ್ಟದ ಜೀವನ ನೇರಡ ಪನ್ಪುಣ್ ಉನಂದೆ ಚೆತ್ತನಂಚಿನ ರಾತ್ರಿಯಲ್ಲಿ ತನ್ನ ಊಟವಿಲ್ಲದೆ ಮಧ್ಯಾಹ್ನ ಒಂಜು ಒಣಸು ಮಾತ್ರ ಒಪ್ಪತ್ತು ಊಟ ಒಂದು ಹೊತ್ತಿನ ಊಟ ರಾತ್ರಿ ಒಣಸದಿ ಉಪವಾಸ ಜಪ್ಪು ನನ್ನ ಹಸಿವಾಗಲಿಲ್ವೇನು? ನುಪ್ಪು ಹಸಿವಾಗಲಿಲ್ವೇ? ಅಳಬೇಡ ತಮ್ಮ, ಹಸಿವಾಗಲಿಲ್ವ ನಿನಗೆ? ಬಟಾಪು ನನ್ನ ಬುಕ್ಕ ದಾದಾಲ್ಪುನು ನೀರು ಕುಡಿದ್ರ? ಆಹಾ ಮತ್ತೆ ಇರುವ ದೋಸೆ ತಿಂದದ್ದು ಜಪ್ಪುನು ಬಾಳಕ ಬಾರಿಸ್ತೇನೆ. ರಾತ್ರಿಯ ಹೊತ್ತು ಉಪವಾಸವ? 20 ದೋಸೆ ತಿನ್ನುವುದು ಉಪವಾಸವೇನ? ಯಾರು ಹೇಳಿದ್ದದು? ಯಾಕೆ ಮತ್ತೆ ದೋಸೆ ಯಾವುದರಲ್ಲಿ ಮಾಡಿದ್ದು? ಅವು ಬಳಂತೇರಿ ಅದಾಗುದಿಲ್ವ? ಉಷ್ಣಾಪುಂಡು ಬೊಂಡೋಗ 25 ಈ ಚೆಲ್ಲಿಯಕ್ಕೆ ಅಂಚ ಅದು ಬೇರೆ ಬಲ್ದು ವಾಟರ್ ಬಂತೀರಿ ಏನು ಅವ ಉಪವಾಸ ಬಂದ ಅಂಚನೆಗೆ ಊಟ 9 ಚಪಾತಿ 20 ಮತ್ತೆ ಸಾರಿನಲ್ಲಿದ್ದ ಹೋಳು ಎಲ್ಲ ಹೋಳು ಸಾಂಬಾರು ಪಾಯಸ ಎಲ್ಲ ಪಾಯಸದ ಕವಂಗ ಮಾತ್ರ ಇಲ್ಲ ನ್ಯಾಲ್ಪೇರ ಹತ್ರ ಕೊಡಿಂಜಿದಿ ಲಘು ಪರಿಹಾರ ಉಪಹಾರ ಲಘು ಉಪಹಾರ ಅದುವೇ ಪರಿಹಾರ. ಮೂಜಿ ಬಟ್ಟಲು ಸಜ್ಜಿಗೆ 25 ಬಾಳೆಹಣ್ಣು 4 ಪುಂಡಿ ಬಾಜಿಲಿ ಲಘು ಉಪಹಾರ ಮತ್ತೆ ಅದಕ್ಕೆ ಮೊಸರು ಇಪ್ಪಡು ಸೈ ಸರಿ ಬಿಡು. ಅಂಚ ಭಾರಿ ಕಷ್ಟ ಬೇಸರಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಮುಟ್ಟದ್ದಿ ಕಾರ್ಗೋಯ್ತನ ತರೆಕದ್ದಿ ತರೆಕೋಯ್ತನ ಕಾರ್ಗು ನೋವು ಅರ್ಥವಾಗುತ್ತದೆ ತಮ್ಮ. ನಿಮ್ಮ ಹೆಂಡತಿಯನ್ನು ನನ್ನ ಬಳಿಗೆ ಕಳುಹಿಸು, ನಾನಿದ್ದೇನೆ. ಯಾ ದಯಚೆಗಟ್ರೆ ದಾನೆಯನ್ನ ಕುಡರ ನಿನ್ನ ಹೆಂಡತಿಯನ್ನು ನನ್ನ ಬಳಿಗೆ ಕಳುಹಿಸು, ನಾನಿದ್ದೇನೆ. ಎನ್ನ ಬಿಡದಿಗೆ ಈರಿತ್ತನೆ ಅಂದಾಯ್ತಾಗ ಸಾವು ಪುಣ್ಯ ಅಂದೇ ಗೊತ್ತಿಲ್ಲ ಬಕ ಗೊತ್ತಿಲ್ಲ ಅನ್ಪಾರ ಕೂಡ ಯಾಕೆ ಸಿಟ್ಟಿ ಮಾತಾಡ್ಲಕ್ಕ ಮಾತಾಡ್ಲಿ ಸಿಟ್ಟು ಇತ್ತವರಂದನ ಸುಟ್ಟಿ ಅಪ್ಪ ಎಲ್ಲ ಪತ್ತನ ಜದನಿ ಬರ್ರಿ ಪುಣ್ಯ ಕಂದೆ ಅಂಚಿರ ಬರ್ತೀಯ ಬುಡತ್ತಿನ ಕಡ ಪುಡ ಅನ್ಬಿಟ್ಟು ಸಿಟ್ಟುದ ಎನ್ಕೆಂಡು ಕೂಡ ಇರ್ನ ಬುಡದಿನ ಇರ್ಲಕ್ಕೆ ಗೊತ್ತಾಪ ನೀರೇ ಗಪ್ಪಾಗ ಏನು ಯುವ ಮಲ್ಲೆ ಪೇದಂಬಾತೇನು ಏನು ಯೋಚನೆ ಮಾಡಬೇಡು. ಎಂಜಿನ ಯೋಚನೆ ಅಪಾರ್ಥವನ್ನು ಕಲ್ಪಿಸಿಕೊಳ್ಳ. ಅಪಾರ್ಥ ಎಂಜಿನ ನಿನ್ನ ಹೆಂಡತಿ ಅಂದ್ರೆ ನನ್ನ ತಂಗಿಯ ಹಾಗೆ, ನಿನ್ನ ಮಗ ನನ್ನ ಅಳಿಯನ ಹಾಗೆ. ಕಳುಹಿಸಿಕೊಡು, ನಾನಿದ್ದೇನೆ. ಓ ಅಂಚನ ಅಣ್ಣ ಅಪಾರ್ಥ ಕಲ್ಪಿಸಾರ ಬಳ್ಳಿ ಅಂಡ ಅಪಾರ್ಥ ಬರ್ಪುನ ಶಬ್ದಲ ಪಾತ್ಯಾರ ಬಳ್ಳಿ ಹೇಳಿದ್ರೆ ಏನ್ ಕನಕಮಾರನ ಅದು ಪೆನ್ನ ಮಂಡಿಡ್ಲ ಬುದ್ಧಿಪ್ಪು ನಂಬಿಪ್ಪುನ ತವೆ ಅಂದ್ರೆ ನಂಕ ಕಾಲಿ ಬಾಜನ ಪಂದನಗನೆ ಗೊತ್ತಾಪುಂಡು ಇನಿ ಕಾಯಿಗಾಜಿಪ್ಪುದನ ಕೋರಿ ಮೀಂದನ ಅಂದವೆ ಅಂಚೆತ್ತಿನಟ್ಟು ಬದುಕದೆ ಇದ್ದಿಲೇಪ ಪೊಡಿ ಹೋಯ್ತದು ಈರೇನ್ ತೋತೇನೆ ಈರೇನ್ ಮುರೇನ್ ಇಂಚಿಪ ಜಾತ್ರೆ ದಲ್ಪತು ಇನಿ ಕೋಟೆನ ಮುರೇನ್ ಈರೇನ್ ಅಲ್ಲಿಗೆ ನಾನು ಬರುದು ಜಾತ್ರೆ ದಲ್ಪ ತೂತೇನೆ ಯಾರೆಲ್ಲ ಈರ್ಲ ಈರ್ನ ಬುಡೆದ್ದಿಲ್ಲ. ನಾನಂತೂ ಹೋದೇನು, ನನ್ನ ಹೆಂಡತಿಯನ್ನು ಎಲ್ಲಿಗೆ ಕರೆದುಕೊಂಡು ಅಪ್ಪಂಡ ಬರಿತೆಲ್ಲದೇನೆ ಬುಡೆ ಒಂಜಿ ಪಂಜೋತ್ತರಿ ಈರ್ನ ಹಾಗೆ ನಾನು ಏನ್ ಮಾಡ್ತಾ ಇದ್ರು? ಈರ್ಲ ಪಂಜೋಲಂಚ ಎದುರು ದೇಬೇರ್ನ ಬಲಿಪಣಂಚ ತಿರ್ಗೊಂಡು ಹೋಗ್ತಾರೆ. ಅದಲ್ಲಿ ನಿಲ್ಲಿಸಿದ್ಯಾಕೆ? ಅವಂತಾಯ್ನೆ ಕಂಬ ಗೋರ್ದಾದ ಅದು ಜಾತ್ರೆಯಲ್ಲಿ ದೇವರ ಎದುರಿನಲ್ಲಿ ಹೋಗುವಂತಹ ತಟ್ಟೀರಾಯ. ಅವೇ ತಂದುಲ ಶೋಣಿತದ ಅಧಿಕಾರಿ. ಸುನಿತಯಪ್ಪ ಅಧಿಕಾರಿ ಮುರನ್ ಸಾಲ ಅತ್ತಯ್ಯ ಮಗಳಲ್ಲ, ಶೋಣಿತ ನಗರಿ. ಈ ಭೂಮಿಗೆ ಆ ಹೆಸರು. ಅರಸ ನಾನು, ದಾರಿಗಾಸುರ. ದಾರಿಗಾಸುರ ಯುದ್ಧ ಯುದ್ಧಕ್ಕೆ ಯಾಕ ಈರ್ ನಡ್ತಂದ ನನಗ ಈ ಎಂಕಿಗೆ ಬುಳುಂಕು ಬುಳುಂಕು ಬಂಜಿದ್ದಲ್ಲ
ಈರಿ ಬಂಜುವತ್ತೊಂದು ಪೆಟ್ಟು ಅನ್ಪೇರು ಉಂಡನ್ನ ಅಂದ್ರೆ ಈರೋಲ್ಲ ಕಂಕನೆ ಬುರ್ನ ಏಮೇನು ಮರಂಕನೆ ಆಡ್ಲೆಕ್ಕ ಅವು ಈರ ಅಂದಾಜು ಮಲ್ತ ಲಕ್ಕನಗೆ ಎದುರ್ದ ಅರ್ಧ ತಾಜತ್ತದು ಕೊಣೋದು ఆయన ಬೇಯ್ತದು ಗೊತ್ತಿಲ್ಲ ಹೋಗ್ತೇನೆ ನಾನು ಯುದ್ಧಕ್ಕೆ ಪೆಟ್ಟು ಅನ್ಪಾರು ಪಿರ ಬರ್ಪುನ ಅಂದಾಜುಂಡ ಬರುವ ಲಕ್ಷಣದಲ್ಲೇ ಹೋಗು ಏಟೇಟಿ ಮೂಜೆಟ್ ಬರೋಲ್ಲ ಕಷ್ಟ ಕಷ್ಟ ಆದ್ರೆ ಮೂಜೆಟ್ ಎಂಕ್ಲ ಸುಧಾರ್ಪ ಕುಟುಂಬದ ಮೂಜಿ 4 ಜನ ತೈಕಿ ದಿಂಜೋದೈ ತರೋಲ್ದ ಕನೆ ಗೊತ್ತಿಯಾರಲ್ಲ ಒಂಜಿ ದೂಪೆ ಮೆತ್ತಿಯಾರ ಅವು ಎಂಕ್ಲ ಮಲ್ಪ ಅವೇ ಇರ್ 13 ಜನ ಮಧ್ಯಾಹ್ನ ತಪ್ಪೋಚ್ ಅದು ಯಾಕೆ ಅವೊಂಜಿ ಕಕ್ಕೆ ನುಪ್ಪು ದಿಯರುಂಡತ ಈರ್ 10 ಜನ ಎಂಕ್ಲ ಇತ್ತಿನ ಮರತ ಮುದ್ದೆಲ್ಗೆ ಸಾಧ್ಯ ಆಗದೆ ಇದ್ರಿ ಸಾಧ್ಯ ಆಯ್ತಿನ ಗಡಿಬಿಡಿ ಮಲ್ತೊಂಬ ಬರೋದು ಎಂಕ್ಲ ಪೆತ್ತೋದಿದ್ದಲ್ಲ ನೀರು ಸುರು ಮಲ್ಪ ಸರಿ ಅವ ಇರ ಒಂಜಿ 15 ಉಳ್ಳೈಲೆಪ್ಪ ಬಯ್ಯಾಡ್ ಬರೋದು ಬರಂದೆ ಗುಳ್ಳು ಚಾವಿ ಅದ್ಯಾಕೋ ಅವು ಈರನ್ನೊಂದು ಉಳ್ಳೈಲೆಪ್ಪೇರುಂಡತಿ ಅಂದೇನಿದೆ ಗೊತ್ತಿಜ್ಜ ಈರ್ 10 ಜನ ಮಲ್ತ ದಿನ ಕೋರಿ ಪುಂಡಿ ಮತ ಹಾಲಾವು ಬಕ ಬಲಿ ಗಂಗಾರ ಉಂಟು ಗಂಗಾರ ಉಲ್ಲಾಸ ಅಲ್ಲ ಮಲಾರಿ ಬಲಿ ಹಾಗಿದ್ರೆ ಕಾರ್ಯಕ್ರಮ ಮಾಡುವುದು ಸೈತನಾಯನ್ ಉಳೈಲೆಪ್ಪೇರತ್ತಿ ಮತ್ತೆ ಬತ್ತನಾಗ ಗಂಗಾಸರ ಪಟ್ಟಿ ನನ್ನ ರಡ್ಡೋರ್ ಸೋರ್ದು ನಲಿಪೇರೆ ಹೊತ್ತೊಂಡಿ ಉಳೈಲೆಪ್ಪ ಅದು ಹಾಕಿ ಅಂದ ಅಂಜಿ ಒಂಚೂರು ಬತ್ಲೆ ಕನಕದಾಟ ಇರ್ 10 ಜನ ಅಂಚೆ ಪೋಲಿ ಒಂಚೂರು ಕನಕದಾಟ ಬತ್ಲೆ ಬಟ್ಟೆಯನ್ನು ಕೆಳಗೆ ಬಿಡು ಅವು ಹಿರಿಯ ಕಷ್ಟ ಬಣ್ಣ ಚೂರು ಬತ್ಲೆ ಬಟ್ಟೆಯನ್ನು ಕೆಳಗೆ ಹಾಕು ಅಂತ ಹೇಳಿದ್ದು ನನ್ನೆಲ್ಲ ತಿರ್ತು ಏ ಹುಚ್ಚ ಬಟ್ಟೆಯನ್ನು ಎತ್ತಿ ಮೇಲಕ್ಕೆ ಕಟ್ಟಬೇಡ ಅಂತ ಹೇಳಿದ್ದು ತೆಗೆದುಕೋ ಅವನೇ ಹೋಗ್ಬೇಕಾ ಅವ ಅಲ್ಲಿಗೆ ತಲುಪುವಾಗ ಇವತ್ತು ಬೆಳಿಗ್ಗೆ ಆಗ್ತದೆ ಅವ ನನ್ನ ಅಭಿಮಾನಿ ಹೋಗುವ ಚಂದ ನೋಡು ಅವನ ಮುಖ ನೋಡ ಅವನಿಗೆ ಉಡುವುದಕ್ಕೆ ಕಷ್ಟ ಮುಂಡು ತುತ್ತದ್ರೆ ಮೂಡೆ ಆಳ್ತಲೆ ನನ್ನ ಹೆಂಗ್ ಮುಂಡು ತುತ್ತೆ ನಿನ್ನ ನಿನ್ನ ಅದೆಂತದ್ದು ಗೆಬ್ಬು ಅಂತೆಲ್ಲ ಹೇಳಿ ಗೆಬ್ಬುದಲ್ಲ ದೇವ್ ಗೊಬ್ಬು ಲೇಕಪ್ಪ ಬನ್ನಿ ಬಟ್ಟೆ ಕೆಳಗಡೆ ಒಂಜಿಗಳಿಗೆ ದುಂಬುದಾಯ್ತ ನನ್ನೀರು ಏನು ಎನ್ನ ರಾಜಕೀಯ ಬಂಡ ಅಂಚ ಇಂಚ ಬಂಡರತೆ ವಾನಮನಿದ ರಾಜಕೀಯ ಯಾನು ದುಡ್ಡು ಕೊರದು ದೆತ್ತನ ಮುಂಡುನು ಎಂಕ್ ತುತ್ತುದು ಎಂಕ್ ದೇರ್ತ ಕಟ್ಟೆರ ಸ್ವಾತಂತ್ರ್ಯ ಅಜ್ಜಿ ಮುಖ ನಿಕ್ಲ ವಾನಮನಿದ ರಾಜಕೀಯ ಎನ್ನ ಇಲ್ಲ ಬಾಕಿಲ್ದ ತೋಡುದು ಯಾನು ಪಯ್ಯದೆ ಪೆರೆ ನಿಕ್ಲೇ ದುಡ್ಡು ಕೊರಡು ಯಾನು ನಡ್ದು ಮಲ್ಲೆ ಮಲ್ತರ ಮರೋನು ಯಾನು ಕಡಪೊಡು ನನ್ನ ನಿಕ್ಲ್ಡ ಕಾಕಾಜಿ ಬಾ ತೊಂಬೋ ಅನುಮತಿ ಪತ್ರ ನನ್ನ 2 ವರ್ಷ ಕರಿನಾಗ ಎನ್ನ ಬಿಡಿದ್ದೀನಿ ಯಾನು ಜಾತ್ರೆಯಲ್ಲಿ ತೊಂಬೋ ಎಲ್ಲ ನಿಕ್ಲ್ಡ ರಸೀದಿ ಕೊಂಡೋಡವತ್ತ ಆಧಾರ ಬೇಕು ಆಧಾರತ್ ನೇರ್ನ ಬಿಡಿದಿಲ್ಲ ತೊಂಬೋ ಕೇಳಿ ಮರಿ ಕೈ ಹಾಕ್ತಾನೆ ಚೂರು ಕನಕದಾಟ ಸದ್ಯ ಚೂರು ಬತ್ಲಿ ನಾನು ಅರಸನ ಅರಸನ ಹೆಂಗ್ ಗೊತ್ತು ಕನಕದಾಟ ಹೋತನು ಬಲಿ ಬಲೆ ಮಾಮು ಮಾಮು ಬಲಿ ಮಾಮು ಅದಿರ್ಬೋದು ಇಲ್ಲಿ ನಿನ್ನ ಬಲಿ ತಡ ಮಾಡಬೇಡ ತಡ ಮಾಡಿದ್ರೆ ಮತ್ತೆ ನುಗ್ಗಿ ದೂಕಿ ಹಾಕಿದ್ಯಾಕೆ ಮಂಡೆಯಿಂದ ನನ್ನದೇ ಆದಂತಹ ಹೆದ್ದಾರಿಯಲ್ಲಿ ಹೆದ್ದಾರಿ ಆದರೆ ನಾವು ತೆರಿಗೆ ಆಡ್ತೇವೆ ಫಿರೋರ್ ಪರ್ ನಿಮಗೆ ನೋಡ ಅಲ್ಲಿ ಒಳ ರಸ್ತೆ ಎಂತ ಒಳ ರಸ್ತೆ ನಂಕ್ಲಾಗ ಗುಂಡಿ ಗುರುಪದ ಮಾರ್ಗ ನಮ್ಮ ಘಟನೆ ತೆರಿಗೆ ಅನ್ಕೊಳೋದು ನಿಕ್ಲಿ ಇಲ್ಲಿ ನಿಕ್ಲೇನು ಇಲ್ಲಕ್ಕೆ ಮಾಳಿಗೆ ಆಡ್ಲಿ ಪಂಡಣ್ಣ ಬಾಲೆ ಪುಲಿ ಬಲ ಈ ಕೊಡೆ ನನ್ನ ಬಾಗಲ್ದಾಗೆ ರಾತ್ರಿ ಇಡಿ ಎಂತ ಒಂಚೂರು ಪತ್ಲೆ ಸ್ವಲ್ಪ ಎಂತ ಆಯ್ತದೆ ಸ್ವಲ್ಪ ಈ ಸೈಡ್ ಮಣ್ಣು ಹಾಕೊಂಡ ಈರ್ ಕೊಕ್ಕುನಗನೇ ಎಂಟು ಗೊತ್ತಾಗ್ತದೆ ಈರ್ 10 ಜಾರು ಈ ಸರ್ತಿ ದಯ ಗೊತ್ತುಂಡಿ ಇನ್ನು ಮಾತ ಬೆಂದದಿನ ಪುನಃ ಜುವ್ವನನ್ನ ಕಾಲಿಂಚ ಆಡಾದ 3000 ಕೊಣ ಪುನಃ ಯಾಕೆ ನಿನ್ನ ಹಣೆ ಬರಕ್ಕೆ ಇಷ್ಟೆಲ್ಲ ಕಷ್ಟ ಪಡಬೇಕು ಕಟ್ಟದಂತುಲೆ ಕೋರಿ ಕಟ್ಟುನ ಬಳ್ಳಿ ಅವರಿಗೆ ಸಿಕ್ಕಿದ್ದದು ಅಚ್ಚ ದರ್ಬೆ ಇದೇ ದರ್ಬೆ ಇಲ್ಲೂ ಕೆಳಗೆ ಕಟ್ಟಲಿ ಮಿಕ್ಕ ಕಟ್ಟಲಿ ಸಿಕ್ಕಿದ್ದು ಯಾವುದಾದ್ರೂ ಆಗ್ತದೆ ಬಿಡು ಅದು ಇಂಥದ್ದೇ ಅಂತ ಹೇಳಿಲ್ಲ ಹೋಗ್ತೀಯವರ ಜೊತೆ ಹೋಗುದಿಲ್ಲ ಹೌದೇನೋ ಬಾರ ಇದ್ದ ಹಾಗೆ ತೋರಿಸಿದೆ ಬಾರ ಅವು ಏನು ಅಭಿನಯ ಮಲ್ತೀನಿ ಹೌದೇ ಅಂದಿ ದಿನತಿ ಯಾಕೆ ಅಭಿನಯ ಯಾನವ್ ದೆಪ್ರಗೇರಿ ದುನ್ನೋಡ್ತಿಲ್ಲ ಅಭಿನಯ ಅಂದ್ರೆ ಆ ಮುರನೆ ನಂಗೆ ಯಕ್ಷಗಾನ ಪೋಯ್ನೆ ಯಕ್ಷಗಾನ ಆಟ ಎಂಚುನ ಆಟಣ್ಣು ಏನು ಅವಂಜಿನ ಕ್ಷೇತ್ರ ಮಹಾತ್ಮೆಗೆ ಕ್ಷೇತ್ರ ಮಹಾ ಅಣ್ಣಪ್ಪ ಸ್ವಾಮಿ ಬರ್ಪುಣ ಜನ ಎಂಚಿನಿ 3000 ಜನ
ಒಂದು ಯಕ್ಷಗಾನಕ್ಕೆ 3000 ಜನ. ಒಂದು ಕಲೆಯ ಮೇಲೆ ಪ್ರೀತಿ ಅಭಿಮಾನ ಗೌರವ ಇಟ್ಟು ಬಂದಂತಹ ಕಲಾ ಪೋಷಕರು ಆ ಕಲಾಭಿಮಾನಿಗಳನ್ನು ಯಾವತ್ತೂ ನಾವು ಮೆಚ್ಚಿಕೊಳ್ಳಲೇಬೇಕು. ದಾಯ್ತೆ ಅಣ್ಣ ಏನು ಮುಕ್ಕಲಾಸಿ ಜನ ಉಂಡುದು ಪೋಯಿನಿ ಆಟಕ್ಕೆ ಆಟ ಕೊಂಜಿರ್ನದು 100 ಜನ 100 ಅಷ್ಟಾದ್ರೂ ಉಳಿದ್ರಲ್ಲ ಅವು ಚಟ್ಟ ಮೇಲೆ ಕೊರ್ಕೊಂಡು ಬಂತೀರಿ ಕೈ ಕುಂತಿದ್ವಿ ಆಂಡ. ಈಗ ನಿಂತವರು ಚಟ್ಟಂಬಡೆಗೆ ಬೇಕಾಗಿ ಅಲ್ಪ ಬುಳ್ಪತ್ ಅಲ್ಪ ಎಂಚಿನ ಇಲ್ಲಿ ಅಂತ ಹೇಳಲಿಕ್ಕೆ ನಿನಗೆ ಉದಯ ಎಂಚಿನ ಆಟ ಬೇರೆ. ಒಬ್ಬ ಅಣ್ಣಪ್ಪ ಸ್ವಾಮಿ ಓ ಮಾಟ ನೊಂಡವು ಏನು ಎಡ್ಡೆ ಆಟದ ಮೇಳೆಲ್ಲ ಎಡ್ಡೆತ್ತೀನಿ. ಸೂಪರ್ ಕಲಾವಿದಿರ್ತೀನಿ. ಸುಪ್ರಸಿದ್ಧ ಕಲಾವಿದಿರಿ ಸುಪ್ರಸಿದ್ಧ ಕಲಾವಿದಿರ್ತೀನಿ ಮಾತ ದೊಡ್ಡ ಆ ಮೇಳ ಬೇರೆ ಎಂಚಿ ಅಣ್ಣಪ್ಪೆ ಒಂಜಿ ಶಿವಲಿಂಗೋಡು ಒಂಜಿ ಮುಕ್ಕಲಿಂಗೇಡು ಒಂಜಿ ಶಿವಲಿಂಗ ದಿತ್ತಿನಿ ಐನು ದೆಪ್ಪೇರ ಅಣ್ಣಪ್ಪೆ ಒಂಜಿ ಉರ್ದುನ ಪೆಟ್ಟಂದನ್ನ ದೆಪ್ಪೇರೆ ಎಂತ ಮಾಡುದು ವಾಯ್ಜು ದೆಪ್ಪೇರೆ ಆತ ಬರ್ತು ಉಳ ಹಿಡ್ದೇರಲ್ಲಿ ಎತ್ತು ಬಂಡೇರೆ ಅಣ್ಣಪ್ಪ ನಿಕಾಯಿ ದೆಪ್ಪೇರೆ ಅಪ್ಪಜಿ ಉಳ ಈ ಕೆದುಟ್ಟು ಏಲೇನು ಮಂಡು ಜತ್ತದ ಪಾತಂಪಳ ಕೇಳಿಸಿದ್ದು ಅಶರೀರ ತುಳ ಹಿಡ್ದಿಲ್ಲ ಎತ್ತು ಅನ್ನಿ ಆಕಾಶಕ್ಕೆ ಎಲ್ಲಿ ಕುದ್ದೆದ ಪುಷ್ಪೆಯಲ್ಲಿ ಎತ್ತು ಅಂತಿತ್ತು ಆತ ಬರ್ತಾ ಅಣ್ಣಪ್ಪೆ ಬಿಡ್ದುಕೊಂಡು ಅಣ್ಣಪ್ಪೆ ಬಿಡ್ದು ಹೋಗ್ಬಿಟ್ಟು ಪುರ ನಾನು ಎದುರು ಬತ್ತು ತೊಂಡೆ ಇತ್ತ ಅಣ್ಣಪ್ಪಗ ದೆಪ್ಪೆರ ಒಂದಿನ ಶಿವಲಿಂಗನು ನನ ಬತ್ತದ ದೆಪ್ಪನ ಹಿಡಿದು ಬಳತ್ತಕಲೇ ಬತ್ತ ದೆಪ್ಪ ಏರು ಬರ್ಪೇರು ತೂಕಾನ್ ಅಂಚತ್ತು ನಾ ಜನತ ಅಭಿನಯ ಅಣ್ಣಪ್ಪೇನ ಅಭಿನಯ ಉಂಟು ಅಂಚತ್ತನು ಆತ್ ಬರ್ತು ಸಪ್ಪ ಉರಿದೆ ಮನಂಗಿದೆ ಲೆಕ್ಕಲ್ಲಿ ತೆರೆ ಇಬ್ರು ಆಯ್ ಬತ್ತನೆನ್ನ ಪುಚ್ಚದೆ ನಿನ್ಗೊಂಡ ಲೆಕ್ಕ ದತ್ತಗಾಯ್ತು ಬತ್ತೊಂದು ಬೀಜ ಪೋಯ್ನಿ ಹೆಂಗ ಅಪ್ಪ ಗೊತ್ತಾಯಿರತ್ತೆ ಅಗ್ರ ದುಡ್ಡದ್ದೀರ ಅಣ್ಣಪ್ಪನಿಗೆ ಎತ್ತುವುದಕ್ಕೆ ಅಸಾಧ್ಯವಾದಂತಹ ಶಿವಲಿಂಗವನ್ನು ತೆರೆ ವೈಪುನ ಒಣ್ಣಪ್ಪೆ ಬತ್ತದ ಬತ್ತ ಏ ಹುಚ್ಚ ಅದು ಆಟವೋ ಆಟ ಆಟ ಒಂದುಲ ಆಟ ನೆಪಕೇನ ಚಾಲನಚಿತ್ರ ಈ ಓಡ್ಯಪ್ಪ ನಿಂಬೆ ಆ ಒಬ್ಬಗ ಮಗೆ ಬರ್ಪುಜೆಗೆ ನನ್ನಷ್ಟಕ್ಕೆ ಸಾಗುತ್ತಾ ಇರುವಂತಹ ಹೊತ್ತಿನಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 7 ಮಂದಿ ಸ್ತ್ರೀಯರು ಏಕಕಾಲದಲ್ಲಿ ದಾರಿಗಟ್ಟಲಾಗಿ ಮತ್ತೊಬ್ಬ ಪುರುಷನ ಜೊತೆ ನೋಡಿದ್ರೆ ನಾನು ನಿತ್ಯವೂ ಆರಾಧಿಸಿರುವಂತಹ ಪರಮ ಪವಿತ್ರವಾದಂತಹ ಸುದರ್ಶನ ನಿನ್ನ ಕೈಯಲ್ಲಿದೆ. ಅಪಹರಿಸಿದವಳು ನೀನೆ. ಯಾರು ನೀನು? ಯಾಕಾಗಿ ಬಂದಿರಿ? ಅರೋಹೆ ಚಕ್ರವೆಂದು ಮುಂದುವರೆದೆ ಎಂದಾದರೆ ಹಿಡಿದಿರುವಂತಹ ಚಕ್ರದಿಂದ ರುಂಡ ಕಡಿದು ಚೆಂಡಾಡಿ ಭೀತಿಯ ತಾಳಿ ಪಾತಾಳ ಕೈ ತಂದ ಏನಿದು ಆಶ್ಚರ್ಯ, ಏನಿದು ಆಶ್ಚರ್ಯ! ನಾರಿಯರ ಜೊತೆಯಲ್ಲಿ ಹೋರಾಟವನ್ನು ಸಾಗಿಸ್ತಾ ಇದ್ದ ಹಾಗೆ ಶರೀರದ ಕಸುವು ಇಂಗಿ ಹೋಗುತ್ತಾ ಇದೆ. ಹೋಗಿದ್ದರೆ ಧಾರಿಗನ ಪಾಲಿಗೆ ಸೋಲೆ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ.
ಗುರುಗಳಾದಂತಹ ಶುಕ್ರಾಚಾರ್ಯರಿಂದಲೇ ಉಪದಿಷ್ಟಿತವಾದಂತಹ ವಿಶಿಷ್ಟವಾದಂತಹ ಯೋಗ ವಿದ್ಯೆ ಇದೆ. ಅದನ್ನೇ ಪಠಿಸುತ್ತಾ ಶ್ವೇತ ಕುಕ್ಕುಟವಾಗಿ ರಸಾತಳವನ್ನೆಳೆಯುತ್ತೇನೆ. ನಟ್ಟಿ ತೀಡಲು ಚಕ್ರದಿಲ್ದ ಸೇರಿದಂತ ದಾರಿಗಳ ಒದಗಿ ಮಹಕ್ಕಾಳಿ ಗುಳಿಗ ದುಷ್ಟನ ವಧೆಯಿಂದಲಾಗಿ ಲೋಕ ಕಲ್ಯಾಣವಾಗಿದೆ. ಆದ್ರೆ ಹರಿದು ಬಂದಂತ ರಕ್ತದ ಕೋಡಿಯನ್ನು ಎಲ್ಲವನ್ನು ನೀನೇ ಕುಡಿದು ಬಿಟ್ಟೆಯಲ್ಲ. ಕಾಳಿ ರಕ್ತಕ್ಕಾಗಿ ಹಾತೊರೆಯುತ್ತಾ ಇದ್ದಾಳೆ. ಈಕೆ ರಕ್ತದಾಹವನ್ನು ನೀಗಿಸುವುದಕ್ಕಾಗಿ ಮರಳಿ ಶ್ರೀಚಕ್ರವನ್ನು ಅಪ್ಪನಿಗೆ ಒಪ್ಪಿಸುವುದಕ್ಕಾಗಿ ವೈಕುಂಠ ವೈಕುಂಠವನ್ನು ಸೇರಿದಂತಹ ನಾವುಗಳು ಅಪ್ಪನಿಗೆ ಶ್ರೀಚಕ್ರವನ್ನು ಒಪ್ಪಿಸಿದೆವು. ಕಾಳಿಗೆ ತನ್ನ ಕಿರುಬೆರಳನೆ ಕೊಯ್ದುಕೊಡುವುದರ ಮುಖೇನವಾಗಿ ಅಪ್ಪ ಕಾಳಿಯ ರಕ್ತದಾಹವನ್ನು ನೀಗಿಸಿದ. ಮುಂದೇನಪ್ಪ ಎನ್ನುವ ಹಾಗೆ ಅಪ್ಪನಲ್ಲಿ ಕೇಳಿಕೊಂಡಂತ ಕಾಲಕ್ಕೆ ಅಪ್ಪ ಆಡಿದಂತ ಮಾತಾದರೂ ಏನು, ಇನ್ನು ನೀವು ವೈಕುಂಠದಲ್ಲಿ ನಿಲ್ಲುವುದಲ್ಲ, ದರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಭೂಲೋಕಕ್ಕೆ ತೆರಳಿ ಅಲ್ಲೇ ಒಂದು ನೆಲೆಯನ್ನು ಕಂಡು ದರೆಯ ಧರ್ಮವನ್ನು ಪರಿಪಾಲಿಸುತ್ತಾ ಬನ್ನಿ ಮಕ್ಕಳೇ ಎನ್ನುವ ಹಾಗೆ ವಿಸ್ತಾರವಾದಂತಹ ಶರದಿ ಇದು. ಉತ್ತರಿಸಿಕೊಂಡು ಹೋಗಬೇಕು ಅಂತ ಇದ್ರೆ ನಾವೇ ಅಗತ್ಯ ಈ ಹೊತ್ತಿಗೆ ನಮ್ಮ ಪಾಲಿಗೆ ಇದೆ. ಆವಾಗಲೇ ನಾವು ಕಂಡದ್ದು ವೈಕುಂಠದಲ್ಲಿರುವಂತಹ ಶ್ರೀಗಂಧದ ಮರ ತುದಿ ಹಾಗೂ ಬುಡವನ್ನು ಬೇರ್ಪಡಿಸಿ ಮಧ್ಯಭಾಗದಿಂದ ತಿರುಳಿನ ಭಾಗವನ್ನೇ ಆಯ್ದುಕೊಂಡವರಿದ್ದೇವೆ. ಮಾತ್ರವಲ್ಲ ಮರಳಿ ಆ ಮರಕ್ಕೆ ಜೀವಕಲೆಯನ್ನು ಇತ್ತವರಿದ್ದೇವೆ. ಗುಳಿಗ ಈ ನಾವೆಯಿಂದ ಚತುರ ಶಿಲ್ಪಿ ಅಗತ್ಯ ಈ ಹೊತ್ತಿಗೆ ನಮ್ಮ ಪಾಲಿಗೆ ಇದೆ. ಹಾಗಂತ ಭೂವಲಯಕ್ಕೆ ದೃಷ್ಟಿಯನ್ನು ಹಾಯಿಸಿದವಾಗ ಎಲ್ಲೂ ಶಿಲ್ಪಿಗಳು ಕಾಣುತ್ತಾ ಇಲ್ವಲ್ಲ. ಓಡೆ ಇಪ್ಪನಪ್ಪೆ ಮಾತೆರ್ಲ ಆಟ ಕೂಟಂದೇ ಬೋಂದುಲೆ ರತ್ತಂದೆ ಅಕ್ಲಗಲ ಕುಲಕ ಸಬು ಏರ್ಲ ಮಲ್ಪಿದೆ. ದಿವ್ಯ ದೃಷ್ಟಿಯನ್ನು ಹರಿಸಿದವಾಗ ಕಂಡದ್ದೇ ಕೇರಳದ ಕಚ್ಚನ್ನೂರು ಪ್ರದೇಶದಲ್ಲಿ ಬಾಲಗಾಚಾರಿ ಎನ್ನುವಂತಹ ಶಿಲ್ಪಿಯೋರ್ವ ಹುತ್ತದಲ್ಲಿ ಜಡವಾಗಿ ಬಿದ್ದಿದ್ದ. ಜೀವಕಳೆಯನ್ನೇ ಇತ್ತೇವು. ಎಚ್ಚೆತ್ತುಕೊಂಡ ಆತನಿಂದ ಏನಾಗಬೇಕೆನ್ನುವ ಹಾಗೆ ಕೇಳಿಕೊಂಡ. ನಾವೇನು ನಿರ್ಮಿಸುವುದಕ್ಕೆ ಹೇಳಿದವರಿದ್ದೇವೆ. ಪ್ರತಿಫಲವಾಗಿ ಕೇಳಿದ್ದ 1000 ಹೊನ್ನುಗುಳಿಗ ನಮ್ಮ ಬಳಿ ಎಲ್ಲಿದೆ ಹೇಳು? ನಮ್ಮ ಇಜ್ಜಿನದಾನಪ್ಪೆ ಬಡ್ಡಿದೆ ಇತ್ತನ ದಿನ ಪಾಂಡ್ಯರಾಜನ ಹಿಡಿದು 1000 ತೊಂದಾತಂದು ನಮ್ಮತ್ತೆ ಬಿ ಬೇಲೆ ಮತ್ತು ಇದ್ದಾಳೆ. ಬಾಲಗಾಚಾರಿ ನೀಡೀಯವಾಗಿದೆ. ನಾವೇ ಸಿದ್ಧವಾಗಿದೆ. ಗುಳಿಗ ನಾವಿಕನಾಗಿ ನಾವೇ ನೇರು ನಮ್ಮ ಪ್ರಯಾಣವನ್ನು ಇಲ್ಲಿಂದಲೇ. ಬಲದವರ ಹಲಲು ಸಿರೆ ದೂರದಿಂದ
ಶ್ರೀಮನ್ನಾರಾಯಣನ 3ನೇ ಅವತಾರ ವರಾಹ ಅವತಾರ. ವರಾಹನ ಬೆವರಿಂದ ಹುಟ್ಟಿಕೊಂಡಿದ್ದೇನೆ. ಜಲದಲ್ಲಿಯೇ ಇದ್ದ ಕಾರಣ ಭೂವರಾಹತುದ ಜಲವರಾಹ ಇದ್ದೇನೆ. ಜಲಚರ ಪ್ರಾಣಿಗಳೆಲ್ಲ ತಿನ್ನುತ್ತಾ ಜೀವನ ಮಾಡ್ತಾ ಇದ್ದೇನೆ. ನರರು ಕಾಣಿಸುತ್ತಾ ಇದ್ದಾರೆ. ನಾವೇ ಅಲ್ಲಿ ನಾವೇ ಬರುವ ಕಡೆಗೆ ఓడకు నిన్న తాడేంటి గడగడ గడ నడుకోవుందిಲ್ಲ ಬತ್ತನ ಈ ಏರಿಂದತ್ತಿ ನಿನ್ನ ಎದಿರಿಪ್ಪುಳ ಯಾರು ಗೊತ್ತುಂಡು ಗೂಳಿಕೆ ಪುತ್ರ ಹೆಣ್ಣು ಮಕ್ಕಳನ್ನು ಇರಿಸಿಕೊಂಡು ಎಲ್ಲಿಗ ನಿನ್ನ ಸಾಗಾಟ ಮಲ್ಪನೆಲ್ಲಕ್ಕೆ ತೋಜುವೆ ನಾನು ಕರ್ರಾಗಿದ್ಯಾ ಕಪ್ಪುದಾಗ ಮತ್ತೆ ಸಾಗಾಟ ಮಲ್ಪುನ್ನ ಹಾಗೆ ಸಾಗಾಟ ಮಾಡುವವರೆಲ್ಲ ಕಪ್ಪಾಗಿದ್ದಾರೆ ಏಯ್ ಎನ್ನ ಅಪ್ಪೇರು ಕುಲಗಲು ಇವರೆಲ್ಲ ನಿನ್ನ ಅಪ್ಪ ಅಂದಿರು ಏಯ್ ಕೆಬಿಯೇನು ಜಾನಿಸಿ ಎನ್ನ ಅಪ್ಪೇರ್ಲು ಒಂದು ಮನ್ಯ ಅಂದ್ರೆ ತಾಯಿ ಅಂದಿರು ನಡುವೆ ಪ್ರಶ್ನೆವನ್ನು ಮೂಡಿತಲ್ಲ ಪುಣ್ಯಾತ್ಮ ಬಾನೆ 7 ಮಂದಿ ತಾಯಂದಿರು ನಿನಗೆ ಅಪ್ಪ ಒಬ್ಬನೆಯ 7 ಮಂದಿ ತಾಯಂದಿರು ಹೌದಾ ಅಂದೆ ಅಪ್ಪ ಒಬ್ಬನೆಯ ಎನ್ನ ಪೆದ್ದಪ್ಪ ಅಂದ ಅತ್ತಿಯಾನು 500 ವರ್ಷದ 10 ವರ್ಷದ ಪ್ರಾಯದ ಪರಪುನ ಸಮಿತ ಮೂಲ ಅಪ್ಪೆಂದೆಲೆಪ್ಪೇರಿ ಮನ್ನಡಿ ಸಂಘವರಿಂದ ಮುದುಕಿಯರವರೆಗೆ ಅಪ್ಪೇನೆ ಉದ್ಧಾರ ಆಗುವ ಲಕ್ಷಣ ಒಂದೂ ಇಲ್ಲ ನಿನ್ನ ನಾವು ಯಾವ ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ ಇವರನ್ನೆಲ್ಲ ತಿನ್ನುವುದಕ್ಕೆ ನನಗೆ ಕೊಟ್ರೆ ಪಾಪಿ ಮಗನ ನಿನ್ನನ್ನು ಬಿಟ್ಟೇನೆ ನಿನ್ನ
ನಿನಗಿದ್ರೆ ಇದ್ರೆ ಪಾದಕ್ಕೆ ಶರಣಾಗು. ಇಲ್ಲದಿದ್ರೆ ಶಿರ ಕಾಡಿದೇನು? ಯಾರು? ನಾನೇ. ಯಾವಾಗ? ಈಗಲೇ. ಹೇಗೆ? ಬಾ ಮುಂದೆ ನೋಡೋಣ. ಹಳ್ಳಿಗೆ ತುರೆಯ ಕೆಲವ ಸೊಕ್ಕಿನ ಹೆಣ್ಣು ಮಕ್ಕಳೇ, ನಿಮ್ಮ ಸೊಕ್ಕಿನ ಮಾತುಗಳೇ ಏನು ಗಂಡುಗಳು ಎನಿಸಿದಂತ ವರಾಹನ ಮುಂದೆ ನಿಮ್ಮ ಸಾಮರ್ಥ್ಯದ ಪ್ರದರ್ಶನ ಮಾಡುವುದಕ್ಕೆ ಹೊರಟಿದ್ದೀರಿ. ನಿಮ್ಮ ಸಾಮರ್ಥ್ಯವನ್ನು ತೋರಿಸಬೇಕಾದದ್ದಲ್ಲಿ ನಾಡಿನ ಕ್ರಮ ರೂಢಿಯಂತೆ ಅಡಿಗೆ ಕೊನೆಯಲ್ಲಿ ಗೊತ್ತೇ ಇಲ್ಲ ನಮಗೆ. ಗೊತ್ತಾಗಿದೆ. ಕೆಲಸ ಮಾಡುವ ಹೆಣ್ಣು ಮಕ್ಕಳು ಒಂದಿಲ್ಲ, ಎಲ್ಲ ತಿರುಗಾಟದ್ದೇ ಇರಬೇಕು. ಒಳ್ಳೆಯ ಮಾತನ್ನ ಹೇಳ್ತೇನೆ. ನನಗೆ ಆಯಾಸವನ್ನು ಕೊಡದೆ ಒಬ್ಬೊಬ್ಬರೇ ತುತ್ತಾಗಿ ಬಂದ್ರೆ ಬೆನ್ನಿಗೆ 4 ಬಾರಿಸಿ ನನಗೆ ಬೇಕಾದಾಗ ಉಪಯೋಗಿಸಿಕೊಳ್ತೇನೆ. ನೋಡೋಣ ನೋಡೋಣ. ರಣದೆ ಮೈ ಮರೆತೊರಗುತ್ತೇ ಹೇಳುತ್ತಾ ಕಳ್ದಲಿಯೇ ಈಕ್ಷಿಸಿದನವರೇನೋ ಹಳೆಯ ಚಾಚಿ ತಾಯಿ ರಕ್ಷಿಸಬೇಕು. ಜಲವರಹನೆ ಸಾಮಾನ್ಯ ಹೆಣ್ಣು ಮಕ್ಕಳನ್ನು ಭಾವಿಸಿ ನಿಮ್ಮಲ್ಲಿ ದುರ ಕೊಡುವುದಕ್ಕೆ ಮುಂದಾದೆ. ದುರ ನಡೆಯುತ್ತಿರುವಂತೆ ಸಾಮಾನ್ಯರನ್ನು ಅಸಾಮಾನ್ಯರಲ್ಲಿ ತಿಳಿಯುತ್ತಾ ಇದೆ. ಇಷ್ಟೆಲ್ಲ ಮಾಡಿದ್ಯಾಕೆ? ಜಲದಲ್ಲಿ ಹುಟ್ಟಿದವನ ನನಗೆ ಬುದ್ಧಿ ಬಂದವಾಗ ತಿದ್ದಿ ತೀಡುವುದಕ್ಕೆ ಯಾರಿಲ್ಲದ ಕಾರಣ ನಾನು ನಡೆದ ದಾರಿ ಸರಿಯಮ್ಮಂತೆ ಮುಂದುವರಿತಾ ಬಂದೆ. ಅಮ್ಮ, ನಾನು ನೀರಿನಲ್ಲಿ ಮಾಡುತ್ತಿದ್ದಾದರೂ ಏನು ಜಲಮಾರ್ಗದಲ್ಲಿ ಬರುವವನೆಲ್ಲ ಪೀಡಿಸುತ್ತಾ ಇದರಿಂದ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾ ಇದ್ದೆ. ಇಷ್ಟೆಲ್ಲ ಮಾಡಿದ್ಯಾಕೆ? ಮಾಡುವುದಕ್ಕೆ ಉದ್ಯೋಗವಿಲ್ಲ. ನಿನ್ನಲ್ಲಿ ಭಿನ್ನಹ ಒಂದೇ ತಾಯಿ, ನನಗೊಂದು ಉದ್ಯೋಗವನ್ನು ಕೊಡಬೇಕು. ನಿಮ್ಮೆಲ್ಲರ ಸೇವೆಯನ್ನು ಮಾಡುವಂತಹ
ಸೇವಕನನ್ನಾಗಿ ನನ್ನನ್ನು ಸ್ವೀಕರಿಸಮ್ಮ, ಉದ್ಧರಿಸಮ್ಮ, ಕಾಪಾಡ. ಅಯ್ಯ ಜಲವರಹನೆ, ನಿನ್ನ ಅಪರಾಧವನ್ನು ಕ್ಷಮಿಸಿದವರಿದ್ದೇವೆ. ಕಳೆದಾಗಿ ನೀನು ಕೇಳಿದ್ದು ಉದ್ಯೋಗ. ಇಲ್ಲಿಯವರೆಗೆ ನಮ್ಮ ನಾವೇನು ಮುನ್ನಡೆಸಿದವರಿದ್ದಾನೆ ಒಂದನೇ ನಾವಿಕನಾಗಿ ಗುಳಿಗ. ಇನ್ನು ಸದ್ಯಕ್ಕೆ ಅವನಿಂದ ಆಗ್ಲಿಕ್ಕಿಲ್ಲ. ಯಾಕೆ? ಜಾಗ ನೋಡಿ ಹೊರದಿದ್ದೇನೆ. ಅವ ಚೇತರಿಸಿಕೊಳ್ಬೇಕಿದ್ರೆ ಅದೆಷ್ಟೋ ಸಮಯ ಬೇಕಾದ. ನಿನ್ನ ಭ್ರಮೆ ಅಷ್ಟೇ. ನೀವು ಯಾವಾಗ ನಿಮ್ಮವರನ್ನು ಬಿಟ್ಟುಕೊಡಿ. ಉದ್ಯೋಗ ಬೇಕೋ ಬೇಡ? ಎರಡನೇ ನಾವಿಕನಾಗಿ ನಮ್ಮ ನಾವೇನು ಮುನ್ನಡೆಸುವೆಯಾ? ನಾವೇನು ಒಮ್ಮೆ ನಾವೇನು ನಿಲ್ಲಿಸುವೆಯಾ? ನೀರ್ ಮಾರ್ಗದಲ್ಲಿ ನಿಲ್ಲಿಸುವುದಕ್ಕೆ ಕಷ್ಟ ಎಷ್ಟುಂಟು ಗೊತ್ತುಂಟ ಮನೆ ಮಗ. ಜಲದಲ್ಲೇ ಇದ್ದವನಲ್ವೇ ನೀನು? ಹಾಗಾಗಿ ನಿಲ್ಲಿಸಿ ಮಾತಾಡ್ತಿದ್ದೇನೆ. ನಿನ್ನಲ್ಲೊಂದು ಪ್ರಶ್ನೆ. ಏನು? ನಾವು ಸಾಗಿ ಬಂದಂತಹ ದೂರ ಹೆಚ್ಚು ಅಥವಾ ಮುಟ್ಟುವುದಕ್ಕಿರುವಂತಹ ಗಮ್ಯಸ್ಥಾನದ ದೂರ ಹೆಚ್ಚು? ಒಮ್ಮೆ ಸರಿಯಾಗಿ ನೋಡಿ ಹೇಳುವೆಯಾ? ಒಮ್ಮೆ ನೋಡಿ ಹೇಳ್ತೇನೆ. ದೇವಿ ಭಗವತಿ ಕರೆದು ಕೇಳಲು ನಾವೇ ಭೂಮಿಗೆ ದೇವಿ ಭಗವತಿ ಕರೆದು ಕೇಳಲು ನಾವೇ ಭೂಮಿಗೆ ದೂರವಲ್ಲಲು. ನೀರಿನ ಮಧ್ಯದಲ್ಲಿ ಮೂಡಿದಂತಹ ಸಂಶಯ ನಿಜ. ಸಾಗಿ ಬಂದದ್ದು ಹೆಚ್ಚು, ಇನ್ನು ಹೋಗುವುದಕ್ಕಿರುವುದು ಹೆಚ್ಚು. ಅಮ್ಮ ಏನು? ನಾವು ಬಂದದ್ದು ಒಂದೇ ಪಾಲು, ಹೋಗುವುದಕ್ಕಿರುವುದು 2 ಪಾಲು. ಸಂಶಯ ನಿವಾರಣೆ ಆಯ್ತು ತಾನೆ? ಸ್ವಲ್ಪ ನಿಲ್ಲು ಗುಳಿಗ. ವರಹನಾಡಿದಂತಹ ಮಾತುಗಳನ್ನು ಕೇಳುವಾಗ ಮನಸ್ಸಿನಲ್ಲಿ ಸಂಶಯ ಅಧಿಕವಾಗಿಯೇ ಮೂಡುತ್ತಾ ಉಂಟು. ಸೂಕರ ಬುದ್ಧಿ ನೋಡು. ಕೇಳಿದಂತಹ ಪ್ರಶ್ನೆಗೆ ಜಲನೋಟಕನಾಗಿ ಉತ್ತರವನ್ನು ಕೊಟ್ಟವನಿದ್ದಾನೆ. ನೀನೊಮ್ಮೆ ನಾವೇನು ಏರಿ ಸರಿಯಾದಂತಹ ಉತ್ತರವನ್ನು ಹೇಳುವೆಯಾ? ಏ ಬಂಜಿ, ಉದ್ದದ ಬಂಜಿ, ಏ ಕುಜ್ಜದ ಬಂಜಿ, ಏ ಬಲ್ತು ಬಂಜಿ. ಭವಭಕ್ತಿಯೇ ಒಲಿದು ತಪ್ಪದೆಯ ನಾವೇ ಹತ್ತಿರ ಎನ್ನಲು ತೋಷಿಯೇ. ಭರತ ರಾಜನಿಗೆ ಶಿರ ಹಿಡಿಯುತ್ತವನನ್ನು ಗಂಟಕ್ಕೆ ಎಸೆಯಲು ಉರುಳಿ ಪಾದ ತುಟಿಯಲಿ ಬೀಳಲು ಏಳೇಳು ಜಲಮದುಳು ಲಲ್ಲ ಬರಲೇವೋ ನಿಮ್ಮ ಪಾದದ ಧೂಳು ಎಂದೆಂದು ನಾನು ನಿಮ್ಮ ರೂಪ ಕಂಡೆನು ನನ್ನಿನ ಮರಿತಿನೋ ನನ್ನಿನಲ್ಲಿ ಮರಿತಿನೋ ಅಮ್ಮ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಮ್ಮ ಅಮ್ಮ, ಅಜ್ಞಾನವೆಂಬ ಅಂಧಕಾರದಲ್ಲಿ ಒದ್ದಾಡುತ್ತಿರುವಂತಹ ನನಗೆ ಸಂದರ್ಭದಲ್ಲಿ ಜ್ಞಾನವನ್ನು ಕರುಣಿಸಿದೆಯ ಮಾತೆ. ಈ ಹೊತ್ತಿಗೆ ನೀನು ಯಾರು, ನಾನು ಯಾರು, ಅವ ಯಾರು ಎಂದು ತಿಳಿಯುವುದಕ್ಕೆ ಸಾಧ್ಯವಾಗುತ್ತಾ ಇದೆ ಅಮ್ಮ. ರಥೆಯಲ್ಲಿ ಇರುವವರೆಲ್ಲರೂ ನಿನ್ನ ಮಕ್ಕಳಂತೆ. ಆದ್ದರಿಂದಲೇ ನೀನು ಲೋಕಮಾತೆ, ಜಗನ್ಮಾತೆ ಅಲ್ವೇ ತಾಯೇ? ನಿನ್ನದಾದಂತಹ ಲೋಕದಿಂದ ನನ್ನೊಬ್ಬನನ್ನು ಬೇರ್ಪಡಿಸುವುದಕ್ಕೆ, ಹೊರತುಪಡಿಸುವುದಕ್ಕೆ ನಿನಗೆ ಸಾಧ್ಯವೇ ತಾಯೇ? ನಾನು ನಿನ್ನ ಮಗನಲ್ವಮ್ಮ. ನನ್ನ ತಪ್ಪನ್ನು ಮನ್ನಿಸಬೇಕಮ್ಮ, ಉದ್ಧರಿಸಬೇಕಮ್ಮ, ಕಾಪಾಡಬೇಕಮ್ಮ. ಅಯ್ಯ ಜಲವರಹನೆ, ನಿನ್ನ ಈ ಕೃತ್ಯದಿಂದ ಸಿಟ್ಟುಗೊಂಡಂತ ನಾವುಗಳು ನಿನ್ನ ಕಿವಿಯಲ್ಲಿ ಹಿಡಿದೆತ್ತಿ ಘಟ್ಟ ಪ್ರದೇಶಕ್ಕೆ ಎಸೆದವರಿದ್ದೇವೆ. ಹೊರಳಾಡಿಕೊಂಡು ನಿನ್ನ ಪಾದಗಳಿಗೆ ಬಂದೆರಗಿ ನಿನ್ನನ್ನೇ ಸ್ತುತಿ ಮಾಡುತ್ತಾ ಇದ್ದೇನಮ್ಮ. ಸಂದರ್ಭದಲ್ಲಿ ವರಾಹನ ನಾಲಗೆಗೆ ಬಡತನವಿದೆ ತಾಯೇ. ಉರುಳಿಕೊಂಡು ನನ್ನ ಪಾದಮೂಲವನ್ನು ಸೇರಿಕೊಳ್ಳುವಂತಹ ಹೊತ್ತಿಗೆ ಗುಳಿಗ ಒಂದು ಮಾತನ್ನು ಹೇಳಿದ. ಏನಮ್ಮ? ಏನು ಹೇಳಿದೆ ಗುಳಿಗ? ಪಂಜುರುಳಿ ಪಂಜುರುಳಿ ತಪ್ಪೆ. ಇನ್ನು ಮುಂದಕ್ಕೆ ನೀನು ಜಲವರಹನಲ್ಲ,
ದೇವತ್ವವನ್ನು ಕಳಕೊಂಡಿದ್ದಿ, ದೈವತ್ವವು ನಿನಗೆ ಪ್ರಾಪ್ತವಾಗಿದೆ. ಇನ್ನು ಮುಂದಕ್ಕೆ ಪಂಜುರ್ಲಿ ಎನ್ನುವಂತ ದೈವವಾಗಿ ನೀನು ತುಳುನಾಡಿನಲ್ಲಿ ಮೆರೆಯಬೇಕು. ಏನ್ ಮಾಡ್ಬೇಕಮ್ಮ? ನಿನ್ನನ್ನೇ ನಂಬಿದಂತ ಭಕ್ತಾದಿಗಳು ವರ್ಷಕ್ಕೆ ಒಂದು ಬಾರಿ ಕೋಲಭೋಗವನ್ನು ಕೊಡುತ್ತಾರೆ. ಅದನ್ನು ಪಡೆದು ಸಂತುಷ್ಟನಾಗು. ಮುಂದಕ್ಕೆ ಎಲ್ಲವನ್ನು ಗುಳಿಗ ಹೇಳ್ತಾನೆ, ಆತನ ಸಖ್ಯವನ್ನು ಬೆಳೆಸಿಕೋ. ಸಂದರ್ಭವನ್ನು ಅರ್ಥವಿಸಿಕೊಂಡ ತಾಯಿ, ದರೆಯ ಧರ್ಮವನ್ನು ಉಳಿಸುವುದೇ ನಿಮ್ಮ ಸಂಕಲ್ಪವಿದ್ದಿರಬೇಕಮ್ಮ. ಇಲ್ಲದಿದ್ದರೆ ಜಲದಲ್ಲಿ ನಾನಿರುವ ಸಂದರ್ಭದಲ್ಲಿ ನನಗಿದ್ದಿರಾಗಿ ನೀವಾದರೂ ಯಾಕೆ ಬರಬೇಕಿತ್ತು ತಾಯಿ? ಸರಿ ತಾಯಿ, ದರೆಯ ಧರ್ಮವನ್ನು ಉಳಿಸುವಲ್ಲಿ 7 ಮಂದಿ ತಾಯಂದಿರ ನಿಮ್ಮೆಲ್ಲರ ಆಶೀರ್ವಾದವು ನನಗೆ ರಕ್ಷಾ ಕವಚವಾಗಿರಲಮ್ಮ. ಶುಭವಾಗಿ ಗುಳಿಗಾಕ್ಯಂ ಧರೆಯ ರೀತಿ ನೀತಿಗಳೆಲ್ಲ ನಿನಗೆ ಗೊತ್ತಿದೆ ಅಂತೆ, ಒಮ್ಮೆ ಹೇಳೋ. ಪಂಜುರ್ಲಿ ಈ ಬೋದು ಜಪ್ಪನಂಚಿನ ಜಾಗ ತುಳುನಾಡು ಅಲ್ಪದ ಭಾಷೆ ಬರ್ಬೇಕಂತ ದಾನಂಬ ಗುಳಿಗ ರೀತಿ ನೀತಿ ಜವಟಾರ ಬಾತೇರು ಕೇಂದ್ರ ಅಡ್ಡೆ ಬುಜತ ಎಲ್ಲ ಮಂಡ್ಯದ ಕೈದಿ ನೇರ್ವನು ಯಾನೆ ಎಂಕ ಹೈದಿ ಹೆಚ್ಚಿಗೆ ಬರುವ ಏನಂಚ ಬಾತೇರುವೆನ ಕುಸಲ್ಗ ಮಂಡ್ಯ ಪಂಜುರ್ಲಿ ಓ ಆತೆ ಅತ್ತಿ ಈ ಬೋದು ಜಪ್ಪನಂಚಿನ ಜಾಗೆಗೆ ಅಲ್ಪ ಈ ನೆಲೆ ಅಪ್ಪನಂಚಿನ ಬರ್ತುಗು ಒಂಜಿ ವೇಳೆ ಈಯೇ ಒರಿಯೇ ನೆಲೆ ಅನ್ನಂಡ ಅಲ್ಪ ಉಗ್ರ ಸ್ವರೂಪಿಯ ದಿಪ್ಪುಡು ಒಂಜಿ ವೇಳೆ ಯಾರು ನಿನ್ನೊಟ್ಟಿಗೂ ಸೇರೊಂದಿತ್ತೆ ಅಂದ ಈಲ ಬರ್ರಂಗ ಈ ಶಾಂತಾರೂಪಿಯಾದ ನೆಲೆ ಅವಳು ನಿನ್ನೊಟ್ಟಿಗೂ ಯಾನಿತ್ತೆ ಅಂದ ಉಗ್ರ ಸ್ವರೂಪಿಯಾದ ಸಹೋದರಿಯರೇ, ಗುಳಿಗ ಜಲವರಾಹನನ್ನು ಅನುಗ್ರಹಿಸಿದವರಿದ್ದೇವೆ. ಮಾತ್ರವಲ್ಲ, ಆತನಿಗೆ ತುಳುನಾಡಿನಲ್ಲಿ ಒಂದು ಶಾಶ್ವತವಾದಂತಹ ನೆಲೆಯನ್ನು ಕಲ್ಪಿಸಿಕೊಟ್ಟವರಿದ್ದೇವೆ. ಹಾಗಂತ ನಮ್ಮ ಪ್ರಯಾಣವನ್ನು ಇಲ್ಲಿಗೆ ನಿಲ್ಲಿಸುವುದಲ್ಲ ಗುಳಿಗ. ನಾವಿಕನಾಗಿ ನಾವೆಯನ್ನು ಏರು. ಇನ್ನು ಮುಂದಕ್ಕೆ ನಮ್ಮ ನಾವೆಯನ್ನು ದಕ್ಷಿಣಕ್ಕೆ ಅಭಿಮುಖವಾಗಿ ಮುನ್ನಡೆಸು. ಬಳಿಕ ಕುದ್ರೋಳಿಯಲ್ಲಿ ಕೂಟದಿ ನಿಂತು ಬಾಳಿಕ ಚಿತ್ರ ಭಗವತಿ ಪರಮೇಶ್ವರಿ ಗುಳಿಗ ಕಳೆದಿದ್ದೇವೆ ಮಲಯಾಳ, ಕಾಸರಗೋಡು, ಉಳ್ಳಾಲ, ಉಪ್ಪಳ, ಅಡ್ಕ, ಕನಿಲ, ಉದ್ಯಾವರ, ಬಡಾಜೆ, ಮಂಜೇಶ್ವರ. ಅಲ್ಲಿಂದಲೂ ನಮ್ಮ ಪ್ರಯಾಣವನ್ನು ಮುಂದುವರಿಸಿಕೊಂಡು ಬಂದು ಸೇರಿದೆ ಮಂಗಳಾಪುರವನ್ನು. ಇಲ್ಲೊಂದು ಕೂಟದ ಕಲವನ್ನು ವಿರಚಿಸಿದೆವು. ಮುಂದಕ್ಕೆ ಈ ಕ್ಷೇತ್ರ ಕುದ್ರೋಳಿ ಎನ್ನುವಂತಹ ಹೆಸರಿಂದ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಅಲ್ಲಿಂದಲೂ ನಮ್ಮ ಪ್ರಯಾಣವನ್ನು ಮುಂದುವರಿಸಿಕೊಂಡು ಬಂದು ಸೇರಿದ್ದೆ ಚಿತ್ರ ವಿಚಿತ್ರತೆಯಿಂದ ಕೂಡಿದಂತಹ ಪ್ರದೇಶ ಚಿತ್ರಾಪುರ. ಕಿರಿಯ ಸಹೋದರಿಯಾದಂತಹ ರಕ್ತೇಶ್ವರಿಯನ್ನು ಚಿತ್ರಾಪುರದಲ್ಲಿ ಬೀಳ್ಕೊಟ್ಟು ಅಲ್ಲಿಂದಲೂ ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸಿದೆವು. ಹಸಿರುವನ್ನೇ ಕಾಣುತ್ತಾ ಇದ್ದೇನೆ ಗುಳಿಗ. ಹಚ್ಚ ಹಸಿರಿನಿಂದ ಕೂಡಿದಂತಹ ಪರಿಸರವಿದು. ಕಂಗು ತೆಂಗುಗಳಿಂದ ಆವೃತವಾಗಿದೆ. ಹಾಗಾದ್ರೆ ಈ ಪರಿಸರಕ್ಕೊಂದು ಹೆಸರಿರಬೇಕಲ್ಲ. ಎನ್ನ ಭಾಷೆ ದೈಪಿತ್ತಿಲ್ಲ ಸಸಿ ಹಿತ್ಲು ಗುಳಿಗ. ಬಾಯಾರಿಕೆ ಅಧಿಕವಾಗುತ್ತಾ ಉಂಟು. ಎಲ್ಲಿಯಾದ್ರೂ ಒಂದು ನೀರಿನ ವ್ಯವಸ್ಥೆ ಇದ್ರೆ ನೋಡಿಕೊಂಡು ಬರ್ತೀಯ. ಯೋಜನೆ ಕಟ್ಟಡ ಬದುಕುಲೇ ಪರ್ಪನ ವ್ಯವಸ್ಥೆ ಯಾನು ಮಲ್ಪೇಬೇಕು. ಯಾರವ ನೀವೆಲ್ಲ ಇಲ್ಲೇನು ಕುಳಿತಿರಿ ತೋರುವುದಾದೆಯೋ ಯಾರದು ನೀವೆಲ್ಲಿ ಕೈದಿವಿರೇ ನಿನಿ ದೇವಿ ತೋರು ತಿಂಗಳು ದಯವಾ ಕೈ ಮುಗಿತ್ತೆ ಒಂಜತ್ತು ರಡ್ಡತ್ತು ಮೂಜಿ 4 ಪಂಜ ನಕಲು 4 ಪಂಜ ನಕಲಿನೊಟ್ಟಿಗೆ ವರಿ ಗಂಡೆ ಗಂಡೆ ಸಂಬಂಧ ಮನೆಯ ಗಂಡೆತ್ತು ಗುಂಡೆ ನಿನ್ನ ಲೆತ್ತೇನಾ ಗಂಡೆ ನೆನದು ಜಾವ ಅಪ್ಪ ಕೈ ಮುಗಿತಾರನ್ನ ಪನ್ನೆಂಜಿನ ಪಂಜು ಗೆದ್ದೇಳು ಮಂಡೇನು ಅಪ್ಪಗ ಮೂಜಿ 4 ಮಲ್ಲ ಭಾಷೆದಾರ ಗೊತ್ತಾನು ಐಕ್ ಬನ್ನೆ ಮೂಜಿ 4 ಪಂಜ ನಕಲಿನೊಟ್ಟಿಗೆ ವರಿ ಗಂಡ ಸುಬನೇರ ಗಂಡೇನ್ ಮನ್ನ ಅರ್ರಬ ಇದೆಯೇ ಅತ್ಪರು ಬೋಡ್ತಿ ನಿಕ್ ಬೇಜಾರಪ್ಪ ನೋಡಿ ಅಪ್ಪೆ ನಾನು ಪುರುಷನ್ನೇ ತಂದು ದೂರ ಬಿದ್ದಾಡ್ ನಿನಗೆ ಪುರುಷೆ ಅಂಚೋಗು ಪುರುಷ ಅನ್ನು ಪಂಜ ನಕಲೆಗ ಪುರುಷಿ ಮೇಲೆ ತಂದು ದೂರ ಬಿದ್ದಾಡ್ ನೀ ಓಟ ತೋಜು ಏರ್ ನಾವು ಮೂಳು ಕುಳ್ಳುದಾರ ದಾದ ವಿಷಯ ಪನ್ನುಲಿ ಅಪ್ಪೆ ನಮ್ಮನ್ನು ಕೇಳುವಂತ ನೀನ್ಯಾರು ತೋಟದನ್ನಯ್ಯೇ ಕೇಳಯ್ಯ ತೋಟದ ಅಳ್ಳಯ್ಯ ಎಂಬವನಿಗ ತಾಳಲರಿವು ಕೃಷಿಯ ಮೇಲಿರುತ್ತಿಗಳಿಸಿಯಳ ಕೊಡಿಸಿಯ ಮೇಲಪ್ಪುದಯ್ಯ ಮುಂದೆ ತೋಟದಣ್ಣಯ್ಯನೇ
ದೆತೋನು ಅಪ್ಪೆ ಉರಿಪಿನ ಅಪ್ಪೆನ ಉರಿಪೇರೆ ಉಂಟಾ ಅಪ್ಪೆ ಬಾಯಾರಿದ್ದೇವೆ ಬಾಯಾರ್ ಹಿಡ್ದು ಹೊತ್ತು ಒಬ್ಬ ಬಾಯಾರು ಉಂಡೋಳು ಮಾರ್ಯ ಬಾಯಾರು ನಮ್ಮ ಕೇರಳದ ಸಂದು ಚಿಪ್ಪಾರು ಮುಳಿಗದ್ದೆ ಬಾಯಾರ ಅಂತ ಎಂಚಿನ ಮನೆ ಹಾಕಲಿ ಅಲ್ಪಡ್ದು ಬತ್ತನೆ ಅಂಚಕ್ಕುಳೊಂದು ಬಾಯಾರಿಗೆ ಬಾಯಾರು ಹಿಡ್ದು ಬತ್ತನೆ ಬಾಯಾರ ಹತ್ತು ಮರ ಅದು ಬೇತ ಬನ್ನಿ ಬೇತೆಂಚಿನ ಅಪ್ಪೆ ಬಾಯಾರಿನ ಅಣ್ಣಯ್ಯ ಬಾಯಾರು ಹಿಡ್ದು ಅನ್ಪೇರಿ ಸರಿ ಬೊಬ್ಬೆ ಆಡುದು ಎಂಚಿನಪ್ಪೆ ನೀರಡಿಕೆ ನೀರ್ಜುವಾಡ್ನ ಬಜ್ಜೆ ಈಗ ಬಾಯಾರು ಹಿಡ್ದು ಬತ್ತನೆ ಪೊಂಜನಾಕು ಅವು ಈ ಬಚ್ಚಿರೇನ್ ಪುನಃ ಬ್ರಹ್ಮೆ ಇತ್ತು ನಂಬಿಯ ಗುರ್ತ ಬೋಡುಂದು ಏರ್ಲಾಪುನ್ ಒಂಜಿ ತುಂಡು ಪೂಳು ಗುರುಲಿ ಎಂದಿಕೇನಿ ನೀರ್ಜುವಾಡ್ನ ಬಜ್ಜೆ ನೀರಾಡಿಕೆ ಅವೇನಂತೂ ನಾವು ಗೊತ್ತಾಂಡಕ್ಲಿಗೆ ಬೇಡ ತಿಕ್ಕುಂದು ಪಂಡ ಎಂಡ ತೋಟದ್ದಿ ಬಜ್ಜೆ ತೋಟದ್ದಿ ಆಂಡಲನ ಬಜ್ಜೆ ನೀರ್ಗೋಡ್ಬೆ ಕ್ರಾಯ ಬತ್ತಾತದತ್ತಿ ಅವಂಚನ್ ಮತ್ತ ಮೂರ್ತಿ ಪೊನ್ನಾಗ ಸೆಟ್ರಿ ನಕ್ಲನ ಬಟ್ಟಿ ನಕ್ಲ ಮತ್ತ ತೋಟ ತಿಕ್ಕುಜ ಅಲ್ಪ ಕಂಡಿದ್ ಮಿನಿಯತ್ತೆ ಕಂಡೇರಳ್ಳಿ ಕಂಡಿನ ದೋಸ ತಿಕ್ಕು ಕುಟುಂಬ ಸಂಸಾರ ಕೈಕಾರ ಬೊಲಿಯು ಕಂಡಿದತ್ತಿ ಕೇನಂದೆ ನಾಲ್ ಕೊಣ ತುಂಜಿ ಅಡ್ಡ್ಯಾರ ಪಾಡ್ದೆ ಕ್ರಮೇಣ ಕೇನಂದೆ ಬತ್ತಾತಲ್ಲ ಕಂಡಿಲೆ ಕೆನಾಯ್ಜ ಕೇನಂದೆ ಒಂಡ ಪಗೆಲ್ದು ಬೋನ ತಿಕ್ಕು ನೆನ್ಕೊಂಡ್ರುನೆ ಕಂಡುನೆ ಅಂಡ ರಾತ್ರಿ ಇಡ್ಬೋದು ಬತ್ತಾರ್ತೀನಿ ಅಂಚ ರಾತ್ರಿ ಆವಡು ಪಗೆಲಾಡು ಕೇನಂದೆ ಬತ್ತಾತನ ಕಂಡಿಲೆ ಪಗೆಲಿಡಿ ಕೇನಂದೆ ನೆನ್ಕೊಂಡ್ರು ಅಂಚಂಬಿ ಯಾನ್ ಅಲ್ಪಡ್ದು ಒಂಜಿ ಗಳಿಗೆ ಪಿಜಿರೇರತ್ತುದ್ದಿ ಅಡ್ಡ್ಯಾರಡು ಇತ್ತಿನ ಮಾತಾಕಲು ಬತ್ತದ ಮಧ್ಯಾಹ್ನ ಕೈ ಬಾರ್ದು ಕಂಡ ಒಂದು ಓಪನ್ ನೇಂದಿ ಮಧ್ಯಾಹ್ನ ಅಂಡ ಪಗೆಲತ್ತ ಅಂದೆ ಅಕ್ಕಲ್ಲ ಕೇನಂದೆ ಪತ್ತ ಅಕ್ಕಲ್ ಕಂಡುನೆ ಅಕ್ಕಲಂಡ ಕಂಡು ಅಂಚ ಬಜ್ಜೆ ಇದ್ದಿ ಬಜ್ಜೆ ಇದ್ದ ನೀರುಂಡ ಅವ ಕೇನಪ್ಪೆ ನಾಕಲ್ದ ಒಲ್ಲ ಈಶ್ವರನಾಗಲೇ ಕೊರು ಈಶ್ವರನಾಗಿದೆ ದಿನೇ ಸಣ್ಣ ಕೊರು ಬಸಲೆ ಕೊಡ ಒಪ್ಪ ಈ ಪೊಂಜೋಗು ಬಸಲೆ ಅಂಡೆ ಇಷ್ಟ ತೋಜುಡು ಬಸಲೆಗೆ ಬಾಯಾರು ಹಿಡ್ದು ಬತ್ತನಿಗೆ ಬಸಲೆ ನೀ ಒಂಜಿ ವಾರ ದುಂಬು ಆಯ್ತು ತಿಕ್ಕುದು ಎಂಚು ನಂಬಿಯ ಒಂಜಿ ದುಂಪ ಬಸಲೆ ಎಂಚ ಇತ್ತಿಂದು ಮರಣಿನ ಮೂರ್ತಿ ಹಿಡ್ದು ಬರ್ಪೆ ಪೆತ್ತ ದೊಂಪೋಡು ಅಂತಂದು ತಿನ್ನೊಂದುಂಡು ಬಸಳೆ ಅವು ನೀನು ವಾ ನಮ್ಮನೆ ಪೆತ್ತ ಮಾರ ಈ ನಮ್ಮನೆ ಇತ್ತೀನಿ ಇಂಚ ತೋರಾದು ಕೆರೆಂದಿಲ್ ನೆಲಕ್ಕೆ ಮುಟ್ಟೊಂದು ಇಂಚು ಆತ ರಡ್ಡು ಕೊಂಬು ಒಂಜಿ ಬೀಲ ರಡ್ಡಿಕ್ಕಿ ಪೆತ್ತ ಎಂಚ ಉಂಡು ನತ್ತೇನು ವಾ ನಮ್ಮನೆ ಅಂದಿ ಬುಕ್ಕ ದೊಂಪದ ಮಿತ್ತಿ ಎಂಚ ಪೆತ್ತ ಓಪುನು పోతుంది ఏర్వన్ని ఏర్వన్ని సాధ్యనే జిబ్బి దొంపద మిత్తు పోపుజి ఏర్వన్ని దొంపను మాగుತ್ತದೆ మిత్తు పోదు తినొందు తిన్నది గిర్దిన దొంప అంచ బసలేది నాలుగు ఒయ్యుండు దొంప దావ ಏರೆಗ್ ಮಾರೆ ಆಕಲೊಂಜಿ ಬನ್ಯಾರ ನಿಮ್ಗೆ ಗೊಂಜಿ ಕೇಳಿ ಬಸಲೆಗೆ ಬಸಲೆ ಬಳ್ಳಲಿ ಬೆಂಡಾಗಿದ್ದೆ ಈ ಪೊಂಜ ಮನೋಲಿ ಇಲ್ಲ ಬೆಂಡೆಗಾಯಿಲ್ಲ ಮನೋಲಿ ಇಜ್ಜಪ್ಪೆ ಮನೋಲಿ ಕೊರಿಯ ಬುರನಂತೆ ಕೋಡೆ ಅಂತ ಎತ್ತಿನ ನಾಕಲಿ ಎರಡು ಮುಜ್ಜನಕ್ಕೆ ಕೊರ್ ದೂಡಿಯ ಒಂತೆ ಮನೋಲಿ ಅಂದಿ ಮನೋಳಿ ಇನ್ನು ಬೆಂಡೆ ಅನ್ನ ಒಂಜೋಲ್ಯ ಮಲ್ತನ ಹೊತ್ತುಂಡು ಎಂಚೊತ್ತು ನಂಬಿಯೋ ಬೆಂಡೆ ಕಾಯ್ದು ತಾಯಿ ಇಂಚ ಯಾನೆಂತ ಈ ಸರ್ತಿ ಬೆಂಡೆ ಎಡ್ಡೆ ಆಪುನು ಆಂಡತ್ತ ಮಾತ ಮುರುಂಟುಂಬಿಯ ಒಂಜಿಲ ಸರಿತದ್ದಿ ಯಾನ್ ಮಾತ್ರ ಬುರ್ಜಿ ಪಂಡ ಸುರು ಮಲ್ತನ ತಾನೆ ಅಂಚ ಪೋದು ಅಂಗಡಿ ಇಡ್ಬೋದು ಮಾತ ಒಂಜಿ 10-25 ಸರ್ತದ ಬೆಂಡೈ 19 ಮಾತ ದೈತ್ಯದುರ್ಲ ಒಂಜಿ ಗುಂಟ ಪಾಡ್ದು ಈ ಸರ್ತದ ಬೆಂಡೈನ ಕಟ್ಟಿಗೆ ಹೌದಾಯ್ ಇಂದಕ್ಕೆ ತೋಜುಲೆ ಕೈನ ಕಟ್ಟಿನೆ ಐನು ತೂದಾನ್ಲ ಒಂದು ಸರ್ತಾವಡಿ ಒಲ್ಲ ನಮ್ಮನೆ ದಮಾರ ನಿನ್ನ ಅಥವಾ ಒಲ್ಲ ಅಂದಾಜಿದ್ದೆ ಎಂಚ ಮುರುಟ್ಟು ಎಂಕ್ಲ ಎಂಚ ಪೋಯರೆಂದು ಗೊತ್ತು ಜನ್ನೆ ಮುರುಟಾತನ ಅವನಿ ಉಂಡ ಅಂಚ ಸಂಚಾಯಿನ ಅದಿಪ್ಪು ನಾನು ಶುರು ಮಾಡ್ತೇನತ ಸರ್ತಾಂಡ ಓಲ್ ಸರ್ತಾಪ್ನೆ ಉಣ್ಗುದು ಹೊತ್ತು ಮಾತ ಉಣ್ಗೆಲ್ಲ ಅಕ್ಕಲೆ ಪನೆರೆ ದಾನೆ ಅಂಡ್ಲಾನ್ ಈಕಿ ಕೇನೆರೆ ದಾನೆ ಅಂಡ್ಲಾನ್ ಈ ಎಂಕಾಯಿನ ಪನೆರೆ ದಾನೆ ಅಂಡ್ಲಾನ್ ಅಯ್ಯ ಎಡನೀರು ಅಂಡ ಕಾಸರಗೋಡು ದೈತಾರೆ ನೋಡಿ ಎಡನೀರು ಬದಿಯಡ್ಕದಿಂದ ಎಡತಿಗೆ ತೊನಿ ಬಳತಿಗೆ ಅದರ ಕುಂಬ್ಳೆ ಎಡತಿಗೆ ತೊಂಡ ಎಡನೀರು ತುಂಬಾನೆ ಚೆರ್ಕಾಲದ ಎಡತಿಗೆ ತೊಂಡ ಕಣ್ಣೂರು ಬಳತಿಗೆ ತೊಂಡ ಕಾಸರಗೋಡು ಪೂರ ನಿನ್ನ ಕುಟುಂಬದಾಗಲಿ ಪೂರ ಅಲ್ಲೇ ಮತ್ತೆ ಬಾರಿ ಹೌದಪ್ಪ ಎಡನೀರು ಓ ಪುಣ್ಯಾತ್ಮ ಮತ್ತೆ ಉಂತವನ ಉಂತಲ್ಲ ಅಂತೆ ಅದು ದಾದವನ್ನ ಗೊತ್ತಾಡ ಎಡನೀರು ಉಂತ ಬೇರು ಬುಕ್ಕೆ ಇಂಕು ಮಲ್ಲ ಭಾಷೆ ಬರ್ಪುಂಡು ಅಂಚೆ ಇಂಚಂದ್ ಬಾತೆ ಇರುವ ಮಾರೆ ಅಕ್ರ ಮನ್ನವು ಬೇತೆ ನಿಕ್ಕಿ ಸ್ವಲ್ಪ ಎಡನೀರು ಮಲ್ಲೆ ಬಸೆ ದಾದಾಗೇನ ಗೊತ್ತಾಂಡ ಎಡನೀರು ಇದುವಾ ಇನ್ನೊಂದು ಆರ್ರಿ ನಿಂಡೆ ಎಂಡಬ್ನ ಅನ್ನ ಒಂಜೊಂದು ಕೊರ್ಲಿ ಬೊಡಿ ಚಂದ ನಂಜಿ ಬೇಡ ಕೊರ್ಲಿ ಕಲ್ಪಿಯರ್ನ ಬಾಜೇಲು ಪರಿಯರೆ ಕುಡಿಯರೆ ಅಂಚಪ್ಪೆ ಎಕಡೆ ಬಂತು ಪರ್ದು ಬೋದಾತು ಈ ದುರ ಏನೋ ಬೊಲ್ಪುದ ಮೂರ್ತಿದ ಕಲ್ಲಿನ ಮುಂಡೆ ಇದ್ದ ಬಲ್ಲ ಹಿಡ್ದಿತ್ತೆ ಐಂತ ಬತ್ತಾರ್ಪೆ ಒಂದು ಚೂರು ಪುಂಜನಕ್ ಬಾರ ಕೊಂಜು ಕಾಲಿ ಬರ್ತೀರ ದಾನಿ ಜಪ್ಪುಜ ದೊಂಡಿದೆ ಪುಂಜನಕ್ನ ತಾಂಜನಕ್ಲ ಹೆಚ್ಚಾಗಿ ಪುಂಜನಕ್ಲ ಯಾರು ಪಕ್ಕಡ ಬರೋಡ್ಚಿ ಪುಂಜನ ಹೊರಬಿಜಾರು ನಿಕ್ಕು ಗೊತ್ತು ಜನಕ್ಕೆ ಯಾನೆ ಜನನ ಮಾರೆ ಈ ತುಪನಾ ಏರು ಈ ತುಪನಾ ತುಪನ ನಿಕ್ಕೆ ತೋಜಬೇನ್ ತುಪನಾ ನಿಕ್ ತೋಜಬೇನ್ ತುಪನಾ ಏನು ಇಲ್ಲ ಬಿರ್ತಕ್ ಬಲ್ಲ ಏ ಪರ್ಪ
ಒಂಚಿನ ಪೊಂಜ ನಾಕು ಪಿಜಿಂದ ದಾರಿದೆಲ್ಲ ಕಾರ್ಪುನು ಬರ್ಪುನು ಬಣ್ಣಗಳೆಲ್ಲ ತಾರ್ಪುನು ಅಣ್ಣ ಯಾ ಎಂಕಲ್ಲ ಪೆತ್ತ ಆತದ ನಾಂದು ಬರ್ಪುನು ದಿಕ್ಕೆದಾಡೆ ಪೆತ್ತ ದಿಕ್ಕೆದಾಡೆ ಅರ್ಪುನಾ ಕಲಿವರಿ ಪಾರ್ಪುನಂಡು ಅಂಚಿನ ಒಂಜೊಂಜು ಪಾಪ ನೆಲೆ ನೆಲೆ ಮಂಡೇಲಿ ಪಾರ್ಪುನಂಡು ಪಾರ್ದು ಕಡೆಗೆ ಪೋನ ಗೊಂಜೆಟ್ಟು ಪತ್ತೊಂಬೈರಂಗಿ ಮೂರನೇ ಪೊಂಜೋಡೆ ಕೆಂಡೆ ಆಕೆ ಇರು ಪರ್ಪರ್ ಕೂಡ ಕೊಣಪುಂದೂರ ಅವು ಬಂದೋಗ ಮೈಪೆರೆಂಬೆ ಅಣ್ಣಯ್ಯೋ ಕೂಡ ಅವು ಕೆಲವು ಪುಂಡಿಯ ಒಂಚಿನ ಪುಂಡು ಕೆಲವು ಅಡ್ಡಿ ಬಂತ ಬೋಡಾಪ್ನು ಓಲ್ ಅಡ್ಡಿಯ ಬಡಪ್ನು ಕೊನೊಂದು ದೊಂಡೆಗೆ ಆಯ್ಪು ನಾ ಇಲ್ಲ ಮಂಗೆ ಆಲ್ಪುನೇನು ನಂಚ ಕಲಿ ಬರ್ಪೇರು ಮುಕ್ಲೆ ಮತ್ತೆ ಕಲಿ ಆಪ ಕಲಿಯತ್ತಾಪೆ ಆಪಜಾ ಗಂಗಾರ ಉಂಟು ಗರ್ವದೆನ್ನ ತು ಗಂಗಾಸರ ಉಂಟು ಉಂಟು ಕಲಿ ಗಂಗಾಸರ ಅಣ್ಣಯ್ಯ ಮಾತಾಯಿ ನಿಡುಕ ಎಂಕೋಣ ತುಕೋರು ಬಂಜಾರ ಪರೋಡು ನಿಗಿತ ಕಲಿ ಗಂಗಾಸರ ಅಂತ ಬೆರಕಾಪ ಜಾವು ಮಿಠಾಯಿ ಲಕ್ಷ್ಮಣ್ ದಾಲಾಪಜಿ ನಿನ್ನ ಮೋನೆ ತುನಗೊಂಡು ಗೊತ್ತಾಪುಂಡು ಮಲ್ಲ ಕುಜಿಲಿ ಮಗ ಪರ್ದೆಡ್ಡೆ ಅಭ್ಯಾಸ ಉಂಟಾಗಿ ಕಲಿ ನನಗೆ ಅಂಗಾರಿ ಪುಂಟುಲೇ ಆಗಿ ಅಕ್ಕಲು ಪನ್ನ ಇಂಚಿನ ಗೊತ್ತಾಂಡ ಇಂಚಿನ ಬೊಂಡ ಬೋಡು ಬೊಂಡ ಅಣ್ಣಯ್ಯ ನಮಗೆ ಕಟ್ಟಿದ್ದು ಬೇಡ ಅಲ್ಲಿ ಹುಟ್ಟಿದ್ದು ಬೇಕು ಗೊತ್ತಾನ ಕಟ್ಟಿದ್ದು ಬೇಡ ಅಂಡ ಕಟ್ಟಿನ ಕುಜಿಲಿ ಮತ್ತೆ ಬೊಡ್ಚಿ ಹುಟ್ಟಿದ್ದು ಕೊದುಂಬು ತೆಂಡೇಲು ಕೊತ್ತಲಿಂಗೆ ಬೊಂಡಲ ಅಲ್ಲೇ ಬಿಡುದನಾ ಬೊಂಡ ಬೋಡು ಬೊಂಡ ಅಜ್ಜಿ ಬೊಂಡ ದೈಸೇಂಜಿನ ಗೊತ್ತು ನಮ್ಯ ಕಲಿಗಂಗಸರದ ಮತ್ತೆ ಲೆಕ್ಕಾಚಾರ ಎಂಡಪ್ಪುನೆ ಯಾನೊಂಜು ಚೂರು ಲೆಕ್ಕ ಅಡಿ ಮೇಲೆ ಮಲ್ತು ಕೊರುವೆ ಬೊಂಡದ ಲೆಕ್ಕಾಚಾರ ಮತ್ತೆ ಎನ್ನ ಬುಡೆದಿತ್ತು ಒಂದು ಅಲ್ಲೊಂಚೂರು ಜೋರ್ದ ಪೊಂಜೋಗ್ಯ ಅಂಚಾದ ಒಂಜು ಚೂರು ಕಷ್ಟ ಕರಿನಿಕೆ ಈತ್ ಮಲ್ಲ ತೆಂಡಿಯಲ್ಲಿ ತಾಳ್ದು ನಿಮ್ಯ ಮಧ್ಯಾಹ್ನ ಮುಟ್ಟ ಬೇರೆ ಬತ್ತದಲ್ಲ ಒಯ್ದು ತಾಳ್ನೆ ಐಕ್ಯ ತಿಕ್ಕಾಲ್ ಪುಂಡ್ಕೊಂಡು ಹತ್ತಲ ಜೋರು ಬುಡೆದಿ ನಿನ್ನೆತ ಎನ್ನ ಬುಡಿದ್ದೇನೆ ಮಂಡೆ ಚತ್ತ ಬರಿತೆಲ್ಲದನ್ನ ಬುಡಿದ್ದೇನೆ ಅಂದೆ ತಾರೆ ಚಾಲ್ಪುವೆ ಆಯ್ತು ಒಂದ್ ಜನ ಅಣ್ಣಯ್ಯ ಬೊಂಡ ಕೊರ ಒಂದ ಈ ಪೊಕ್ಕಾಡೆ ಎರಡು ಅಂಚಿಂಚು ಪಾತಿರ್ದು ತಪ್ಪ ಉನ್ನದಲ್ಲ ಎಂಚಿನ ಗೊತ್ತು ನಿಕ್ಕೆ ಹೆಚ್ಚಿನ ಅಂಶ ಮದ್ಮೆ ಆತಜಿ ಮದ್ಮೆ ನಕ್ಕಡೆ ಎರಡಳಕೇನು ನಂಕೊಂಜಿ ಎರ್ಲೆನ್ ತೂನ ಪನ್ನೇರಪ್ಪನದು ಎರ್ಲು ತಾಡ್ಬ ಕರೆಪ್ಪ ಒಂಜಿ ಪಿಲಿನ ತೂನ ಪನ್ನೇರಪ್ಪನದು ಪಿಲಿ ನಮ್ಮನ್ನು ಕೆರ್ಪುನು ನಮ್ಮನ್ನು ತಿನ್ಪುನು ಒಂಜಿ ನಾಯಿನ ತೂನ ಪನ್ನೇರಪ್ಪನದು ನಾಯಿ ಇನ್ನು ಮೇಲ್ಗಲಾಗಿನು ಒಂದು ಚುಚ್ಚುನು ಆಂಡ ಮದಿಮೆ ಆಯಿನ ಹಿಡಿದು ಬುಕ್ಕ ಸೈತ್ ನಾಡೆ ಮುಟ್ಟ ಎಂಚಿನ ದಾದ ಏಪ ಅಂದು ಪನ್ನೇರ ಒಂಜಿ ಜೀವಿತ್ನ ಬುಡೆದ್ದಿ ಮಾತ್ರಿ ಅವಾಗ್ಲೇ ಗೊತ್ತುಂಡು ಅನ್ಬೋಂಡು ಅಂಚದಲ್ಲ ಏತ್ ಬರ್ತು ತುಚ್ಚುಂಡು ಏತ್ ಬರ್ತು ತಾಡುಂಡು ಏತ್ ಬರ್ತು ಕೆರ್ಪುಂಡು ಬಾ ನೀರ್ನೇ ಸಾಧ್ಯ ಒಂಜಿ ನಾಳತ ಒಂಜಿಪ್ಪಾಡು ಇಂದೇನು ತೂನಗ ನಂಗೆ ಕಾಪುಂಡು ಇಂದೇನು ಬಾಳ ತಿನ್ನಾಯಲಿ ಕೊನದು ದಾಯ ನೆರಡೇನು ಪುಣ್ಯ ಅಂಟಿದ್ದು ಒಂಜಿ ಚೂರು ಪಾತೋಪ ಒಂತೆ ಕೊನೊಯ್ ಒಂತೆ ಕೊನೊಯ್ ಪೋಯ್ ನಾನು ಒಂಜಿ ಅವು ಅಂಟಿನ್ಪೆಲ್ಲ ತಾಯಿ ನೀತ್ ಪಾತೊಂದು ಹತ್ತನೆ ಒಂತೆ ಜಿಂಜ ಹೊಡೆತದ್ದು ದಾನಿ ಎಂಕ ಇಷ್ಟ ಅಂತ ಗೊತ್ತು ಜೇರಿಗೆ ಆಂಡ ಒಂಜಿ ನಾನೊಂಜಿ ತುನ ಒಂದೇನು ಬಾಳ ತಿನ್ನುವಾಳು ಪಂಡದು ಒಂತೆ ದಿಂಜ ಪತ್ತೋಲೆ ಪೋಯ್ ಬೆಟ್ಟಿಗೆ ನೇರ್ಪುಣ ಬೆಟ್ಟು ಓಡು ಇಂದ ಆರಿಗೆ ಬಟ್ಟೆ ನೇನು ಪತ್ತೊಂದತ್ತೀರಿ ಏನು ತಿನ್ಪುಜಿ ಅಂತ ಗೊತ್ತು ಜಾ ಐಂದ ಯಾತು ತುಂಬೊಂದು ಹತ್ತನೆ ಧರ್ಮೋದಿಕ್ಕದುಂಡು ಬೋಡ ಅಂಚ ಕೊನೊಂಡಲ್ಲ ಪೂಜಿ ಕೊನೊಯ್ಜಿನ್ಲ ಪೂಜಿ ಅಂಚಾದೆ ಬುಡೆದ್ದಿನ ಮದಿಮೆಂಡದ ಆಯ್ತು ಇನ್ನ ಬುಡೆದ್ದಿ ಅಂಚ ಮಾಡಿದ ಮಾತೇರನ ಬುಡೆದ್ದಿ ಎಲ್ಲ ಸಾಧಾರಣ ಮಾತಾ ನಿಖಿಲ್ ಬಾನ್ ಪೂಜಾರಿ ಆನ್ ಬಾನ್ ಪೇ ನಿಖಿಲ್ ಬಾನ್ ಪೂಜಾರಿ ಏರೆಡು ಅಂಟ್ಲಿ ಅಂಚ ಮದಿಮೆ ಅಂಡದ ಆಯ್ತು ಹೊತ್ತುಂಡ ಮರೆಯಲಾರದ ದುರ್ಘಟನೆ ನಡೆಯುವ ವೇದಿಕೆ ಮದಿಮೆ ಮದುವೆ ಅಂಚ ಬುಡೆದಿ ಮದುವೆ ಅಣ್ಣಯ್ಯ ಬೊಂಡ ಇಲ್ಲ ಹೆಚ್ಚಿನ ಬೊಂಡಜ್ಜಿ ಬೊಂಡ ಏತುಂಡು ಮಾರೆ ಅವ್ನು ನಂಗೆ ಮಾತ್ರ ಗೊತ್ತಾಗ ಪುಣ್ಯನಿಕ್ಲಿ ಗೊತ್ತಾಗ ಎಲ್ಲ ಬಣ್ಣಂಗ ಆಗಿದೆ ಏನ ಬಣ್ಣಂಗ ಆಗಿದೆ ಮುಂಗೆ ಅಂದಿದೆ ಮುಂಗೆ ಬಂದಿದೆ ಇಂಚ ನಾವು ಅಂತ ಬೊಂಡ ಉಂಡಲ್ಲಿ ಪುಣ್ಯನಕ್ಲಿ ಪಣ್ಣ ಒಂಜಿ ನಿಕ್ಕೊಂಜಿ ಜ್ಞಾನ ಸಮಾಜ ತಾಯಿ ಸುಧಾರ್ತೊಂಡ್ರೆ ಬೊಂಡ ಕೊರ್ಪೆನ್ ನಿಗಾಂಟ ಮಾಡ್ತದೆ ಎಡ್ಡೆ ಪಾತಿರೋಡು ಕೊರ್ಲ ಅವಂದ ಎನ್ನ ತೋಟೋಡು ಬರ್ತದೆ ನಿನ್ನ ಪಾರು ಬತ್ತೆಣ್ಣ ಬೊಂಡ ಕೊರ್ಪೆಂದು ನಿಗಂಟು ಮಲ್ತದೆ ನಿಗಂಟು ಮಲ್ತನೆ ನಿನ್ನ ಇಲ್ಲಡೆಲೆ ತುಂಬ ದೆತ್ತು ಕೊರು ಎನ್ನ ಜಾಲ್ಡ್ ಬರ್ತದೆ ನಿಗಂಟು ಮಲ್ತದೆ ಬೊಂಡ ಕೊರ್ಪೆಂಡ ಆಪ್ನ ಅಣ್ಣ ಅಣ್ಣಯ್ಯ ಅಣ್ಣ ಅಣ್ಣಯ್ಯಗ್ ದೈಪಿತ್ತಿಲ್ದನೆ ಇಂದೇ ತಾರೆದ ಬೊಂಡ ದೆತ್ತು ಕೊರ್ಪೆನ್ ನಿಗಂಟ ಆತಂಡು ನಿಗಂಟು ಈ ಮಲ್ಪುನತ್ ನಿಗಂಟು ಯಾನ್ ಮಲ್ಪುನು ಇದೇ ಬೊಂಡ ಕೊರ್ಪ ಎನ್ನ ತೋಟ ಗೊತ್ತಾಂಡತ ಅಂದೆ ಎತ್ತೀರ್ ಜೂಬುಲ್ ಪುಳಿಯರು ನಿಕ್ಕೆ ಜೋರು ಮಲ್ಪುದಾನೆ ಬೊಂಡ ಕೊರಿ ಅಯ್ಯಿ ಜೂರ್ ಮಲ್ಪು ನಿಕ್ಕೆ ಜೋರು ಮಲ್ಪುದಾನೆ ಅದು ನಿಂಡೇನೊಂಜಿ ಕೇನೋಡ ಈತೊಂಜಿ ಬಾರಿ ಒಂಜಿ ಗದರಿಸದು ಪಾತಿರ್ಬತ್ತ ಒಂಜಿ ಬಾಜಿಯಲ್ಲಿ ದೆತ್ತು ಕೊರಿಯರ್ತೀರ ನಾಲ್ನಲ್ಲಿ ಕಟ್ಟೊಂದು ಬಿದ್ದಾಡ್ತಿ ನೋಡಿ ಎಂಕ ತೇರುಜಿದ್ದತ್ತೆ ಒಂದೇ ತೋಟದ ಬೊಂಡ ದೆತ್ತು ಕೊರ್ಪೆ ನಿಗಾಟ ಮಾಡ್ತದೆ ಕೊರಿಯಂಡ ಎಡ್ಡೆ ನನ್ನೊಟ್ಟಿಗೆ ಬಲೆ ಎಳ್ಳೆ ತೋಪೆ ಖರ್ಚು ಬುಕ್ಕೋರಿಯಾನ ಎಂಜಿನೆಲ್ಲೆ ತೋಪು ಎಣ್ಣೆ ಆಯ್ಪುನು ಬುಕ್ಕೋರಿ ಬೆಕ್ಕದೀಪುನು ಬುಕ್ಕೋರಿ ಇವತ್ತು ಕುಲಂ ಬುಡಂ ಪೋವ ಈ ಎಣ್ಣೊಟ್ಟಿಗೆ ಬಲೆ ನೀನು ಬರ್ತಾರೆ ದಮ್ಮರ ಈ ಬೊಂಡ ಕೊರು ಎಡ್ಡೆ ಪಾತ್ರೆ ಈ ಬೊಂಡ ಕೊರ್ರೆ ಎಡ್ಡೆ ಎಡ್ಡೆ ಈ ಕತ್ತಿಯರೆಗೆ ದಪ್ಪುನಿಯ ಅವು ಇಪೇದ ಮೇಟ್ ದಿಯರ್ ದೆತ್ತಿ
ಬೊಂಡಗೊರು ಬೊಂಡ ಇದ್ದಿ ಮಾರೆ ತಾನೆಲ್ಲ ಅನಾಹುತಾವು ಜಾಗ್ರತೆ ಅನಾಹುತ ದಾಯ್ತ ಬೊಂಡ ಕೊರನೆಡ್ದು ಐಟ್ ಮಲ್ಲ ಇಲ್ಲಿ ಬುಡೆದ್ದೀರಿ ಎದುರು ಆಪುನ ಅನಾಹುತೋರ್ದು ಮಲ್ಲ ಅನಾಹುತ ಎಂಚಿನೊಂಡು ದಾಯ್ತೊಂಡು ಆವಡ್ ಕೊರ್ಬುಜನ್ ಎಂಕ ಅಲ್ಪ ಶಾಂತಿ ತಿಕ್ಕ ನಾನು ಇಲ್ಲ ಮುಲ್ಪ ಎತ್ ಮಲ್ಲ ಅನಾಹುತ ಅನ್ಲ ತೊಂದರೆ ಅಂದ ತೂವನ್ವನ ತೂವನ್ ಎಂತ ಮಾಡಿದ ಪಿಂಬಿ 1 ಕಿಲೋ ತಾಲ್ಪಿ ಒಂದು ಕಿಲೋ ಇಂತ ವಸ್ತು ಮಾರ ನಂಚು ಐಕ್ಯ ಮನ್ಮನ ಗುಲಿಗ ದೃಷ್ಟಿಯಿಂದ ವಾನಮ್ಮನದ ದೃಷ್ಟಿ ಮಾರಿ ತೂಯಿ ಬಿಟ್ಟಿಗೆ ಚಾ ಉಲ್ಪ ಕಲ್ತಿನಿ ಛೇ ಕಲ್ಪೆರೆ ದಾಲೇಜಿ ಬುಕ ಅವು ಪುಟ್ನಂಗನೆ ಬೈದು ನಾವು ಪುಟ್ನಂಗ ನಿಕ್ಕ ಚಾ ಅಂದು ಮಾರಿ ಚಾ ಅವು ದೇವರ್ಲ ಕೊರ್ಪುಣಕಲೆ ಕೊರ ಇರದ ಎಂಕ ವಿನಿ ಕೊರ್ತೇವೆ ನಾನು ಕುಳ್ಳು ನಾಲ್ ಪಡೆದೆ ಮೂರ್ತಿ ಆಗ್ತದೆ ಅಥವಾ ಓಲಾಪ ನೆಂಚಿನ ಲಾಭನ ನೀ ಕೆಡ್ಡೆತ ಮಾರೆ ಅತಿ ನಿಕ್ಕಿ ಪುಂಜ ನಕ್ಲೊಟ್ಟಿಗೆ ಬೇಲೆದ್ದಿಂದ ಒಟ್ಟಾರೆ ತಿರುಗು ಹಿಡಿದು ಸ್ವಲ್ಪ ಪಾದೆ ಬುಡಪ್ಪು ನಕ್ಲೊಟ್ಟಿಗೆ ಸೇರೋಣ್ರೆ ಆಗ್ತದೆ ಹಾಕಲಿದ್ದಿ ನಮ್ಮ ಪೋಡು ಪಾದೆಗೆ ಹೊಟ್ಟೆ ಹಾಲ್ಪೋಡು ತೋಟೆದಿ ಓಡು ಚೂಗೋರೋಡು ಪುಡಪ್ಪೋಡು ಐದು ನಿಕ್ಕಂಚದಾಳದ್ದಿ ಪುಲ್ಯಕಾಂಡ ಎಲ್ಲ ಹಾಕೊಂಬೋದು ಇಂಚ ಉಂಚೆ ಪಾದೆದ್ರು ಓ ನನ್ನ ದಾಡ ಬಡ ಬುಡ ಅವಜ ಹಾಕಲ್ ನಂಗೆ ಮರ್ದೋರಿ ಉಜಾ ಅಂಚೆ ನಂಗೆ ಬನ್ನಿ ಒಂಜಿ ಆಕೆಲ್ಲ ಮರ್ದೋರಿನ ನಿಕ್ಕದಾನೆ ಬಂಡೆಗೆ ಎತ್ಕೊಂಡು ಉಂಟು ಕತ್ತಿ ನಿಕ್ಕಲ ಕೊರ್ಪೆ ಕತ್ತಿದ ಬಾಯಿಗೆ ಓಡಿ ಈತು ಕುತ್ತಿಯದ ಕತ್ತಿ ಬರ್ತದೆ ಕತ್ತಿದ ಬಾಯಿಗೆ ಕದಿ ಕೈ ಉದ್ದಂಡೆ ತಿಂಚಾತನ ನಾನು ಅಣ್ಣಯ್ಯ ಕುತ್ತಿ ಅಲ್ಪ ನೋಡಿದ್ರೆ ನಾನು ಅವನ್ ಹೆಂಗ್ ಕೊಡ ಆಗಲಿ ಇಳಿನೀರುಗಳ ತೆಗೆಯುತ್ತ ಕೆತ್ತಿಡಿ ಜಾರೆ ತೂತಾದದೊಂದ ಭಗವತಿ ಕುಡಿಯಲಾಕ್ಷಲತಿ ಏನು ಮಾಡಿಬಿಟ್ಟೆ ಹುಳಿಗನ ದೃಶ್ಯತಾಗಿ ಬಿದ್ದು ಭಿನ್ನವಾಗಿ ಹೋದಂತ ಎಳ ನೀರನ್ನು ಈ ಮಲಯಾಳಿ ಬಿಲ್ಲವನ ಕೈಯಲ್ಲಿ ಸ್ವೀಕರಿಸಿ ಜಾತಿ ಭ್ರಷ್ಟಳಾದೆ ಅಶುದ್ಧಳಾದೆ ಅಪವಿತ್ರಳಾದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿನ್ನ ನಮ್ಮ ಜೊತೆಗೆ ಬರಕೂಡದು ಪರಮೇಶ್ವರಿ ನೊಂದುಕೊಂಡೇನಮ್ಮ ನಿಜ ಅಬ್ಬ ಬಡವನಾದಂತ ಈತ ಕೊಟ್ಟಂತಹ ಸಿಯಾಳವನ್ನು ನಾನು ಸ್ವೀಕರಿಸಿದ್ದೇನೆ ಎನ್ನುವಂತಹ ಮಾತ್ರಕ್ಕೆ ನಾನು ಜಾತಿ ಭ್ರಷ್ಟಳಾದೇನೆ ನಿನ್ನ ಜೊತೆಯಲ್ಲಿ ಬರುವಂತಹ ಯೋಗ್ಯತೆ ನನಗೆ ಇಲ್ವೇ ಬರಕೂಡದು ನೀನು ಸರಿಯಮ್ಮ ನೀನು ಆಡಿದಂತಹ ಮಾತನ್ನು ಕೇಳಿಸಿಕೊಂಡಿದ್ದೇನೆ ನಾನು ಮನಸ್ಸಿನಲ್ಲಿ ದುಗುಡಗೊಳ್ಳುವುದಿಲ್ಲ ಬದಲಾಗಿ ಸಂತೋಷ ಪಡ್ತಾ ಇದ್ದೇನೆ ಯಾಕಂದ್ರೆ ನಿನಗೂ ಗೊತ್ತಿದ್ದಂತಹ ವಿಚಾರ ತಂದೆಯವರು ಹೇಳಿದಂತಹ ಮಾತೇ ಇದೆಯಲ್ಲ ಅಂದು ನಾವು ವೈಕುಂಠದಿಂದ ದರಿಗಿಳಿದು ಬರುವಂತಹ ಸಂದರ್ಭ ಮಕ್ಕಳೇ ನೀವು ಮುಂದೆ ಭೂಲೋಕಕ್ಕೆ ಹೋಗಿ ಮಾಡುವಂತಹ ಅನೇಕ ಕಾರ್ಯಗಳಿವೆ ಅವುಗಳನ್ನೆಲ್ಲ ಮಾಡಿ ಪೂರೈಸಿ ಆದ ಮೇಲೆ ನಿಮಗೆ ಎಲ್ಲಿ ನೆಲೆ ನಿಲ್ಲಬೇಕು ಎನ್ನುವಂತಹ ಮನಸ್ಸಾಗುತ್ತದೋ ಆ ಕ್ಷೇತ್ರದಲ್ಲಿ ನೆಲೆ ನಿಂತು ಭಕ್ತರನ್ನು ಉದ್ಧಾರ ಮಾಡಿ ಅಂತ ಹೇಳಿದ್ದಾರೆ ಯಾಕೋ ಏನು ಈ ಸಸಿತುಲು ಕ್ಷೇತ್ರಕ್ಕೆ ಬಂದಾಗ ಕ್ಷೇತ್ರ ನನ್ನನ್ನು ಕೈ ಬೀಸಿ ಕರೆಯುತ್ತಾ ಇದೆ ಬಡವನಿಗೆ ಒಲಿದ ಭಗವತಿಯಾಗಿ ಸಸಿತುಲು ಕ್ಷೇತ್ರದಲ್ಲಿ ನೆಲೆ ಇದ್ದು ಭಕ್ತರನ್ನು ರಕ್ಷಣೆ ಮಾಡಬೇಕು ಎನ್ನುವಂತಹ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ ಭಕ್ತಿ ಎದುರಿನಲ್ಲಿ ಜಾತಿ ಮೇಲಲ್ಲ ನೀತಿ ಮೇಲೂ ಎಂಬುದಾಗಿ ನಾನು ತಿಳಿದುಕೊಂಡವಳಾಗಿದ್ದೇನೆ ಹಾಗಾಗಿ ಈ ಕ್ಷೇತ್ರದಲ್ಲಿ ನೆಲೆ ನಿಲ್ಲುವುದಕ್ಕೆ ನನಗೊಂದು ಅನುಮತಿಯನ್ನು ಕೊಡ್ತೀಯನಮ್ಮ ಭಗವತಿ ಸಿಟ್ಟಿನ ಬರದಲ್ಲಿ ಒಂದೆರಡು ಬೀರು ನುಡಿಗಳನ್ನಾಡಿದೆ ನೋಯದಿರೇ ಭಗವತಿ ಬೇಸರಿಸದಿರು ಭಕ್ತನಿಗೆ ಒಲಿದಂತಹ ಭಗವತಿಯಾಗಿ ಈ ಸಸಿಹಿತ್ಲು ಕ್ಷೇತ್ರದಲ್ಲಿ ನೆಲೆಯಾಗುತ್ತೇನೆ ಎನ್ನುವಂತಹ ಮಾತನ್ನು ಕೇಳಿದಾಕ್ಷಣವೇ ಸಂತೋಷ ಭರಿತಳಾದೆ ಯಾಕೆ ಬಲ್ಲೆಯ ನೀನೇ ಹೇಳಿದಂತೆ ಈ ಲೋಕದಲ್ಲಿ ಜಾತಿ ಮುಖ್ಯವಲ್ಲ ನೀತಿ ಮುಖ್ಯ ಎನ್ನುವಂತಹ ಸಂದೇಶವನ್ನು ಈ ಹೊತ್ತಿಗೆ ನೀನು ಲೋಕಮುಖಕ್ಕೆ ಸಾರಿದವಳಿದ್ದೀಯ ಹಾಗಂತ ನೀನು ನೆಲೆನಿಲ್ಲುವಂತಹ ಈ ಸಸಿಹಿತ್ಲು ಕ್ಷೇತ್ರದಲ್ಲಿ ನಿನಗೆ ದೇವಕ್ರಿಯೆಯಲ್ಲಿ ಪೂಜಾದಿಗಳು ನೆರವೇರುವುದಿಲ್ಲ ಅಸುರಕ್ರಿಯೆಯಲ್ಲಿ ಪೂಜಾದಿಗಳು ನೆರವೇರುತ್ತದೆ ನಿನ್ನನ್ನೇ ನಂಬಿದಂತಹ ಭಕ್ತಾದಿಗಳು ಬಿಳಿಯ ಕೋಳಿಯನ್ನು ತಂದು ಹರಕೆಯಾಗಿ ಒಪ್ಪಿಸುತ್ತಾರೆ ಅಂತಹ ಭಕ್ತರ ಮನಸ್ಸಿನ ಅಭೀಷ್ಟವನ್ನು ನೆರವೇರಿಸಿಕೊಟ್ಟು ಭಗವತಿ ಭಕ್ತಾಭೀಷ್ಟ ಪ್ರದಾಯ ಎನ್ನುವಂತಹ ಮಾತನ್ನು ಈ ಲೋಕದಲ್ಲಿ ನೀನು ಉಳಿಸಿಕೊಡಬೇಕಮ್ಮ ಪರಮೇಶ್ವರಿ ಭಗವತಿ ಇಷ್ಟ ತನಕ ನಾವು ಜೊತೆಯಾಗಿದ್ದವರು ಇನ್ನೊಂದು ಕ್ಷಣದಲ್ಲಿ ಒಬ್ಬರನ್ನೊಬ್ಬರು ಅಗಲಿ ಇರುವವರು ಮುಂದಕ್ಕೆ ನಾನು ನೀನು ಒಟ್ಟಾಗುವಂತ ಸಂದರ್ಭ ಯಾವಾಗ ಒದಗಿ ಬರ್ತದಮ್ಮ ಭಗವತಿ ನಾನು ಹೆಚ್ಚು ದೂರ ಸರಿಯುವುದಿಲ್ಲ ಹತ್ತಿರದಲ್ಲೇ ಒಂದು ಪುಣ್ಯ ಕ್ಷೇತ್ರವನ್ನು ಕಂಡು ನೆಲೆಯಾಗುತ್ತೇನೆ ಆ ಸಂದರ್ಭದಲ್ಲಿ ಭಕ್ತಾದಿಗಳು ಸೇರಿ ನನಗೊಂದು ಆಲಯವನ್ನು ನಿರ್ಮಿಸುತ್ತಾರೆ ಮಾತ್ರವಲ್ಲ ವರ್ಷ ಪ್ರತಿ ಜಾತ್ರಾ ಮಹೋತ್ಸವವು ನೆರವೇರ್ತದೆ ಜಾತ್ರಾ ಮಹೋತ್ಸವದ ಪ್ರಥಮ ಅಂಗವಾಗಿ ನಡೆಯುವುದೇ ಧ್ವಜ ಆರೋಹಣ ಕಡೆಯದಾಗಿ ನಡೆಯುವುದು ಧ್ವಜ ಅವರೋಹಣ ಈ ಎರಡೂ ಸಂದರ್ಭದಲ್ಲೂ ನೀನು ಈತನ ಕುಲಜರನ್ನು ಒಡಗೂಡಿಕೊಂಡು ನನ್ನನ್ನು ಭೇಟಿಯಾಗದೆ ಹೋದೆ ಎಂದಾದರೆ ಭಕ್ತಾದಿಗಳು ಕೊಡುವಂತಹ ಯಾವುದೇ ಪೂಜೆಯನ್ನು ಸ್ವೀಕರಿಸಲಾರೆ ರಥೋತ್ಸವದ
ಸಂದರ್ಭದಲ್ಲಿ ರಥಾರೂಢೆಯಾಗಲಾರೆ. ಪರಮೇಶ್ವರಿ, ಭಗವತಿ, ಕೊನೆಯ ಈ ಒಂದು ಕ್ಷಣದಲ್ಲಿ ನಿನ್ನನ್ನು ಪ್ರೀತಿಯಿಂದ ಆಲಂಗಿಸಿಕೊಳ್ಳಬೇಕು ಎನ್ನುವಂತಹ ಮನದಾಸೆ ನನಗಿದೆ. ಅವಕಾಶವನ್ನು ಕೊಡ್ತೀಯೇನಮ್ಮ? ಭಗವತಿ, ಲೋಕದ ಕಣ್ಣಿಗೆ ನಮ್ಮ ಭೇಟಿ ವರ್ಷಕ್ಕೆ ಒಂದು ಬಾರಿ ಆದ್ರೂ ಕೂಡ ನಿತ್ಯವೂ ಮಾಯೆಯಲ್ಲಿ ನಮ್ಮ ಭೇಟಿ ನಡೆಯಲೇಬೇಕಮ್ಮ. ಕಡೆಯದಾಗಿ ನಿನ್ನ ಆಸೆ ನನ್ನನ್ನು ಆಲಂಗಿಸಿಕೊಳ್ಳುವಂತದ್ದು. ಹೀಗೆ ಬಾ. ಪರಮೇಶ್ವರಿ, ಭಗವತಿ, ಭಕ್ತನಿಗೆ ಒಲಿದ ಭಗವತಿಯಾಗಿ ಈ ಸಸಿತುಲು ಕ್ಷೇತ್ರದಲ್ಲಿ ನಾನು ನೆಲೆಯಾಗಿ ನಿಲ್ಲುತ್ತೇನೆ. ಹುಲಿಗ, ಈ ಕ್ಷೇತ್ರದಲ್ಲಿ ನೆಲೆಯಾಗುತ್ತೇನೆ, ನೆಲೆಯಾಗುತ್ತೇನೆ, ನೆಲೆಯಾಗಿ ನಿಲ್ಲುತ್ತೇನೆ. ಹುಲಿಗ, ಭಗವತಿ ಸಸೀತ್ಲು ಕ್ಷೇತ್ರದಲ್ಲಿ ನೆಲೆಯಾಗಿದ್ದಾಳೆ. ಹಾಗಂತ ನಮ್ಮ ಪ್ರಯಾಣವನ್ನು ನಿಲ್ಲಿಸುವುದಲ್ಲ, ಸಾಗೋಣ ಮುಂದಕ್ಕೆ. ಅಪ್ಪೆ ಭಗವತಿ ಅಪ್ಪನೇ ಬೆರಿತುವುದು ಬತ್ತನೆ ಅಪ್ಪನೇ ಮೂಲು ನೆಲೆಯಾತೇರು ಇಪ್ಪನಾಗ ಈ ಜಾಗೆಡು ನೆಲೆಯಾವಡೊಂದು ಒಂದು ಆಸೆ ಉಂಡು ಅನುಗ್ರಹ ಮಲ್ಪರೇ. ಗುಳಿಗ, ಬಹು ದೂರವಾಗಿ ನಮ್ಮ ಜೊತೆ ನೀನು ಸಾಗಿ ಬಂದವ. ಇಲ್ಲಿಯವರೆಗೆ ಇಂಥದ್ದೇ ಬೇಕು ಎನ್ನುವಂತ ಬೇಡಿಕೆಯನ್ನು ನೀನು ಮುಂದಿರಿಸಿದವನಲ್ಲ. ಈ ಹೊತ್ತಿಗೆ ಮಾತ್ರ ಈ ಸಸಿಯುತ್ತ ಕ್ಷೇತ್ರದಲ್ಲಿ ಭಗವತಿಯೊಂದಿಗೆ ನೆಲೆಯಾಗುತ್ತೇನೆ ಎನ್ನುವಂತ ಮಾತನ್ನು ಹೇಳಿದೆಯಲ್ಲ. ನಿನ್ನ ಆಸೆಗೆ ಅಡ್ಡಿಪಡಿಸುವಳಲ್ಲ ಈ ಪರಮೇಶ್ವರಿ. ನೀನು ಈ ಸಸಿಯುತ್ತ ಕ್ಷೇತ್ರದಲ್ಲಿ ನೆಲೆ ನಿಂತು ದರೆಯ ಧರ್ಮವನ್ನು ಪರಿಪಾಲಿಸುತ್ತಾ ಬಾ. ನನಗೆ ಶುಭ. ಅಣ್ಣಯ್ಯ, ಓ ಅಣ್ಣಯ್ಯ, ಅಣ್ಣಯ್ಯ, ಅಪ್ಪೆ ಮುನು ನೆಲೆ ಅಂದ ಅವರು ತೋರದ ಪಂಜು ನಿಕುಲ ದನಿಕುಲ ಮಲ್ಲ ಅಪ್ಪೆ ಮಲ್ಲಪೆತ್ತೆ ದನಿಕುಲ ನಿರಂತರತ ಅವು ದಾಯ್ತಾರ ಗಲಟೆ ಪುಂಜ ನಿಕ್ಲಿ ತುಚ್ಚರಂಡಿ ಛೇ ಗಲಟೆ ಎತ್ತವು ತಂಗಡಿ ಬಲಿ ಬಾತೇರು ಕಲಿತಂಗಡಿ ಕಲಿತಂಗಡಿ ಎತ್ತಿಯ ತಂಗಡಿ ಬಲಿ ಬಾತೇರನ್ನು ಇದು ದಾಯ್ತಾರ ಗಲಟೆ ದಾಲ ಇಜ್ಜಿ ಏರ್ ಬನ್ನಿ ಗಲಟೆ ಇಜ್ಜಿ ಹೊರಬನ್ ಗಲಟೆ ಆಯ್ತು ನಕಲಿ ಗಲಟೆ ಆತು ಗಲಟೆ ಆಯ್ತು ತೂತೆ ತಂಗಡಿ ಬಲಿ ಬಾತೇರು ನೀಪ್ಪ ಈ ಬನ್ ಪೂಜ ಎಂಕು ಗೊತ್ತುಂಡು ಪುಂಜ ನಕಲೆ ಗಲಟೆ ನೊಂಜೆ ಹೋಯ್ತು ಅವ ಸೊಸೈದ ದುಡ್ಡು ಅಟ್ಟು ಈ ಸೇವೆ ಮುಗ್ಲು ಒಟ್ಟಾದ ದುಡ್ಡು ತೆಗ್ದೀರಿ ಈ ಪುಂಜು ಕೊರ್ತು ಜಿತೋಜೋಡು ಸಾಪ್ರದ ಪುಂಜು ಅದು ಕಾರಣೇರ್ನೆ ನೀನು ದುಡ್ಡು ತೆಗೆದು ಜಾಸ್ತಿ ಬ್ರಿಸ್ಟಲ್ ಹೇಳಿದೆ ಜಾಸ್ತಿ ಬ್ರಿಸ್ಟಲ್ ಹೇಳಿದೆ ಅಂಡಿ ಆರು ಪುಂಜು ನೀರ್ನೆ ನೀವು ದನಿಕುಲು ಜಾಸ್ತಿ ಬ್ರಿಸ್ಟಲ್ ಹೇಳಿದೆ ಭ್ರಷ್ಟಲ್ ಆದೆಂದು ಬನ್ನಿ ಜಾಸ್ತಿ ಬ್ರಿಸ್ಟಲ್ ಭ್ರಷ್ಟಲ್ ಆದೆಂದು ಬನ್ನಿ ಮಾರ್ಯ ಜಾಸ್ತಿ ಬ್ರಿಸ್ಟಲ್ ಹೇಳಿದೆ ಅಂಡಿ ಒಂದು ಚತ್ತವು ಬಗ ಅಪವಿತ್ರಾಯ ಬನ್ನಿ ಆ ಸಪ್ರದ ಪುಂಜವನ್ನು ಬದರ ಪವಿತ್ರ ಪವಿತ್ರ ಜಾಸ್ತಿ ಬ್ರಿಸ್ಟಲ್ ಇದೆ ಅಪವಿತ್ರಾಯ ಬನ್ನಿ ಅಶುದ್ಧಾಯ ಅಂದು ಅವನ್ ಅಶುದ್ಧ ಇಲ್ಲಿ ಈ ಬೊಂಡ ಹೊಟ್ಟೆ ಮತ್ತು ಗುರ್ಜನ ಅಂದ್ ಪರಿಹಾರ ತಕ್ಕೆ ಅಂದು ಕೊನೆ ರೆಂಡರ ಅಡ್ಡು ಒಗ್ಗಿ ಹೊಡೆದು ಕೊಡ್ತಾ ಕಟ್ಟದು ಕೊಂಡು ತುರ್ಲಿಕ್ಕೆ ಒಂದು ಪರಿಹಾರ ಹೊಟ್ಟೆ ಗಮ್ಮಾರ್ಯ ನಿಮ್ಮಲ್ಲ ಜಾತಿದಾಗ್ಲಿ ಮತ್ತೆ ಕೊರ್ನಾಗ ನಮ್ಮ ಬೊಂಡ ಹೊಟ್ಟೆ ಮತ್ತು ಕೊರಿಯಾರ ಉಂಡ ಕತ್ತಿನ ಬೊಂಡ ಲೋಟು ಬೊಂಡ ಬೋಡುನ್ ಪಣ್ಣ ಏರನ್ನ ಯಾನೆ ಎಂಡ ಕೇಣ್ಣ ಏರನ್ನ ಯಾನೆ ತಾಳ್ತನ ಏರನ್ನ ಯಾನೆ ಕೊರ್ರು ಬಣ್ಣ ಏರನ್ನ ಯಾನೆ ಬೊಕ್ಕ ಅಪ್ಪಗ ನಿಕ್ಕ ಪನ್ನೀರ ಇಜ ಕತ್ತಿನ ಬೊಂಡಲು ಒಟ್ಟು ಕೊರ್ರು ಹೊಟ್ಟೆ ಹಾಲು ಕೊಡ್ಚಿಂది ಪೂರ ಯಾನೆ ಭಾನೋಡ ನಿಕ್ಕೆ ಆತು ಗೊತ್ತಾ ಪೂಜಾ ಎಂಕ ಮಾತ ಗೊತ್ತಾಪಂಡ ಈ ಇಡೆಗೆ ಬರೋಡ ಯಾನೆ ಕೊರ್ ಪೂಜಾ ಆವಡ್ ಅವು ಈಸೆ ಗೊತ್ತುನ ಆರ್ ಪುಂಜು ಪನ್ನಯನ್ ಕೇಂದೆ ಗುಲಿಗನ ದಿಷ್ಟಿತಾಗಿ ದುಣ್ಣಾದ ಬೊಂಡವನ್ನು ಆ ಬೊಂಡವನ್ನು ಅಣ್ಣಯ್ಯ ಹೊಟ್ಟೆ ಮಾಡಿ ಹೊಟ್ಟೆ ಅಲ್ತೀನಿ ಎತ್ತಿಯನ್ನು ಯಾನಿಂಚ ಕೆತ್ತಿನ ಹೊಟ್ಟೆ ಆತನ ಪುಂಜ ಒಯ್ತು ಪಾರ್ದ ಅಪ್ಪೆನಲ್ಲಿ ಇಲೆ ಆದಿ ಅಪ್ಪೆಗೆ ಮುನು ನೆಲೆ ಆವಡು ನೆಲೆ ಅವು ನೆಲೆ ಎಂದು ಅವತ್ತು ಜಾಸ್ತಿ ಬ್ರಿಸ್ಟಲ್ ಬಂದ ಪಂಡಿಗೆ ನಾನು ಅಶುದ್ಧ ಬನ್ನಿ ಜಾತಿ ಎಂಜಿ ನಾವು ಜಾಸ್ತಿ ಅವಾಕಲ ಮಲ್ಲ ಭಾಷೆ ಡಂಚ ಬನ್ಪು ಜಾಸ್ತಿ ಬ್ರಿಸ್ಟಲ್ ಜಾತಿ ಭ್ರಷ್ಟಲ ಅದೇ ಬ್ರಿಸ್ಟಲ್ ಇದೆ ಅದು ಹೆಂಗ ಜಾತಿ ಬಂಡ ಗೊತ್ತಾಂಡಿ ಬ್ರಿಸ್ಟಲ್ ಹೂ ಆರಡಕ್ಕೆ ಕರ್ನೇರಿ ಚತ್ ಅಪ್ಪೆ ಮುನ್ನೆಲೆ ಅಕ್ಲೆ ಕುರ್ಜ ಅಂದ ದೇ ಬರ್ಪೆ ಅವರ್ ನಿಕ್ಲು ದನಿಕ್ಲು ಲೆಪ್ಪುಂಡು ಬರಡ್ ఆయన ಉಂತಾದ ಪಾತ್ರೆ ಪೊಡ್ಚ ಬತ್ತ ಪಾತ್ರೆ ಕಾಯಿಗೆ ಉಂತಾಯಿರ ಹೊತ್ತಿದ್ದೀನಿ ಪಾತ್ರೆ ತೆಪ್ಪೇನು ಪು ಬರ್ಪೆ ಗೊತ್ತುಂಡೆಂಕ್ ಬೊಂಡ ಕೊರ್ಜನ ಅಪ್ಪೆಗೆ ಎಂಕಲ ಬೋಡ್ ನಿಕ್ ಕುಡೋರ ತೂವೆ ಬೋಡ್ಚಿ ಮಾರೆ ಈ ಹೊರ ತೂದೆ ಯಾರ್ದಂಡು ಅದಂಬ್ಯಾ ಈತ ಮಾತೆಲ್ಲ ಸರಿ ಮಾಡ್ಕೋಣ ಕೂದು ಇಂದೇನೊಂಜಿ ಸರಿ ಮಾಡ್ಕೊಳ್ಳಿ ನಿಕ್ಕಿ ನಾನೇನು ಪೂರ ಸರಿ ಮಾಡ್ಕೊಂಡು ಅವ್ನು ನೆಟ್ಟು ಉಂಟು ಜತ ಮಾರ ಬೇತೆ ಒಂದೇ ಸರಿ ಮಾಡ್ಬೋ ಇದನ್ನೆಲ್ಲ ಕಲ್ಲಾಗಾಡಿ ಮಾಡ್ಬೋ ನಾವು ಯಾವ ಸ್ಪೀಕರ್ ಮಾಡ್ಬೋ ಸ್ಪೀಕರ್ ಅವ ಬ್ರಿಸ್ಟಲ್ ಬಂಡದಾಯ್ತು ಕುಡೋರ ನೀನು ತೂವೆ ಬೋಡ್ಚಿ
ಬಂಜಿ ತಿಂಜೋಡು ತುಂಬಾ ಅಣ್ಣಯ್ಯ ಬಂಜಿ ತಿಂಜಿ ಬೆಟ್ಟಿಗೆ ಬೇಳ್ಚಾಡೆ ಅಂತ ಅಣ್ಣಯ್ಯ ಸಂತೋಷ ಆಯ್ನ ಸಲಿಗೆ ಅಣ್ಣ ತಿನ್ನೇರು ಕೊಡ್ತಾನೆ ದಾನೆ ಸಂತೋಷ ಆಯ್ನಂಚಿನಯ್ಯನ್ ನನ್ನ ಈ ಜಾಗಿಡ ನೆಲೆಯಾದ ನಿಖಿಲ್ ತೂಪನಂಚಿನ ದೈವಾದ ನೆಲೆ ನಮ್ಮನು ಅವಣ್ಣ ನಿಕ್ಕು ಬೇಲೆದ್ದಿಂದು ಎಂಕ್ ಬೇಲಂಡು ಎನ್ನ ಕಾಲಿ ಪುಲಿ ಆಪುಂಡು ಈ ಮುಳ್ಪಡ ನಾನು ಏರಿಂದ ತೆರಿ ಅಂದ ನಿಕ್ಕು ಗೊತ್ತುಜಿ ಮಾರೆ ಈ ಪುಕ್ಕು ಮಂಡೆ ಕೊಂಚ ಆಕಡಿದ್ದೆ ಮರೆ ಎಂಚಿನ ಒಂಜಿ ಶಕ್ತಿನೂ ಅನ್ಪುಣ ಗೊತ್ತಾ ನಿಂಗೆ ಗುಳಿಗೆ ಇಂತ ಎಂಚಿನ ಮಲ್ತೀನಿ ನಂಗೆ ಕೊಂಚ ಕಣ್ಣು ಗೊರ ಮಂಜಲ್ದ ಬಡಿ ಬಿರ್ಕಲೆ ಕಂಡು ಯಾನೇ ನಿನ್ನ ಮಿತ್ತು ಬರ್ತೀನಿ ಇತ್ತೆ ಕುಡಿಯ ಸಂತೋಷ ಅಣ್ಣ ಗೊತ್ತಾಂಡೆ ಅದ ನಿಂಗೆ ಶಕ್ತಿಯಿಂದ ಗೊತ್ತಾಂಡೆ ನನ್ನ ನಂಬೋಲಿಯಾ ನಂಬು ಎಂಚ ನಂಬೋಡು ಪಂಡ ಕಾಯರ್ದ ಮರ್ತ ಮುದೇಳ್ದು ಕಲ್ಲು ಪಾಡ್ದೆ ನನ್ನ ನಂಬೋಡು ನಿಕ್ಕು ಪಾಡಂದ ನಾ ಕಲ್ಲು ಏಯ್ ವಾ ಕಲ್ಲು ಆಯದ ಕಲ್ಲು ಬಾರ್ದು ನಂಬು ಅಂದ ಅದಿತ್ತ ಬೇತೆನೆ ಕಲ್ಲು ಪಾಡ್ ನಡ್ದಿ ಒಂಜಿ ಪಾಡ್ನ ಕಲ್ಲೆ ಒಂದು ಡೈಟ್ ಕುಲ್ಲ ಆಯ್ತು ನಿನ್ನ ಅಜ್ಜಿನ ಕೊಣದು ಕುಲ್ಲವು ಪಾಡಿನ ಕಲ್ಲಿಡು ಆಯದ ಕಲ್ಲು ಕಾಯರ್ದ ಮರ್ತ ಮುದೇಳ್ದು ಕಾಯರ್ದ ಮರತ ಮುದೇಳ್ದು ಕಲ್ಲು ಪಾಡ್ನ ಜೋಕುಲು ಬಿಡುವಣ ಪುಲ್ಯಗಂಡೆ ಪೋದು ಕುಲ್ಲೋಣ ಏನ ಕರ್ಬದ ತ್ರಿಶೂಲದ ಗುತ್ತದ ಬಿಡಿ ಎನ್ನ ಗುರ್ತೋಗು ಕರ್ಬದ ಪಡಿನಿ ಬುಲ್ಪಣ ಬುಡ್ಪುಜರನ್ನ ಕರ್ಬದ ತ್ರಿಶೂಲ ಮರತ ಮುದೇಳ್ದು ಬಿಡುವರ ಕಂಡು ಬೇರೆ ನಡುವು ಕೊಂಚ ಲಿಂಬೆ ಹುಲಿ ಗುತ್ತದ ಬಿಡು ಕಂಡೇರ ಹೊತ್ತನೆ ಪುಂಟುದು ಸರ್ಬತ್ ಮಲ್ತು ಪಾರ್ದೆ ಬತ್ತೊಂದು ನೋಡಿ ಅಣ್ಣಯ್ಯ ಎಲ್ಲ ಸೊತ್ತನ್ನು ಮುಟ್ಟಿ ಹಿಡಿದ್ರೆ ನೆತ್ತರಿಗಕ್ಕ ಸೈಪ್ಲೇಕ ಮಲ್ಪೆ ಎಂಚ ನೆತ್ತರಿಗಕ್ಕ ಸೈಪ್ಲೇಕ ಮಲ್ಪೆ ಅವು ಈಂದತ್ತು ನಮ್ಮ ತುಳುನಾಡದ ದೈವ ದೇವರ ನಕಲು ಸುರೂಟ್ ಮಲ್ಪಡ ಬೇಲೆ ಅವು ನಿಕಲ್ನ ಸಾನೋಗು ಬೊಗ್ಗುನೆ ಡಬ್ಬಿಲಕ್ಕವನೆ ಮುಗಮೂರ್ತಿ ಕಂಡುನೆ ದೈವ ದೇವರ ಮಕಾರ ಮಲ್ಪಣ ಮಾತದ್ಯಾನ ಮಾತೆರೆಲ್ಲ ಬಡ್ಚು ಒಂಜಿ ರಡ್ಡೆನೆ ನಿಕಲ್ ನೆತ್ತೇರಿ ಕಕ್ಕಲೆನ್ನ ಸಮಾಪುಂಟು ಒಂಜಿ ರಡ್ಡೆನ ಕಕ್ಕಲೆ ಅವು ಓಡೆಂದಿ ಕಕ್ಕ ಅವನು ದಾನೆ ನಮ್ಮವೇ ಒಟ್ಟುಗುಲ್ಲನೆ ನಮ್ಮವೇ ಅವಳ ಓವು ಸಮಿತಿದ ಉಪಾಧ್ಯಕ್ಷರು ಅಧ್ಯಕ್ಷ ಅಣ್ಣಯ್ಯ ನಂಬೋಲಿಯಾ ನಂಬುವೆ ಅಂಡೈತೆ ನಿನ್ನ ನಂಬುನು ನಾನು ನಿಗಾಂಟ್ ಮಾಡ್ತೆ ಅಂಡ ಈ ಪಗ ಏನನ್ನು ದರಿಪ ಒಂದು ಪೋಣ ಖುಷಿಯಾನಾಗ ನಿಕ್ಕು ನೆನಪು ಬಿಟ್ಟವರ ಬರೋ ಒಂದಿಪ್ಪು ಅಂದ ಈ ಏಪ ಬೋರ್ಡನ್ನ ಏನನ್ನು ದರಿಪಲ್ಲನ್ನ ಯಾನೊಲ್ಲ ತಾರೆದಕ್ಕೂ ಬೆಟ್ಟು ಪುನಗ ಮಿನಿ ದರಿಪ ಹೊರ್ತಾವ ಈ ಮಿತ್ತು ಅನ್ನಗೆ ಅಂತಿರ್ತಿಪ್ಪೆ ಅಣ್ಣಯ್ಯ ಏನನ್ನು ನಮ್ಮೊಂದಿತ್ತಂದಂಡ ತಾರೆದ ಕೊಡಿಟತ್ತು ಆಯ್ತ ಒಲಿಟ್ಟಿತ್ತು ಜಾರನ್ ಲೆಕ್ಕ ಕಾತೊಂದು ಬರುವೆ ಅವು ರೆಡ್ ಬನ್ ದೈತೆಗೆ ನೆಲೆ ಅದು ರೆಡ್ ಬಂಡೆ ಉಂಡಾ ರೆಡ್ ರೆಡ್ ಸಂಖ್ಯೆ ಬನ್ ಬನ್ನತ್ತೆ ರೆಡ್ ಎಡ್ಡೆ ಪಾತೆರ ಬನ್ ಬನ್ನಿ ಇಂಕ ಗೊತ್ತಾಗ ಗುಳಿಗ ಇಂಕಲ್ ನೀ ಮಣ್ಣಿಡ್ ಬತ್ತಿ ನೆಲೆಪನ ನಿಗಂಟು ಮಲ್ತದ ಈತು ಪೂರ್ತಿ ನೀನಡ ದಾದ ತಪ್ಪು ಪಾತೆ ಇರ್ತಲ್ಲ ಇನ್ನು ಮಾತೆಲ್ಲ ಮಾಪು ಮಲ್ಪಲ ಇಲ್ಲಲ್ತನ ದೇವರನ್ನ ನಮ್ಮ ಭಕ್ತಿ ಇರ್ತು ಓಡ್ಗೆ ದೈವಲನ್ನ ನಮ್ಮ ಪ್ರೀತಿ ಇರ್ತು ಓಡ್ಗೆ ಇಲ್ಲಲ್ತನ ದೈವಲನ್ನ ನಮ್ಮ ಹಿರಿಯಕ್ಕಲೆಕ್ಕ ಪ್ರೀತಿ ಇರ್ತು ಅಕ್ಕಲ್ಲ ನಮ್ಮ ಕಿರಿಯಕ್ಕಲೆಕ್ಕ ಪ್ರೀತಿ ಇರ್ತು ಒಂದು ಬರ್ಪೇರಿಗೆ ಅಂಚ ಧ್ಯಾನತೆ ಇಂಚಿನ ಪಾತೆರ್ನಡೆ ತಪ್ಪು ತಾಂಗ ಲೋಪದ ಸತ್ತನ ಈಸೈತನ ಕಡಪ ಬಾಡ್ಲ ಅಮೃತನ ಎಂಕ್ಲೆಗ್ಲೆಂಕ್ಲ ಕುಟುಂಬ ಸಂಸಾರಗಳ ಪಾರದ ಕೊರಲ ಇನಿ ಜಾಗಡುಂತನ ನಿಗಂಟು ಮಲ್ತ ಅನಾದಿ ಕಾಲದ ಕಟ್ಟೆ ಪೂರ್ವ ಕಾಲದ ಬದ್ಧತೆ ಧರ್ಮ ಇತ್ತನ ಮಣ್ಣ ಸತ್ಯದ ಸಾಧಿ ನಾಗನಡೆ ಸರ್ಪಜಡೆ ಮನ್ನಡೆ ಎನ್ನ ಆಂಡತ್ತೆ ಪಂಡದ ಆಂಡ ಬುಕ್ಕ ಓಡೆ ಓ ಖುಷಿಯಾಣ ಮಾರೆ ನಿಕ್ಕು ಖುಷಿ ಆಂಡ ಯಾನತ್ತೆ ನನ್ನ ಕೂಡ ಸೂರು ಉಡ್ದು ನೋಡ್ಚ ಊರಿನ ದಿಬ್ಬಣ ಮಲ್ಪೊಂದು ರಾಜ್ಯನ ಸತ್ಯ ಮಲ್ಪೊಂದು ಈ ದೈವ ಮದುವೆ ಆಯ್ತನು ಇನ್ನಮ್ಮ ಗೋಮೃತಿನ ಪವಿತ್ರವಾಯಿನ ವಜ್ರಾಯುಧನ ಬತ್ತನು ಮಿತ್ತು ಸ್ವಾಮಿನ ಧರ್ಮನ ಬತ್ತನು ತೀರ್ಥ ಭೂಮಿತಾಯಿನ ಆಧಾರನ ಬತ್ತನು ಮಾಗನಡೆ ಮಲ್ಲೆ ಮಾಲಿಂಗೇಶ್ವರ ಮಾಗಣಪತಿ ದೇವರನ ಚಿತ್ತನು ಬತ್ತನು ಒಡತಿ ಉಲ್ಲಾದಿನ ಅಪ್ಪಣೆಗೆತ್ತನು ಗರಟರಿ ಬಬ್ಬನು ಅಂದು ಮಲ್ಪನು ಎಳವೇರ ಸಿರುಕುలను ಒಡಂಬಡಿಕೆ ಮಲ್ಪದೆಂಕಲ್ನ ಜಾಗದ ಮಡ ಸ್ಥಾನದ ಮಾಯದ ಮದಿಪದ ಬಲನು ಬತ್ತನು ಮೂಲಸ್ಥಾನ ಬುಡ್ಲ ನ್ಯಾಯಸ್ಥಾನ ಬಲ ನ್ಯಾಯಸ್ಥಾನ ಬುಡ್ಲ ರಾಜಸ್ಥಾನ ಬಲ ರಾಜಸ್ಥಾನ ಬುಡ್ದು ದೈವಸ್ಥಾನ ಬರ್ತದೆ ಸಂಸಾರಗ ಬೇಕು ಪಿಂಚಿತ್ತಿ ಬರ್ತು ಇನ್ನಿನ್ನ ಪೊರ್ಲು ಒಳಗೆ ತಿಗರೆ ಬತ್ತನೆ ಬಂಡದ ಬತ್ತನಕ್ಕಳಂತೆ ಬಣಂದೆ ಬತ್ತನಕ್ಕಳು ದಿಂಜಾದಪ್ಪು ನೂರುಬಾರ್ದು ಅಂತರ್ದಾರೆ ಉಂಡೊತ್ಯಾಸರನೇರಿ ಬಲಿಮೆ ಮೆಟ್ಟುವಲ್ಲೇ ಮೂಲ ಪಂಪಿ ಸೇನವೇ ವೈದ್ಯ ಪಂಪ ಪೂಜಾರಿ ಭಂಡಾರ ಗೊರೆ ಕೊಟ್ಟಾರಿ ದೇವರಿಗೆ ಮಲ್ಲೆ ಸೇರಿಗಾರಿ ಒರಿಯಂದು ಒರೆಯತ್ತ ಮನೆರ ಒಂದ ಲೆಪ್ಪಗ ರಾಜಬಾಪು
ಇತ್ತೆಲ್ಲ ಹೊರ ಮಂಜಲ್ದ ಬಡಿ ಬಿರ್ಕಲೆ ಅಂದ್ ಬೊಕ್ಕೊಂತ ಯಾನೆ ಧರಿತೀನಿ ಬೊಕ್ಕಡೆಲ್ಲ ಏಜಿನ ಪೋಪಿಜಿ ದೈವಲು ಮಾತ್ರ ಎಂಚ ಗೊತ್ತುಂಡೆ ಒರಿ ಆ ಒಂದು ತೋಜಿನ ವಾ ಜಾಗುಡುಳ್ಳು ಎಂದು ತೂಪುಜೆ ರಾಜಾಗ ಬರ್ಪೇರಿ ಅಂಚ ನಿಂಬೆ ಪೋಪುಜೆ ಅವತ್ತಿ ಎನ್ನ ಲೆಕ್ಕತ್ತು ನಂಜಿ ಭಾಗ್ಯವಂತೇರಿ ಏರಾನ್ಲ ಉಳ್ಳೇರ ದೈವ ದೇವರ ನಕಲು ಜಾತಿ ಧರ್ಮ ಕಾಸು ಅಂತಸ್ತು ತೂಪುಜೇರಿ ನಿಷ್ಕಲ್ಮಸವಾಯಿನಂತಿನ ಭಕ್ತಿಯರ್ದೊಂಡು ಅಕ್ಕನ ಇಲ್ಲಲ್ಪೋದು ನೆಲೆಯ ಪೇರು ಪಂಪನಿಗೆ ಯಾನೇ ಸಾಕ್ಷಿಯನ್ನ ಅಪ್ಪೆ ಭಗವತಿ ಮುಲ್ಪ ನೆಲೆಯ ಏರಿ ಕ್ಷೇತ್ರ ಬಾಳೆದು ಗುಳಿಗೆ ಉಂಟು ಅಂತ ತೀರ್ಮಾನ ಮಾಡ್ತದೆ ಊರ್ದ ಹಿರಿಯಕ್ಲೇನು ಮಾತ್ರ ಒಟ್ಟು ಮಾಡ್ಕೊಡು ನಮ್ ಗುಣ ವ್ಯವಸ್ಥೆ ಮಾಡ್ಕೊಡು ಸುಖ ಮತ್ತೆ ಉಳಿದವರೆಲ್ಲ ಭಕ್ತರ ಉತ್ತರಿಪ ಭಗವತಿಯನ್ನು ಬೀಳ್ಕೊಟ್ಟು ನನ್ನ ಪ್ರಯಾಣವನ್ನು ಮುಂದುವರಿಸುತ್ತಾ ಬಂದು ಸೇರಿದ್ದೆವು ಮತ್ತು ಮಾಗಣೆ ಸೀಮೆ ಮೂಲಿಕಾಪುರ. ಪರಮ ಪಾವನೆಯಾಗಿ ಹರಿತಾ ಇದ್ದಾಳೆ ಶಾಂಭವಿ. ಈ ಶಾಂಭವಿ ನದಿ ತೀರದಲ್ಲಿ ಮರಳ ರಾಶಿಯಲ್ಲಿ ಉಳಿದ 5 ದುರ್ಗೆಯರಾದಂತಹ ನಾವುಗಳು ಲಿಂಗ ರೂಪದಲ್ಲಿ ಐಕ್ಯರಾಗಿದ್ದುಕೊಂಡು ಕಾಲ ಬಂದಾವಾಗ ಭಕ್ತನೋರ್ವನಿಂದ ಪ್ರಕಟಗೊಳ್ಳುತ್ತೇನೆಂತೆ ನೋಡೋಣ. ಬಪ್ಪ ಎಂದೆಂಬೂರ್ವ ಮುಸಲ್ಮಾನ ವ್ಯಾಪಾರಿ ತಪ್ಪದಲ್ಲಿ ಧರ್ಮ ಒಪ್ಪುವ ಮೂರ್ತಿಯಲ್ಲಿ ವ್ಯಾಪಾರಿದೆ ಒಪ್ಪುವ ತೆರಗೆಯುತ್ತ പഠിച്ചോണ്ട് കളിന്റെ വെട്ടിട്ട് ഞാൻ ചിന്തിക്കുന്നത് ഏടുള്ള ഞാൻ ഏടക്കെത്തി ഞാൻ എന്ന ಜೀವನದ ಕಥೆನ ಆಲೋಚನೆ ಮಲ್ಪುಂಡಣ್ಣ ಯಾನ್ ಈ ಊರ್ದ ಎತ್ತು ಕೇರಳದ ಪೊನ್ನಾನಿ ಪನ್ಪನ ಊರ್ದೆ ಅಲ್ಪಡ್ದು ಇಡೆಗೆ ಬತ್ತುಂಡು ದಾಯ ಬತ್ತುಂಡು ಎಲ್ಲೇ ಪನಗ ಯಾನ ಆಲೋಚನೆ ಮಲ್ತುಂಡಣ್ಣ ಜೀವನಡಿ ಎಡ್ಡೆ ಆವಡು ಬಂಡದು ಎಡ್ಡೆ ಆವಡು ನಂಡ ದಾದ ಮಲ್ಪಡು ನಮ್ಮ ಇಟ್ಟೊಂಜಿ ಪಾತ್ರೆ ಉಂಡು ಗೊತ್ತುಂಡ ಸರಿಯಾದ ಬೆನುಡು ನಮ್ಮ ಅಂಚಣ್ಣ ಮಾತ್ರ ಎಡ್ಡೆ ಇರೋ ಸಾಧ್ಯ ನೈಚ್ಚವನೇ ನೈಚ್ಚೋರು ಅರ್ಥಾಂಡ ಇರಗಿ ಸರಿಯಾದ ಬೆಂದನಾಯಗೆ ನೈತನುಪ್ಪು ತಿಕ್ಕಿರೋ ಸಾಧ್ಯ ಉಂಡು ಎಲ್ಲಿ ಮುರಿಯ ನೈಚಂಗ್ ಪಲ್ಲಿ ಮುರಿಯ ತಿನ್ನಾಂ ಅರ್ಥಾಂಡ ಎಲ್ಲು ಪೊಡಿಯಾಪನಾತು ನಮ್ಮ ಬೆಂದ ನಾಂಡ ಕೂಲಿ ಪೊಡಿಯಾಪನಾತು ತಿನ್ನೋಲಿ ಅಂಚ ಬೆಂದದು ಜೀವನಡಿ ಎಡ್ಡೆ ಅವಡು ಮಂಡದು ಯಾನ ಆಲೋಚನೆ ಮಲ್ತುಂಡು ಒಂಜಿ ಮಂಜಿಗೆ ಕೆಲಸಕ್ಕೆ ಸೇರ್ಂಡು ಮಂಜಿ ಬಂಡ ಗೊತ್ತಾಂಡತ್ತೆ ಹಡಗಡ್ದು ಎಲ್ಲಿಯವು ಓಡಾಡ್ದು ಮಲ್ಲವು ಕೆಲಸ ಬೇತದಾಲ ಇಜ್ಜಿ ಕಟ್ಟು ಜಪಡಾವನಿ ಕಟ್ಟು ಬಡ್ತಾವನಿ ಮಂಜಿ ಕಡಲ್ಡು ಪೋಂದಿಪ್ಪುನಗೊರಿ ತೂಪ ನೆಣಿಚಿ ಒಂಜಿ ಸುಂಟರ ಗಾಳಿ ಲಕ್ಕಂಡಣ್ಣ ಒರಿ ಅಟ್ಟಿ ಮರಿ ಓಡ ಬುಡ ಮೇಲಾಂಡು 10-5 ಜನ ಜವನರಿತ್ತೇರು 7 ಕೋಲು ತಿಗಲೈತೆ ನಕ್ಲು ತಿಮಿಂಗೆಲ್ಲ ಲೆಕ್ಕ ನೀಂದು ನಕ್ಲು ಮಾತೆರ್ಲ ನೀರುಡು ಮುರ್ಕುದು ಸೈತರಣ್ಣ ಯಾನಪ್ಪಗ ಬಜಿ ಎಲ್ಲಿಯ ಯಾನ್ ಒರಿಯೇನೆ ಬದುಕುದು ಒರಿಯೇ ಇದಕ್ಕೆ ಕಾರಣದಾನೆ ಎಂದು ಗೊತ್ತಾಂಡ ಇರಗಿ ಅಲ್ಲಾಂಡೆ ಕುದುರತ್ತು ಕಂಡೋರಿಲ್ಲ ದೇವರನ ಮಹಿಮೆನ ಈ ಪ್ರಪಂಚಡು ತೆರಿನಕ್ಲು ಇಜ್ಜಣ್ಣ ಓಡ ಮುರುಕನಾಗ ಕಣ್ಣು ಮುಚ್ಚುದ ಅಲ್ಲಾವನೊಂಜಿ ಎನ್ನು ನೆಂಕು ಗೊತ್ತುಂಡು 4 ದಿನ ಓಲಿತ್ತೆಂದೆ ಗೊತ್ತಿಜ್ಜಿ 5ನೇ ದಿನ ಸಮುದ್ರವರಿಯ ಪೊಯ್ಯಡಿಯಾನು ಬೂರ್ದಿತ್ತೆಗೆ ಮೀನು ಬತ್ತುನ ಮರಕಳೆರು ಬಾರಿ ಎಡ್ಡಂದು ನಕ್ಲು ಏನನ್ನು ತೂಯರು ಮೋನಿಗೆ ನೀರು ಬಾಡಿಯರು ಪರಿಯರ ನೀರು ಕೊರಿಯರು ಏನ ಲಕ್ಕಾಯರು ಅರಸುಲ್ನಾಡಿಗೆ ಎತ್ತೊಂದು ಪೋಯರು ಅರಸುಲೇರಂದು ಗೊತ್ತಾಂಡತ್ತೆ ಇರಗಿ ಮೂಲ್ಕಿದ ದುಗ್ಗಣ್ಣ ಸೇವಂತೇರು ಬಾರಿ ಎಡ್ಡಂದನಾರು ಆರು ಏನನ್ನು ತರೆಡ್ದು ಕಾರು ಮುಟ್ಟ ತೂಯರು ಏನಡ ಕೇಂಡೇರು ನಿಕ್ಕು ಊರುಗು ಪೋಡ ಮಗ ಅಂದು ಅರಸುಲಡ ಪಂಡೆಯನು ಊರುಡಿ ಏರ್ಲ ಇಜ್ಜಿ ಅರಸುಲೆ ಎಂಕ್ ಬದುಕೇರೊಂಜಿ ಸಾದಿ ಮೂಲು ಮಲ್ತು ಕೊರ್ಲೆ ಅಂದ ಅರಸುಲಡ ಪಂಡೆ ಅಂಚ ಅರಸುಲು ಎಂಕೊಂಜಿ ಪೀಡೆ ಮಲ್ತದು ಕೊರಿಯರು ಪೀಡೆ ಬಂಡ ಉಪದ್ರವ ಒತ್ತಿಯೇ ಪೀಡಿಯೆ ಒಂಜಿ ಅಂಗಡಿ ಬೇರದ ಕಟ್ಟೆ ಮಲ್ತದು ಕೊರಿಯರು ಯಾನು ಬೇರೆಗೂ ಸುರು ಮಲ್ತೆಣ್ಣ ಸತ್ಯ ಧರ್ಮಡಿ ಯಾನು ಬೇರೆ ಮಲ್ತೆ ಬೇರೆ ಹೆಚ್ಚಿಗಾದ ಇತ್ತೆ ಅನ್ನೋ ಸ್ಥಿತಿ ಓಡೆ ಮುಟ್ಟ ಎತ್ತುಂಡು ಗೊತ್ತುಂಡರಿಗೆ ತೋಜನಂಚನ ಬಂಡ ಸಾಲೆ ಏರ್ನ ಮೂಜು ಮಾಳಿಗೆದ ಇಲ್ಲು ಏರ್ನ ತಾರೆದ ಕಟ್ಟಬುಣಿ ಏರ್ನ ಮೂಜು ಬುಳೆಯಪ್ಪನ ಕಂಡ ಏರ್ನ ಎನ್ನ ಒಂದು ಯಾನ ಪನ ಅಂದಣ್ಣ ದೇವೇರು ಕೊರ್ನೈನು ಏಪಲ ಅಹಂಕಾರಡು ಎನ್ನ ಒಂದು ಪನಿಯರ ಬಲ್ಲಿ ದೇವೇರು ಕೊರ್ನೈನು ನಮ್ಮ ಮಂಡದ ಸ್ವೀಕಾರ ಮಲ್ಪೋಡು ಎಂಚ ದೇವೇರು ಕೊರ್ನೈನು ನಮ್ಮ ಒಂದು ಸ್ವೀಕಾರ ಮಲ್ಪೋಡು ದೇವರೆಂಕ ಬೋಡಾಯನಾತು ಕೊರ್ತೇರು ದೇವರು ನಂಕು ಕೊರಿಬುಕ್ಕ ದೇವರಿಗೆ ನಮ್ಮ ಗೇಣಿಗೊರುಡು ದೇವರಿಗೆ ಗೇಣಿಗೊರ್ಬನ ಬಂಡ ಎಂಚ ದೇವಸ್ಥಾನಕ್ಕೆ ಪರಕೆ ಸಂದಾವನತ್ತಣ್ಣ ಪಳ್ಳಿಗೆ ನೇರ್ಚೆ ಕೊರ್ಪುನ್ಲತ್ತು ದೇವರನ ಸೃಷ್ಟಿಡಿ ಪ್ರಪಂಚಡಿ ಏತೋ ಜನ ಪಾಪದಕ್ಲು ಉಲ್ಲೇರು ಒಂಜಿ ಬರ್ತದ ನುಪ್ಪುಗೆ ಗತಿಜ್ಜಾಂದನಕ್ಲು ತುತ್ತೆರೆ ಕುಂಟಿಜ್ಜಾಂದನಕ್ಲು ಜೆಪ್ಪೆರೆ ಇಲ್ಲಿಜ್ಜಾಂದನಕ್ಲು ಅಕ್ಲೆಗೆ ನಮ್ಮ ಸಹಾಯ ಮಲ್ಪೋಡು ಎನ್ನ ಇಲ್ಲಗೆ ಏರೇ ಬರಡು
ವಾ ಜಾತಿ ದಯನೆ ಬರಡು ವಾ ಧರ್ಮ ದಯನೆ ಬರಡು ಯಾನ್ ಇನಿ ಮುಟ್ಟ ಇಜ್ಜಿಂದ ಬಂತಿಜ್ಜಣ್ಣ ಏನಡ ದಾಪುನಾತಿ ಯಾನ ಸಹಾಯ ಮಲ್ತೊಂದುಲ್ಲೆ ಐಡ್ದವರ ಈ ಮೂಲ್ಕೆ ಪರಿಸರಡು ಮಾತೆರೆಗಲೆ ಅನ್ನ ಗುರ್ತ ಉಂಟು ಎನ್ನ ಪುದರ್ ಬಪ್ಪೆ ಪಂಡದು ಯಾನ ಬೇರೆಗೆ ಸುರು ಮಲ್ತಿ ಬುಕ್ಕ ಬಪ್ಪ ಬ್ಯಾರಿ ಇತ್ತೇನಡು ಅಂತೆ ಕಾಸಾಂಡ ಏನನ್ನು ಮಾತೆರಲ ಬಪ್ಪ ಸಾವುಕಾರ ಅಂದಲೇ ತೊಂದುಲ್ಲೆ ದೇವರು ಬೋಡಾಯನತ್ತು ಕೊರ್ತೇರು ಸಮಾಧಾನ ಉಂಡು ಆಂಡ ಇಂಚಿಪ್ಪ ಒಂತೆ ಸಮಯಡ್ದಿಂಚಿ ಮನಸ್ಸಿಗೆ ಸಮಾಧಾನ ಇಜ್ಜಣ್ಣ ಸಮಾಜದ ನಡಪು ನಂಚಿನ ಗಲಾಟೆ ಪೂರ ತೂನಗ ಜಾತಿದ ಉಳಾಯಿ ಧರ್ಮದ ಉಳಾಯಿ ಆಪನಂಚಿನ ಲಡಾಯಿನು ತೂನಗ ಮನಸ್ಸಿಗೆ ಬೇಜಾರಾಪುಂಡು ಜಾತಿ ಏತಣ್ಣ ಈ ಪ್ರಪಂಚದ ಜಾತಿ ಏತಂದು ಎರಡೇ ಅನಕೇನುವೆ ರಡ್ಡು ಜಾತಿ ಅಣ್ಣ ಕೊಂಚ ಆಣ ಜಾತಿ ಕೊಂಚ ಪೊಣ್ಣ ಜಾತಿ ಬಾಕಿ ಜಾತಿಲು ಪೂರ ನಮ್ಮ ನರಮಾನ್ಯಲಾಯನ ನಮ ಸೃಷ್ಟಿ ಮಾಡ್ತೀನಿ ದೇವರಿಗೆ ಜಾತಿ ಭೇದ ಇಜ್ಜಿ ಪ್ರಾಣಿಲೆಗೆ ಜಾತಿ ಭೇದ ಇಜ್ಜಿ ಬುದ್ಧಿಜೀವಿಲಾಯನ ನರಮಾನಿಲೆಗೆ ಮಾತ್ರ ಜಾತಿ ಭೇದ ದೇವರಿಗೆ ಜಾತಿ ಭೇದ ಇಜ್ಜಿ ಮನಪನೆ ಕೊಂಚ ಉದಾಹರಣೆ ಪನೊಡೆಯಾನು ಮೂಜಿ ದಿನ ತುಂಬೊಂಜಿ ಬರ್ಸವತ್ತು ಇಜ್ಜ ಇರ್ನ ತೋಟಗ ಬತ್ತದುಂಡತ ಎನ್ನ ಕಂಡಗಲ ಬತ್ತದುಂಡು ದೇವರಿಗೆ ಜಾತಿ ಭೇದ ಉಂಡು ನಡ ಇರ್ನ ತೋಟಗ ಮಾತ್ರ ಬರಡಿತ್ತುಂಡು ಎನ್ನ ಕಂಡಗ ಬರ್ರೆ ಬಲ್ಲಿತ್ತಿಂಡು ಅತ್ತಂದಂಡ ಎನ್ನ ಕಂಡಗ ಮಾತ್ರ ಬರಡಿತ್ತುಂಡು ಇರ್ನ ತೋಟಗ ಬರ್ರೆ ಬಲ್ಲಿತ್ತಿಂಡು ಅಪಗಂಡ ದೇವರಿಗೆ ಜಾತಿ ಭೇದ ಇಜ್ಜಿ ಪ್ರಾಣಿಲೆಗಳ ಜಾತಿ ಭೇದ ಇಜ್ಜಿ ಮನ್ಪನೆ ಕೊಂಚ ಉದಾಹರಣೆ ಕೊರ್ಪೆ ಈರ್ನ ಇಲ್ಲದ ಮಾಡಿಡು ಗೂಡು ಕಟ್ಟಂಚಿನ ಒಂಜಿ ಪಾರಿವಾಳ ಅವು ಈ ಬ್ಯಾರಿನ ಜಾಲ್ಗೆ ಬತ್ತದು ಬಾರನ್ನು ಪೆಜಿದು ತಿನ್ಪುಜ ಅಪಗಂಡ ಪ್ರಾಣಿಲೆಗಳ ಜಾತಿ ಭೇದ ಇಜ್ಜಿ ನರಮಾನಿಲ ನಂಕ ಮಾತ್ರ ಜಾತಿ ಭೇದ ಆ ವಿಷಯ ಒಂತೆ ಬೇಜಾರುಂಡು ಮಾತಿರದು ಪೊರ್ತುವ ಇನ್ನೇ ಗೊತ್ತಾತಿಜಿ ಈಗ ಒಂಜಿ ಬಾಜಲ್ ಗೊರ್ರೆ ಎಂಕ ಮರತೊಂಡು ಎಕಡೆ ಬರ್ತಾರ ಇರು ಎಕಡೆ ಬರ್ತಾರ ಬಾಜಲ್ಗೆ ಬನ್ನಗ ಪರ್ದೆ ಅತ್ತೆ ಬನ್ನಗ ಕಟ್ಟಪು ನೀಡ್ತು ರಡ್ಡು ಬಂಡ ಅಂದೆ ರಡ್ಡು ಅವು ಏರ್ನ ಕಟ್ಟಬಣಿಂದ ಗೊತ್ತುಂಟು ಹೆಂಚ ಮರಿಯರು ಇರು ಏರ್ನ ಕಟ್ಟಬಣಿ ಅವು ನಮ್ಮ ಒತ್ತ ಬೋಡಂಕ್ ಎಕಡಿಯಾನ ತಿಗಲೆ ಬಟ್ಟುದು ಬಂಡೆ ಎನ್ನ ಒಂದು ಬಣ್ಣಿಯರವಲ್ಲಿ ನಮ್ಮ ಒಂದು ಬಂಡಿ ಬಿಟ್ಟಿಗೆ ರಡ್ಡು ಬೊಂಡ ಇರು ಬರದಾಂಡು ಇರ್ನ ಬಂಜಿ ಸಂಪಾಂಡ ತಣ್ಣ ಎನ್ನ ಮನಸ್ಸುಗಳ ಸಮಾಧಾನ ಅಂಡು ನಮ್ಮ ತಾರೆದ ಮುದಲಿಗೆ ನೀರು ಮೈಪೊಲಿ ಅಣ್ಣ ಆ ಬೊಂಡದ ಉಲಾಯಿ ಅಮೃತಗೆ ಸಮಾನವಾಯಿನ ಚೀಪೆದ ನೀರಿನ ವಾ ನರಮಾನಿಗಾಂಡಲ ದಿಂಜಾರ ಸಾಧ್ಯ ಉಂಡ ಅಯ್ನ ದೇವರೇ ದಿಂಜವಾಡು ಯಾನಿತ ವಿಧಾನ ಕೆಲಸ ಒಡಗಂದು ಗೊತ್ತಾಣ ಬಾರಿ ಮಲ್ಲ ಒಂಜಿ ಕೆಲಸಕ್ಕೆ ಜತ್ತದೇನು ಒಂಜಿ ಮಂಜಿನಿ ಯಾನು ಕೆತ್ತಾದೆ ನನಗೆ ಕಾಸು ಮಲ್ಪಡು ಮನ್ಪುನ ಹಟ್ಟಲ ಇಜ್ಜಿ ಚಟ್ಟಲ ಇಜ್ಜಿ ಆಂಡಲ ಒಂಜಿ ಮಂಜಿನಿ ಯಾನು ಕೆತ್ತಾಯಿನ ದಾಯೆ ಒಂಜಿ ಮಂಜಿನ ನಮ್ಮ ನೀರಿಗೆ ಬುಡಿಯಂದ 50 ಜನಕ್ಕೆ ಕೆಲಸ ಆಪುಂಡು 500 ಜನಕ್ಕೆ ನುಪ್ಪಾಪುಂಡು ನಮ್ಮ ಊರದ ಒಂಜಿ ನಿರುದ್ಯೋಗದ ಸಮಸ್ಯೆ ಪರಿಹಾರ ಆವಡು ಪನ್ಪನಂಚಿನ ಉದ್ದೇಶಡು ಯಾನು ಮಂಜಿನ ಕೆತ್ತದೆ ಮಂಜಿದ ಕೆಲಸ ಆ ಒಂದು ಬತ್ತಂಡು ಎಲ್ಲಂಜಿ ಶುಕ್ರವಾರ ನೀರಿಗೆ ಜಪ್ಪಡಾವಲಿ ಬಂಡದು ನಮ್ಮ ಮುಕ್ರಿ ಚಪಣ್ತುಂಡು ಐಕ್ ದುಂಬತ್ತಾದ ಐತ ಕಡೇತ ಒಂಜಿ ಕೆಲಸ ಉಂಡು ಬಣ್ಣ ಗೊರ್ಪುನ ಎಣ್ಣೆ ಗೊರ್ಪುನ ಐತ ಜವಾಬ್ದಾರಿನಿ ಎನ್ನೊಂಜಿ ಆಣಗು ಗೊರ್ತೆ ಮಗೆತ್ತಿ ಮಗೆ ಲೆಕ್ಕ ಇಂಚನೆ ಬೂರ್ದು ತಿಕ್ಕನ ಒರಿ ಆಣು ಹಾಗೆ ನಮ್ಮ ಸಂಸ್ಕಾರನ ಪೂರ ಕಲ್ಪದು ಉಸ್ಮಾನ್ ಬಂಡದು ಬುದರ್ದು ಇದು ಯಾನು ಸಾಂಕೊಂದುಲ್ಲೆ ಇತ್ತೆ ಓಡದ ಕೆಲಸ ಓಡೆ ಮುಟ್ಟೋ ಎತ್ತಿನಿಂದ ಅಡಕ್ಕೆ ಏನುಡು ಉಸ್ಮಾನ ಮನೆ ಉಸ್ಮಾನ ಆಯ ಗೊತ್ತೇ ನಿದ್ರೆ ಹೆಚ್ಚಿಗೆ ನನ್ನ ಯಾನೇ ಬೋದು ಲಕ್ಕ ಹೊಡೆದಾನ ಮನೆ ಉಸ್ಮಾನ ಅಲ್ಲ ಪುಚ್ಚದ ಲೆಕ್ಕ ಬರ್ತದೆ ಹೆಂಗೆ ಕುಂತದನ್ನೇ ಗೊತ್ತಾತಿಗೆ ಮನೆ ನೀ ಬೆಚ್ಚ ಎಂದ ಬೆಚ್ಚಿಟ್ಲ ಕೇಂಡರಣ್ಣ ಆಯನ ಎನ್ನ ಮಿತ್ತಿಪ್ಪನೊಂಜಿ ನಿಷ್ಠೆ ಗೌರವ ಉಂಡನಾಗೇಂಡ ಇಜ್ಜಿ ಬಂಡೆ ದಾನಿ ಉಂಟುಜಿ ಈರು ಒಣಸು ಮಲ್ತಿಜ ತಾಂದು ಯಾನು ಉಣಾಂದಾಯ ಉನ್ಪುನ ಎತ್ತಣ್ಣ ಯಾನು ಒಂಜಿ ಲೋಟ ನೀರು ಬರಂದೆ ನೀರು ಪತ್ತುನೇನೆ ಎತ್ತು ಆತಲ ಒಂಜಿ ನಿಷ್ಠೆ ಆಗಿ ಯಮನೆ ನೀ ಕುಳಿಚಿಟ್ಲ ಎಂದ ಮರ್ಯಾದೆ ಮೀಯನ ಅಂದ್ಗೆಂಡೆ ಇಜ್ಜಿ ಬಂಡೆ ದಾನೆ ಮೀತಿಜಿ ಗೆಂಡಾಗ ಈರು ಮೀತಿ ಜತ್ತ ఒక మేలుగంజన పుసు పుసు మల్తందు అతను యాన మీదు ఎన్న శాస్త్రన ముగితుదు పూర ఇడగ బత్తದ అతను ಇಂಬೆ ಗೊತ್ತಾವಡೆ ಯಾಮನೆ ഞങ്ങ ഇസ്ലാം ദിവസത്തേക്ക് 5 പ്രാവശ്യം കുളിക്കണം 5 പ്രാവശ്യം നിസ്കാര ചെയ്യണം ನಮ್ಮ ಇಸ್ಲಾಂ ಧರ್ಮದಕ್ಲು ದಿನಕ್ಕೆ 5 ಸರ್ತಿ ಮೀಯೋಡು 5 ಸರ್ತಿ ನಿಸ್ಕಾರ ಮಲ್ಪಡು ನೀರು ಅಂತ ಕಮ್ಮಿ ಉಂಡು ಒರಿಕ್ಕಳ ಹಂಗೆ ಕುಳಿಕಣವಾನೆ ಒಂಜಿ ಒಣಸು ಮಲ್ಪನ ಪೊರ್ಲು ನೆಂಕ ಪನ ದಿತ್ತನ ನಿದ್ರೆನೆ ಬರ ಮಧ್ಯಾಹ್ನ ಎನ್ನ ಒಟ್ಟಿಗೆ ಬಟ್ಟಲು ದೀದು ಒಣಸು ಕುಲ್ವೆ ಯಾನು ಉಣಿಯರ ಸುರು ಮಲ್ತಂಡಲ ಉಂಬೆ ಉಣಾಯೆ ಎನ್ನ ಮೋನೆನೇ ತೂವೆ ದಾಯೆ ಯಾನಾಯಿಗೆ ಪನೋಡು ಸುರು ಮಲ್ಪೊಂದು ಪಂಡಿ ಬೆಟ್ಟಿಗೆ ಇಂಬೆ ಸುರು ಮಲ್ಪೆಣ್ಣ ಬೊಕ್ಕ ಉಂತಾರ ಒಂಜಿ ಬಗೆ ಗೊತ್ತಿಜಿ ಯಾನ ಕೈ ದೆಕ್ಕದು ಬಟ್ಟಲು ದೆಕ್ಕದು ಕತ್ತಲೆ ಅಂಡಲು ಇಂಬೆ ಉಣೊಂದೇಪೆ ಬೊಕ್ಕ ಯಾನು ಬೋದು ಮನಡು ಉಂತಲ್ಲ ಅಂದು ಅಲ್ಲೇ ಅಂದು ಯಮನ ಯಮಣ ಮಂಜಿಂಡ ಪಣಿ ಆಡ್ತಾಳೆ ಅದು ಇನ್ನಲೇ ಇಟ್ಲೆ ಬಪ್ಪಚ್ಚ ಇನ್ನಾಯಿನಿ
ಓಡೋದ ಕೆಲಸ ಎಂಚಾಂಡಕ್ಕೆ ಅಣ್ಣಗ ಕೋಡೆ ರಾತ್ರಿ ಆತಿಜ್ಜಿ ಇನಿ ಕಾಂಡೆ ಆತಂಡು ರಾತ್ರಿ ಇಂಬೇನ ಅಮ್ಮೆ ಬರ್ತದೆ ಕೆತ್ತಿಸಿನ ಪಣಿ ಹಂಗನೆ ಕೆಲಸ ಬೊರ್ಲಾತಂಡು ನಿನ್ನ ಬಿಳ್ಚಂದನರಿ ಮಟ್ಟಂದ ಬೆಳ್ಳಿ ಆಯ್ಸೆ ಎಮ್ಮಳ ಮಂಜಿನ ಬೊಳ್ಳತ್ಲಿಕ್ಕೆ ಇಕ್ಕೊಂಡು ಮಂಜಿ അതിനെല്ലാം നീ ഏടക്ക് പോണോ പറയുന്ന സംഗതി എഴുതിച്ച് വെക്കണം എഴുതാനെന്ത് കൊണ്ടുനി എഴുതാനെന്ത് കൊണ്ടുനിറ ಬರೇರಂಚಿನ ಕಾಣುತ್ತದ ಬರೇರಂಚಿನ ಇಂದು ನಮ್ಮ ಒಂದು ಮಾಲಿಂಗೇಶ್ವರ ದೇವಸ್ಥಾನ ಕಾಂಡೆ ಪದ್ಯ ಪಾಡುವರು ಒಂಜಿ ಪೆಟ್ಟಿ ಪಾಟು ಅವು ಹೊರವರ ಆಡೆಗೆ ಉಂತುಂಡು ಗಜ ಮುಖನೆ ಗಜ ಮುಖನೆ ಗಜ ಅಂಚನೆ ಆಡೆಗೆ ಉಂತುಂಡು ಬೊಕ್ಕ ಏರು ಆಂಡಲ ಇಂಚೆ ಕೈಟ್ಟು ಅಂತ ನೂಕೊಡು ಬೊಕ್ಕ ಸರಿ ಆಪು ಅಂಚನೆ ಎಂಬಿಯನ ಒಕ್ಕುಡ್ದು ದುಂಬು ಹೋಗುಜಿ ಎഴുതാനെന്ത് കൊണ്ട് ಕಿತಾಬು ಬರೆಯರ ಪುಸ್ತಕ ಹೊಸ ಪುಸ್ತಕ ಅತ್ತ ಏಲಿ ಎದುನೆ ಬರೆ ಪುನಂದೆಟ್ಟ ಇಂದೋಲ್ ಪಡ್ದು ಮಗ ಇಂಚಿತನ ಅದು ಮುಂಜಾನೆ ಉರುಸುನು ಕೊಡ್ನೇದು ಉರುಸುಡ್ದೆತ್ತಿನ ಎಡ್ಡಾಂಡ ಇತ್ರ ಬೆಲ್ತುಂಡೈ ಕಂಡಾಯ್ಟ್ ನೀವು ಒರಿ ಕಡ್ಡು ಒಂಜಿ ತುಂಡಾಂಡಲ ಉಂಡತ್ತದಿ ನಡ ಒಂಜಿ ಸಮಾಧಾನನೆ ಯಮನೆ ಏದು ನಿಕ್ 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 ಹೊಸ ಪುಸ್ತಕ ಅತ್ತ ಕೊರೆ ಕಣಕ್ಕೆ ಇದೀನಲ್ಲ ಸುಮಾರು ಲೆಕ್ಕಾಚಾರ ಉಂಡತ್ತ ಅವೆಂಚಿನ ಮಗ ಇದು ಗಿರಿಸ್ರೆ ಈಗಲು ಕಡೆ ಇಡ್ತೇದಿ ಆರು ಸಾಲ ದೆಪ್ಪುನಿ ಆರು ಏರೆಗಂಡಲ ಸಾಲ ಕೊರುವೇರು ಆ ವಿಷಯಕ್ಕೆ ಅರ್ಥ ಉಂಡು ಮುರಣಿ ಪೇಂಟೆಗೆ ಬಂದಾಗ ಆರ್ನ ಕೈ ಕಾಸುಗಾರ ಮರತು ಇತ್ತು ಅಂಚ ಏನಡ 1,000 ಎತ್ತದು ಮನದ ನೀರು ಕೊಡ್ತಾರೆ ಏತು ಬಾಕಿ ಉಂಡಾರ್ನ 3,000 ಅವೆಂಚ ಮಗ 1,000 ಓರ್ ಕೇಟೇದಿ 1,000 ಆರು ಕೇಂಡಿನಿ 1,000 ನಿಂಗಳು ವರ್ಕು ಕೊಡ್ತೇವೆ ಆರು ಕೇಂಡಕ್ಕೆ ಯಾಕೆ ಕೊರ್ನಿ 1,000 ಎಲ್ಲ ಕೊಡ್ನಟ್ಟು ನಿಂಗಳು ಕೊಡ್ತೇವೆ ವಾಪಸ್ ಕೊರ್ದು ಲೆಕ್ಕಾಚಾರ ಮುಗಿಂಡು 3,000 ಬಾಕಿ ದಾದ ಸಾಕ ಇರಿಗೆ ಅರ್ಥ ಉಂಡ ಇರು 1,000 ಕೇಂಡಿ ಬೆಟ್ಟಿಗೆ ಬೇರೆ ಇರು ಕೇಂಡಿದ ಯಾನು ಕೊರಿ ಬೆಟ್ಟಿಗೆ ಐತೆ 1,000 ಬೇರೆ ಇರು ವಾಪಸ್ಗೆ ಅಂತ ಕೊರಿ ಬೆಟ್ಟ ಐತೆ 1,000 ಬೇರೆ ಒಂಜಿ ಗೆರೆ ಬಾಡಿಯೇ 3,000 ಬಾಕಿ ಉಂಟು ಬೊಕ್ಕದಾನೆ ರಡ್ಡು ಮಾಳಿಗೆ ಇರೋ ಮೂಜಿ ತಿಗಡಿ ಜಾಗುಂಡು ಸುದ್ದಿಗೆ ಯಾನ ಅಂಚೆ ಕಾಸು ಮಲ್ತಿನ ನೀರು ಬೊಕ್ಕ ತುಲೆ ಯಾನ ಅಂಚೆ ಕಾಸು ಮಲ್ತಿನ ಇರ್ದಾನೆ ಯಮನೆ ಇದ ಒಂದು ತಮಸಾಕು ನೆನ್ನೆ ಯಾರ ತೋಪಿಚ್ಚಿಟ್ಟು ವಯಸ್ಸು ಹಾಕಿದ್ದಾರೆ ಒಕ್ಕಾದೆ ನಿಕ್ಕೂತಿದ್ಯ ಹಾಕಿ ಹಂಗಂತ ವಯಸ್ಸ ഞമ്മക്ക് വേണ്ട ಅದು ಹರಾಮ್ ಎಂದ ಎಲ್ಲರಿಗೂ ಕೊಡ್ತೇವೆ ಹಿಂಗನೆ ಕೊಚ್ಚಂಗೆ ഞങ്ങൾക്ക് എന്ത് ಬೇಡ ಬಪ್ಪಚ್ಚ ನಾನು ಉದ್ಧಾರ ಮಲ್ಪರ ಮಿತ್ತಿಡ್ದು ತಿರ್ತಿ ಜತ್ತನೆ ಮಾತರಗಳ ಇಂಚ ಕೊರೋನಾ ಕಾಸು ನಮ್ಮ ಹಾಕೊಂಡು ನಂಕದಲ್ಲ ಬೋಡ್ಚ ഞമ്മക്ക് വേണ്ട ಮನೆ ಅದು ಹರಾಮ್ ಅದು ಅಲ್ಲಕ್ಕೆ ಸಮಾಧಾನ ಆವೇಲ ದೇವರಿಗೆ ಸಮಾಧಾನ ಒಂದು ಹಾಕೇನಿ ಅದು ಕಪ್ಪು ಹಣ ಇನ್ನಿನ್ನು ಉಳಿಲಿಕ್ಕಿಲ್ಲ ಮಗನೇ ಹೋಗ್ಲಿ ಅಪ್ಪಳದ ಲೆಕ್ಕಾತನ ಪುಸ್ತಕ ಪಾತೆರ ಸುರು ಮಲ್ತಂಡ ಒಕ್ಕು ಬರೆಯರ ಸುರು ಮಲ್ತಂಡ ನಕ್ಕು ಪಾಡು ಉಂತಾಡು ಕಡೆಯತ ನಿಲ್ದಾಣಗೆತ್ತಂಡು ಬರೆಯರ ಸುರು ಮಲ್ಪು ಮಟ್ಟನ್ನ ಬೆಳ್ಳಿ ಆಯ್ತ ഞമ്മളെ മഞ്ഞിനെ വെള്ളത്തിലേക്ക് കീക്കോണു മഞ്ഞി നേരെ മൽപ്പേക്ക് പോണു ഏടക്ക് പോണോ അയ്യനടക്കേണ് ഞാൻ ആടക്ക് എണ്ണി മൽപ്പേക്ക് പോണോ മൽപ്പേക്ക് പോയിട്ട് ആടുന്ന് അയിലയ മത്തിയ ബട്ടി മത്തിയ എന്ത് മണ്ണം കെട്ടിയ ಒಂಜಿ ಪಾತ್ರೆ ಉಂಡತ್ತವ ಮಣ್ಣ ಗಟ್ಟಿಲ್ಲ ತಿಕ್ಕರ ಸಾಮಾನು ಬರ್ತಾವಡ ಬಂಡ ಮಣ್ಣ ಗಟ್ಟಿಂದು ಬರೆ ಒಂದಿಲ್ಲ ಏದಿಯಾ ಎಂದೇದಿ ಮಣ್ಣಂಗೆಟ್ಟಿ ಅಯ್ನ ಬೊಡಿಯಕ್ಕೆ ಮಣ್ಣಂಗೆಟ್ಟಿ ಗೊತ್ತಿ ಎಂದ ಇಪ್ಪ പൊടിയായി കേട്ടണോ കേട്ടിട്ട് മഞ്ഞി നേരെ ഗോവക്ക് പോണം ഗോവല് ചർക്കി കീക്കണം കീച്ചിട്ട് ആടുന്ന് അരിയ കോതമ്പ നെല്ല കേട്ടണം മഞ്ഞാതിൽ ഇങ്ങോട്ട് വരണം യാ മോനെ എനിക്ക് വയസ്സായി മോനെ ഇനി എത്ര കൊല്ലം ജീവിക്കുന്നു പറയാൻ കയ്യ നിനക്ക് കുറച്ച് പൈസ തരുന്നു നീ കച്ചവടം ചെയ്യണം കല്യാണം കഴിക്കണം 4 കുട്ടികൾ അച്ഛനാണോ നിന്റെ കാലിലേ നീ നിക്കോണം മോനെ ಬೋಡಯಾನ ಕಂಠ ಶೋಷಣೆ ಮಲ್ಪು ಯಾನ ಆಯಗು ಉಪದೇಶ ಮಲ್ಪುನು ಎಂಕ್ ಪ್ರಾಯ ಅಂಡನಾಣ ಏತು ವರ್ಷ ಬದುಕು ಎಂದು ಬಣಿಯರಾಬುಜಿ ನಿಕ್ಕೊಂತೆ ಕಾಸು ಕೊರ್ಪ ಈ ಬೇರಸುರು ಮಲ್ಪೋಡು ನಿಕ್ ಮದ್ಮೆ ಮಲ್ಪ 4 ಜೋಕಲ್ ಅಮ್ಮೆ ಆವಡು ನಿನ್ನ ಕಾರಿಡೆ ಈ ಮುಂತೊಡುಂದ ಆಗಿ ಯಾನು ಉಪದೇಶ ಮಲ್ತಂಡ ಐನು ಪೂರಂಬಿ ಬರೆಯೊಂದುಲ್ಲೆ ಬಹುಶಃ ಎಲ್ಲದ ನಿಂಬಿಗೆ ಯಾನು ಮದ್ಮೆ ಮಲ್ಪಂಡ ಇಂಬಿಯ ಬರೆದೇ ಜೋಕಲು ಮಲ್ಪೇನದನ್ನ ಏರಿಗೂ ಈಟ ಅಣ್ಣ ಅಂದು ಈರಿಗೆ ಅರ್ಥ ಪಣ್ಣ ನಮ್ಮ ಗಣೇಶ ಭಟ್ರನ ಜಾಲ್ಗೆ ಅಂಬಿ ಹೇಳ್ತಿಲ್ಲ ಕಾತನ ನಿಕ್ಲೆಗೇರೆ ಗಣ್ಣ ಅರ್ಥ ಆವ ಒಂದು ಆಯಂಜಿ ತೂಪನ ಪೊರ್ಲು ಬೇಂಡ ಮನೆ ನೀ ಎഴുതുന്ന വേണ്ട നീ ഒരു സംഗതി ഞാൻ പണ്ണതിന് പൂര നെനപ്പുതിയോടി ഞാൻ പറഞ്ഞ സംഗതി എല്ലാം നിന്റെ തലയിൽ വെച്ചോളാം എപ്പിയന് അഞ്ചത്തിയ ഞാൻ പണ്ണ വിഷയന് നിന്നെ മണ്ടെഴുതിയോനോട് നിനക്ക് ബുദ്ധിശക്തിയുടെ അതിന് തെരിയോനോടി ഒരിക്കൽ നിനക്ക് പറയാൻ കഴിയും ഒരാ പണിയേറതിനോ പണ്ടുകെ തുടങ്ങട്ട മറ്റൊന്ന് വെള്ളിയാഴ്ച ഞമ്മളെ മഞ്ഞിനെ
വെള്ളത്തിലേക്കിക്കോണു മഞ്ഞ് നേരെ മൽപ്പക്ക് പോണു മൽപ്പക്ക് പോയിട്ട് അയിലയോ മത്തിയോ ബട്ടി മത്തിയോ എന്ത് മണ്ണും കെട്ടി ആവുറ നിറക്കോണു മണ്ണ കെട്ടിയിടല്ല മണ്ണ കെട്ടി വേണ്ട നേരെ മഞ്ഞ് ഗോക്കോണു ഗോക്ക് പോയിട്ട് ചരക്കിക്കോണു ആടെ ഇങ്ങോട്ട് വരുമ്പോക്കു അരിയ നെല്ല കോതമ്പ പർത്തിയ നിറക്കോണു ആദ്യലെ മഞ്ഞ് ഇങ്ങോട്ട് വരണു ഏ മോനെ നീ ഇങ്ങനെയൊക്കെ എങ്ങനെ മോനെ എനക്കും വയസ്സായി മോനെ ഇനി എത്ര കൊല്ലം ഞാൻ ജീവിക്കുമെന്ന് പറയാൻ കഴിയ മോനെ നിനക്ക് കുറച്ച ಅಮ್ಮನ ಮಗೆಂದಿಲ್ಲ ಎತ್ತೊಂದಿಲ್ಲ ಪೊಟ್ಟಡೊಂಜಿ ಪೊಡಿ ಮರ್ದುಂಡತ್ತ ತಿರ್ಗದೆ ಎಂಕೆ ಪನಪನೆ ಎಂದು ಆಟ ಸಮಾಧಾನ ಅಂಡ್ ಇನಿ ಮುಟ್ಟ ಇಂದೆಟ್ಟೆ ಬೊಗ್ಗುದು ಇಂದೆಟ್ಟೆ ಪಿದೆ ಬಂದಿತ್ತುಂಡು ಇತ್ತ ಇಂದೆಟ್ಟೆ ಬೊಗ್ಗುದು ಮೂಲು ಉಂತುದು ಮೂಲು ಬತ್ತುಂಡತ್ತ ಎಂಕ ಸಮಾಧಾನ ಅಂಡ್ ಅಪಗಂಡ ಎಲ್ಲಂಜ ಶುಕ್ರವಾರ ಕಾಂಡೆ ಲಕ್ಕದು ಮೀದು ನಮ್ಮ ಶಾಸ್ತ್ರ ಮುಗಿತದು ಸುದತ್ತಾಡೆಗೆ ಪೋಡು ಪಿದಾಡು മഞ്ഞ് വെള്ളത്തിൽ പോയി മഞ്ഞ് നീരിടെ പോപ്പു ನಾವು ಗುಡ್ಡೆಡು പോಪುಜಿ ഒരു കല്ല് ലെക്ക താണ്ടി എന്തായി കല്ല് വന്ന് ചോര പൊട്ടി കല്ല് പൊട്ടി ചോര വന്ന് ഏടെ മോനെ എനിക്ക് പേടിയാന്ന് ഏടെ മോനെ പേടിയാന്ന് എനിക്ക് ഏടെ മോനെ എനിക്ക് പേടിയാന്ന് ഏടെ മോനെ പേടിയാന്ന് അതവിടെ ಓ ದೇವರೇ ದಾದ ಯಾನು ತೋಂದುಲ್ಲೆ ಓಡ ನೀರಿಡು ಪೋನ ಕೊಂಜಿ ಕಲ್ಲಿಗೆ ತಾಂಟುತಿಂಡು ಕಲ್ಲು ಪುಡಾದು ನೆತ್ತರ ರಟ್ಟುತಿಂಡು ಇಡೀ ಸುದೆತ್ತ ನೀರೇ ಕೆಂಪಾತುಂಡು ಏರೆಗಾಂಡಲ ತೂನಗ ಪೋಡಿಗೆ ಎಂದಾಗ ನನಗೆ ಬೇಡ ಎಂಕಲ ಪೋಡಿಗೆ ಆಪುಂಡು ಮಗ ಈ ಬೊಬ್ಬೆ ಬಂಡ ಹಿಡಿದು ಹೆಚ್ಚಿಗೆ ಪೋಡಿಗೆ ಎಂಕಾಪುಂಡು ಪೋಡಿಗೆ ಆಪುಂಡು ಮಾಡಿದ್ರೆ ನಮ್ಮ ರೆಡ್ಡಿ ಜನ ಬೊಬ್ಬೆ ಬಂಡ ಆಪುಂಡೆ ನಮ್ಮ ಒಂತ ಆಲೋಚನೆ ಮಲ್ಪೋಡು ಇಂಚಿತ್ತಿನ ಒಂಜಿ ಅವಘಡ ನಡಪೆರ ಕಾರಣದಾನೆಂದು ನಮ್ಮ ಒಂತ ಆಲೋಚನೆ ಮಲ್ಪೋಡು ಸರಿಯಾದ ಆಲೋಚನೆ ಮಲ್ಪಲ ಒಂಜಿ ಅವಘಡ ಓಲಾಂಡಲ ನಡತನು ನಾಂಡ ಐಟು ದಾದನೋ ಒಂಜಿ ಅರ್ಥ ಉಂಡು ಮಗ ಈ ಆಲೋಚನೆ ಮಲ್ಪ ಈ ಅವಘಡ ನಡಪೆರ ಕಾರಣದಾನೆಂದು ಯಾನು ಎನ್ನವು ಪನ್ಪನ ಅಹಂಕಾರ ಎನ್ನ ಕಾಸು ಎನ್ನ ಓಡ ಯಾನು ನೀರಿಡು ಬುರುಪೆ ಪನ್ಪನಂಚಿನ ಅಹಂಕಾರ ಎಂಕಿತ್ತಿಂದು ಅವು ಒತ್ತು ನಮ್ಮ ಒವ್ವೇ ಕೆಲಸಕ್ಕೆ ಜಪ್ಪನಾಗ ದೇವರನ್ನು ಪ್ರಾರ್ಥನೆ ಮಲ್ಪಡು ದೇವರನ್ನು ಪ್ರಾರ್ಥನೆ ಮಲ್ಪಂದೆ ನಮ್ಮ ಈ ಕೆಲಸಕ್ಕೆ ಜತ್ತನೇಟ ಅಪರಾಧ ಒಂದು ಊರು ಒಂದು ಗೊತ್ತಾಂಡ ಪವಿತ್ರವಾಯಿನ ತುಳುನಾಡು ಈ ತುಳುನಾಡು ಒಂಜಿ ವಿಶೇಷವಾಯಿನ ಸಂಸ್ಕೃತಿ ಉಂಡು ಪ್ರತಿಯೊಂಜೆಟ್ಲ ದೇವರನ್ನು ತೂಪನಂಚಿನ ಸಂಸ್ಕೃತಿ ಪ್ರಕೃತಿನ ಆರಾಧನೆ ಮಲ್ಪನಂಚಿನ ಸಂಸ್ಕೃತಿ ನೀರಿಡಾವಡು ಪೊಯ್ಯಡಾವಡು ಮರಟಾವಡು ಕಲ್ಲುಡಾವಡು ಗುಡ್ಡೆಡಾವಡು ಸೂರ್ಯಡಾವಡು ಚಂದ್ರಡಾವಡು ವಾ ಪ್ರಾಣಿಡೆ ಆವಡು ದೇವರನ್ನು ತೂಪುನಂಚಿನ ವಿಶೇಷ ಸಂಸ್ಕೃತಿ ಈ ಆಲೋಚನೆ ಮಲ್ಪುಲ ಮಣ್ಣಿಡು ಒಂಜಿ ಕೆಲಸ ಸುರು ಮಲ್ಪನಗ ಇಲ್ಲು ಗಟ್ನಗನ ಕೃಷಿ ಸುರು ಮಲ್ಪನಗ ಆ ಮಣ್ಣನ್ನು ಪ್ರಾರ್ಥನೆ ಮಲ್ಪೇರು ನೀರಿಡು ಒಂಜಿ ವ್ಯವಹಾರ ಮಲ್ಪನಗ ಆ ನೀರಿನ ದೇವತೆ ಬಂಡದು ಪ್ರಾರ್ಥನೆ ಮಲ್ಪೇರು ಆ ಮಣ್ಣಿಡು ನಮ ಉಲ್ಲ ಆ ಮಣ್ಣದ ನುಪ್ಪು ಉಂಡುದು ನಮ್ಮ ಜೀವನ ಮಲ್ತೊಂದುಲ್ಲ ಆ ಸಂಸ್ಕಾರನ ನಮ್ಮ ಪಾಲನೆ ಮಲ್ಪಡ ಬೋಡ್ಚ ನಮ್ಮ ಅಪರಾಧ ಮಲ್ತನೆ ಅವೇ ದೇವರನ್ನು ಮರೆತದು ವ್ಯವಹಾರ ಮಲ್ತ ಅಪಗಂಡ ನಮ್ಮ ಇತ್ತೆ ದಾದ ಮಲ್ಪಡು ದೇವರನ್ನು ಪ್ರಾರ್ಥನೆ ಮಲ್ಪಡು ಆಂಡ ಅಕ್ಕಲೆಕ್ಕ ಪ್ರಾರ್ಥನೆ ಮಲ್ಪರೆ ನಂಕು ಗೊತ್ತುಂಡಯ ಜ್ಞಾನಿ ಪ್ರಾರ್ಥನೆ ಹೆಂಗಾವ ಏರು ಪ್ರಾರ್ಥನೆ ಮಲ್ತುಂಡಲ್ಲ ಆಂಡ ಅಕ್ಕಲೆಕ್ಕ ಪ್ರಾರ್ಥನೆ ಮಲ್ಪರೆ ಈ ಏಪ ಕಲ್ತೀನಿ ഞാൻ പഠിച്ചിನಿ ಕಲ್ತದಾನ ಅವು ಭಾರಿ ಎಡ್ಡಾಂಡು ಮಗ ಬರಪನಗೆ ಇದೆಂಗನೆ ಪ್ರಾರ್ಥನೆ ಮಲ್ಪು ತೊಡಂಗಲ್ಲಿ ಜನಗಣ ಮನಾದಿನಾಯಕ ನಿಕ್ಕ ಹಾಕಂದನ ಕೈದಾಯ್ಯ ದೇವರನ್ನು ಪ್ರಾರ್ಥನೆ ಮಲ್ಪಡುವನ್ನಾಗ ಇಂಬಿಯ ಸಾಲೆ ಜೋಕ್ಲು ಪನ್ಪುನ ಪ್ರಾರ್ಥನೆ ಅವು ಅತ್ತಿಯ ಏನೇನುಂಡು ನನೊಂಜುಂಡು ಇಂಗನೆ ನಿಕ್ಕದ ಒಂದೇ ಮಾತರಂ ಸುಜಲಾಂ ಸುಫಲಾಂ ಈ ಮಂಡೆ ವೆಚ್ಚಡ್ಲ ಒಂಜಿ ಸಮಾಧಾನ ಅಂಡೆ ಒಂಜಿ ಬೇರಿನ ಬಾಯಿಡು ಈತು ಪೊರ್ಲುಡೆ ಒಂದೇ ಮಾತರ ಬತ್ತುಂಡತ್ತ ಐಡ್ದು ಮಲ್ಲ ಸಂಗತಿ ಇಜ್ಜಿ ಮಗ ಆಂಡ ಅವತ್ತು ದೇವರನ್ನ ಪ್ರಾರ್ಥನೆ ಮಲ್ಪುನ ನಮೆಂಚ ಪ್ರಾರ್ಥನೆ ಬಾಂಗು ಗೊರ್ಬನಿ ದೇವರನ್ನ ಪ್ರಾರ್ಥನೆಗೆ ಏರು ಮಣ್ಣಿನಿ ದಾನೆ ಅಲ್ಲವುಗೆ ಕೆಬಿಗೇನು ಇಜ್ಜ ಬಾಂಗು ಗೊರ್ಬನಿ ದಾಯ ಗೊತ್ತುಂಡ ನಮ್ಮ ಸಮುದಾಯದ ಕೆಳಗೆ ಮಾತೆರೆಗಲ ನಿಸ್ಕಾರ ಮಲ್ಪೆರ ಪೊರ್ತಾಂಡು ಬಂಡದು ತೆರಿಪ್ಪ ಇರಬೋಡದು ಬಾಂಗ್ ಪ್ರಾರ್ಥನೆ ಅತ್ತು ಅಪಗಂಡ ನಮ್ಮ ಪ್ರಾರ್ಥನೆ ಹೋಗು ನಿಸ್ಕಾರ ನಮ್ಮ ಮಲ್ಪೋಡು ನಮಾಜ್ ಮಲ್ಪೋಡು ഞങ്ങൾ ഔത്തക്ക് പോയിട്ട് നിസ്കരിച്ചിട്ട് വരമ ഞങ്ങളിപ്പ ഈ ഔത്തക്ക് പോയിട്ട് നിസ്കരിച്ചെങ്കിൽ വേറെല്ല കാണാതെ ಸರಿಯಾದ ಪ್ರಶ್ನೆ ಮಗ ನಿನ್ನ ನಮ ನಿಸ್ಕಾರ ಮಲ್ತಂಡ ಅಕ್ಕಲ ದೇವರಿಗೆ ಸಂದುಂಡ ಸಂದುಂಡು ಅಕ್ಕಲು ನಮಸ್ಕಾರ ಮಲ್ತಂಡ ನಮ್ಮ ಅಲ್ಲಾವುಗಳ ಸಂದುಂಡು ಪೊರ್ಲುದಿ ಒಂದು ಶ್ಲೋಕ ಉಂಡು ಗೊತ್ತು ನಮಗನಿಗೆ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ ಅರ್ಥ ನಿಕ್ಕೆ ಹಿಂದೆಲ್ಲ ಅರೇಬಿಕ್ ಅದು ಅವು ಸಂಸ್ಕೃತ ಮಗ ಬೇರಿನ ಬಾಯಿಡ್ ಇಂಚ ಸಂಸ್ಕೃತ ಎಂಚ ಬತ್ತುಂಡು ಈ ಆಲೋಚನೆ ಮಲ್ಪ ಅವು ನಮ್ಮ ಹಳೆ ಅಂಗಡಿದ ಅರಿಭಟ್ರೆ ಎಂಕ ಪಂಡದು ಗೊರ್ನಿ ವಿಷಯಂಚಿನ ಅಂದು ಗೊತ್ತುಂಡು ನಿಕ್ಕೆ
ಬರ್ಸ ಬರ್ಪುಂಡು ತೋಡುಡು ಸುದೆಟ್ಟು ಪೂರ ನೀರು ಪೋಪುಂಡು ಅವು ಪೋದು ಸೇರುವಿನ ಓಡೆಗೆ ಕಡಲಿಗೆ ಅಂಚನೆ ತೂಲ ಒರಿಯ ರಾಮ ಕೃಷ್ಣ ಬಂಡದು ನನವರಿಯ ಅಲ್ಲಾಹು ಅಕ್ಬರ್ ಬಂಡದು ನನವರಿಯ ಜೀಸಸ್ ಬಂಡದು ಪ್ರಾರ್ಥನೆ ಮಲ್ತುಂಡಲ್ಲ ಅವು ಪೂರ ಪೋದು ಸೇರುವಿನ ಓಡೆಗೆ ಸರ್ವಶಕ್ತಗೆ ಆ ಸರ್ವಶಕ್ತನು ನಮ ಅಲ್ಲಾ ಒಂದು ಬನ್ಪ ಹಿಂದುಲು ಕೇಶವ ಒಂದು ಬನ್ಪೇರು ನನೊಂಜಿ ಧರ್ಮದಕ್ಲು ಜೀಸಸ್ ಒಂದು ಬನ್ಪೇರು ನಮ್ಮ ನಿಸ್ಕಾರ ಮಲ್ತುಂಡ ಅಕ್ಲ ದೇವರಿಗಲ ಸಂದುಂಡು ಅಕ್ಲು ನಮಸ್ಕಾರ ಮಲ್ತನ ನಮ್ಮ ಅಲ್ಲಾವುಗಲ ಸಂದುಂಡು ಐದವರ ನಿಸ್ಕಾರ ಮಲ್ತ ಬಾಪಚ್ಚ ನಮ್ಮಲ್ಲಿ ಇಪ್ಪ ಎವಡೆ ನಿಸ್ಕಾರಕ್ಕಿಂದಪ್ಪ ಈಡನ್ನೇ ನಿಸ್ಕಾರಿಕ ಇದೆಂದ್ರೆ ಇತ್ರ ಕಾಟ ಇಲ್ಲದಿಲ್ಲ ಅವು ಮಗ ಸುದೇವರಿ ಅತ್ತ ಮಾಂತೆರ್ಲ ಕುಂಟರ್ದೆರೆ ಬರ್ಪೇರು ಮೀಯರಂದು ಬರ್ಪೇರು ಇಲ್ಲಲ್ದ ಬನ್ನಾಗ ಒಂತೊಂತೆ ಖಜಾವನು ಪತ್ತೊಂದು ಬರ್ಪೇರು ಈ ಸುದೇವರಿಟ್ಟು ದಕ್ಕುವೇರು ಅಕ್ಲು ಹೋಗ್ಪೇರು ಇಪ್ಪ ಎಲ್ಲ ಸ್ವಚ್ಛ ಸ್ವಚ್ಛ ಅಂತ ಬರ ಊಟ ಕೊರ್ಚ ಸ್ವಚ್ಛ ಹಾಕೊಂಡು ಹತ್ರ ಕಾಬೂರಿಲ್ಲ ಅವ್ರು ಏರೆಗ್ಲ ಆ ಬೋಧ ಇಜ್ಜಿ ಮಗ ಅವು ಎಂಕ್ ನಿಕ್ಕು ಮಾತ್ರ ಮಾತೆರ್ಲ ಅಕ್ಲ ಬಿತ್ತಲನು ಅಕ್ಲ ಇಲ್ಲನು ಸ್ವಚ್ಛ ಮಲ್ಪೇರು ಆ ಖಜಾವನು ದೆತ್ತದು ಅಂಚಿಂಚಿ ತೂದು ಆಪೆದಾನ ಬಿತ್ತಲಿಗೆ ದಕ್ಕುವೇರು ಈತೆ ಪಂಡದು ಸುಖಜಿ ಮಗ ಮಾಂತೆರೆಗಲ ಒಂಜಿ ಜಾಗೃತಿ ಆವಡು ಅಪಗ ಸರಿ ಆಪುಂಡು ಬಪ್ಪಚ್ಚ ಕಡಕ್ಕನ ಜೆಪ್ಪೆ ರತ್ತು ಮಗ ನಿಸ್ಕಾರ ಮಲ್ಪೇರೆ ಮನೆ ನೀ ಆಡ ನೆಲ್ತಲಿಲ್ಲ ಕಾಟತಿನೆಲ್ಲ ಎಡ್ತಿಟ್ಟು ಬೇಜಾರಾದ ಮೋನೆ ಎಂಕ್ ನಿಸ್ಕಾರ ಮಲ್ಪೇರೆ ಆಪುಜಿ ಮಗ ಮುಟ್ಟು ವೇದನೆ ಮೊರಂಪು ಬೇನೆ ಮಗ ಅದಕ್ಕೆ ಬೆಲ್ತ ಕೋಯಿ ತಿನ್ನಂಗ ಅಯ್ಯ ಬಪ್ಪಚ್ಚ ಬೆಲ್ತ ಕೋಯಿ ತಿನ್ನ ಕೋಯಿ ತಿನ್ನುದಿಲ್ಲ ಮನೆ ಚಾರು ಮಾತ್ರ ಕುಡಿക്കുന്നു ಬಪ್ಪಚ್ಚ ಈ ಆಂಡು ನಿಂಗಳ ಬಯರ್ ಕೊರ್ಚ ಬೆಲ್ದ ಎಲ್ಲಿ ಅದ ಐಶ್ವರ್ಯ ಮನೆ ಐಶ್ವರ್ಯ ನಿಂದೆ ಬಯರು ಹೊಂದಿಕೊಂಡು ಉಂಡು ಅಷ್ಟಭುಜ ಪರಮೇಶ್ವರಿಯುತ ದೃಷ್ಟಿಗೋಚರಳಾಗಿ ನುಡಿದಳು ಸೃಷ್ಟಿಗೊಂದೇ ದೈವ ನಂಬಿಕೆ ರೂಪ ಬೇರೆ ಬೇರೆ ಪೋಡಿಗಾಪುಂಡು ಬೆಚ್ಚದಿರು ಬೆದರದಿರು ಭಯಪಡದಿರು ಏರು ಬಂಡದ ಅರ್ಥ ಜತೆ ನಾನೇ ಅಷ್ಟಭುಜ ದುರ್ಗಾ ಪರಮೇಶ್ವರಿ ಓಲಿತರ ಪೆರೇರಿ ಈ ಶಾಂಭವಿ ನದಿ ತೀರದಲ್ಲಿ ಮರಳ ರಾಶಿಯಲ್ಲಿ ಲಿಂಗ ರೂಪದಲ್ಲಿ ಐಕ್ಯಳಾಗಿದ್ದೆ ಈ ರವಲು ಉಲ್ಲಾರು ಪನ್ಪನ ವಿಷಯಕ್ಕೂ ಗೊತ್ತಿತ್ತುಂಡ ಎನ್ನ ಓಡನಿಯಾನ ಬೇತೆ ಸಾದಿಡು ಬಿಡ್ತು ಎಪ್ಪೆರೆ ಇದೆಲ್ಲವೂ ನನ್ನ ಮನಸ್ಸಿನ ಸಂಕಲ್ಪ ಮಗನೇ ದಾದನೋ ಈರ್ನ ಸಂಕಲ್ಪ ಬಪ್ಪ ನಿನ್ನಿಂದ ಒಂದು ಘನ ಕಾರ್ಯವಾಗಬೇಕಪ್ಪ ದಾದಾವುಡು ಪಲ್ಲೆಪ್ಪೆರೆ ಕಟ್ಟಿಸೈ ದೇವಾಲಯ ಪ್ರತಿಷ್ಠಿಸಿ ಲಿಂಬವಲ ಕಾವೆನು ಇಷ್ಟ ಸಂಪದ ಬಿತ್ತು ಮಾಡ್ತೇನು ಪೆಸರ ಚಿರಸ್ಥಾಯಿ ಮಗನೇ ಬಪ್ಪ ನೀನು ನನಗೊಂದು ಆಲಯವನ್ನು ನಿರ್ಮಿಸಬೇಕಪ್ಪ ಯಾನ್ ಒಂಜಿ ದೇವಸ್ಥಾನ ಕಟ್ಟೋಡೆ ದಾದ ಪನ್ಪರ ಪೇರೆ ಏರಾಂಡಲ ಒರಿಯ ಒಂಜಿ ದೇವಸ್ಥಾನ ಕಟ್ಟಿ ಎಂದಾಂಡ ಒರಿನ ಜಾತಿ ದಕ್ಕಲ ಆ ದೇವಸ್ಥಾನಕ್ಕೆ ಬೋಪುಜೇರು ಅಂಚಿತನಲ್ಪ ಯಾನ್ ಒರಿ ಇಸ್ಲಾಂ ಧರ್ಮದಾಯ ಯಾನೊಂಜಿ ದೇವಸ್ಥಾನ ಕಟ್ಟಿ ಎಂದಾಂಡ ಪೂಜೆ ಇಜ್ಜಾಂದನ ಒಂಜಿ ದೇವಸ್ಥಾನ ಈ ಸಮಾಜದ ಹೆಚ್ಚಿಗೆ ಆಪನ ತಂದೆ ಐದು ಬೇತೆ ದಾದ ಪ್ರಯೋಜನ ಉಂಡು ಈರ್ ಪಂಡಿಲಕ್ಕ ಯಾನೊಂಜಿ ದೇವಸ್ಥಾನ ಕಟ್ಟಿ ಎಂದು ಬನಕ ದೇವಸ್ಥಾನ ಅಂದ ಆಯಿ ಬುಕ್ಕ ಐಕೊಂಜಿ ವ್ಯವಸ್ಥೆ ಆವಡು ಪೂಜೆ ಮಲ್ಪೆರೆ ಭಟ್ರು ಬೋಡು ಆಡಳಿತನ ತೂವೆರ ಮೊಕ್ತೇಸರ್ ಬೋಡು ಬಾಕಿ ಕೆಲಸನ ಪೂರ ಮಲ್ಪೆರೆ ಜನ ಬೋಡು ಚೆಪ್ಪರೆ ಯಾನು ಏರೇನು ಉಂತಾವಡು ಬಪ್ಪ ಮಣ್ಣು ಒಂದೇ ಮಡಕೆ ಹಲವು ಚಿನ್ನ ಒಂದೇ ಆಭರಣ ಬೇರೆ ಬೇರೆ ದೇವರೊಬ್ಬರೇ ನಾಮ ಹಲವು ಧರ್ಮ ಜೋಡಿಸುತ್ತದೆ ಹೊರತು ಯಾವುದೇ ಕಾರಣಕ್ಕೂ ಬೇರ್ಪಡಿಸುವುದಿಲ್ಲ ಮಗನೇ ಕಟ್ಟಿಸುವಂತಹ ಹೊಣೆಗಾರಿಕೆ ಮಾತ್ರ ನಿನ್ನದು ಹತ್ತೂರ ಬೈಲುಡುಪರನ್ನು ಪೂಜೆಗಾಗಿ ನೇಮಿಸು ದುಗ್ಗಣ್ಣ ಸಾವಂತರನ್ನು ಮುಕ್ತೇಸರನ್ನಾಗಿ ಮಾಡು ಮುಂದಕ್ಕೆ ಈ ಜಾಗವನ್ನು ನೀನು ಉತ್ತರುಂಬಳಿಯಾಗಿ ನೀಡಬೇಕು ಇಷ್ಟು ಮಾಡಿದೆ ಎಂದಾದರೆ ನಿನ್ನ ಹೆಸರನ್ನು ಸೂರ್ಯ ಚಂದ್ರರು ಇರುವಷ್ಟು ಕಾಲ ಶಾಶ್ವತವಾಗಿರಿಸುತ್ತೇನೆ ನಿನ್ನಿಂದ ನಿರ್ಮಿತವಾದಂತ ಈ ಕ್ಷೇತ್ರ ಬಪ್ಪನಾಡು ಭಕ್ತರು ಬರುವ ನಾಡು ಎನ್ನುವಂತ ಹೆಸರಿಂದ ಪ್ರಸಿದ್ಧಿಯನ್ನು ಪಡೆಯುತ್ತದೆ ಇಲ್ಲಿ ದುರ್ಗಾ ಪರಮೇಶ್ವರಿಯಾದಂತ ನಾನೇ ನೆಲೆ ನಿಂತು ಭಕ್ತ ಜನರನ್ನೇ ಸಲಹುತ್ತೇನೆ ಸದ್ಧರ್ಮಗಳು ಇರುವಷ್ಟು ಕಾಲ ನನ್ನ ಸನ್ನಿಧಾನವಿರುತ್ತದೆ ನಂಬಿಕೋ 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 ಆಯ್ನಾಥ ಬೇಕ ಪೊರ್ಲುದ ದೇವಸ್ಥಾನ ಕಟ್ಟೋಡು ಯಮನೆ ಉಸ್ಮಾನ ನೀ ಆಡಂಡು ಮನೆ ಇಂಗೆ ಓಲಾಂಡ್ಲ ನೀರುಡು ಮುರುಕಿಯನಂದು ಈ ಪೊರ್ಲದಾಡಿಗೆ ಹೋಯ್ರೆ ಸೈತಾನ ತಂಚ ಪನಿಯರ ಬಲಿ ಬಲೈ ಆರು ಪೋಯ್ರು
ಅವು ನಮ್ಮ ಗಣೇಶ ಬಿಟ್ಟಿರತ್ತೆಯ ಆರೇನು ಸೈತಾನಂದು ಅಂತ ಬತ್ತನಾರು ಪೋಯರು ಮಗ ಅವು ಏರೊಂದು ಗೊತ್ತಾಂಡ ದೇವಿ ಬೇಬಿಯಾ ಬೇಬಿ ಏ ಬೇಬಿ ഞങ്ങൾ ಅಕ್ಕ ಮಕ್ಕಂಡೆ ಮೂಲ ಬೇಬಿ ನಮ್ಮಲ್ಪ ಬಾರ್ ಎಡ್ಪಿರಂಜು ಪೊಂಜೋ ಬರ್ಪುಂಡು ಅಕ್ಕ ಮಕ್ಕ ಅಂದು ಆಯ್ತ ಮಗಲ್ಲ ಆಯ್ತು ಒಟ್ಟಿಗೆ ಬರ್ಪುಂಡು ಲಂಗ ಬಾಡದು ಎಲ್ಲೇ ಪೊಣ್ಣು ಬೇಬಿ ಬಂಡದು ಅವ್ವ ಅಂದು ಬೇಬಿ ಅಲ್ಲ ಮನೆ ದೇವಿ ದೇವಿ ದುರ್ಗಾ ಪರಮೇಶ್ವರಿ ದೇವಿ ಈ ಹಿಂದುಲೆಡು ಆಣು ದೇವರು ಪೊಣ್ಣು ದೇವರು ಇಂಚ ಪರವುಲ್ಲೇರು ಒಂದು ಮಾತಾ ದೇವರನ್ನ ಅಪ್ಪೆ ದುರ್ಗಾ ಪರಮೇಶ್ವರಿ ದೇವಿ ಅಪ್ಪೆ ಬತ್ತದ ಪಂಡೆಂಚನ ಅಂತ ಕೇಳ್ತಿಂಡ ಕೇಳ್ತೀನಿ ಎಂಚಿನ ಮಗನೇ ಕೆಪ್ಪ ನಿನಗೆ ಬೆದಿರು ಬೇಂಡ ಬೆಚ್ಚ ನೀರು ಬೆದರು ಕೊರು ನಮ ಎನ್ನದು ನಿಂಬಿಯ ಕೆಪ್ಪೆ ಎಂದು ಬಿಯ ಏರೇರಿನ ಕೆಪ್ಪೆ ಮಲ್ಪೆ ಅಂಚತ್ತು ಮಗ ಮಗನೇ ಬಪ್ಪ ಬೆದರದಿರು ಬೆಚ್ಚ ನೀರು ಮೀಯರ ಬೆಚ್ಚದಿರು ಬೆದರದಿರು ಹೆದರಬೇಡ ಓಡಿ ಓಡ್ಸಿ ಪೇಡಿಕೇಂಡ ಸಂಕಪ್ಪ ಮಗನೇ ಸಂಕಲ್ಪ ಬಹುಶಃ ನಿನ್ನ ಅಜ್ಜೆ ಅದಿಪ್ಪದು ಸಂಕಲ್ಪ ಎನ್ನ ಸಂಕಲ್ಪ ಅಪ್ಪೆಗೆ ಉಂತಿರೋಂಜಿ ಜಾಗೆ ಅವಡ್ಗೆ ಚಿಂತೆ ಪಳ್ಳಿಲಿ ಬಂದಿಟ್ಟು ನಿಕ್ಕಟ್ಟೆ ಅಪ್ಪೆ ಬರ್ತದೆ ನಮ್ಮ ಪಳ್ಳಿಡು ಉಂತೋಡ ಅಪ್ಪಗಂಡ ಶುಕ್ರವಾರ ನಮ್ಮ ಸಮುದಾಯದಕ್ಲು ಪೂರ ಪ್ರಾರ್ಥನೆಗೆ ಬಂದಾಗ ಅಪ್ಪೆ ಓಡಿಗೆ ಹೋಗ್ಬಿನಿ ಬೆಳಿಯಚ್ಚ ಉಚ್ಚ ಕೊರಕೆ ಬರ್ತು ಎಲ್ಲೇ ಪೋಯ್ ಬನ್ನಿ ಉಳ್ಳ ಕೊರಕೆ ನಮ್ಮ ಸಮುದಾಯದಕ್ಲು ಪೂರ ಪ್ರಾರ್ಥನೆಗೆ ಬಂದಾಗ ಅವ್ರ ಅಪ್ಪೆ ವಿದೆ ಉಂಟಾಡು ಮಾತೆಲ್ಲ ಪ್ರಾರ್ಥನೆ ಮಲ್ತದ್ದು ಪೋಯ್ ಬುಕ್ಕ ಅಪ್ಪೆ ಉಲಾಯಿ ಬರ ಬಾಡಿಗೆ ಎಂದು ಕೊಡ್ಕೊಂಡು ಬೇಡ ಅದು ஞானி ಪಳ್ಳಿಲಿ ಬರ போயிட்டு ಬೇನೆ ಮಲ್ಲ ಅಧಿಕ ಪ್ರಸಂಗಿ ಇಂಬಿ ಪಳ್ಳಿ ಏರ್ನವ ಬಾಡಿಗೆ ನಿಗಂಟು ಮಲ್ಪನೆ ಇಂಬಿ ನಿನ್ನ ಬಾರಿ ನಡಪುಂಡ ಅವಳು ಅಧಿಕ ಪ್ರಸಂಗಿ ಅಂಚತ್ಯ ಅಪ್ಪೆಗೆ ಉಂತೆರ ಒಂಜಿ ಜಾಗೆ ಬೋಡು ಒಂದು ಪಂಡ ಅರ್ಥ ಇಂಚಿನ ಒಂಜಿ ದೇವಸ್ಥಾನ ಕಟ್ಟೋಡು ಅವು ಯಾನು ಖರ್ಚು ಮಲ್ತದ್ದು ಕಟ್ಟೋಡು ಒಂದು ಅಪ್ಪೆ ಬಂಡಿನಿ ಮಸ್ತ್ ಖರ್ಚು ಉಂಟು നിങ്ങൾ ചെലവാക്കണ്ട ನಿನ್ನಡ ಉಂಡ ಕಾಸು ಎಂಡೆಲಿಲ್ಲ ಬಗದಾದ ಕೆಣಿ ಉಪಾಯ ಅವೆಂಚ ಅದೇ ಅಮ್ಮೆಂಡೆ ತಲೆಯಲ್ಲಿ ഒരു പൊന്നിന്റെ കിരീടം ഉണ്ട് ಇಲ್ಲಿ ಬಂಗಾರದ ಕಿರೀಟ ಉಂಡು അതിന്റെ കൊണ്ടുപോയിട്ട് ഗുജിരിക്ക് ಬಿಕ್ಕ പിന്നെ ಬೇಗ ಹಾಕ ನನ್ನ ಕೈ ಬೋಡ ಅಧಿಕ ಪ್ರಸಂಗಿ ಅಪ್ಪೆರು ಪ್ರತ್ಯಕ್ಷ ನನಗ ಪೋಡಿತದು ಆಡೆ ಮುಟ್ಟ ಬಲಿತದೆ ಅಪ್ಪೆನ ಮೋನೆ ತೂರಂಬೇಳ್ಗ ಆ ಒಂದು ಇಜ್ಜಾಂಡು ಕಣ್ಣು ಪಿಳಿ ಮಲ್ತೊಂದಿತ್ತೆ ಪಂಡ ಅಪ್ಪೆನ ಮೋನೆದ ಪ್ರಬೇಡ್ದವರ ಆಂಡಲ ಅಂಬಿಯನ ಕಣ್ಣು ಮಾತ್ರ ಓಡೆಗೆ ಬೂರೋಡ ಆಡೆಗೆ ಬೂರ್ತುಂಡು ಅಪ್ಪೆನ ತರೆತ್ತ ಕಿರೀಟದ ಮೆತ್ತು ಬೂರ್ತುಂಡು ಇಂಬಿಯನ ಹಿರಿಯಕ್ಲು ಏರೋ ಕಾಣಿಕೆ ಡಬ್ಬಿಗೆ ಕೈ ಪಾಡ್ದಿಪ್ಪೋಡು ಇಜ್ಜಿನಂಡ ಈ ನಮ್ಮನೆ ಆಯರೆಜ್ಜಿ ಮುಖ ಇಂಬಿಯ ಗುಜಿರಿ ಬಂದ್ಬಿಟ್ಟು ಏರ್ಲ ಬೇಜಾರು ಮಲ್ಪೆರೆಜ್ಜಿ ಇಂಬಿಯ ಗುಜಿರಿ ಅತ್ತಂದೆ ಎಡ್ಡೆಂದನೆ ಈ ನಿಮುಟ ತುಯಿನಾಯನೆ ಅತ್ತು ಇಂದುವೇ ಒಂಜಿ ಗುಜಿರಿ ಬುಕ್ಕ ಎಡ್ಡೆ ಶಬ್ದ ಆಯನ ಬೈಡ್ದು ಬರುವ ಬೋರ್ಚಿ ಮಗ ಇಂಚ ಮಲ್ಪುಗ ನಿನ್ನ ಅಪ್ಪನಕ್ಕೆ ಬಿಟ್ಟು ಈತು ಮಲ್ಲ ಬೆಂಡೋಲೆಜ್ಜ ನಿಂದೆ ಉಮ್ಮಂಡೆ ಅಲ್ಕತ್ತು ಐನೆ ಬಿಟ್ಟಿಟ್ಟ ಅಂಬಲೆ ಮಂಡದಲ್ಲಿ ನಿಂಕ ಚೂಡನ್ನಲ್ಲೇ ಇಂಬೇನ ಅಪ್ಪನ ಕೆವಿತ ಮಾರ್ದು ದೇವಸ್ಥಾನ ಕಟ್ಟಕ ಮಣ್ಣವಾಗಿ ಬೆಚ್ಚಾಪುಂಡು ಅಪ್ಪಗಂಡ ಉಂದು ಏರು ಅವು ನಿನ್ನ ಒರಿಯನ ಅಪ್ಪೆ ಉಂದು ಆ ಅಪ್ಪೆ ಎಂದು ಗೊತ್ತುಂಡ ಇಂದು ಇಡೀ ಪ್ರಪಂಚದ ಪ್ರತಿಯೊರಿಯನಲ್ಲ ಅಪ್ಪೆ ಜಗನ್ಮಾತೆಯಿಂದ ಅರೆನ ಬನ್ಪುನೆ ಆತ ತಾಸರಡು ಪಾತೆರ ಬಲ್ಲಿ ನನ್ನ ಓಲಾಂಡಲ ಇಂಚಿತನ ಶಬ್ದ ನಿನ್ನ ಬಾಯ್ದು ಬತ್ತುಂಡ ಎನ್ನ ಸ್ವಭಾವ ಬದಲಾವಣೆ ಅವು ಜಾಗ್ರತೆ ಎಂಕ ದೇವರ ದಾದಣ್ಣ ಕಮ್ಮಿ ಮಲ್ತಿದ್ದಾರೆ ಪುರ್ಲುದೊಂಜಿ ದೇವಸ್ಥಾನ ಕಟ್ಟಗ ಕೆಟ್ಟುನೆ ಮಾತ್ರ ಜಾಗೆ ನಿತ್ತೇನೆ ಉಂಬಳಿ ಗೊರ್ಪೆ ಕಾರಣ ಉಂಡಿಯ ಎಲ್ಲದಾನಿ ಎನ್ನ ಜೋಕುಲು ಆ ಜೋಕುಲು ವಾವ ನಮ್ಮನಡಿಪ್ಪೆರಿಂದ ಎಂಕಿತ್ತೆ ಪಣಿಯರ ಧೈರ್ಯ ಅಲ್ಲಿ ಒಂದು ವೇಳೆ ಎನ್ನ ಜಾಗೆಡೆ ಯಾನು ದೇವಸ್ಥಾನ ಕಟ್ಟದ ಮನಿಪಾಂದೆ ಕುಲ್ಯಂದಾಂಡ ಎಲ್ಲದಾನಿ ದೇವಸ್ಥಾನ ನಿಕ್ಕಲ್ನಾಂಡ ಜಾಗ ಎಂಕಲ್ನ ಪಂಡದ ಗಲಾಟೆಗೆ ಲಕ್ಕೇರ್ನಾಂಡ ಸಮಾಜದ ಸ್ವಾಸ್ಥ್ಯ ಹಾಳಾಯರ ಸಾಧ್ಯ ಉಂಟು ಐಕ್ಯ ನಮ್ಮ ಅವಕಾಶ ಗೊರ್ರೇಜಿ ಜಾಗೆ ನಿತ್ತೇನೆ ಯಾನು ಉಂಬಳಿ ಕೊರ್ಪೆ ಇತ್ತೆ ಪೂಜೆ ಮಲ್ಪೆರ ಜನ ಓಡತ್ತ ಪೂಜಾಕ ಬೇಡ ದಾದಾ ಮುಕ್ರಿ ಹಾಕ ಪೂಜಾ ಕಟ್ಟಲೆ ಪೂಜಾ ಮಲ್ಪೆರೆ ಮುಕ್ರಿಯ ಅಪ್ಪಗಂಡ ಪಳ್ಳಿಡು ಬಾಂಗೂರು ಪುಣೆ ಹೌದೇ ಅಯ್ಯಲ್ക്ക് നല്ല കൂട്ടു നിങ്ങനത്തേതൊന്നും വേണ്ട ഉടൻ നിന്നിട്ടല്ലോ എന്ന് പറഞ്ഞെങ്കിൽ കക്കവതൊക്കെ ಎಂಚೆಂಬಿನ ಸೌಹಾರ್ದತೆ ದೇವಸ್ಥಾನದ ಪೂಜೆ ಮಲ್ಪೆರೆ ಮುಕ್ರಿಲ ಪಳ್ಳಿಡು ಬಾಂಗು ಕೊರ್ರೆ ನಮ್ಮ ಭಾಗವತಿರ್ಲ ಅಂಚಿತನ ಒಂಜಿ ದಿನ ನಮ್ಮ ಸಮಾಜದ ಬರ್ರೆ ಉಂಡ ಆ ಪೂಜ್ಯವು ದಯ ಗೊತ್ತುಂಡ ದೇವಸ್ಥಾನದ ಪೂಜೆ ಮಲ್ಪಡುಂದಾಂಡ ತಂತ್ರ ಕಲ್ತದಿಪ್ಪಡು ಅವು ಐಕ್ ಬಟ್ರನಕ್ಲೆ ಅವಡು ಅಪ್ಪೆರೆ ಐಕ್ ಸಾದಿ ಬಣ್ತೇರು ಹತ್ತೂರ ಉಡುಪರು ಶಿವಳ್ಳಿ ಭಟ್ರು ನಲ್ಲ ನಿಷ್ಠೆಂಡ ಆಳು ಅಯಾಳು ಪೂಜಾ ಕಾನಿ ಅವರು ಪೂಜೆ ಮಾಡ್ಲಿಕ್ಕೆ ಹಾಗಿದ್ರೆ ಮುಕ್ತೇಶ್ವರ್ ಯಾರು ಆರಿ ಎಂಕ್ ಮೂಲ ಅವಕಾಶ ಕೊರ್ನಾರು ಓಲೋ ಇತ್ತನ ಎಂಕ್ ಈ ಮಣ್ಣಡು ಬದುಕೆರ ಅವಕಾಶ ಕೊರ್ನಂಚಿನ ಮೂಲ್ಕಿದ ದುಗ್ಗಣ್ಣ ಸೇವಂತೆ ರಾಜಾವು ಅಂದು ಒಂದು ದಾಯನ ನಿಕ್ಕರ್ತಾಂಡ ಅಪ್ಪೆನ ದೂರದ ಆಲೋಚನೆ ಈ ಮಣ್ಣಡು ಮಾತಾ ಧರ್ಮದಕ್ಕಲು ಒಗ್ಗಟ್ಟಿಡಬಹುದು ಪನ್ಪುನಂಚಿನ ಸದುದ್ದೇಶ ಬೇರಿ ದೇವಸ್ಥಾನ ಕಟ್ಟುಣಿ ಇಸ್ಲಾಂ ಧರ್ಮದೇ ಭಟ್ರು ಪೂಜೆ ಮಲ್ಪನೆ ಬಂಡ ಹಿಂದೂ ಆಡಳಿತನ ತೂಪನೆ ಅರಸುಲು ಬಂಡ ಜೈನ ಹಿಂದೂ ಮುಸ್ಲಿಂ ಮೂಜಿ ಧರ್ಮದಕ್ಕಲ ಈ ಮಣ್ಣಡು ಒಂಜಾವಡು ಸರ್ವಧರ್ಮ ಸಮನ್ವಯ ಆವಡು ಸದುದ್ದೇಶ ಎನ್ನ ಜೀವನ ಸಾರ್ಥಕಾಂಡ್ಯ
ಅಪ್ಪಂಜಿ ಪಾತ್ರ ಬಂಡೇರು ಗೊತ್ತುನ್ನದಿಕ್ಕೆ ಬಪ್ಪ ಕಟ್ಟಿಸಿದ ಕಾರಣ ಬಪ್ಪನಾಡು, ಭಕ್ತರೆಲ್ಲರೂ ಬಪ್ಪನಾಡಾದ ಕಾರಣ ಬಪ್ಪನಾಡು. ತುಳುತ ಕಲೆಗಳ ಒಂಜಿ ಪಾತ್ರ ಉಂಡು ಮಗ ಮಾತೆರ್ಲ ಅಕ್ಕಲಕ್ಕಲ ಹೃದಯಡ್ ಬಪ್ಪನ ನಾಡ್ಲೆ, ಬಪ್ಪಲೆಕಾಯರ ಪ್ರಯತ್ನ ಮಲ್ಪಲೆ, ಜೀವನಡ್ ಎಡ್ಡೆ ಕೆಲಸ ಮಲ್ಪಲೆ, 4 ಜನಕ್ಕೆ ಉಪಕಾರ ಮಲ್ಪಲೆ, ಪಾಪದಕ್ಕಲಿಗೆ ಸಹಾಯ ಮಲ್ಪಲೆ. ಅವು ಖಂಡಿತವಾದಲ ದೇವರಿಗೆ ಸಂದುಂಡು ಪನ್ಪುನಂಚಿನ ಸತ್ಯ ತತ್ವ ಈ ಬಪ್ಪಡದವರ ಇಡೀ ಪ್ರಪಂಚಕ್ಕೆ ತೆರಿಂಡು ಎನ್ನ ಜನ್ಮ ಸಾರ್ಥಕಾಂಡು, ಎನ್ನ ಜನ್ಮ ಸಾರ್ಥಕಾಂಡು ಬಂಡ ನಿಕ್ಕ ಸಂತೋಷತೆ ಅವಡೇನೆ. ನಿನ್ನ ಮೋನದಾನಿ ಇತ್ತು ಉದ್ದಾಯನೆ അല്ല ബപ്പ ചൂക്കുപാടിന ബദനതിലെ കാത്തുണ്ട് അമ്പല പിന്നെ ബപ്പനാട് നിങ്ങൾക്ക് പേര് പറഞ്ഞല്ലേ എന്ന പുതർ ഒരിപ്പുണ്ട് എനക്ക് എന്തില്ല ಬೇಗ ಮಂಡೆ ವೆಚ್ಚವು ಎನ್ನ ಒರಿಯನ ಪುದರ್ ಮಾತ್ರ ಒರಿಪುಂಡು ಎನ್ನೊಟ್ಟು ಇತ್ತನ ತಾಯಿಗೆ ಪುದರ್ ಇಜ್ಜಿಂದು ಪನ್ಪೆರಿಯ ಎಲ್ಲದಾನಿ ಚರಿತ್ರೆದಕ್ಕಲು ಪನ್ಪೆರಿ ಎಂಚ ಬಪ್ಪ ಎನ್ನುವಂತ ಸಾಹುಕಾರನಿದ್ದ, ಅವನೊಂದಿಗೆ ಉಸ್ಮಾನ್ ಎನ್ನುವಂತ ನಿಷ್ಠಾವಂತ ಸೇವಕನಿದ್ದ. ನಿನ್ನ ಬುದರ್ಲ ಇಲ್ಲ ಕೊರೆ ವರ್ಷ ಪೋಯ ಪಿನ್ನ ಚರಿತ್ರಕಾರೆಲ್ಲ ಎಲ್ಲ ಎಂದೆಲ್ಲ ಎഴുതിട്ട് വെക്കുന്നു ಎಂಚ ಬಪ್ಪನೊಟ್ಟು ಉಸ್ಮಾನ್ ಉಂಡದಲ್ಲ, ಅಬ್ಬಾಸ್ ಇಲ್ಯಾಸ್ ಉಂಡದು നല്ല നല്ല പൈസക്കാര പേരെಲ್ಲ എഴുതിട്ട് വെക്കും. പിന്നെ എനക്ക് എന്തില്ല ಐಕಿತ್ಯ ದಾದ ಮಲ್ಪನೆ ഞങ്ങൾ ഒരു കെണി ആക്കാം. ನಿನ್ನ ಬುದರ್ ಒರಿಯೋಡು ನಾಡ ದಾದ ഒരു കെണി ആക്കാം. എന്ത് കെണി? അമ്പല എന്നല്ലേ ದೇವಸ್ಥಾನ ಪುಂಡು. അമ്പല പിന്നെ അമ്പലത്തിന് അടുത്ത് ഒരു വലിയ കല്ലിട്ടിട്ട് ഉസ്മാൻ കല്ലിന് പേര് വെക്കമ്മ. ಇಂಚಿತನ ತೂಲೆ ಅಲ್ಪ ಅಲ್ಪ ಪಚ್ಚದ ಕೊಡಿ ಬಾಡ್ದು ಕಲ್ಲು ಬಾಡ್ದು ನಮ್ಮ ಜಾಗೆ ಎಂದು ಗಲಾಟೆ ಮಲ್ಪನು ಬೇಬಣ್ಣ ಪಾತ್ರೆಂಚಿನಂದ ಅರ್ಥ ಅಂಡತ್ತ ದೇವಸ್ಥಾನದ ಬರಿಟ್ಟೊಂಜಿ ಮಲ್ಲ ಕಲ್ಲು ಬಾಡ್ದು ಐಕೆ ಉಸ್ಮಾನ್ ಕಲ್ಲುಂದು ಪುದರುದಿಯೋಡು. ಈ ಕೆಲವು ಕ್ಷೇತ್ರ ಗುಳಿಗನ ಕಲ್ಲು, ರಕ್ತೇಶ್ವರ ಕಲ್ಲು ಇಂಚ ಪುರಾಣತ್ತ ಐತೊಟ್ಟು ಒಂಜಿ ಉಸ್ಮಾನ್ನ ಕಲ್ಲು ದಾಯಿಗಿಯ ಚರಿತ್ರೆನ ತಿರ್ಗಾವೇರು ಅವು ಮಾತ್ರ ಸತ್ಯನೇ. ಬಪ್ಪನೊಟ್ಟಿಗಿದ್ದದ್ದು ಉಸ್ಮಾನ್ ಅಲ್ಲ, ಅಬ್ಬಾಸ್, ಇಲ್ಯಾಸ್ ಇಂಚ ಭವಿಷ್ಯಡ್ ಚರಿತ್ರೆದಕ್ಲು ಮನ್ಪೇರು ಇನಿಮುಟ್ಟ ಚರಿತ್ರೆದಕ್ಲು ಮಲ್ತಿನ ಅವ್ವೇ ನಮ್ಮ ಜೋಕ್ಲಿಗೆ ಓವು ಕಲ್ಪಾವಡ ಐನು ನಮ್ಮ ಇನಿಮುಟ್ಟ ಕಲ್ಪಾತಿಜಿ ಬೊಡ್ಚಾಂದನವೇ ನಮ್ಮ ಜೋಕ್ಲಿಗೆ ನಮ್ಮ ಕಲ್ಪ ಒಂದಿಲ್ಲ. ದುಂಬು ಒಂಜಿ ಎಡ್ಡೆ ಕೆಲಸ ಒರಿಯ ಮಲ್ತದಿತ್ತಿಂದ ಅಯ ಬಜಿ ಎತ್ತು ಬಾಡ್ನೆ ಅಂದ ನಮ್ಮ ಜೋಕ್ಲಿಗೆ ನಮ್ಮ ಕಲ್ಪಾವನಿ. ದುಂಬು ಒರಿಯ ಬಜಿ ಬೊಡ್ಚಾಂದನ ಕೆಲಸ ಒರಿಯ ಮಲ್ತಿತ್ತಿಂದ ಆಯ ಬಾರಿ ಎಡ್ಡೆಂದನ ಎಂದು ನಮ್ಮ ಜೋಕ್ಲಿಗೆ ನಮ್ಮ ಕಲ್ಪಾವನಿ. ಐಕ್ ಒಂಜಿ ಉದಾಹರಣೆ ಮನ್ಪೆ ಸಾಧಾರಣ 300 ವರ್ಷದ ದುಂಬು ನಮ್ಮವೇ ಧರ್ಮಡು ಒರಿಯ ಹರಾಮು ಇತ್ತೆ ದೆತ್ತುಬಾಡ್ನೆ ಇತ್ತೆ ಏತೋ ಹಿಂದುಲೇನು ಬಲಾತ್ಕಾರವಾದ ಮತ ಪರಿವರ್ತನೆ ಮಲ್ತನೆ, ಏತೋ ದೇವಸ್ಥಾನನು ಪೊಡಿ ಮಲ್ತನೆ ಅಂಚಿತನಾಗಿ ಇತ್ತೆ ಜಯಂತಿ ಮಲ್ಪನ ಆಚರಣೆ ಮಲ್ಪನಂಚಿನ ದಿನಲ ಬೈದುಂಡು. ಓನಿ ಜಯಂತಿ ಹಾಕಿದ್ರೆ ನೆನಕ್ಕೆ ಉಸ್ಮಾನ್ ಜಯಂತಿ ಹಾಕಲಿ ಅಂಚಿತನ ಹರಾಮುಗೆ ಜಯಂತಿ ಮಲ್ಪನ ಹಿಡ್ದು ನಿನ್ನ ಲೆಕ್ಕಂದನ ಎಡ್ಡೆಂದನಾಗೆ ಜಯಂತಿ ಮಲ್ಪಲಿ ಬೇಜಾರು ಮಲ್ಪೊಡ್ಚಿಯ ಕಾಸು ದಾಯಿಗೆ ಪುದರ್ ದಾಯಿಗೆ ಈ ಆಲೋಚನೆ ಮಲ್ಪಲ 1000 ವರ್ಷ ತಪಸ್ಸು ಮಲ್ತಂಡಲ್ಲ ಅಪ್ಪೆನು ತೂಯರ ಸಾಧ್ಯ ಇಜ್ಜಿ ಅಂಚಿತನಲ್ಪ ಅಪ್ಪೆನ ದರ್ಶನ ಎಂಕ್ ತಿಕ್ಕಂಡು ಕಾರಣದಾನೆ ಯಾನ ಜೀವನಡ್ ಮಲ್ತನ ಎಡ್ಡೆ ಕೆಲಸ ಎಂಕ್ ಮಾತ್ರನ ಒಂಜಿ ಅರ್ಧಂಬರ್ಧ ಅಪ್ಪೆನ ಈಲ ತೂತ ಐಕ್ ಕಾರಣದಾನೆ ನಿನ್ನ ಶರೀರದ ಬಣ್ಣ ಎಂಚನೆ ಇಪ್ಪಡು ವಾ ಅವಾಚ್ಯನೆ ನಿನ್ನ ಬಾಯಿಡು ಬರಡು ಈ ಕಪ್ಪು ಶರೀರಡು ನಿಕ್ಕೊಂಜಿ ಬೊಳ್ದು ಹೃದಯ ಉಂಡು ಐಡ್ದ ಅವ್ರ ಅಪ್ಪೆನು ತೂಪನಂಚಿನ ಯೋಗ ನಿಕ್ಕು ಬತ್ತಂಡು ಅಪ್ಪೆನು ತೂಯಿ ಬುಕ್ಕೆ ಬೇತೆ ಓಗುಲ ಬೋಡ್ಚಿಯ ಸುಖ ಶಾಶ್ವತ ಸುಖ ಪನ್ಪೆರತ ನನೊಂಜಿ ಲೋಕಡು ಮೋಕ್ಷ ಅವು ನಂಗೆ ತಿಕ್ಕೆರ ಸಾಧ್ಯ ಉಂಟು. ಆಯ್ನಾತು ಬೇಗ ದೇವಸ್ಥಾನ ಕಟ್ಟೋಡು ಭಟ್ರನಾಡಿಗೆ ಬೋದು ಏಪ ಪುರುಸತ್ತುಂಡು ಕೇನೆ ಯಾನ ಅರಸುನಾಡಿಗೆ ಬೋದು. ಆರು ನೀಲಿ ನಾರಿ ಸಾರಿದುದೇ ಗೋರಿಯ ಮೊಳಗೋತಿಯ ಆರು ನೀಲಿ ನಾರಿ ಸಾರಿದುದೇ ಗೋರಿಯ ಮೊಳಗೋತಿಯ ಕಾರಗತ್ತಲೆ ಮುಗಿ ಸೇರಿಕೊಳ್ಳವನು ಸಾರಿದು ತೆರಳುವ ಅರುದಿನಲ್ಲಿ ಮರಿ ಸಾರಿ ಸೂರ್ಯ ಮುಳುಗುತ್ತಿ ಮುಸ್ಸಂಜೆಯ ವೇಳೆ ಇದು. ಇನ್ನೇನು ಕೆಲವು ಹೊತ್ತಿನಲ್ಲಿ
ಕತ್ತಲೆನ್ನುವುದು ಲೋಕಕ್ಕೆ ಆವರಿಸಿಕೊಳ್ಳುತ್ತದೆ. ನಿಜ. ಈ ಕಾಲಕ್ಕೆ ರೂಪಸಿಯಾದಂತಹ ನೀನೋರ್ವಳೆ ಶೃಂಗಾರ ಭರಿತೆಯಳಾಗಿ ಸಾಗುತ್ತಿರುವುದನ್ನು ನೋಡಿದೆ. ಸರಿ. ಮಾತ್ರವಲ್ಲ ಈ ವೇಳೆಯಲ್ಲಿ ಹೀಗೆ ಸುಳಿದಾಡುವುದು ಸರಿಯಲ್ಲ. ಆದ್ರೆ ನಿನ್ನನ್ನು ನೋಡುವಾಗ ನಾ ಯೋಚನೆ ಮಾಡಿದ್ದೆ ಹೇಗೆ, ನಿನ್ನ ಪಾಲಿಗೆ ಮನೆ ಇಲ್ಲ ಇರಬಹುದು, ನಿನಗೆ ಇರುವುದಕ್ಕೆ ದುಗ್ಗಣ್ಣ ಸಾವಂತರ ಮನೆಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ. ಅಲ್ಲ, ಹತ್ತೂರ ಉಡುಪರ ಮನೆಯಲ್ಲಿ ಇರುವುದಕ್ಕೆ ಅವಕಾಶ ಉಂಟು. ಅದಲ್ಲಂತಾದ್ರೆ ಮಾತೆ ದುರ್ಗಾ ಪರಮೇಶ್ವರಿಯ ಭವನವೇ ರಚಿಸಿದೆ. ಇಲ್ಲಿ ಇರುವುದಕ್ಕೆ ನಿನಗೆ ಅವಕಾಶವನ್ನು ಕೊಟ್ಟೇನು. ಎಲ್ಲಿಂದ ಬಂದೆ, ಯಾಕಾಗಿ ಬಂದೆ ಹೇಳುವೆಯೋ? ಊರ ಮೇಲಿನ ಅಧಿಕಾರ ಕೊಟ್ಟವರ್ಯಾರು, ಊರ ಮೇಲಿನ ಅಧಿಕಾರ ಕೊಟ್ಟವರ್ಯಾರು, ಹೊರಲಿಲ್ಲಯ್ಯ ಹೆಸರೇನು ಊರಿ ಕಪ್ಪಿದ ಮಾತು ತೋಟೆ ಊಟ ಯಾರೊಡನೆ ಪುರುತಿಯೇ ನನ್ನಷ್ಟಕ್ಕೆ ನಾನು ತಿರುಗಾಟವನ್ನು ಮಾಡುತ್ತಿರುವಂತಹ ವೇಳೆ ಸರಿ ಒಮ್ಮಿಂದೊಮ್ಮೆಗೆ ತಡೆದು ಪ್ರಶ್ನೆಯನ್ನು ಮಾಡುತ್ತಾ ಖಂಡಿತವಾಗಿ ಇಷ್ಟೆಲ್ಲ ಕೇಳುವಂತಹ ನಿನಗೆ ಈ ಊರ ಮೇಲಿನ ಅಧಿಕಾರವನ್ನು ಕೊಟ್ಟವರು ಯಾರು? ನಿನ್ನ ಪರಿಚಯವನ್ನೊಮ್ಮೆ ಹೇಳುತ್ತೀನಿ. ಅಧಿಕಾರ ಇಲ್ಲದೆ ಕೇಳಿದೆ ಅಂತ ಏನಿದೆ? ದೇವಿಯ ಕ್ಷೇತ್ರ ಕ್ಷೇತ್ರ ಪಾಲಕ ಕ್ಷೇತ್ರ ಪಾಲಕನೇ ದುರ್ವಿಚಾರಕ್ಕೆ ಎಡೆಯ ನಾವು ನಿಡುವರಿಲ್ಲ ಧರ್ಮವೀದಲ್ಲವೋ, ನಾವು ನಿಡುವರಿಲ್ಲ ಧರ್ಮವೀದಲ್ಲವೋ, ದೇವನಾರಿಗೆ ಭೂಷಣ ಕೇಳಿದಂತಹ ಪ್ರಶ್ನೆಗೆ ನಿನ್ನ ಸರಿಯಾದಂತಹ ಉತ್ತರದ ನಿರೀಕ್ಷೆ ನನ್ನದಾಗಿತ್ತು. ಅದು ಸುಳ್ಳಾಗಿ ಹೋಯಿತು. ಮರು ಪ್ರಶ್ನೆಯನ್ನೇ ಖಂಡಿತವಾಗಿ ಹೌದು. ನೀ ಕೇಳಿದೆ ಎಂಬಲ್ಲಿಗೆ ಅಧಿಕಾರ ಇಲ್ಲದೆ ನಾ ಕೇಳಿದವನಲ್ಲ. ಒಬ್ಬ ಅಥವಾ ಒಬ್ಬರನ್ನು ವಿಚಾರಿಸಬೇಕು ಅಂತಾದ್ರೆ ಅಧಿಕಾರವೇ ಪ್ರಾಮುಖ್ಯವೇ ನಿನಗೆ ಹೌದು ಅಂತಾದ್ರೆ ಖಂಡಿತವಾಗಿ ಹೇಳ್ತೇನೆ. ಮಾತೆ ದುರ್ಗಾ ಪರಮೇಶ್ವರಿ ಆಕೆಯ ಚರಣ ಸೇವಕ ನಾನು. ಧರ್ಮವನ್ನು ರಕ್ಷಣೆ ಮಾಡುತ್ತಾ ಕ್ಷೇತ್ರವನ್ನು ಪರಿಪಾಲಿಸಿರುವ ಹಾಗೆ ಧರ್ಮನಾಮಕನು ನಾನು, ಧರ್ಮ ಪಾಲಕನು ನಾನಾಗಿದ್ದೇನೆ. ಹಾಗಂತ ಈ ವೇಳೆಯಲ್ಲಿ ನಿನ್ನಂತಹ ತರುಣಿಯರು ಈ ರೀತಿಯಾಗಿ ಸುತ್ತಾಡಿದ್ದೇ ಹೌದು ಅಂತಾದ್ರೆ ಎಲ್ಲರ ಮನಸ್ಸಿಕೆ ಎನ್ನುವುದು ಒಂದೇ ತೆರನಾಗಿರ್ತದಂತೆ ಹೇಳಲಿಕ್ಕಾಗುವುದಿಲ್ಲ. ಕಲ್ಮಶ ಮನಸ್ಸಿನಂತಹ ಹುಡುಗರು ನಿನ್ನ ನೋಡಿದರು ಅಂತಾದ್ರೆ ನಿನ್ನ ಮಾನಕ್ಕೆ ಚ್ಯುತಿ ಬಂದೊದಗಿತು. ಹಾಗಾಗಿ ಹಾಗಾಗಕೂಡದು ನಮ್ಮ ನಾಡಿನಲ್ಲಿ. ನಾವು ನೀಡುವವರಲ್ಲ ಯಾವುದಕ್ಕೆ, ಧರ್ಮ ಎನ್ನುವಂತಹ ಪಥವನ್ನು ಹಿಡಿಯುವುದಕ್ಕೆ. ಅದಕ್ಕೆ ದಾರಿಯನ್ನು ನಾವು ಎಡೆಯನ್ನು ಮಾಡಿ ಕೊಡುವರಲ್ಲ. ಇದು ಸರಿಯಲ್ಲ. ಈಗ ಕೇಳ್ತಾ ಇದ್ದೇನೆ, ಯಾರು ನಿನ್ನ ತಂದೆ, ಎಲ್ಲಿಂದ ಬಂದೆ ಹೇಳು ನನ್ನ ಮುಂದೆ. ಕ್ಷಿತಿಯ ಜನರು ಎಲ್ಲ ತರಲ್ಗೋ ತಿಳಿದಿಯೇ ಮಾತಿಗೆ ಪುಟ್ಟಿಯರಿವೆ ಎಲ್ಲ ಸುತ ನಿನ್ನು ಮಾತಿಗೆ ಪುಟ್ಟಿಯರಿವೆ ಎಲ್ಲ ಹಿತವಲ್ಲವೇ ತೆರೇಳು ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದೀನಿ. ಖಂಡಿತವಾಗಿ ಹೌದು. ನನ್ನ
ನನ್ನ ಹೆಸರು ಮೋಹಿನಿ ಎಂಬುದಾಗಿ. ಒಳ್ಳೆ ನಾಮದೇ. ಹಾಗಂತ ಈ ಊರಿನ ಜನರೆಲ್ಲರೂ ನನ್ನ ನಮ್ಮ ತಾಯಿ ಎಂಬುದಾಗಿ ಕೊಂಡಾಡುತ್ತಾ ಬಂದಿದ್ದಾರೆ. ಹೌದೇ? ಅವರೆಲ್ಲರನ್ನು ನನ್ನ ಮಕ್ಕಳೋಪಾದಿಯಲ್ಲಿ ಕಾಣುತ್ತಾ ಬಂದವಳು ನಾನಿದ್ದೇನೆ. ಇವರೆಲ್ಲರೂ ನಿನಗೆ ಮಕ್ಕಳಿಗೆ ಸಮಾನ. ಹೌದು, ನಮ್ಮ ನಾಡಿನವರು. ಸರಿ. ನೀನು ಕೂಡ ಮೂಲ್ಕೆಂಬತ್ತು ಮಗನೆಲ್ಲೇ ಇರುವವನು. ಖಂಡಿತವಾಗಿ ನೀನು ಕೂಡ ನನ್ನ ಮಗನೇ. ತಪ್ಪಾಯ್ತು ಎಂಬುದಾಗಿ ನನ್ನ ಕಾಲಿಗೆ ಶರಣಾಗು, ಇಲ್ಲದ್ರೆ ಕಾಲನ್ನ ಹಿಡಿದು ನೆಲಕ್ಕೆ ಜುಟ್ಟಿಗೆ ಕೈ ಹಿಕ್ಕಿ ಬಿಸಾಡಿ ಬಿಟ್ಟೆ. ಭಾವಿಸಿಕೊಂಡೆಯಾ? ಜುಟ್ಟನ್ನು ಹಿಡಿತೇನೆ, ಕಾಮೆ ನದಿಗೆ ಮುಳುಗಿಸ್ತೇನೆ. ಗಣಗಂಭೀರನಹುದು ನೀನು. ಹಾಗಂತ ಸೋತವ್ರು ಯಾರು ಗೆದ್ದವ್ರು ಯಾರು ಎಂಬುದಾಗಿ ತಿಳಿಯಲೇ ಇಲ್ಲ ನನಗೆ. ನಿನ್ನ ತಲೆ ಸರಿ ಇಲ್ವಾ? ಯಾಕೆ? ತಲೆ ಬಿಟ್ಟಾಗಿ ಎಷ್ಟು ವರ್ಷ ಆಯ್ತು ನಿನಗೆ? ಏನಾಯ್ತು ಈಗ? ಗೆದ್ದದ್ದು ಯಾರು ಸೋತದ್ದು ಯಾರು ಗೊತ್ತಾಗ್ಲಿಲ್ಲ. ಸೋತವನು ನೀನು. ಮತ್ತೆ ಮೆಚ್ಚಿದೆ ಅಂತ ಯಾಕೆ ಹೇಳಿದ್ದೀನಿ? ಸೋತವನು ನೀನು. ಗೆದ್ದವನು ಧರ್ಮಪಾಲ, ಗೆದ್ದವನು ನೀನು, ಸೋತವಳು ಬಡನಾರಿ ನೀನು. ಏನಾದ್ರೂ ಬೇಕಾ ನಿನಗೆ ಬಹುಮಾನ ಕೇಳಿಕೊ, ನಾನು ಕೊಡ್ತೇನೆ. ಕೈ ಅಂತ ತೋರಿಸುವುದಿಲ್ಲ, ಬೇಕಾದ್ರೆ ಕೊಡ್ತೇನೆ. ನಿನಗೆ ಬೇಕಾದಷ್ಟು ಈಗ ನಾನು ಕೊಟ್ಟೇನು. ಬೇಕಾ? ನೀನು ಕೊಡುವ. ಈಗ ನೀನು ಆಡಿದ್ಯಲ್ಲ, ನೀನು ಕೇಳಿ ಕೊಟ್ಟದನ್ನು ನಾನು ಪಡೆಯಬೇಕು. ಇದ ಅಸಾಧ್ಯ. ಯಾಕೆ ಬಲ್ಲೆಯ? ನಮ್ಮ ನಾಡಿನಲ್ಲಿ ಒಂದು ಕ್ರಮ ಉಂಟು. ಗೆದ್ದಂತಹ ವ್ಯಕ್ತಿಗಳು ಸೋತವರಿಗೆ ಕೊಡುವಂತಹ ನಮ್ಮ ಕ್ರಮ. ನಿನಗೆ ಏನು ಬೇಕು ನೀ ಯಾಚಿಸಂದು ಈ ಕ್ಷಣದಲ್ಲಿ ಕೊಟ್ಟೇ ಕೊಡ್ತೀನಿ. ಹಾಗಾದ್ರೆ ನೀನು ಕೊಟ್ಟ ಕೈಯ ಅದು ನಿನ್ನದು ಅಲ್ಲ, ಕೊಡುವ ಕೈ ಅಂತ. ಹಾಗೆ ಕರತಟ್ಟಿ ಭಾಷೆಯನ್ನೊಮ್ಮೆ ಕೊಡು. ಹಾಗೆ ಭಾಷೆ ಕೊಡುವ ಧರ್ಮಪಾಲನಲ್ವೇ ಅಲ್ಲ. ಮತ್ತೆ ನಂಬಿಕೆ ಯಾಕೆ ಹೇಳು? ನಿನ್ನಂತಹ ಹೆಣ್ಣು ಮಕ್ಕಳ ಕೈ ಮುಟ್ಟುವುದು, ಆಮೇಲೆ 4 ಮಂದಿ ಸಿಕ್ಕಿದಾಗ ಹೇಳುದು ಅವ ಧರ್ಮಪಾಲ ಹೆಣ್ಣು ಮಕ್ಕಳ ಕೈ ಮುಟ್ತಾನೆ ಅಂತ ಹೇಳಿ, ಅಂತಹ ಅಧರ್ಮವಾದಂತಹ ಕಾರ್ಯಕ್ಕೆ ಮನ ಮಾಡುವ ನಾನಲ್ಲ. ಮತ್ತೆ ನಂಬಿಕೆ ಬರುವ. ನಿನಗೆ ನಂಬಿಕೆ ಬರಬೇಕು. ಮಾತೆ ದುರ್ಗಾ ಪರಮೇಶ್ವರಿ ಆಳಿಯಾಗಿ ಹೇಳ್ತಾ ಇದ್ದೇನೆ, ನೀ ಕೇಳಿದರೂ ಕೊಡ್ತೇನೆ. ಹಾಗಾದರೆ ಕೇಳು. ಏನು? ಸೂರ್ಯ ಚಂದ್ರಾದಿಗಳು ಇರುವ ತನಕ ನನ್ನ ಚರಣ ಸೇವಕನಾಗಿ. ಮನ ಬಳಿಗೆ ದಾಸ ಇಳಿದಿರುವೆ ತೋರಿದರೆ ದೇವನೆಂದ ಹೆಮ್ಮೆಯೋಗ ವಿರೋಧಿಯೊಡನೆ ನುಡಿದು ದಾಸಗೆ ಅಪಾಸ ಬೇಗೆ ಏನ ಮಾಡಲೆಯೋ ಹರಿಯೇ. ಹರಿಯ ಮಾತಿನಂದದಿ ಪರಮ ದುರ್ಗೆಯ ಸೇವೆಗಾಗಿ ನಿಂತೆ ಇಂದಿಗಾಗುವಾಗ ಇಂತಹ ಕಷ್ಟವೇ? ಈ ಆಳವನ್ನು ತೋಡಿಕೊಳ್ಳುವುದು ಯಾರಲ್ಲಿ? ಮಹಾಮಾತೆ ದುರ್ಗಾ ಇವತ್ತು ಮರುಗುವ ಧರ್ಮ ಪಾಲನ ಮೂರ್ತಿ ಪರಮೇಶ್ವರಿಯೋ ಕಾಡಿಸಿ ಅಂತ್ಯವಿಲ್ಲದ ಪ್ರೇಮದು ತೆಗೆದೆತ್ತಿ ಮೈ ತಡವಿ ಸಲ್ತಸವತಾಳಿದೆನು ಮಗನೇಗಿ ಏತು ತುಕ್ಕಿ ಬಿಳಿಲ್ಲ ಪರಿಕಿಸಲಿಲ್ದು ಗೈದಿಲು ಬೇಸರಿಸದಿರು ಬೇಸರಿಸದಿರು ಬಾರೆಲುತ ಕರೆದೊಯ್ಯ ಬಾರೆಲುತ ಕರೆದೊಯ್ಯ
ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಮ್ಮ. ಮಗನೇ ಧರ್ಮಪಾಲ, ಅಮ್ಮ ಅನನ್ಯ ಭಕ್ತಿಯಿಂದ ನನ್ನನ್ನೇ ಅರ್ಚಿಸಿದೆ, ಆರಾಧಿಸಿದೆ. ಇದೋ ನಿನ್ನ ಭಕ್ತಿಯ ಕರೆಗೆ ಮೈದೋರಿ ಬಂದಿದ್ದೇನೆ. ಮುಖವನ್ನು ಕಾಣುವಾಗ ಕಣ್ಣಲ್ಲಿ ಧಾರಾಕಾರ ಕಣ್ಣೀರು. ಖಂಡಿತ. ಯಾರಿಂದ ಯಾವ ರೀತಿಯ ಕಷ್ಟಕ್ಕೊಳಗಾದಿ ಮಗನೇ? ಓ ತಾಯೇ, ನೀ ಕೊಟ್ಟಂತಹ ಕಾರ್ಯದಲ್ಲಿ ಸದಾ ನಿರತರಾದಂತಹ ವೇಳೆಗೆ, ಮುಸ್ತಂಜೆಯ ವೇಳೆಗೆ ಬಂದಂತಹ ತರುಣಿ ಯಾರು ಏನೆನ್ನುವ ಹಾಗೆ ವಿಚಾರಿಸುತ್ತಹ ಕಾಲಕ್ಕೆ ಮಾತಿಗೆ ಮಾತು ಬೆಳೆಯಿತು. ಅಲ್ಲ ಘನಘೋರವಾದಂತಹ ಯುದ್ಧದ ಪರಿಣಾಮವಾಗಿ ಗೆದ್ದಂತಹ ನನ್ನಲ್ಲಿ ಅವಡಾಡಿದಂತಹ ಮಾತು ನನಗೆ ಏನನ್ನು ಕೊಡುವೆ ಎನ್ನುವ ಹಾಗೆ ಕೇಳಿದ್ದು ಒಂದೇ ಮಾತಮ್ಮ, ಸೂರ್ಯ ಚಂದ್ರರಿರುವ ತನಕ ನನ್ನ ಸೇವಕನಾಗಿ ಇರಬೇಕು ಎನ್ನುವ ಹಾಗೆ. ಅಮ್ಮ, ಇದುವರೆಗೆ ಧರ್ಮದಿಂದ ನಿಷ್ಠೆಯಿಂದಲೇ ನಿನ್ನ ಸೇವೆಯನ್ನು ಮಾಡಿಕೊಂಡು ಬಂದವನೀ ಧರ್ಮಪಾಲ. ಇನ್ನು ಮುಂದಕ್ಕೆ ಆಕೆಯ ಚರಣ ಸೇವಕನು ನಾನು. ಹೇಗಾಗಲಿ ಅಮ್ಮ, ಹೇಗಾಗಲಿ. ಮಗನೇ ಧರ್ಮಪಾಲ, ವಿಲಾಸಿನಿಯ ಮಾತಿಗೆ ಕಟ್ಟು ಬಿದ್ದು ಪರಿತಪಿಸುತ್ತಾ ಇದೆಯಾ? ಅಳದಿರು, ದುಃಖಿಸದಿರು, ಮರುಗದಿರು. ಕೆಲ ಹೊತ್ತು ಶಾಂಭವಿ ನದಿ ತೀರದಲ್ಲಿ ವಿಲಾಸಿನಿಯಾಗಿ ಕಾಣಿಸಿಕೊಂಡವಳೇ ನಿನ್ನ ಆರಾಧ್ಯ ಮೂರ್ತಿಯಾದಂತ ನಾನೇ ಮಗನೇ. ಅಮ್ಮ, ನೀನೇ ಹಾಗಿದ್ರೆ ಆ ರೀತಿಯ ರೂಪವನ್ನ ಅಂತೂ ಯಾಕೆ ಬಂದೆ ತಾಯೇ? ನಿನ್ನ ಶಕ್ತಿಯೇನು, ಭಕ್ತಿಯೇನು, ಕರ್ತವ್ಯ ನಿಷ್ಠೆಯೇನು, ಪ್ರಾಮಾಣಿಕತೆಯೇನು ಎನ್ನುವುದನ್ನು ಪರೀಕ್ಷೆ ಮಾಡುವುದಕ್ಕಾಗಿ ವಿಲಾಸಿನಿಯಾಗಿ ಕಾಣಿಸಿಕೊಂಡು ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದಿ ಮಗನೇ. ಇನ್ನು ಮುಂದೆ ಧರ್ಮಪಾಲ, ಇನ್ನು ಮುಂದಕ್ಕೆ ನೀನು ನನ್ನ ಕ್ಷೇತ್ರದಲ್ಲಿ ಕ್ಷೇತ್ರ ಬಾಲಕನಾಗಿದ್ದುಕೊಂಡು ದರೆಯ ಧರ್ಮವನ್ನು ಪರಿಪಾಲಿಸುತ್ತಾ ಬಾ. ಹೋಗು, ನಿನಗೆ ಕಾರಣಿಕರಿ ನಮಸ್ಕಾರ ನಿಮಗೆ ಭಯ ತೋರಿದ ಕಾರಣವ ತೋರಿದ ಯಮಲಿವ ತೇಡ ಬಿಸಿಲಿ ಮೀರಿದ ತೋಡ ಬಳಿ ಕಾರಣಿಕರಿ ನಮಸ್ಕಾರ ನಿಮಗೆ ಭಯ ತೋರಿದ ಕಾರಣವ ಸುರುಕಾದ ನಿಕ್ಲೆ ಸೊಲ್ಮೆ ಸಂದಾಯ ಮಲ್ಕೊಂಡ ಬತ್ತಿ ಬಿನ್ನೆರನೆ ಎತ್ತರದ ಮನೆ ಕೊಡ್ತು ಪ್ರೀತಿ ಎದುಕೊಂಡ ಬತ್ತಿನ ಗುಟ್ಟುನು ತೆರಿಪವರ ನಿಕುಲು ಕಾರಣ ಉಂಟು ಬರಿಯರೆ. 4 ದಿಕ್ಕಿಲ ಬೂರಳು ತುಂಬಿದೆ ಸಾಲಾಗಿ ಕರಡಿಗಳು ಮೋಲಿಕೆಗಳು ನವಗಿಲ್ಲವೈ ಕರಡಿಯು ನೀರಿಗೆ ಕುಡಿಸಬೇಕು. 4 ದಿಕ್ಕಿಲ ಬೂರಳು ತುಂಬಿದೆ ಸಾಲಾಗಿ ಕರಡಿಗಳು ಹಾಲು ಮುಲ್ಲೆಡ್ಲ ಎಂಕ್ಲೇನಿ ಗರಡಿ ಕಟ್ಟದೆ ನಮ್ಮೊಂದು ಬರೋದಿಲ್ಲ ರೀ. ಮುಲ್ಕಿಸಿ ಮೇಡಿ ಗರಡಿ ಜಿ ಕಟ್ಟ ಒಂಜಿ ಅವಕಾಶ ದಾಯಗೊಂದು ಪಂಡ ಸುಬ್ರಹ್ಮಣ್ಯ ದೇವರೇ ಭಕ್ತಿನ ಒಳಿಸಾದು ಕಡೆನಂಚಿನ ಭೂಮಿ ಅಂಚಾದಿ ಪುಡಗ ಮುಲ್ಪ ಗರಡಿ ಕಟ್ಟದ ಆ ಪೂಜೆಯಿಂದ ಬಂದ್ಪರ ಬುದ್ಧಿವಂತಲ ಅವಕಾಶ ಇಜ್ಜಿ ಎಂಗಳು ಮಾತ್ರ ಸಾಧನೆ ಗೊತ್ತು ನಿಮಗೆ ಮಲ್ಲಯ್ಯ ಬುದ್ಧಿವಂತರು ಕರ್ತ ಹೂಬಲಿ ಕಟ್ಟಲು
ಜಾತಿ ಬಾಂಧವರಂಚ ಕೋಟಿ ಜನರೇ ನಿಕ್ಕಳೊಂಜಿ ಪಾತಾರ ಅಜ್ ಬೋರ್ತದ ಬೀಸು ಬಣ್ಣವ್ರು ಬಂದ್ಪುನಾರೇನೆ ಜವಾನೆ ಮಂತದು ಎಂಕಲ್ನ ತಂಗಡಿ ಆಯ್ನಂಚ ಮಂಜ ಮಗ ಮದೆ ಮಂತಿನ ವೀರರಿ ಎಂಕುಲು ನಿಕ್ಕಲ್ನ ದಾದ ಉಂಡಿ ಆಯ್ತು ಎಂಕಲ್ನ ಬರುಗೊಡೆಯ ಕಟ್ಟಿದ ಕಟ್ಟಿದ ತುಳುನಾಡದ ಗಡಿತ ಸಮಸ್ಯೆನ ನಿವಾರಣೆ ಮಲ್ತನ ಕುಲಿ ಕೋಟಿ ಚೆನ್ನೇರಿ ವರ್ಮ ಮಾಗಣದ ಸಮಸ್ಯೆ ನಿವಾರಣೆ ಮಲ್ಪಯನ ನಿಕುಲ ಎಂಕುಲ ಶ್ರೀ ತುಳುಕಾರಿಣಿಯ ಪಾಲಿಪಿರಿಯ ಕಾಲಿಗೆ ಕರವೀರಾಗತಿ ಪರಿಪೂರ್ಣ ತಲೆ ಕಾಪಾಡುವುದೇ ವೀರಕೋಟಿ ಚೆನ್ನಯ್ಯರೇ ಕಾಂತಾಬಾರೆ ಭೂತಾಬಾರೆಯರೇ ಒಂದೇ ಜಾತಿ ಒಂದೇ ನೀತಿ ಎನ್ನುವಂತ ತತ್ವವನ್ನು ಈ ತುಳುನಾಡಿಗೆ ಸಾರಿದಂತ ವೀರಪುರುಷರುಗಳು ನೀವು ಇಂದು ಸ್ವಜಾತಿ ಬಾಂಧವರದಂತ ನೀವೇ ಕಾಳಗಕ್ಕೆ ಮುಂದಾದಿರಲ್ಲ ಏನು ಕಾರಣ ಮಕ್ಕಳೇ ಅಪ್ಪರೆ ತುಳುನಾಡದ ನಾಲು ಮೂಲೆಲ್ಲ ಇಂಗ್ಲೇನಿ ಗರಡಿ ಕಟ್ಟದು ನಮ್ಮೊಂದು ಬರೋದಿಲ್ಲ ಆಂಡ ಈ ಮುಲ್ಕಿ ವರ್ಮ ಮಗರಡಿ ಗರಡಿ ಇಜ್ಜಿ ಪಂಪಿ ಕಾರಣಕ್ಕೆ ಬಾಡಾದು ಜಾತಿ ಬಾಂಧವರಂಚಿನ ಮುಖಂಡ ಕಟ್ಟಾರ ಒಂದು ಅವಕಾಶ ಕೇಳ ನಂದ ಆಪುಜಿಯಿಂದ ಭಂಡೇರಿ ಸೂರ್ಯ ಬತ್ತೊಂಡ ಲಡೈಗು ದುಂಬಾಯ ಆತ ಬಿಡ್ತಾನ ಈರ ಪ್ರತ್ಯಕ್ಷ ಆಂಡಿ ನನ್ನ ದುಂಬುದ ಸಾಧಿದಾನೆ ಎಂದು ಹಿರೇ ತೆರಿಪೋಡಪ್ಪೆ ವೀರಕೋಟಿ ಚೆನ್ನಯ್ಯರೇ 9 ಮಾಗಣೆ ಸೀಮೆ ಮೂಲಿಕಾಪುರದ ಗರಡಿ ಅಧಿಕಾರವನ್ನು ಈ ಹಿಂದೆ ನನ್ನ ಮಗನಾದಂತಹ ಸುಬ್ರಹ್ಮಣ್ಯ ಈ ಕಾಂತಾಬಾರೆ ಭೂತಾಬಾರೆಯರಿಗೆ ನೀಡಿಯಾಗಿದೆ ಈ ಒಂದು ಮಾತಿನಿಂದ ನೀವು ಹಿಂದೆ ಸರಿಯಬೇಕು ಮಕ್ಕಳೇ ಅಪ್ಪೆ ಕೋಟಿ ಚೆನ್ನಯ್ಯರಂಕುಲು ಇರೆ ಭಕ್ತರೇ ಈ ಮಣ್ಣಿಗೆ ಕಾರದೀತ ಬಜಿಕೈಟ್ ಫಿರೆಂಚ ಪೋವಡಪ್ಪೆ ನನ್ನ ಕ್ಷೇತ್ರದ ಉತ್ತರಕ್ಕಿದೆ ಹೆಜ್ಜೆ ಮಾಡಿ ಅಲ್ಲಿ ನೀವು ಗರಡಿಯನ್ನು ಕಟ್ಟಿಸಿಕೊಂಡು ನಿಮ್ಮ ಕಾರಣಿಕವನ್ನು ಮೆರೆಸಿಕೊಳ್ಳಬಹುದು ನೀವು ಗರಡಿಯನ್ನು ಕಟ್ಟಿಸಿಕೊಂಡು ಕಾರಣಿಕವನ್ನು ಮೆರೆಸಿಕೊಳ್ಳುವಂತಹ ಹೊತ್ತಿಗೆ ನಿಮ್ಮನ್ನೇ ನಂಬಿದಂತಹ ಭಕ್ತಾದಿಗಳು ವರ್ಷಕ್ಕೆ ಒಂದು ಬಾರಿ ನೇಮೋತ್ಸವವನ್ನು ನಡೆಸಿಕೊಡುತ್ತಾರೆ ಆ ನೇಮೋತ್ಸವಕ್ಕೆ ನನ್ನ ಕ್ಷೇತ್ರದಿಂದ ಒಂದು ಹಾಳೆ ಹಿಂಗಾರ ಒಂದು ಚೆಂಡು ಮಲ್ಲಿಗೆ ಹೂ 4 ವರಹ ಗಂಧ ಪ್ರಸಾದ ವೈಭವದಿಂದ ಬರುತ್ತದೆ ಅದನ್ನು ಪಡೆದು ಸಂತುಷ್ಟರಾಗಿ ಹೋಗಿ ಮಕ್ಕಳ ಜೊತೆಯಾಗಿ ದರೆಯ ಧರ್ಮವನ್ನು ಪಾಲಿಸಿರಿ ನಿಮಗೆಲ್ಲರಿಗೂ ಶುಭವಾಗಲಿ ಈ ಮುಲ್ಕಿದ ಸೀಮೆಗೆ ಖಾರದೀನ ಕುಲು ಬಜಿಕೈಟ್ ಫಿರಬೋ ಪೂಜಾರಿ ಪನ್ಪುನೆಕ್ ಈ ಘಟನೆನೆ ಸಾಕ್ಷ್ಯ ಅಂಡಿ ನಮಕ್ ನಾಲ್ವೇರೆಗಳ ಅಪ್ಪನ ಸಾಕ್ಷಾತ್ಕಾರ ಅಂಡಿ ನನ್ನಡ್ದುಂಬುದು 6 ಪಂಡಿ ಲೆಕ್ಕನೆ ಧರ್ಮದ ಬುಲೆಕ್ ಸತ್ಯದ ಬೇಲಿಯಾದ ಈ ತುಳುವನಾಡು ನಮ್ಮ ನಾಲ್ವೇರ್ಲ ಮೆರಿಕ ಈ ಬಪ್ಪನಾಡು ಕ್ಷೇತ್ರ ಮಾತ್ರ ಪನ್ಪುನಂಚಿನ ಪುಣ್ಯ ಕಥೆನೆ ಏರು ಗೊಬ್ಬೆರ ಹನುಮಲ್ತು ಕೊರಿಯರ ಏರು ಪೊರ್ಲುಡೆ ತುಯ್ಯರ ಮಕ್ಕಳಿಗೆ ಮಾತೆರೆಗಳ ನಮ್ಮೊಂದು ಬತ್ತನಂಚಿನ ಆರಾಧ್ಯ ಮೂರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವೆರ್ಲ ಕ್ಷೇತ್ರಪಾಲ ದೇವೆರ್ಲ ಈ ಜಾಗಡಿ ನೆಲ ಏನಂಚಿನ ಸಮಸ್ತ ದೈವ ದೇವೆರ್ಲ ಆಯುರ ಆರೋಗ್ಯ ಭಾಗ್ಯ ಸಕಲ ಸಂಪತ್ತನ್ನು ಒದಗಾದು ಕೊಡ್ದು ರಕ್ಷಣೆ ಮಲ್ತೊಂದು ಬರಡನ್ನು ನಟ್ಟೊಂದು ಈ ಕಥೆಗೆ ಮಂಗಳನ ಪಂಡೋನು ಭದ್ರಂ ಶುಭಂ ಮಂಗಳಂ ಧರಿಗಳು ಪ್ರಚಾರಾಂತ ಮುತ್ತನಾಡು ಕ್ಷೇತ್ರ ದೀಪೋದಿಲ್ಲತ್ತ ಧರಿಗಳು ಪ್ರಚಾರಾಂತ ಮುತ್ತನಾಡು ಕ್ಷೇತ್ರದೆ ಅಲುದಿವ ಪುರಿಯುವ ಶ್ರೀ ಮಾತೆಗೆ ಶರಣಾಗತ ಜನ ಭಕ್ತನ ಶ್ರೀ ಮಾತೆಗೆ ಮಂಗಳಂ ಜಯ ಮಂಗಳಂ ಶಿವಮಂಗಳಂ ಜಯ ಮಂಗಳಂ ಶುಭ
नमो देवी महादेवी
ಜ್ಞಾನಾಯಿ ನಿಯತಾ ಪ್ರಾಣಾಹಾಸ್ಪದಂ ದೇವೀಂ ಸದಾ ಶರಣಮಹಂ ಪ್ರಪದ್ಯೆ स्वामी ಶಯನೋತ್ಸವ ಪಂಚವಜ ಗ್ರಾಮದೇವರನ್ನ ಆರಾಧನೆ ಮಹತಾಯಿ ಅನಂತನ ಸೇರಿಸಿದ ಭಕ್ತರಿಗೆ ಪ್ರತ್ಯಕ್ಷವಾದ ಪರೋಕ್ಷವಾದ ಸೇವೆಗೆ ತನ್ಮನದ ಮುಂದರಿದ ಸಹಕಾರ ಯಥೇಚ್ಛವಾಗಿ ಸೇವೆಯ ಪ್ರಮುಖರಿಗೆ ಆ ಕಾರ್ಯಕ್ರಮದ ಭಾಗ್ಯಾನಿಂಚಿತ ಮಂದ ಸದ್ಭಕ್ತರಿಗಳ ದೇವರ ದೀರ್ಘಾಯುಷ್ಯಗಳ ಆರೋಗ್ಯ ಲಕ್ಷ್ಮೀ ನಿರ್ಧನದ್ವಾರಾಲಕ್ಷ್ಮೀ ಪ್ರಾಪ್ತದ್ವಾರಾದಿ ವಿಕಾಸಾನಿತ್ಯವಾದ ಅನೂತನ ಕಟ್ಟಡ ಹೆಚ್ಚಿರುವಂತ ವ್ಯವಹಾರಗಳನ್ನು ಪ್ರಾರಂಭ ಅಂಚಿತ ಬಹುಭಾರ ಮಹಾದೇವ ಅಸ್ಮಾಕಸ್ಯ ಪ್ರಧಾನೇನ ಆಕಾಶಾಂತಿ सर्वबाधा वृषमनं त्रैलोक्याः स्यात् एवं विराटायै अस्मद्विनाशः सर्वबाधाः करता हरी करता ज्ञान मंत्र एनर्जी देवरी बाबा बाबा भक्ति इंजीनियर सत्कर्म कावड़ा माता नलपा योग इतनी ಅವನಿ ಗಣಾರಾಧನೆ ಅನ್ನದಾನ ಮಂತ್ರತ ಕಲ್ಪೋಕ್ತ ಫಲಗಳನ್ನಂತ ಸಂಸಾರವನ್ನು ಐಕ್ಯ ಉಳಿದ ದೀಪಗಳು ಏಕ ದೀಪ ನಂದಾದೀಪ ಬಹುಶಃ ತಿಳ್ಳಂಜಿಲ್ಲ ಇಲ್ಲದೆ ನಂದಾದೀಪ ದೀರ್ಘಾಯುಷ್ಯ ಕೂಡ ಆರೋಗ್ಯನ್ನ ತಗುಡು ಮಾಡುವಂತ ಐಕ್ಯಮತ್ಯನ್ನ ಕೊಟ್ಟು ಶ್ರೇಷ್ಠವಾಗಿ ದುರ್ಗಾದಾನಿದ್ದ ಈ ಜಾಗಡಿ ಸ್ಥಿರವಾಗಿ ಸ್ವಾಮಿ ಮಂಗಲಂ ಭಗವಾಮಿ ಹರಿಷ್ಠಾಯ ಮತ್ತೊಂದು ಸಮೃದ್ಧಿ ಧಾನ್ಯ ವಿಶ್ವಾಭಿವೃದ್ಧಿ ಪರಿಜನ ವೃದ್ಧಿ ಕೌಶಲಾಹ ಧರ್ಮವೃದ್ಧಿ ಯುವತಿಯರ ಸಮೃದ್ಧಿ ಸಂತತಿಯ ಪುತ್ರವೃದ್ಧಿ ತಮವಸ್ತರಪ್ತಂ ಮಂಗಲಂ ಮಂಗಲಾನಿ ಸತ್ಯಾಹ ಸಂತು ಜಗಮಾನಸ್ಯ ಕಾಮ ದೀರ್ಘಾಯುಷ್ಯ
ಬರೀ ಮಲಕವಲ್ಲ ಮಲಕಡ ಒಂಜಿ ಪಸಂಗ ಒಂದು ಮಲಕವಲ್ಲ ಬರ್ರಿ ಎಲ್ದಿದ್ದೆ ನಿಂದಿದ್ದೆ ಎಲ್ಲ ಬೋರ್ಡ ಅಲ್ಲ ನೀರು ದುಂಬಿಡ್ಬೋದು ಅಲ್ಲಿ ಅಕ್ಕ ದುಂಬಿಡ್ಬೋದು ಕೈಯಲ್ಲಿ ಒಂಜಿ ದ್ವಾರ ಗುಂದೆ ಬಂದು ಬಿಡ್ಲೇವ ಕೇಳ ಇಂಚೆ ಬೋಲಿ ಬಂದ ಬರಬೇಕು ಇಂಚೆ ಬೋಡತ್ತ ಇಂಚೆ ಬೋತ ಅಂಚೆ ಬೋಡತ್ತ ಪ್ರಪಂಚ ಅಂದ್ ಬೆದ್ದ ಬೋಲೆ ಅಲ್ಪ ದಿಂಚಿ ಬೋಲಿ ಬೊಕ್ಕಂಚಿ ಬೋಲೆ ಕೊಡ ಯಾರನ್ನೇ ಬಿಟ್ಕೊಡ್ದೆ ಬೆದ ಅಂತ ಏನೆಲ್ಲಡೆಗೆ ಬಾಡಬೇಕು ಅನ್ನದ ನಂದಾಜಿ ಬಾದು ಬೆಳಗ್ಗೆ ಹೂ ಬಾಡಿ ಆಗ